ಮಗಿಮನೋ ನೀನೇ ತೋಯ ಜನ ತೋಯ ಜನ ಉದಾರಿಯೋ ನೀನೇ ತತ್ತು ತತ್ತು ತೊಂದಲ ದಿನತೈ ತದ್ದಿ ತದ್ದಿ ದಿನನ ದಿನತೈ ಮಂಗಳದೇವಿ ಶ್ರೀ ಮಂಗಳದೇವಿ ಅಮ್ಮನವರು ಮತ್ತು ಮಂಗಳದೇವಿ ಶ್ರೀ ಮಂಗಳದೇವಿ ಅಮ್ಮನವರು ನಮ್ಮಿದಂತ ಭಕ್ತರಿಗೆ ಇಷ್ಟ ನುಡಿದಂತ ಪ್ರಸಾದ ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೇವದೇವರುಗಳು ಮತ್ತು ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೇವದೇವರುಗಳು ನಮ್ಮಿದಂತ ಭಕ್ತರಿಗೆ ಇಷ್ಟ ನುಡಿದಂತ ಪ್ರಸಾದ ಕೊಡುತ್ತೂರು ಶ್ರೀಮಾನ್ ಸನತ್ಕುಮಾರ್ ಶೆಟ್ಟಿ ಅವರು ಮತ್ತು ಕೊಡುತ್ತೂರು ಶ್ರೀಮಾನ್ ಸನತ್ಕುಮಾರ್ ಶೆಟ್ಟಿ ಅವರು ಅರ್ತಿಗಾರರು ಕುಶಲಗಾರರು ಮೋಜುಗಾರರು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಪಟ್ಟೇಶ ಮಂತ್ರಾಲಯಗಳು ರಾಜಿಪನ್ಯಾರೆ ಸಂತರ ಒಡೆಯನ ನೋಡುವ ಬಾರೆ ಸಂತರ ಒಡೆಯನ ನೋಡುವ ಬಾರೆ 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 ಮಂತ್ರಾಲಯಗಳು ರಾಜಿಪನ್ಯಾರೆ
ಮಂತ್ರಾಲಯದೊಳು ರಾಜಿಪನ್ಯಾರೆ ಸಂತರ ಒಡೆಗನ ನೋಡುವ ಬಾರೆ ಸಂತರ ಒಡೆಗನ ನೋಡುವ ಬಾರೆ ಎಂದಿಗೂ ಕುಂದದ ಮಹಿಮ ಮುನೀಂದ್ರನೋ ಎಂದಿಗೂ ಕುಂದದ ಮಹಿಮ ಮುನೀಂದ್ರನ ವಂದಿತ ಶ್ರೀ ರಾಘವೇಂದ್ರ ಗಣಮ್ಮ ವಂದಿತ ಶ್ರೀ ರಾಘವೇಂದ್ರ ಗಣಮ್ಮ ಎಂದಿಗೂ ಕುಂದರ ಮಹಿಮ ಮುನೀಂದ್ರನ ವಂದಿತ ಶ್ರೀ ರಾಘವೇಂದ್ರ ಗಣಮ್ಮ ಮಂತ್ರಾಲಯದೊಳು ರಾಜಿಪನ್ಯಾರೆ ಸಂತರ ಒಡೆಯನ ನೋಡುವ ಬಾರೆ ಇಂದ್ರನೀಲಮಣಿ ಕಾಂತಿಯಂಬೆತೆಯುವ ಇಂದ್ರನೀಲಮಣಿ ಕಾಂತಿಯಂಬೆತೆಯುವ ಬೃಂದಾವನತನ ಮಂದಿರನ್ಯಾರೆ ಬೃಂದಾವನತನ ಮಂದಿರನ್ಯಾರೆ ಮಂದಿರನ್ಯಾರೆ ಇಂದ್ರನೀಲಮಣಿ ಕಾಂತಿಯಂಬೆತೆಯುವ ಬೃಂದಾವನತನ ಮಂದಿರನ್ಯಾರೆ ತಂದೆಗಿರಿದು ಕಮಲೇಶನ ತೋರಿದ ತಂದೆಗಿರಿದು ಕಮಲೇಶನ ತೋರಿದ ಕಮಲೇಶನ ತೋರಿದ ಮುಕುಂದನ ತೋರಿದ ಬಾಲ ಪ್ರಗಲ್ಭಾದನೆ ಬಾಲ ಪ್ರಗಲ್ಭಾದನೆ
ಬಲ ಪ್ರಹ್ಲಾದನೆ ಮಂತ್ರಾಲಯದೊಳು ರಾಜಿಪಾರ್ಯಾರೆ ಸಂತರ ಒಡೆಯನ ನೋಡುವ ಬಾರೆ ನೋಡುವ ಬಾರೆ ನೋಡುವ ಬಾರೆ ಧೀಮ್ ತನ ಧೀಮ್ ತನ ಧೀಮ್ ತನ ದಿನ ತೈ ತುಂ ತನ ದಿನ ತೈ ತಗಿಡ ತಗದಿನ ತಗಿಡ ತಗದಿನ ತಗಿಡ ದಿನ ತೈ ತಗಿಡ ತಗದಿನ ತಗಿಡ ತಗದಿನ ತಗಿಡ ದಿನ ತೈ ದನ ದಿನ ತೈ ದನ ದಿನ ತೈ ದನ ದಿನ ತೈ ದನ ದಿನ ತೈ ತೈ ದಿನ ತೈ ಆ ದಿನ ತೈ ತೈ ದಿನ ತೈ ತಗದಿನ ತೈ ತೈ ದಿನ ತೈ 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 ಹೋಗಿ ಕೇಳಮ್ಮ ಹೊತ್ತು ಹೋಗದೆ ನಗೆ
शत तेजो दत्त भक्तिप्सितार्थ कमलज सुरस्तोत्रं वेदवेद्यं नमामि अमर पूजी दूरे अमर पूजी दूरे अमर पूजी दूरे
ಗುಣಭಾ ಪ್ರಣತರ ಭಿರಾಮ ಜಯ ಜಯ ತೋ ಜಯ ತೋ ಅಂಬುರುಹದೊಡನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯ
ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಕೊಡಮಡುತ್ತವರ ನಿಪಿನಿ ಕಥಾಮೃತವ ದಯ ಸಾಗರೇ ಭಕ್ತಿಯಿಂದ ಪದಯವನ್ನು ಮರೆಗೊಂಡೆವತಿ ಮುದದಿಂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನರಿಯದೆ ತತ್ತರಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿಸಿದ್ದು ನಭೋವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯಿ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಆಡಿಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಿಣಿ ಇದ್ದೀಯ. ಧೈರ್ಯಮಾನಸರು ನಾವಾಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳುಹಿ ನಮ್ಮನ್ನು ರಕ್ಷಿಸಬೇಕಮ್ಮ.
ಆದಿಮಾಯೇ ಅಮ್ಮ ಓಂ ಎಂಬಂತ ನಿನಾದ ಕೇಳಿತಮ್ಮ. ಅದನ್ನೇ ಭಕ್ತಿಯಿಂದ ನುಡಿಸಿದಾಗ ನೀನು ಪ್ರಕಟಗೊಂಡಿದ್ದಿ ಅಮ್ಮ. ನೀನು ಪ್ರತ್ಯಕ್ಷವಾದೊಡನೆ ನೀನೇ ನಮ್ಮ ಸೃಷ್ಟಿಗೆ ಕಾರಣೀಕರ್ತಳು ಎನ್ನುವಂತ ಅರಿವು ನಮಗೆ ಮೂಡಿತಮ್ಮ. ಯಾವುದೋ ಒಂದು ಕಾರ್ಯವು ನಡೆಯಬೇಕು ಅಂತಾದ್ರೆ ಕಾರಣ ಎನ್ನುವುದು ಬೇಕೇ ಬೇಕಲ್ವೇನಮ್ಮ. ಯಾತಕ್ಕೆ ಜನ್ಮವನ್ನಿತ್ತು ಮುಂದೆ ನಮ್ಮಿಂದ ಆಗಬೇಕಾದಂತ ಘನತರವಾದಂತ ಕಾರ್ಯವಾದರೂ ಎಲ್ಲವನ್ನೂ ಹೇಳಿ ನಮ್ಮ ಮೂವರನ್ನು ಸುಪ್ರೀತಿಯಿಂದ ರಕ್ಷಿಸಬೇಕಮ್ಮ. ಜಯ 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 ಅಮ್ಮ. ರಕ್ಷಿಸುವವರು ನಮ್ಮ ಸಾಧುರಾಗದೊಳಿ ರಕ್ಷಿಸುವವರು ಜ್ಞಾನವಿಹೀನರಾಗಿರಲು ತಾಯಿ ನೀನಿತ್ತು ಜ್ಞಾನ ಕೊರದೆ ಕೃಪೆಯುಳು ಜಯತು ಜಯತು ಆದಿಮಾಯೇ ಅಮ್ಮ ಬಾನೆತ್ತರಕ್ಕೆ ಬೆಳೆದುಕೊಂಡು ನಿಂತಿರುವಂತಹ ನಿನ್ನ ದಿವ್ಯ ರೂಪವನ್ನು ಕಂಡು ನಾವು ಕೃತಾರ್ಥರಾದೆವಮ್ಮ. ತುಂಬಿದಂತಹ ಜಲದಿಯ ಮಧ್ಯೆ ನಮ್ಮ ಮೂವರ ಹುಟ್ಟಾಗಿದೆ. ನಮ್ಮ ಈ ಹುಟ್ಟು ಯಾತಕ್ಕೆ ಬೇಕಾಗಿ ಎಂಬುದನ್ನು ನಾವು ಮೂವರು ಅರಿಯದವರಾಗಿದ್ದೇವೆ ತಾಯಿ. ಸುತ್ತಲಾವರಿಸದ ಕತ್ತಲು ಕಣ್ತೆರೆದು ನೋಡಿ ಅಂತಾದ್ರೆ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡವಳು ನೀನಮ್ಮ. ನಿನ್ನನ್ನು ಕಂಡೊಡನೆಯೇ ನಮ್ಮನ್ನು ಸಾನುರಾಗದಿ ರಕ್ಷಿಸುವವಳು ನೀನೇ ಎಂಬುದಾಗಿ ಭಾವಿಸಿ ನಿನ್ನ ಅರಿದಾವರಗಳಿಗೆ ಕೊಡಮಟ್ಟವರು ನಾವಿದ್ದೇವೆ ಅಮ್ಮ. ಅಜ್ಞಾನವೆಂಬ ಅಂಧಕಾರದಲ್ಲಿ ಮುಳುಗಡೆಯಾದ ನಮ್ಮನ್ನು ಸುಜ್ಞಾನವೆಂಬ ಬೆಳಕಿನ ಪದದೆಡೆಗೆ ನೀನೇ ಕೊಂಡೊಯ್ಯಬೇಕಮ್ಮ. ಜಯ 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 ಹರುಷದೆ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯವುದಕ್ಕೆ ಒರೆದ ಬೆನದ ನಿನಗೆ ರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವವೋ ನನ್ನ ಮುದ್ದು ಮಕ್ಕಳೇ ಅಮ್ಮ. ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ನಿಮಗೆ ಹರುಷದಿಂದಲೇ ಹೆಸರನ್ನಿರಿಸುವುದಕ್ಕಿದ್ದೇನೆ. ಹೇಗಮ್ಮ? ಗೌರವರ್ಣದಿಂದ ಶೋಭಿಸುತ್ತಿರುವವ ನೀನೇ ಬ್ರಹ್ಮ. ಧನ್ಯನಾದನಮ್ಮ. ನೀಲವರ್ಣದಿಂದ ಕಂಗೊಳಿಸುತ್ತಿರುವವ ನೀನೇ ಹರಿ. ಕೃತಾರ್ಥನಾದೆ. ತ್ರಿನೇತ್ರಧಾರಿಯಾಗಿ ಶ್ವೇತವರ್ಣದಿಂದೊಪ್ಪುವ ನೀನೇ ಹರ. ಧನ್ಯನಾದೆ. ಮಕ್ಕಳೇ, ಅಮ್ಮ. ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯಾಗುವುದಕ್ಕಿದೆ. ಏನಮ್ಮ? ಮೋದದಿ ಶ್ರೀಸುವರೇ ಕಾಯ್ದು ಮೇಣದ ಲಯಗೊಳಿಸುವ ಬಲಕ್ಕೆ
ಆದರೆ ನೀವಾದರೆ ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮವರೆಗೂ ಇರುವುದಕ್ಕೆ ತಾಣ ಹಾಗೂ ಗುಣವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಸತ್ವರಜಸವೆನುತಿಪ್ಪ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕ ವ್ಯಕ್ತು ಹರಿಯು ಪೊರೆಯೇ ಮಗನೇ ಬ್ರಹ್ಮ, ನಿನಗೆ ರಾಜಸ ಗುಣ ಸತ್ಯಲೋಕದಲ್ಲಿದ್ದುಕೊಂಡು ಚಿಟ್ಟಿಯ ಕಾರ್ಯವನ್ನು ಮಾಡು. ಹರಿ, ನಿನಗೆ ಸಾತ್ವಿಕ ಗುಣ ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ಹರ, ನಿನಗೆ ತಾಮಸ ಗುಣ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ನಾನು ಕೊಟ್ಟಂತಹ ಕೆಲಸವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬಂದಿರಿ. ಮುಂದಕ್ಕೆ ಕಷ್ಟ ಬಂದ್ರೆ ನಾವೇನು ಮಾಡಿ ಕಷ್ಟಗಳನ್ನು ನಿತ್ಯ ಬಯಸಲು ಕೊಟ್ಟು ಸಂದರ್ಶನವಾಗ ಇಷ್ಟದಿ ಪುರಿವೇನೆಂದ ಭಯವಿತ್ತೈದು ಪಟ್ಟಣಂತರ್ಧನವ ಕಷ್ಟ ಬಂದಿತು ಎನ್ನುವ ಭಯವೇ ಚಿಂತಿಸಬೇಡಿ. ಭಕ್ತಿಯಿಂದ ನನ್ನನ್ನು ಭಜಿಸಿರಿ. ನಿಮಗೆ ಒದಗಿದ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಪುಡವಿ ಪಾವೈಶರಾಲಿ ಪುದು ರಾಜಸ ಗುಣ ಪಡಸಿರಲು ವಿಧಾತನು ಕಡು ಮದವನು ತಾಳಿ ಮನದಲ್ಲಿ ನುಡಿದ ನಿಂತು ಭಯರೋಳು ಹರಿಹರರಾಲಿಸಿ ತ್ಯಜಿಸುವ ಕಾರ್ಯವ ಹರಿಹರರಾಲಿಸಿ ತ್ಯಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯು ಅರಿತರೆ ನಮ್ಮಲ್ಲಿ ಹಿರಿಯವರೀಸಿನ ಅರಿತರೆ ನಮ್ಮಲ್ಲಿ ಹಿರಿಯವರೀಸಿನ ಮರೆಯಲ್ಲ ಇದು ಕರೆಯು ಹರಿಹರರಾಲಿಸಿ ಸೃಜಿಸುವ ಕಾರ್ಯವ ಮಹಾಮಾತೆ ಪ್ರತ್ಯಕ್ಷವಾಗಿ ನಮಗೆ ಅಭಯವನ್ನಿತ್ತು, ವರಪ್ರದಾನ ಮಾಡಿ ಅಂತರ್ಧಾನವಾಗಿ ಹೋಗಿದ್ದಾಳೆ. ಸರಿ. ಅವಳು ಹೋದ ಮೇಲೆ ನಾನು ಯಾರು ಎನ್ನುವುದನ್ನು ತಿಳಿಯುವಂತ ತವಕ ನನ್ನಲ್ಲಿ ಮೂಡಿತು. ನನ್ನೊಳಗೆ ನಾನು ಹೇಳಿದೆ, ತಿಳಿದಂತ ಸತ್ಯ ಅಹಂ ಬ್ರಹ್ಮಾಸ್ಮಿ. ಹೌದಾ? ನಾನು ಬ್ರಹ್ಮ. ಬ್ರಹ್ಮನಿಗಿಂತ ಮಿಗಿಲಾದುದು ಯಾವುದಿಲ್ಲ. ಬ್ರಹ್ಮನಿಗಿಂತ ದೊಡ್ಡದು ಯಾವುದು? ಬ್ರಹ್ಮ ಅಂದ್ರೆ ಬೃಹತ್ ಅದು, ಸರ್ವವ್ಯಾಪಕವಾದುದು ಎನ್ನುವಂತಹ ಸತ್ಯವನ್ನು ನಾನು ಅರಿತೆ. ಮಾತ್ರವಲ್ಲ, ನೀವು ಯಾರು, ನೀವು ಏನು, ನೀವು ಹೇಗೆ, ನೀವು ಯಾಕೆ ಎನ್ನುವುದನ್ನು ನಾನು ಕೇಳಿದೆ. ಅದು ನಿನ್ನ ದೊಡ್ಡ ಗುಣ. ನಮ್ಮನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಇರುವವರ ಬಗ್ಗೆಯೂ ತಿಳಿದುಕೊಂಡ್ರೆ ಅದು ಒಳ್ಳೇದು ಮಾತ್ರ. ಹೌದಲ್ವಾ? ಹೌದಪ್ಪ. ಅಂತಹ ಒಳ್ಳೆಯತನವನ್ನು ನಾನು ತೋರಿದ್ದೇನೆ. ಆದ್ರೆ ಮಹಾಮಾತೆ ಇತ್ತಂತಹ ಉದ್ಯೋಗ ಏನು? ಸೃಜಿಸುವ ಕಾರ್ಯ, ಸೃಷ್ಟಿ ಮಾಡುವಂತಹ ಕೆಲಸ. ಹೌದು. ದಿನವೊಂದಕ್ಕೆ 84
ಮೋಕ್ಷ ಜೀವರಾಶಿಗಳ ಸೃಷ್ಟಿ, ಅಂಡಜ ಪಿಂಡಜ ಬೀಜ ಜರಾಯುಜ ಸ್ವೇದಜ ನನ್ನದಾದಂತಹ ಸಂಕಲ್ಪ ಸೃಷ್ಟಿ, ನಾನಾ ವಿಧವಾದ ಸೃಷ್ಟಿಯನ್ನು ಅವ್ಯಾಹತವಾಗಿ ಇನ್ನು ಮುಂದೆ ನಾನು ಮಾಡುವ. ಬಹಳಷ್ಟು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾಳೆ ಅಮ್ಮ ನಿನಗೆ. ಮತ್ತೆ ಬಹಳ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಹೌದು, ಅದಕ್ಕಾಗಿ ನಾನು ಇನ್ನು ಮುಂದೆ ಏನು ಎನ್ನುವುದನ್ನು ಆಲೋಚನೆ ಮಾಡು. ಹೇಗೆ ಮುಂದೆ? ಮುಂದಿನ ನಡೆಗೆ ಒಬ್ಬ ನೇತಾರ, ಒಬ್ಬ ದಾತಾರ, ಹೇಳುವ ಕೇಳುವ ನಾಯಕ ಎನ್ನುವುದು ಬೇಕೇ ಬೇಕು. ಬೇಕಾ? ಹೌದು. ಈಗ ಬೇಕು ಅಂತ ಇದ್ರೆ ಯಾರು? ನಾನು ಅಂತ ನನ್ನನ್ನು ನಾನು ತೀರ್ಮಾನ ಮಾಡಿದ್ದೇನೆ. ಅಷ್ಟು ಬೇಗ ತೀರ್ಮಾನ ಮಾಡಿ ಆಯ್ತಾ? ಹೌದು. ಹೇಗೆ? ನಿಮ್ಮನ್ನು ಕೇಳುವ ಅಗತ್ಯ ಇಲ್ಲ ಎಂಬುದನ್ನು ಕಂಡುಕೊಂಡೆ ನಾನು. ಆಹಾ, ಅದಕ್ಕಾಗಿ ಹೇಳುವುದು ನಿಮ್ಮಲ್ಲಿ, ಏನು? ನನ್ನನ್ನು ಒಪ್ಪಿಕೊಂಡು ನನಗೆ ಶರಣಾಗತರಾಗಿ ನಾನು ಹೇಳಿದ ಹಾಗೆ ಇರತಕ್ಕದ್ದು. ನಗುತ್ತೆಂದ ವಿಧಿಯೇನಿ ಸುಮ್ಮನೆ, ವಿಧಿಯೇನಿ ಸುಮ್ಮನೆ, ನೀನು ಆಡಿದಂತಹ ಇಷ್ಟೂ ಮಾತುಗಳನ್ನು ಕೇಳಿಸಿಕೊಂಡಾಗ ನಗು ಬರ್ತದೆ ಬ್ರಹ್ಮ. ಯಾಕೋ ನಗು? ಇಲ್ಲದೇ ಇದ್ರೆ ಅಮ್ಮನಿಂದ ನಾವು ಪ್ರತ್ಯಕ್ಷಗೊಂಡ ಕಾಲಕ್ಕೆ ಏನೂ ಅರಿಯದೇ ಇರುವಂತಹ ವೇಳೆಯಲ್ಲಿ ನಾವು ಅನ್ನುವ ಹಾಗೆ ಅಮ್ಮನನ್ನು ನುತಿಸಿದವನು ನೀನು. ಹೌದು. ಅಮ್ಮನಿಂದ ಎಲ್ಲವೂ ದತ್ತವಾದ ಬಳಿಕ ನಾನು ಅನ್ನುವ ಹಾಗೆ ಮುಂದಡೆ ಇಟ್ಟವನು ನೀನು. ಹೌದು. ಈ ಪ್ರಪಂಚದಲ್ಲಿ ನಾನು ಅನ್ನುವುದು ಶಾಶ್ವತವ ಹೇಳು ಬ್ರಹ್ಮ? ಯಾಕಲ್ಲ? ಖಂಡಿತವಾಗಿಯೂ ಅಲ್ಲ. ಚೆನ್ನಾಗಿ ಯೋಚನೆ ಮಾಡು. ಏನು? ಪ್ರತ್ಯಕ್ಷಗೊಂಡಂತಹ ಅಮ್ಮ 4 ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಅಮ್ಮನ ಮಾತಿನ ಆಳ ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಅದರ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ ಹೇಳು? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನಿವೆಯೋ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಅದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂತ ಪ್ರಭೇದವೇ ಇಲ್ಲ ಬ್ರಹ್ಮ. ನಾವು ಮೂವರು ಸಮಾನರೇ ಇದ್ದೇವೆ. ಆದ್ರೆ ನಾನು ಯೋಚನೆ ಮಾಡುವುದು ಅದಲ್ಲ. ಮತ್ತೆ ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ ಅಂದ್ರೆ ಇದು ನೀನು ಮಾತಾಡುವುದಲ್ಲ ಅಲ್ವಾ? ಮತ್ತೆ ನಿನ್ನ ಒಳಗಿರುವಂತದ್ದು ನಿನ್ನನ್ನು ಮಾತಾಡಿಸುವುದು. ನನ್ನ ಏನು ಮದ, ಅಧಿಕವಾದಂತ ಮದವನ್ನೇ ಮೈ ತುಂಬಿಸಿಕೊಂಡು ಮಾತಾಡ್ತಾ ಇದ್ದೀನಿ. ಆದ್ರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ಒಳ್ಳೇದಲ್ವಾ ಬ್ರಹ್ಮ? ಏನು ನಿಮ್ಮಿಬ್ಬರಿಗೆ ಸಮಾನನಾಗಿ ದೊಡ್ಡವನಾದ ನಾನು ಸಣ್ಣವನಾಗಬೇಕೇನು? ನಾವು ಮೂವರು ಸಮಾನರು ಅಂತ ಹೇಳಿದ್ದು, ನಿನ್ನನ್ನು ದೊಡ್ಡವಂತ ಹೇಳಿದ್ದಲ್ಲ ನಾನು. ಆಗುವುದಿಲ್ಲ. ಮತ್ತೆ ನನ್ನಲ್ಲಿ ಇರುವುದನ್ನು ನಾನು ಹೇಳಿಕೊಂಡ್ರೆ ಅದು ಅಹಂ ಎಂದಾಗ್ತದಲ್ವಾ? ಅಲ್ವಾ? ಮತ್ತೆ ನಾನು ಎನ್ನುವುದು ಶಾಶ್ವತ. ನಾನು ಎಲ್ಲಿಯವರೆಗೆ ಇರ್ತೇನೆ ಅದು ಅಲ್ಲಿವರೆಗೆ ನಾನು ಎನ್ನುವುದು ಶಾಶ್ವತ. ನೀನು ಶಾಶ್ವತ. ಹೌದು.
ನಾವು ಮೂವರು ಶಾಶ್ವತ ಯಾಕೆ? ಹೌದು. ಅಮ್ಮನಿಂದ ಕಾಣಿಸಿಕೊಂಡವರ. ಆದ್ರೆ ನನ್ನ ನಂತರ ನೀನು ಎನ್ನುವುದೇ ಸತ್ಯ. ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ. ನಾನು ನಿಮಗೆ ಸಮಾನನಾಗಲು ಸಾಧ್ಯವೇ ಇಲ್ಲ. ಅವನು ಹರ ಏನು ಹೇಳ್ತಾನೆ ಕೇಳು. ಆಗಲಿ. ಮೃಡನಿಂದನಾಕ್ಷಣ ಲಯದಧಿಕಾರವ ಪಡೆದವನೈಸಿ ನಾನು ಮೃಡನಿಂದನಾಕ್ಷಣ ಲಯದಧಿಕಾರವ ಪಡೆದವನೈಸಿ ನಾನು ಸುಡುವೆನು ಸಕಲವ ಮುನಿಯಲಿಲ್ಲದರಿಂದ ಸುಡುವೆನು ಸಕಲವ ಮುನಿಯಲಿಲ್ಲದರಿಂದ ದೃಢಗೊಳ್ಳಧಿಕನಲ್ಲನು ಮೃಡನಿಂದನಾಕ್ಷಣ ಲಯದಧಿಕಾರವ ಪಡೆದವನೈಸಿ ನಾನು ಆದಿಮಾಯ ಅಂತರ್ಧಾನನಾದ ಬಳಿಕ ಹಾ, ನಾವೇನು ಇನ್ನು ನಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವಾಗ ಮುಂದುವರಿದ ಸಂದರ್ಭಕ್ಕೆ ಹ್ಮ್, ಒಮ್ಮೆಲೆ ನೀನು ಎದ್ದುಕೊಂಡವ. ಆ, ನೀವೀರೋರು ಆಡಿದಂತಹ ಮಾತುಗಳನ್ನು ಹ್ಮ್, ಒಂದು ಬದಿಯಲ್ಲಿಟ್ಟು ಕೇಳಿಸಿಕೊಂಡವ ನಾನು. ಹೌದಾ? ಹಾಗೆ ನಾನು ಕಾಯುತ್ತಿರುವುದು ಯಾಕೆ ಬಲ್ಲಯ್ಯ? ಯಾಕೆ? ಯಾವಾಗ ನನಗೆ ಅವಕಾಶ ಸಿಗುತ್ತದೆ, ಯಾವಾಗ ನಾನು ಮುಂದೆ ಬರ್ತೇನೆ ಎನ್ನುವ ಹಾಗೆ. ಆ, ಈಗ ಬರ್ತಿದ್ರೆ ನೀನು ಯಾವಾಗ ಮುಂದೆ ಬರುವುದು ಬ್ರಹ್ಮ? ಬ್ರಹ್ಮ ನೀನು ಹೇಳಿದ ನೀನು ದೊಡ್ಡವ ಎನ್ನುವ ಹಾಗೆ, ಹೌದು. ಹರಿ ಹೇಳಿದ ಹ್ಮ್, ನಾವು ಮೂವರು ಸಮಾನರು ಎನ್ನುವ ಹಾಗೆ. ಹೌದಂತೆ. ಹೌದಂತಲ್ಲ, ಅವನು ಹೇಳಿದ್ದು ಹಾಗೆ. ಹೌದು, ಅವ ಹೇಳಿದ್ದು ಆ. ಅದನ್ನ ನಾನು ಒಪ್ಪಬೇಕಂತ ಇಲ್ವಲ್ಲ? ನೀನು ದೊಡ್ಡವನೇ. ಹೌದಲ್ವಾ? ಮತ್ತೆ ನಾನು ದೊಡ್ಡವ. ಅಲ್ಲಿಗೆ ಮುಗಿಯುದು. ಹೇಗೆ ಕಾಯ್ತಾ ಇದ್ದಾನೆ ಯಾರು ನನ್ನನ್ನು ದೊಡ್ಡವರು ಅಂತ ಹೇಳ್ತಾರೆ. ಹಾಗೆ ಅಂತ ಅವನು ಸಣ್ಣವನಲ್ಲ, ಹೌದಾ? ಅವನು ದೊಡ್ಡವನು. ಇಬ್ಬರು ದೊಡ್ಡವರು. ಹಾ, ಎಷ್ಟು ದೊಡ್ಡವರು ಅಂತ ಬೇಕಾಗ್ತದೆ. ಹೌದು. ನನ್ನಷ್ಟು ನೀವು ದೊಡ್ಡವರಾಗುವುದಕ್ಕೆ ಸಾಧ್ಯವಿಲ್ಲ. ಈಗ ನನ್ನಷ್ಟು ಅಂತ ಹೇಳಿಕೊಳ್ಬೇಕು ಅಂತ ಇದ್ರೆ ನಿನ್ನಲ್ಲಿ ಏನಾದ್ರೂ ಹೆಚ್ಚುಗಾರಿಕೆ ಬೇಕಲ್ಲ. ನನ್ನಲ್ಲಿ ಹೆಚ್ಚುಗಾರಿಕೆ ಉಂಟು, ವಿಶೇಷತೆಯೂ ಉಂಟು. ಹೆಚ್ಚುಗಾರಿಕೆ ವಿಶೇಷ. ಹೌದು. ಏನದು? ಆದಿಮಾಯೆ ಹಾ. ನನಗೆ ಕೊಟ್ಟಂತ ಹೆಸರು ಈಶಾ ಎಂಬುದಾಗಿ. ಆ, ಈಶಾ ಪದಾರ್ಥ ಏನು ಬಲ್ಲಯ್ಯ? ಏನು? ನಾಯಕ ಅಂತ. ನಾಯಕ. ಈಶಾ ಎಂಬ ಪದದಲ್ಲಿ ಯಜಮಾನತ್ವ ಅಡಗಿಕೊಂಡಿದೆ. ಹಾ. ಅದರಲ್ಲೇ ಗೊತ್ತಾಗ್ತದೆ ನಾನು ಎಷ್ಟು ಯಜಮಾನ, ಎಷ್ಟು ನಾಯಕತ್ವವನ್ನು ಹೊಂದಿದ್ದೇನೆ ಎನ್ನುವ ಹಾಗೆ. ಆ, ಹಾ, ಹಾ. ಅಷ್ಟೇ ಅಲ್ಲ, ಮತ್ತೆ ನನ್ನನ್ನು ಇನ್ನು ಸರಿಯಾಗಿ ಗಮನಿಸಿಲ್ಲ ಅಂತ ಆಯ್ತು. ಏನು? ಒಮ್ಮೆ ನನ್ನನ್ನು ಸರಿಯಾಗಿ ನೋಡಂತೆ. ಅಡಿ ಇನ್ನು ಮುಡಿಯವರೆಗೆ ನೋಡಿದೆ. ಹಣೆಯನ್ನು ನೋಡ. ಹಣೆಯನ್ನು ಹಾ. ಏನುಂಟು ಅದರಲ್ಲಿ? ಒಂದು ಹೆಚ್ಚಿನ ಕಣ್ಣು. ಅದು ಕಣ್ಣ ನಿನಗೇನು ಬೇರೆ ಕಾಣ್ತಾ ಉಂಟಾ? ಮುಚ್ಚಿದ ಹಾಗೆ ಕಾಣ್ತಾ ಉಂಟಲ್ಲ. ನೀನು ಹೇಳಿದ್ದು ನಿಜ, ಹಾ, ಮುಚ್ಚಿಕೊಂಡಿದೆ. ಹ್ಮ್. ಒಂದು ವೇಳೆ ನಾನು ಕೋಪವನ್ನು ತೆರೆದನೆಂದಾದ್ರೆ ಆ. ಪ್ರಪಂಚವನ್ನೇ ಸುಡುವಂತಹ ಶಕ್ತಿ ಮೂರನೇ ಕಣ್ಣಿಗಿದೆ. ಹೌದಾ? ಕಿಚ್ಚಿನ ಕಣ್ಣು, ಓ. ಮುಕ್ಕಣ್ಣ ಅಂತ ಒಂದು ಹೆಸರಿದೆ, ನನಗೆ ಗೊತ್ತುಂಟಾ? ಈ ಸಿಟ್ಟು ಬರುದು ಯಾವುದು? ಇದು ವಿಶೇಷತೆ, ಹಾ. ಅಂಗವಿಶೇಷತೆ. ಅಂಗವಿಕಲತೆ. ಅಂಗವಿಕಲತೆ. ವಿಶೇಷತೆ ಅಂತ ಹೇಳು. ಅಷ್ಟೇ ಅಲ್ಲ, ಆದಿಮಾಯನಿಗೆ ಸೃಷ್ಟಿಪ ಕಾರ್ಯ ಕೊಟ್ಟದ್ದು, ಹೌದು. ಆತನಿಗೆ ಪಾಲಿಸುವ ಕಾರ್ಯ ಕೊಟ್ಟದ್ದು, ನನಗೆ ಲಯದ ಅಧಿಕಾರ ಕೊಟ್ಟದ್ದು. ಹಾಗಾಗಿ ಇನ್ನು ಬಲವಾಗಿ ಒಪ್ಪಿಕೊಳ್ಳಬೇಕಾದದ್ದು ಏನು ಬಲ್ಲಯ್ಯ? ನಮ್ಮ ಮೂವರನ್ನು ಸರಿಯಾಗಿ ತುಲನೆ ಮಾಡೋದಕ್ಕೆ ಹೋದ್ರೆ ಇಲ್ಲಿ ನಾನೇ ಏಷ, ನಿನ್ನ ಮಾತಿನಿಂದ ನಿನ್ನ ಸಣ್ಣತನ, ನಿನ್ನ ಕನಿಷ್ಠತ್ವ ವ್ಯಕ್ತವಾಗಿ ಹೋಯ್ತಿಲ್ಲ. ವಿಶೇಷತೆ ಇರುವಾಗ ಯಾವ ಕನಿಷ್ಠ ಆಗ್ತೇನೆ? ಇಲ್ಲ. ಹಾ. ನಾನು ಸೃಷ್ಟಿಯ ಅಧಿಕಾರ ಇರುವುದರಿಂದ ಸೃಷ್ಟಿ ಮಾಡುದು, ಹಾ. ಇವ ಪಾಲನೆ ಅಧಿಕಾರಿಯಾಗಿರುವುದರಿಂದ ಪಾಲನೆ ಮಾಡುದು, ಹಾ. ನೀನು ಲಯದ ಅಧಿಕಾರಿಯಾಗಿರುವುದರಿಂದ ಲಯ ಮಾಡುದು. ಆದಿಮಾಯ ಹೇಳಿದ್ರೆ ನಾನು ಹೇಳಿದ್ದು ಬೇರೆ ಏನು ಹೇಳಿಲ್ಲ. ಆದಿಮಾಯೆ ಹೇಳಿದ್ದಾಳಪ್ಪ.
ಹಾ. ಎಲ್ಲ ಪದಕ್ಕೂ ಒಂದೇ ರೀತಿಯ ಪದವನ್ನು ಉಪಯೋಗಿಸುವುದು ಬೇಡ ಅಂತ. ನನ್ನಲ್ಲಿ ವಿಶೇಷತೆ ಉಂಟಾ? ಇದರಲ್ಲಿ ವಿಶೇಷತೆ ಇಲ್ಲ. ನನ್ನಲ್ಲಿ ವಿಶೇಷತೆ ಉಂಟು. ನಾನು ಅದನ್ನು ವಿಶೇಷ ಎನ್ನುವುದಾಗಿ ಗಮನಿಸುವುದೇ ಇಲ್ಲ. ಹೇಳುವುದೇನು? ಏನು ಹೇಳುದಂದ್ರೆ ನಾನು ದೊಡ್ಡವಂತ ಹೇಳಲಿಕ್ಕೆ ಕಾರಣ ಉಂಟು. ಮೊದಲು ಮಹಾಮಾತೆ ಕರೆದು ಹೇಳಿತು. ಹೇಗೆ? ಮಗನೇ ಬ್ರಹ್ಮ ಇಟ್ಟಿದ್ದಾನೆ ನಾಮ. ಹೆಸರನ್ನು ಇಟ್ಟಿದ್ದಾಳೆ. ಹೌದಾ? ಮೊದಲು ಯಾರಿಗೆ ಹೆಸರಿಡುವುದು? ಮೊದಲು ದೊಡ್ಡ ಮಗನಿಗೆ, ಹಿರಿಯ ಮಗನಿಗೆ, ಮೊದಲು ಹುಟ್ಟಿಕೊಂಡವನಿಗೆ. ಹೌದು. ಆದ್ದರಿಂದ ನಾನು ಮೊದಲು ಹುಟ್ಟಿದವ ಎನ್ನುವುದು ಅರ್ಥವಾಗಿ ನಮ್ಮಲ್ಲಿ ಹಾಗಾಗುವುದಿಲ್ಲ. ಯಾಕೆ? ಏಕಕಾಲದಲ್ಲಿ ಮೂವರ ಜನನವಾಗಿದೆ. ಏಕಕಾಲದಲ್ಲಿ ಜನನವಾಗಿದ್ರೆ ಮೂವರಿಗೂ ಒಂದೇ ಸಲ ಹೆಸರಿಡಬೇಕಿತ್ತು. ನನ್ನನ್ನು ಮೊದಲ ಕದ್ದದ್ದೇ ಯಾಕೆ? ಅದಕ್ಕೆ ನನ್ನಲ್ಲಿ ಮೊದಲಿನ ಶ್ರೇಷ್ಠತ್ವ ಉಂಟು ಎನ್ನುವ ಹಾಗಲ್ಲ, ನೀನು ದಿಕ್ಕು ಕಾಣದೆ ಜೋರಾಗಿ ಹತ್ತದ್ದಲ್ವಾ, ಅದಕ್ಕೆ ಮೊದಲು ನೀನು ನನ್ನ ಭಕ್ತಿ ಪಾರಮ್ಯ ವಿಜೃಂಭಿಸಿತ್ತು. ಹಾಗಿದ್ರೆ ಅಲ್ಲಿಯೂ ನಾನು ಶ್ರೇಷ್ಠನೇ ಆಗಿದ್ದೇನೆ. ಗೊತ್ತಾಯ್ತಲ್ವಾ? ಗೊತ್ತಾಯ್ತಪ್ಪ. ಮಾತ್ರವಲ್ಲ, ಮಹಾಮಾತೆ ಕರೆದು ಹೇಳಿದ್ದೆ ಹಾಗೆ. ಹೇಗೆ? ಮಗನ ಬ್ರಹ್ಮ ಸೃಷ್ಟಿ ಮಾಡು. ನಿನ್ನಲ್ಲಿ ಒಂದು ಕೇಳುದು, ಈಗ ನಾನು ಸೃಷ್ಟಿ ಮಾಡದೇ ಇದ್ರೆ ನೀನು ಏನ್ ಮಾಡ್ತಿ? ನೀನು ಸೃಷ್ಟಿ ಮಾಡದೇ ಇದ್ರೆ ನಮಗೆ ಮಾಡುವುದಕ್ಕೆ ಉದ್ಯೋಗ ಇಲ್ಲ ಅಂತ ಆಗ್ತದೆ. ಹೌದು ಅಲ್ವಾ? ಉಂಟಾ? ಇಲ್ಲ ಇಲ್ಲ. ಹಾಗೆಂದು ನೀನು ಸೃಷ್ಟಿ ಮಾಡದೆ ಉಳಿದೆ ಅಂತ ಆದ್ರೆ ನಿನಗೂ ಕೆಲಸ ಇಲ್ಲ. ಬಹಳ ಜಾಣ ಇದ್ದೀನಿ. ಮತ್ತೆ ನನಗೆ ಗೊತ್ತಾಗದೆ ನಾನು ಹೇಳಿದ್ದಂತ ಹೇಳಿ ಗೊತ್ತಿದ್ದೇ ಹೇಳಿದ್ದ? ಗೊತ್ತಿದ್ದೆ ಹೇಳಿ. ನಮಗೆ ಉದ್ಯೋಗ ಇಲ್ಲ ಅಂತ ಮಾಡ್ಬೇಕು ಅಂತ ಯೋಚನೆ ಏನಿಲ್ಲದು. ಮತ್ತೆ ನಿಮ್ಮೆಲ್ಲರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂತ ಆ ಉದ್ಯೋಗದಾತಾರ ನಿನ್ನಿಂದ ಆರಂಭ ಅಂತ ಹೇಳುದಲ್ವ? ಹೌದು. ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳ ಕರ್ಮಗಳಿಗೆ ಅನುಸಾರವಾಗಿ ನಾನು ಬರೆಯುತ್ತೇನೆ. ಅದರ ಆಹಾರ ಹೀಗೆ, ಅದರ ಜೀವನ ಕ್ರಮ ಹೀಗೆ, ಅದರ ನಡೆ ಹೀಗೆ, ಅದು ಹೀಗಾದ್ರೆ ಹೀಗಾಗ್ತದೆ, ಹಾಗಾದ್ರೆ ಹಾಗಾಗ್ತದೆ ಎನ್ನುವುದನ್ನೆಲ್ಲ ಬರೆಯುವ ನಾನು. ಬರೆಯುವುದಕ್ಕೆ ನೀನೇ ಜನ. ಒಂದು ಜೀವಿಯ ಆಯುಷ್ಯ ಮುಗಿತು ಅಂತಾದ್ರೆ ಅದು ಇನ್ನೊಂದು ಜೀವಿಗೆ ಆಹಾರವಾಗಿರ್ತದೆ, ಒಂದು ಜೀವಿ ಇನ್ನೊಂದು ಜೀವಿಗೆ ಪೂರಕವಾಗಿರ್ತದೆ, ಒಂದು ಚೇತನ ಇನ್ನೊಂದು ಚೇತನಕ್ಕೆ. ಒಟ್ಟಾರೆ ಹೇಳುವುದಿದ್ರೆ ಎಲ್ಲವನ್ನು ಬರೆಯುವವನು ನೀನು. ಹೌದು. ಹಾಗೆಂದು ಬರೆಯುವುದಕ್ಕೆ ಮಾತ್ರ ಸಮರ್ಥ ನೀನು, ಕೊಡುವುದಕ್ಕೆ ನಿನಗಾಗುವುದಿಲ್ಲ. ಆದ್ರೆ ನೀನು ಏನು ಮಾಡ್ತೀನಿ? ಕೇವಲ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಸಂಪರ್ಕ ಸೇತುವನ್ನು ಬೆಸೆಯಿತಿ, ಸಂಬಂಧವನ್ನು ಬೆಸೆಯಿತಿ, ಅಷ್ಟೇ ನಿನ್ನ ಕೆಲಸ. ಮತ್ತೆ ಕೊನೆಗೆ ಇವನು ನಾನು ಬರೆದದನ್ನು ಓದಿ ಅದನ್ನು ಲಯಗೊಳಿಸ್ತಾನೆ. ನಿನ್ನ ಸೃಷ್ಟಿಗೆ ಕ್ಷೇತ್ರವನ್ನು ಸಿದ್ಧಗೊಳಿಸುವವನವರು. ಹೌದು. ಅಂದ್ರೆ ನಾನು ಬರೆದದನ್ನು ಓದಿ ನೀವು ಮಾಡುವುದರಿಂದ ನನ್ನ ಆಜ್ಞೆಯನ್ನು ಪಾಲಿಸಿದ ಹಾಗಾಗ್ತದೆ. ಮತ್ತೆ ನನಗಿತ್ತಂತಹ ಲೋಕ ಸತ್ಯಲೋಕ, ಸತ್ಯವೋ ಶಾಶ್ವತ ಅಜರಾಮರ, ಅದು ಯಾವತ್ತೂ ನಾಶ ಎನ್ನುವುದು ಆಗುವುದೇ ಇಲ್ವೋ ಅಂತಹ ಪರಮ ಪಾವನಾದ ಸತ್ಯಲೋಕ ನನಗಿತ್ತಿದ್ದಾಳೆ ಎಂಬುದಾಗಿದ್ರೆ ಅಲ್ಲಿಯೇ ನನ್ನ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಳ್ಳಬೇಕು.
ಹಾಗಾಗಿ ಹೇಳ್ತಾ ಇರುವುದು ಸೃಷ್ಟಿಯ ಕಾರ್ಯವೇ ದೊಡ್ಡದು ಶ್ರೇಷ್ಠವು ಎಲ್ಲಕ್ಕೂ ಉದ್ಯೋಗವನ್ನು ಕೊಟ್ಟಿದ್ದಾಳೆ, ಆದ್ದರಿಂದ ನಾನು ಪ್ರಥಮ ಅನ್ನುವ ಹಾಗೆ. ಹೌದು. ಅಲ್ಲಿಂದ ಮುಂದುವರೆದು ಬಂದಂತಹ ನೀನು ಅಮ್ಮನ ಕೊಡುಗೆಗಳೆಲ್ಲ ಏನಿವೆಯೋ ಅದೆಲ್ಲವನ್ನು ಪ್ರಥಮವಾಗಿ ನನಗೆ ಅನುಗ್ರಹಿಸಿದ್ದಾಳೆ, ಆದ್ದರಿಂದ ನಾನು ಪ್ರಧಾನ ಅನ್ನುವ ಹಾಗೆ ಆಡುವುದಕ್ಕೆ ತೊಡಗಿಕೊಂಡೆ. ಹೌದು. ಈ ಪ್ರಥಮ ಆದದ್ದೆಲ್ಲ ಪ್ರಧಾನ ಆಗಬೇಕು ಅಂತ ಏನಾದ್ರೂ ಉಂಟಾ? ಯಾಕಾಗುದಿಲ್ಲ? ಅದು ಪ್ರಧಾನ ಆಗುವುದು ಯಾವಾಗ ಅನ್ನುವುದನ್ನು ಚೆನ್ನಾಗಿ ಯೋಚನೆ ಮಾಡಿಕೊಳ್ಬೇಕಾಗ್ತದೆ. ಹೇಗೆ? ನಿನ್ನದು ಪ್ರಥಮ ಮಾತ್ರ, ಅದನ್ನು ಅದು ಎಲ್ಲವನ್ನು ತುಂಬಿಕೊಂಡಾಗ ಮಾತ್ರ ಅದು ಪ್ರಧಾನ ಆಗ್ತದೆ. ನೀನೇ ಹೇಳಿದ್ದಲ್ವಾ, ಏನು? ಸೃಷ್ಟಿಪ ಕಾರ್ಯ ಘನ ಅನ್ನುವ ಹಾಗೆ. ಹೌದು. ಈಗ ಅಲ್ಲಂತ ಹೇಳಿದವರು ಯಾರು? ಹೌದು, ಘನವೇ. ಸೃಷ್ಟಿಪ ಕಾರ್ಯ ಘನವಾದುದೇ ಹೌದು, ಹಾಗೆಂದು ಅಷ್ಟೊಂದು ಘನ ಅಲ್ಲ. ಯಾಕೋ ಅದು ಅಷ್ಟೊಂದು ಸೇರಿಸಿದ್ದು? ಈ ಪಾಲನೆಯ ಉದ್ಯೋಗಕ್ಕೆ ಸೃಷ್ಟಿಯ ಕಾರ್ಯವನ್ನು ಹೋಲಿಸಿದ್ರೆ ಅಷ್ಟೊಂದು ಘನ ಅಲ್ಲ ಅಂತ. ಹೌದಾ? ಹೌದಪ್ಪ. ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿಯ ಕೆಲಸವನ್ನು ಮಾಡು. ಒಂದು ಜೀವರಾಶಿಯನ್ನು ಸೃಜಿಸಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಹಾಗೆಂದು ನಾನು ಯೋಚನೆ ಮಾಡುವುದು, ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ರೆ ಏನಾಗ್ತದೆ ಹೇಳು? ಅದು ಹಾಗೆ ಇರ್ತದೆ. ಎಲ್ಲಿಂದ ಇರುವುದು? ಮತ್ತೆ ಅದು ಹಾಳಾಗಿ ಹೋಗ್ತದೆ. ಹೌದು. ಅದು ಕೆಟ್ಟು ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದನ್ನು ಕೊಡುವವರು ಯಾರು ಅನ್ನುವ ಹಾಗೆ ಯೋಚನೆ ಮಾಡಿದ್ರೆ ಪಾಲನಾಧ್ಯಕ್ಷನಾದಂತಹ ನಾನು ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ, ಅದು ಮೊಳಕೆಯೊಡೆದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಕಾಲ ಕಾಲಕ್ಕೆ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ರಿಂದ ಬ್ರಹ್ಮ ಈ ಸೃಷ್ಟಿಪ ಕಾರ್ಯಕ್ಕಿಂತ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ. ಬ್ರಹ್ಮ ಬಹಳ ಚಾಣಾಕ್ಷನಿದ್ದೀನಿ. ಆಗ ಹೇಳ್ತೀವಿ ನಾವು ಮೂವರು ಸಮಾನರು ಅಂತ. ಹೌದು. ಈಗ ಹೇಳ್ತಾ ಇದ್ದಿ ಪಾಲನೆಯ ಉದ್ಯೋಗ ಶ್ರೇಷ್ಠವಾದುದು ಅಂತ. ಆವಾಗ ಹೇಳಿದ್ದು ನಾವು ಸಮಾನರು ಅಂತ. ಹೌದು. ಈಗ ಹೇಳಿದ್ದು ನಾನು ಮಾಡುವಂತಹ ಉದ್ಯೋಗ ಶ್ರೇಷ್ಠ ಅಂತ. ಹಾಗೆಂದು ನಿನ್ನ ಉದ್ಯೋಗ ಕನಿಷ್ಠ ಅಂತ ಆಡ್ಲಿಲ್ಲ ನಾನು. ನಿನ್ನ ಉದ್ಯೋಗ ಶ್ರೇಷ್ಠ ಅಂದ ಮೇಲೆ ನನ್ನದು ಕನಿಷ್ಠ ಅಂತ ಹೇಳ್ಬೇಕೇನು? ಹೇಳಬಾರ್ದು. ಮತ್ತೆ ಈಗ ಶ್ರೇಷ್ಠವಾದ ಉದ್ಯೋಗವನ್ನು ಯಾರು ಮಾಡುದು? ಯಾರು? ಶ್ರೇಷ್ಠರಾದವರು. ಅದಕ್ಕೆ ಮೊದಲೇ ಹೇಳಿದ್ದು ಏನು? ನಮ್ಮನ್ನು ನಾವು ಹೇಳಿಕೊಳ್ಳುವುದಲ್ಲ, ನಮ್ಮ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಮತ್ತೊಬ್ಬರು ನಮ್ಮ ಬಗ್ಗೆ ಹೇಳಬೇಕು ಅಂತ ಹೇಳಿದ ಅದಕ್ಕಲ್ವ ನಾನು. ಇದು ನಾನು ಅರ್ಥ ಮಾಡಿಕೊಂಡು ಹೇಳಿದ್ದು ಅಂತ ಅಲ್ಲ, ಮತ್ತೆ ಅಂದ್ರೆ ನನ್ನ ಹೃದಯದಲ್ಲಿ ಹೇಳಿದ್ದಲ್ಲ, ನಾನು ಅರ್ಥ ಮಾಡಿ. ಈಗ ನಿನಗೆ ಸರಿ ಆಗಬೇಕು. ನಿನ್ನ ಜ್ಞಾನ ಶೂನ್ಯವಾದ ಮಾತುಗಳನ್ನು ನಾನು ಒಪ್ಪಲು ಸಾಧ್ಯವಿಲ್ಲ. ನಿನಗೆ ಅರ್ಥ ಆಗಬೇಕು ಅಂತ ಇದ್ದ ಅವನು ಹೇಳ್ತಾನೆ. ಹರಿಹರರೆಮ್ಮನಿ ಭೇದವಿಲ್ಲದೆ, ಹರಿಹರರೆಮ್ಮನಿ ಭೇದವಿಲ್ಲದೆ ನಿನ್ನೊಳಗಾಗಿ ಹೇಳು ನಾನು. ಹರಣದ ನಾಚಣ ಸರಿ ನಿನ್ನ ವಚನವು ಪುಳಿಯುವುದನೆ ಶ್ರೇಷ್ಠನು. ಹರಿ, ನೀನಾಡಿದಂತ ಮಾತು ಸರಿ. ಇಷ್ಟರವರೆಗೆ ನಾಯಕತ್ವ ಬೇಕು ಎನ್ನುವುದಾಗಿ ಹೇಳಿದವ ನಾನು. ಆವಾಗ ಬೇಕೇ ಬೇಕು ಅಂತ ಹೇಳಿದ್ದು ನೀನು.
ಆಗ ಬೇಕೇ ಬೇಕು ಅಂತ ಹೇಳಿದವ. ಈಗ? ಆದ್ರೆ ಈಗ ಹಾಗಲ್ಲ. ನನ್ನ ಮಾತನ್ನು ಸಂಪೂರ್ಣವಾಗಿ ಬದಲಾಯಿಸಿದವ ನಾನಿದ್ದೇನೆ. ಹೌದಾ? ನೀನು ಮಾಡುವಂತ ಪಾಲನಾ ಕಾರ್ಯವೇನಿದೆಯೋ ಅದು ಶ್ರೇಷ್ಠವಾದದ್ದೇ. ಸರಿ, ಈಗ ಸೃಷ್ಟಿಪ ಕಾರ್ಯ ಅಲ್ಪ ಸಮಯದಲ್ಲಿ ಆಗುವಂತದ್ದು, ಲಯಗೊಳಿಸುವಂತ ಕಾರ್ಯ ಕೂಡ ಹಾಗೆ ಒಂದು ಕ್ಷಣ ಸಾಕಾಗ್ತದೆ. ಹೌದು, ಅದರ ಮಧ್ಯದಲ್ಲಿ ಬರುವಂತ ಪಾಲನಾ ಕಾರ್ಯವೇನಿದೆಯೋ ಅದು ಶ್ರೇಷ್ಠವಾದದ್ದೇ. ಸರಿ, ಬಹಳಷ್ಟು ದೀರ್ಘವಾಗಿದೆ. ಹೌದು. ಹಾಗಾಗಿ ನಾನು ತೀರ್ಮಾನಕ್ಕೆ ಬಂದವನಿದ್ದೇನೆ. ಹೇಗೆ? ಪ್ರಪಂಚ ಮುಖದಲ್ಲಿ ಹರಿಹರರಿರುವರಿಗೆ ಭೇದ ಭಾವ ಇಲ್ಲ ಎಂಬುದನ್ನು ತೋರಿಸಕ್ಕೆ ಬೇಕಾಗಿ ನಾನು ನಿನ್ನೊಳಗೆ ಐಕ್ಯನಾಗುತ್ತೇನೆ. ಸರಿ, ಭವಿಷ್ಯತ್ತಿನ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿದಂತಹ ನೀನು ನನ್ನೊಳಗೆ ಸೇರಿಕೊಳ್ತಿ ಅಂತ ಆದ್ರೆ ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನೀನು ಒಳಗೆ ಹೋಗ್ಬೇಕು ಅಂತ ಇದ್ರೆ ನಿಮಗೆ ಯೋಗ್ಯವಾದಂತಹ ಪಥ ಬೇಕಲ್ಲ. ಹೀಗೆ ಹೋಗುವಳೆ. ನನ್ನನ್ನು ದೊಡ್ಡವ ಎಂಬುದನ್ನು ಒಪ್ಪಿಕೊಳ್ಳಲಾಗದೆ ಮಾತ್ಸರ್ಯದಿಂದ ನೀವು ಎರಕವಾಗಿದ್ದೀರಾ. ಅದು ಹಾಗಲ್ವಾ? ಮತ್ತೆ ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡಂತ ಹರ ನನ್ನ ಒಳಗೆ ಸೇರಿಕೊಂಡಿದ್ದಾರೆ. ನೀನೇನು ಸಿಟ್ಟಾಗಬೇಡ. ಮತ್ತೆ ನೀನು ಒಳಗೆ ಹೋಗ್ತೀಯಾ, ನಿನಗೆ ಅವಕಾಶವನ್ನು ನಾನು ಕಲ್ಪಿಸುವುದಿಲ್ಲ. ನೀನು ಸಿಟ್ಟಾಗುವುದು ಯಾಕೆ? ಹೌದು, ನನಗೇನು ಹೆದರಿಕೆ ಅಂತ ಭಾವಿಸಿದ್ಯಾ? ಇಲ್ವಾ? ನೀವಿಬ್ರು ಒಂದಾದ್ಮೇಲೆ ನಾನೇನು ಭೀತಿಯಿಂದ ಓದ್ತೇನೆ ಅಂತ ತಿಳಿದಿದ್ಯಾ? ನಾನು ದೊಡ್ಡವ ಎನ್ನುವುದನ್ನು ಸಾಧಿಸಿ ತೋರಿಸ್ತೇನೆ. ಹೇಗೆ? ನಿನಗೆ ಹೊಡೆದು ನಾನು ಮಾಡಿಸಿ ದೊಡ್ಡವನಾಗ್ತೇನೆ. ಎಂತದ್ದು ದುರವ? ಮತ್ತೆ ವಾದದಿಂದ ಯಾಕೆ ಹಿಂದೆ ಉಳಿದೆ? ಅಂದ್ರೆ ಅದು ಫಲ ಅಂತ ಶೋಧನೆ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ, ಸಾಧಿಸಿ ತಿಳಿಯುವ ನಿಜವ. ಹೋದ ಕಂಕದಿ ಲಯವಾದ ಪ್ರಪಂಚವು, ಹೋದ ಕಂಕದಿ ಲಯವಾದ ಐದಿ ಬರದಿ ನೆಲೆಸಿರುವ ವಾದದೆ ಫಲವಿಲ್ಲ. ಹರ ನನ್ನ ಒಳಗೆ ಸೇರಿದ ಕ್ಷಣದಲ್ಲಿ ಕಣ್ಣನ್ನು ಕೆಂಪಾಗಿಸಿಕೊಂಡು ರಟ್ಟೆಯನ್ನು ಬಡಿದುಕೊಂಡು ದೂರಕ್ಕಾಗಿ ಮನ ಮಾಡಿದವನು ನೀನು. ಹೌದು. ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು? ಹೇಳು. ಸಾಧ್ಯ ಉಂಟು. ಹೇಗೆ? ಸೋತವ ಕನಿಷ್ಠ, ಗೆದ್ದವ ಶ್ರೇಷ್ಠ. ಯುದ್ಧದಲ್ಲಿ ಇಂಥವರು ಅಂತ ಮಾತ್ರ ನಿರ್ಣಯ ಆಗ್ತದೆ. ಹಾಗೆಂದು ನನ್ನ ಭಾವನೆ ಹಾಗಲ್ಲ. ಹೇಗೆ? ಎಲ್ಲಾ ವಿಚಾರದಲ್ಲಿ ಯಾರು ಶ್ರೇಷ್ಠರು ಅನ್ನುವುದನ್ನು ತಿಳಿದುಕೊಳ್ಬೇಕು ಅನ್ನುವ ಹಾಗೆ. ಹಾಗಾಗಬೇಕು ಅಂತ ಇದ್ರೆ ದಾರಿ ಒಂದು ಉಂಟು. ಏನು? ಅಮ್ಮನೇ ಹೇಳಿದ್ದಲ್ವಾ, ಹೇಗಂತ? ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನುವ ಹಾಗೆ ನಾವಿಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಬಲ್ಲೆಯ? ಹೇಗೆ? ನಿನ್ನ ಒಳಗೆ ನಾನು ಹೋಗುವುದು, ನನ್ನಲ್ಲಿ ನೀನು ಸೇರಿಕೊಳ್ಳುವುದು. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನುವುದನ್ನು ಕಂಡುಕೊಳ್ಳುವುದು. ಈಗ ನಿನ್ನಲ್ಲಿ ಹೆಚ್ಚು ಉಂಟು ಅಂತಾದ್ರೆ ಬ್ರಹ್ಮ, ನಿನ್ನನ್ನು ನಾಯಕ ಅನ್ನುವ ಹಾಗೆ ನಾನೇ ಒಪ್ಪಿಕೊಳ್ಳುವುದಲ್ವಾ? ಹಾಗೆ ನೀನು ಒಪ್ಪಿಕೊಳ್ತೀನಿ. ಇದ್ರೆ ಒಪ್ಪಿಕೊಳ್ಳದೇನು? ನನಗೆ ಗೊತ್ತಾಗಿದೆ, ನೀನು ನನಗೆ ಹೆದರಿದ್ದಿ. ಹೆದರಿಕೆ? ಎಲ್ಲಿಯಾದ್ರೂ ಬ್ರಹ್ಮ ಹೊಡೆದು ಅಂಗ ಉಳವಾಯ್ತು ಅಥವಾ ರಕ್ತ ಸೋರಿತು ಅಂತಾದ್ರೆ ಮುಂದೆ ಯಾರಪ್ಪ ಗತಿ ಅಂತ ನಿನಗೆ ಚಿಂತೆ.
ಅದು ಹಾಗಲ್ಲ ಬ್ರಹ್ಮ. ಮತ್ತೆ ಹೇಗೆ? ಮೊದಲಾಗಿ ನಮ್ಮ ಸೃಷ್ಟಿ ಯಾಕಾಗಿದೆ ಅನ್ನುವುದನ್ನು ಚೆನ್ನಾಗಿ ಯೋಚನೆ ಮಾಡಿಕೊಳ್ಳಬೇಕು. ಪ್ರಪಂಚ ಸಿದ್ಧವಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅಮ್ಮನಿಂದ ನಾವು ಸೃಷ್ಟಿಗೊಂಡವರು. ನಾವೇ ಯುದ್ಧದಲ್ಲಿ ತೊಡಗಿಕೊಂಡ್ರೆ ಮುಂದಿನ ಪ್ರಾಪಂಚಿಕರ ಗತಿಯನ್ನು ಹೇಳು. ಪರಿಸ್ಥಿತಿ ಹಾಗೆ ಒದಗಿ ಬಂತಲ್ಲ, ಹಾಗಾಗಬಾರ್ದಲ್ಲ. ಹಾಗಾಗಬೇಕು ಅಂತ ಇದ್ರೆ ನಾನು ಒಳಗೆ ಹೋಗ್ಬೇಕು. ನಿನ್ನದಾದಂತಹ ಶಾಂತಿ ಮಂತ್ರಕ್ಕೆ ನನ್ನದಾದ ಸಂಪೂರ್ಣ ಸಮ್ಮತವು. ಸರಿ, ಹಾಗೆ ನಿನಗೆ ದಾರಿ ಕೊಡ್ಬೇಕಲ್ಲ. ನೀನು ತೋರಿಸಿದ್ರೆ ಆಯ್ತು, ನಾನು ಹೋಗುದೇ. ಹೌದಾ? ಈಗ ಬಾಯಿ ತೆರೆದಿದ್ದೆ. ಹರಿಯ ನನ್ನ ಉದರವನ್ನು ಸೇರಿದ್ದಾನೆ, ಇವನನ್ನು ಹಾಗೆ ಬಿಡಬಾರ್ದು. ನನ್ನ ಉದರದಲ್ಲಿ ಬಿಲ್ಲವಿಲ್ಲನೆ ಬತ್ತಾಡಿ ಬ್ರಹ್ಮ ನೀನೇ ಶ್ರೇಷ್ಠ, ನೀನೇ ದೊಡ್ಡವ ಎನ್ನುವುದನ್ನು ಹೇಳಿ ಒಪ್ಪಿಕೊಂಡು ನನಗೆ ಶರಣಾಗಿ ಹೊರಗೆ ಬರಬೇಕು. ಹಾಗೆ ಮಾಡ್ತೇನೆ. ಆದ್ರೆ ಹೇಗೆ? ನವದ್ವಾರಗಳನ್ನು ಬಂಧಿಸೋಣವೇ? ಹಾಗಾಗ್ತದ? ಇಲ್ಲ, ಒಂದಾದ್ರೂ ದ್ವಾರವನ್ನು ನಾನು ತೆರೆದಿರಲೇಬೇಕಾಗ್ತದೆ. ಅದಕ್ಕಾಗಿ ಕನಿಷ್ಠವಾಗಿರುವಂತಹ ಅಧೋದ್ವಾರವನ್ನು ತೆರೆದು ಸುಮಗಿಟ್ಟು ಬಿಡ್ತೇನೆ. ಸರಿ, ಬ್ರಹ್ಮನಲ್ಲಿ ಆಡಿದಂತಹ ಮಾತಿನಂತೆ ಅವನ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. ಒಂದೆರಡು ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟುಂಟು, ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲಿ ತಿಳಿಸಬೇಕು. ಸಾರ್ತೇನೆ ಯಾಕೆ ಹೀಗೆ? ಬ್ರಹ್ಮನ ಹಿರಿಮೆಯನ್ನು ಅವನಲ್ಲಿ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗ್ಬೇಕು ಅನ್ನುವ ಹಾಗೆ ಯೋಚಿಸಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಿದ್ರೂ ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯ್ತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದ್ರೂ ಇರಬಹುದು ಅನ್ನುವಂತಹ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನುವ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂತದ್ದು, ಕೆಳಗಿನಿಂದ ಬೆಳಕು. ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದ್ರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ ಬ್ರಹ್ಮ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನೋದು ಸ್ಪಷ್ಟ. ಇವನಿಗೇನು ಗೊತ್ತು? ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ, ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನುವುದನ್ನು ಅರ್ಥ ಮಾಡಿಕೊಂಡವನು ನಾನು. ಆದ್ರಿಂದ ತಡ ಮಾಡುವುದಿಲ್ಲ, ಕಾಣುತ್ತಿರುವಂತಹ ದ್ವಾರದಿಂದ ಸಾರ್ಥನೆ ಹೋಗಿ ಶೋಧಿಸಿದೆನು ಎನ್ನುವುದರವ ಒಳಗೈದಿನ ಕಾಣೆನು ಭರದಲ್ಲಿ ಮೆರೆವ ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಫಲದಲ್ಲಿ ಮೆರೆವ ಹೋದಾಗ ಕದಿಲಯವಾದ ಸರ್ವಮೇದಿನಿಗಳು ಮೆರೆಯುತ್ತಿಗ ವಿನೋದ ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಫಲದಲ್ಲಿ ಮೆರೆವ
ಏನುಂಟು? ಏನಿಲ್ಲ. ಏನಿಲ್ವಾ? ಹಾಗಲ್ವಾ? ಮತ್ತೆ ಏನು ಉಂಟು ಏನಿಲ್ಲ. ಓ ಹಾಗೆ. ಹೌದಪ್ಪ. ಎಲ್ಲವನ್ನೂ ತುಂಬಿಕೊಂಡವನು ನೀನು. ಒಂದೆಡೆಯಿಂದ ಏಕಾದಶ ರುದ್ರರು, ಮತ್ತೊಂದೆಡೆಯಿಂದ ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮನುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಹೌದಾ? ಒಂದು ಬದಿಯಲ್ಲಿ ನಿನ್ನಂಥವರು ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಹರನಂಥವರು ಇದ್ದಾರೆ. ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ನಾನು ಮಾತ್ರ ಕಾಣಿಸುವುದೇ ಇಲ್ಲ. ಸರಿ ನೋಡಿದ್ದೆ. ಇಲ್ಲಪ್ಪ. ಹೌದಾ? ಎಲ್ಲಿ ಹೋದ್ರು ಇಲ್ಲ. ಬಹುಶಃ ನಿನ್ನಂತವರ ಅಗತ್ಯ ಇಲ್ಲ. ಅಲ್ಲಿ ಬೇಡ ಅಂತ ಇರ್ಬೋದು. ಆಗ ಆಮೇಲೆ ಏನು ಅನ್ನುವ ಹಾಗೆ ಮುಂದೆ ಬಂದ್ರೆ ಕೈ ಕಟ್ಟಿದ್ದು ಕೈ ಕಟ್ಟಿದ ಹಾಗೆ, ಬಾಯಿ ಬಿಟ್ಟದ್ದು ಬಾಯಿ ಬಿಟ್ಟ ಹಾಗೆ, ಕಣ್ಣು ಮುಚ್ಚಿದ್ದು ಕಣ್ಣು ಮುಚ್ಚಿದ ಹಾಗೆ, ಯಾವುದಕ್ಕೂ ಚಲನೆಯೇ ಇಲ್ಲ ಬ್ರಹ್ಮ. ನೀನು ಮುಟ್ಟಿ ನೋಡ್ಬೇಕು. ತಟ್ಟಿ ನೋಡಿದ್ದೇನೆ, ಯಾವ ಪ್ರಯೋಜನವೂ ಇಲ್ಲ. ಅದು ಹೀಗಾಗಿ ಇರ್ಬೋದು. ಹೇಗೆ? ಚಾಲಕ ನೀನಲ್ವಾ? ನೀನು ಮನಸ್ಸು ಮಾಡಿದ್ರೆ ಇದೆಲ್ಲ ಚಲಿಸ್ತದೋ ಏನೋ. ಮತ್ತೆ ನಾನು ಚಾಲ ನಿತ್ತಾಗಬೇಕು. ಆ ದೃಶ್ಯವನ್ನೊಮ್ಮೆ ಕಾಣಬೇಕು ಅಂತ ಉಂಟು ನನಗೆ. ಹೌದಾ? ಸ್ವಲ್ಪ ಹೊತ್ತು ಕಳೀಲಿ. ಆಮೇಲೆ ಏನು ಅನ್ನುವ ಹಾಗೆ ಮುಂದೆ ಹೋದ್ರೆ ಎಲ್ಲಿ ಹೋದ್ರು ಪಳ್ಳ 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 ಹೊಳಿತಾ ಉಂಟು. ಏನಪ್ಪಾ ಇದು ಅನ್ನುವ ಹಾಗೆ ಸೂಕ್ಷ್ಮವಾಗಿ ಕಂಡ್ರೆ ಅರ್ಥ ಆಯ್ತು. ನಿನ್ನ ಉದರದಲ್ಲಿ ಸುವರ್ಣ ಕಂಡೆ. ಏನು ಕಂಡೆ? ನಿನ್ನ ಉದರದಲ್ಲಿ ಸುವರ್ಣವನ್ನು ನೋಡಿದೆ ಅಂತ. ಹೌದಾ? ಹೌದಪ್ಪ. ಎಲ್ಲವೂ ಬಂಗಾರದ ವರ್ಣದಿಂದ ರಂಜಿಸ್ತಾ ಉಂಟು. ಹಾಗಿದ್ರೆ ಆವಾಗ್ಲೇ ನಾನೊಂದು ತೀರ್ಮಾನ ಮಾಡಿದ್ದು. ಏನು? ಈ ಸಲ ಬ್ರಹ್ಮನಿಗೆ ಒಂದು ಹೆಸರು ಕೊಟ್ರೆ ಹೇಗೆ? ನನಗೆ ಹೆಸರು? ಹೌದು. ನೀನಿರು. ಏನು? ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ನಾನು ಹಿರಣ್ಯ ಗರ್ಭ. ಸರಿದ ಕಾರಣದಿಂದ ಮುಂದಕ್ಕೆ ಕರೆಯಲೇ ನಿನ್ನುವರು ಅಧೋಕ್ಷಜನಿಂದ ಬೆದರಿನಲ್ಲಿ ಮುಂದಕ್ಕೆ ಕರೆಯಲೇ ನಿನ್ನುವನು ಅಧೋಕ್ಷಜನಿಂದ ಬೆದರಿನಲ್ಲಿ ಅರಿತುಕೋ ಪಂಥವನ್ನು ಬಿಡುವಿರೆ, ಅರಿತುಕೋ ಪಂಥವನ್ನು ಬಿಡುವಿರೆ, ಸರಿದು ನಿನ್ನದರವನ್ನು ಶೋಧಿಸಿ ಬರುವಿನಿ ಕ್ಷಣವೆಂದು ಪೊಕ್ಕರು ಹರಿಯ ಜಠರವು. ನನ್ನ ಉದರದಲ್ಲಿರುವುದಲ್ಲ ಬಂಗಾರ. ನೀನು ಬಂಗಾರಪ್ಪ. ಈಗಲಾದ್ರೂ ಒಪ್ಪಿಕೊಂಡಿಯಲ್ಲ? ಉಂಟಲ್ಲ, ಒಪ್ಪಿಕೊಳ್ಳದೆ ಏನು? ಆದ್ರೆ ನಾನು ಪಡೆದದ್ದನ್ನು ಹಾಗೆ ಇಟ್ಟುಕೊಳ್ಳುವವನಲ್ಲ. ಅಂದ್ರೆ ಇನ್ನೊಬ್ಬರ ಋಣದ ಅಗತ್ಯ ನನಗಿಲ್ಲ. ಯಾವುದು ಋಣ ನಿನಗೆ? ಹೆಸರಿಟ್ಟಿದ್ಯಲ್ಲ? ಹೌದು. ನಿನಗೊಂದು ನಾಮ ಇಡ್ತೇನೆ ನಾನು. ಹೇಗೆ? ನೀನು ಬಂದದ್ದೆಲ್ಲಿಂದ? ನೀನು ಬಿಟ್ಟದ್ದೆಲ್ಲಿಂದ? ಅಲ್ಲಿಂದಲೇ ಬಂದದ್ದು. ಅಲ್ಲಿಂದಲೇ ಬಂದಿ. ಹೌದು. ಹರಿಯೇ, ನೀ ಬಲು ಹೀನ ದ್ವಾರದಿ ಬಂದ ಕಾರಣದಿಂದ ನೀನು ಅಕ್ಷಜ. ಅಷ್ಟು ಹೀನ ಅಲ್ವಾ ಅದು? ಎಷ್ಟು ಪಕ್ಕ ಎಷ್ಟು ಒಳ್ಳೆಯ ಹೆಸರಾಯ್ತು ನನಗೆ. ನಾವು ನಡೆದಾಡುವ ದಾರಿಯಲ್ಲೇ ನಮಗೆ ಹೆಸರು ಅಧೋಕ್ಷಜ. ಹೌದು. ಎಷ್ಟು ಅಂದವಾದ ಹೆಸರು. ನಿನಗೆ ಅಂದ ಆಗ್ತದಲ್ವಾ? ಏನು ನೀನು ಮುಖ ಮುಖ ನೋಡುವುದೇನು? ಏನು ಬಿಡ್ತೇನಂತ ಭಾವಿಸಿದ್ಯಾ? ಹೋಗ್ಲಿಕ್ಕಿಲ್ವಾ? ನಾನು ಬಟ್ಟವನ್ನು ಮಾಡಿದ್ದೇನೆ. ಒಂದು ವೇಳೆ ನನ್ನ ಬಟ್ಟಕ್ಕೆ ತಪ್ಪಿದಂತಾದ್ರೆ ಮುಂದಿನ ಪ್ರಪಂಚ ಹೇಳಿತು ಭಾಷೆಗೆ ತಪ್ಪಿದ ಬ್ರಹ್ಮ ಅಂತ. ಹಾಗಾಗಬಾರ್ದು ಅಂತ ಇದ್ರೆ ನೀನು ಒಳಗೆ ಹೋಗಬೇಕಾದ್ರೆ ಹೋಗ್ಲೇಬೇಕು. ನಿನಗೆ ದಾರಿ ಯಾವುದಾದೀತು? ಯಾವ್ದು ಕೊಡ್ತೀನಿ? ನಿನಗೆ ಬಾಯಿ ಆದೀತ? ಅದೇ ಆದಿ. ಹೋಗುವಳಿಗೆ ಸರಿ. ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ಅನ್ನುವುದು ಅಡಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವಾ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆಯನ್ನು ಅಂತಸ್ತು ಏನು ಅನ್ನೋದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ನಾನು ಹಾಗಲ್ಲ. ದೇಹದಲ್ಲಿರುವಂತಹ ಎಲ್ಲಾ ದ್ವಾರಗಳು, ನವ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೀನಿ. ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವರು
ನೋಡಬಾರ್ದೆ? ಅಗ್ನಿಮಂಡಲ, ವಾಯುಮಂಡಲ, ಆಕಾಶ ಮಂಡಲ, ಪೃಥ್ವಿ ಮಂಡಲ, ಜಲಮಂಡಲ ಗೋಚರಿಸ್ತಾ ಉಂಟು. ಕೆಳಗೆ ನೋಡಿದೆ ಅಂತಾದ್ರೆ ಅತಳ ವಿತಳ ಭೂತಳ ರಸಾತಳ ತಳಾತಳ ಮಹಾತಳ ಎಲ್ಲ ಗೋಚರವಾಗ್ತಾ ಉಂಟು. ಮೇಲೆ ನೋಡಿದೆ ಅಂತಾದ್ರೆ ಭೂಲೋಕ, ಭೂರ್ಲೋಕ, ಸುರಲೋಕ, ಜನಲೋಕ, ತಪೋಲೋಕ, ಮನೋಲೋಕ, ಸತ್ಯಲೋಕ. ಮೇಲೆ ಏಳು, ಕೆಳಗೆ ಏಳು. ಅಷ್ಟು ಮಾತ್ರವಾ? ಕಳೆದ ಕಲ್ಪದಲ್ಲಿ ಇಲ್ಲವಾದಂತಹ ಪ್ರಪಂಚ ಎಲ್ಲ ಗೋಚರಿಸ್ತಾ ಉಂಟು. ಆದ್ರೆ ಇಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಒಮ್ಮೆ ನೋಡ್ಬೇಕಲ್ವಾ? ಇನ್ನೊಂದೆಡೆಯಲ್ಲಿ ಅಲ್ಲಿ ಮಾತಾಡ್ತಾ ಇದ್ದಾರೆ. ಹೌದು, ಅಲ್ಲಿ ಮಾತಾಡ್ತಾ ಇದ್ದಾರೆ. ನೋಡಿದ್ರೆ ಅಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಯಾರು ಅಂತ ಗೊತ್ತಾಯ್ತಾ? ನನಗೆ ಗೊತ್ತಾಯ್ತು. ಸಾದರದಿ ಕಮಲಜ ಮಾತಾಡ್ತಾ ಏನು ಅಂತ ಗೊತ್ತು ನಿಮಗೆ? ಹೊರಗಿಂದ ಒಬ್ಬ ಬ್ರಹ್ಮ ಬಂದಿದ್ದಾನೆ, ಏನು ಹಾಕ್ತಾರೆ ಇವನಿಗೆ ಅಂತ ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಎಲ್ಲ ಚೇತನ ಸದೃಶವಾಗಿದೆ, ಎಲ್ಲವೂ ಚಲಿಸ್ತಾ ಉಂಟು. ಅವ ಹರಿ ಹೇಳಿದಾಗ ಬ್ರಹ್ಮ ನಿನ್ನ ಉದರದಲ್ಲಿ ಇರುವುದಲ್ಲ ಜಡ ವಸ್ತುಗಳು. ಇಲ್ಲಿ ನೋಡ್ತಾ ಇದ್ದೇನೆ, ಎಲ್ಲವೂ ಚೇತನ ಸದೃಶವಾಗಿದೆ. ಮತ್ತೆ ಯಾರೆಲ್ಲ ಇದ್ದಾರೆ ಅಂತ ನೋಡಿದ್ರೆ ದೇವತೆಗಳು ವಿರಾಜಮಾನರಾಗಿದ್ದಾರೆ. ಮನು ಮುನಿಗಳು, ಋಷಿಗಳು, ಯಕ್ಷರು, ಕಿನ್ನರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡರು, ಗಂಧರ್ವರು, ರಾಕ್ಷಸರು, ದಾನವರು, ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು ಎಲ್ಲ ಹಾರ್ತಾ ಉಂಟು. ಈಗ ನನಗೆ ಅರ್ಥವಾಯಿತು. ಆ ಬ್ರಹ್ಮ ಕೀಟ ಬ್ರಹ್ಮಾಂಡೋದರ ಭರಿತ ಹರಿ ನಿಶ್ಚಯ, ಹರಿ ನಿಶ್ಚಯ, ಹರಿ ನಿಶ್ಚಯ. ಓಯ್, ಮೋಸ ಆಯ್ತಾ? ಇದು ಮೋಸ ಆದದ್ದಲ್ಲ, ಇದು ಮೋಸ ಮಾಡಿದ್ದು. ಹರಿಯನ್ನು ಕಲಿಸಲು ಸಾಧಿಸಲು ಹೊರಟು ನನಗೆ ನಾನೇ ಮೋಸವನ್ನು ಮಾಡಿದ್ದೇನೆ. ಯಾಕೆ ಅವನಲ್ಲಿ ಪಂಥವನ್ನು ಗೈದೇನು? ನಾನು ಯಾಕೆ ಅವನ ಉದರದ ಒಳಗೆ ಬಂದೇನು? ಒಂದು ಅರ್ಥವಾಗುವುದಿಲ್ಲ. ಈಗ ನಾನು ಅವನನ್ನು ದೊಡ್ಡವಂತ ಒಪ್ಪಿಕೊಳ್ಳಲೇಬೇಕು. ಅದಕ್ಕಾಗಿ ಹೊರಗೆ ತುದಿ ಪದವ ಕಾಣದೆ ತರಹರಿಸುತ್ತ ತರಳುವೆ ಹೊರಗೆ ಒಂದು ಸರಿದು ಮೇಲಕ್ಕೆ ತೆರಳುತ್ತೇನೆ ಎಂಬುದಾಗಿ ನಾನು ಮೇಲೆ ಹೋದ್ರೆ ಮೇಲೆ ದಾರಿ ಮುಚ್ಚಲ್ಪಟ್ಟಿದೆ. ಮುಚ್ಚಲೇಬೇಕು. ಯಾಕೆಂದ್ರೆ ನಾನು ಆಗ ಬಾಯಿ ಮುಚ್ಚಿದ್ದೇನೆ. ಅದಕ್ಕೆ ನನಗೆ ಹಾಗೆ ತೀರಿಸಿ ಕೊರತಿದ್ದೇನೆ. ಇರಲಿ, ಹಾಗಿದ್ರೆ ನಾನು ತೆರೆದಂತಹ ದ್ವಾರ ಅಧೋದ್ವಾರ ಅದಾದ್ರೂ ತೆರೆದಿರಬಹುದು ಅಂತ ಕೇಳು ಸಾರಿ ಬಂದ್ರೆ ಇಲ್ಲ, ಅಧೋದ್ವಾರವು ಮುಚ್ಚಲ್ಪಟ್ಟಿದೆ. ಮಿಕ್ಕ ದ್ವಾರಗಳನ್ನು ತರಕಾರಿಗಳು ಯಾವುದೇ ದ್ವಾರ ತೆರೆದಿದೆ. ಹಾಗಿದ್ರೆ ಏಕಕಾಲದಲ್ಲಿ ಹರಿಯು ನಾವು ದ್ವಾರಗಳನ್ನು ಬಂಧಿಸಲು ಶಕ್ತನೇ, ಅಷ್ಟೊಂದು ಸಾಮರ್ಥ್ಯವಂತನೇ ಹರಿ. ಅದೆಷ್ಟೋ ದಿವ್ಯ ವರ್ಷಗಳು ಸಂದು ಹೋಯಿತು, ಹರಿಯ ಉದರದಲ್ಲಿ ಬಳಲು ಹಾಗಾಯ್ತಲ್ವೋ? ನಾ ಕೆಟ್ಟೆ ಸ್ಮರಿಸೆ ಭಕ್ತಿ ಆದಿಮಾಯ ಹರಿಯನಾಭಿ ಕಮಲನಾಳನೆ ಮೆರವ ಪಥ ಗೋಚರಿಸೆ ಪುರಟಾಕ್ಷಣವೇ ಧೈರ್ಯದನೆ
ಹೋಗಲು ದಾರಿಯಿಲ್ಲ. ಏನು ಮಾಡಲಿ? ಕರ್ತವ್ಯ ಭ್ರಷ್ಟನಾಗ್ತಾ ಇದ್ದೇನೆ. ಒಂದು ವೇಳೆ ಮಹಾಮಾತೆ ಪ್ರತ್ಯಕ್ಷವಾಗಿ ಹೇಳಿದ್ರೆ, ಮಗನೇ ನಾನು ಕೊಟ್ಟಂತ ಉದ್ಯೋಗವನ್ನು ಮಾಡ್ತಾ ಇಲ್ವಾ ನೀನು ಅಂತ ಹೇಳಿದ್ರೆ ನಾನು ಏನು ಉತ್ತರ ಕೊಡಲಿ? ಇಲ್ಲ ಇಲ್ಲ. ಆದ್ರೆ ಒಂದು ಮಹಾಮಾತೆ ಒಂದು ಅನುಗ್ರಹವನ್ನು ಮಾಡಿದ್ದಾಳೆ. ಮಕ್ಕಳೇ, ಮುಂದೆ ಕಷ್ಟ ಒದಗಿ ಬಂದ್ರೆ ನನ್ನನ್ನು ಭಕ್ತಿಯಿಂದ ಧ್ಯಾನಿಸಿ ನಿಮ್ಮ ಕಷ್ಟಗಳನ್ನು ಪರಿಹರಿಸುತ್ತೇನೆ. ಆಕೆಯ ಪಾದವನ್ನೇ ಭಕ್ತಿಯಿಂದ ನಾನು ಸ್ಮರಿಸ್ತಾ ಇದ್ದೇನೆ. ಅದೇನು ಒಂದು ದಾರಿ ಗೋಚರವಾಗ್ತಾ ಉಂಟಲ್ಲ, ಅಲ್ಲಿಂದಲೇ ಹೊರ ಹೋಗ್ತಾನೆ. ಅಲ್ಲಿಂದಲೇ ವಟಪತ್ರದಲ್ಲಿ ಮಲಗಿರನು ನಿದ್ರೆಯುಳೊಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ, ಬ್ರಹ್ಮನೂ ನನ್ನಲ್ಲಿ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೇ ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನುವ ಹಾಗೆ ಯೋಚಿಸಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹೇಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನುವ ಹಾಗೆ ಯೋಚಿಸುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರಶಾಹಿ ಆಗ್ತೇನೆ. ಸರಸಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿವ್ರ ಬಲಿದು ಕುಳಿರುವುದೋ ನೆರೆದ ನಾಲ್ಮಗದಿಂದ ಇರದೆ ಮೇಲಗೆ ವರ ಪಂಚವದನದು ಪರಿಶೋಧಿಸುತ್ತಲೀ ಹರಿಯ ಪದಯುಗಳವು ಸ್ಮರಿಸಿ ಭಕ್ತಿಯೊಳಗಿರುತ್ತಿರುವುದು ಪ್ರಪಂಚವನ್ನು ನೋಡೋಣ ಎಂಬುದಾಗಿ ಕತ್ತನ್ನು ತಿರುಗಿಸಿದರೆ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಮುಖವು ಉದ್ಭವಿಸಿದೆ. ಮೇಲನೋಟನೇ ಮೇಲೊಂದು ಮುಖ, ಪಂಚಮುಖ ಬ್ರಹ್ಮನಾಗಿ ಮೆರೆಯುತ್ತಾ ಇದ್ದೇನೆ. ಹಾಗೆಂದು ನಾನು ಮಾಡಿದಂತಹ ಅಪರಾಧವನ್ನು ಹರಿಯಲ್ಲಿ ಒಪ್ಪಿಕೊಳ್ಳೋಣ ಎಂಬುದಾಗಿ ಅವನ ವದನವನ್ನು ಸೂಚಿಸಿದರೆ ನಿದ್ರಾವಶನಾಗಿದ್ದನು. ನಿದ್ರಾಭಂಗ ಮಹಾ ಪಾಪವಲ್ವೇ? ಮೊದಲೇ ನಾನು ಪಾತಕ್ಕೆ ಅವನಿಗೆ ಪಾಪವನ್ನು ಎಸಗಿದನು. ಇಲ್ಲ ಇಲ್ಲ, ಅವನ ಮುಖವನ್ನು ನೋಡುವಂತ ಯೋಗ್ಯತೆ ನನಗಿಲ್ಲ. ನನ್ನ ಅಪರಾಧಗಳನ್ನು ಒಪ್ಪಿಕೊಳ್ಳಬೇಕು ಅಂತಾದ್ರೆ ಅವನ ಪಾದವೇ ಗತಿ. ಹಾಗಾಗಿ ಅವನ ಪಾದವನ್ನೇ ಸ್ಮರಿಸುತ್ತೇನೆ. ಹರಿಯೋ ಮಲಗಿರಿ ಯೋಗ ನಿದ್ರೆಯಲಿ ದಾನವರಿವರುದಲಿ
ಜಲಮಯವಾಗಿ ಹೊರತು ಕಾಣಿಸದನ್ಯವು ತುಂಬಿದ ಜಲಮಯವಲ್ಲದೆ ಮತ್ತೊಂದಿಲ್ಲ. ತನ್ಮಧ್ಯೆ ನಾನು ಹೇಗೆ ಬಂದೆ, ಯಾಕಾಗಿ ಬಂದೆ, ಇನ್ನೇನು ಮುಂದೆ ತಿಳಿಯೋಣವೆಂದರೆ ಸನಿಹದಲ್ಲಿ ಯಾರೂ ಇಲ್ಲ. ಒಮ್ಮೆ 4 ದಿಕ್ಕುಗಳತ್ತು ನೋಡೋಣ. ಮತ್ತೆ ಏನು ಕಾಣುವುದಿಲ್ಲ. ವಿಸ್ತಾರವಾದ ನೀರನ್ನು ಇದ್ದಕ್ಕಿದ್ದ ಹಾಗೆ ನಾನೊಬ್ಬ ಕಾಣಿಸಿಕೊಂಡಿದ್ದೇನೆ. ಯಾರು ನಾನು? ನನ್ನ ಹುಟ್ಟು ಯಾರಿಂದಾಯಿತು? ಮುಂದೆ ನಾನು ಮಾಡಬೇಕಾದ್ದೇನು? ಒಂದು ತಿಳಿಯದೆ ಗೊಂದಲದಲ್ಲಿದ್ದೇನೆ. ತಿಳಿಯುವ ಕುತೂಹಲ ಅಧಿಕವಾಗಿದೆ. ತೆರೆ ತೆರೆ ಬಂದಲು ನೋಡೋದು. ನಿನ್ನ ತಂದೆ ಯಾರು? ನನಗೆ ಜನನೇ ಇದ್ದಾಳ? ನಿನಗೆ ಅಮ್ಮ ಇದ್ದಾಳ? ನಮ್ಮ ಜನ್ಮದ ಬಗ್ಗೆ ನಾನು ಅರಿತಿಲ್ಲ. ನಿನ್ನ ಹುಟ್ಟಿನ ಬಗ್ಗೆ ನನಗೇನು ಗೊತ್ತಾ? ನಾನು ಯಾರೆಂದು ನನಗೆ ಗೊತ್ತಿಲ್ಲ, ಮತ್ತೆ ನಿನ್ನನ್ನು ಏನು ಹೇಳುದು? ಹಾಗಿದ್ದರೆ ಇಬ್ಬರ ಪರಿಸ್ಥಿತಿಯು ಒಂದೇ. ನಿನ್ನನ್ನು ಕಂಡಾಗಲೇ ಏನೋ ವಾತ್ಸಲ್ಯ ಭಾವ. ಅದಕ್ಕನುಗುಣವಾಗಿ ಕಾಣುವುದಕ್ಕೂ ಹೇಳುವ ಮಟ್ಟಿಗೆ ಸ್ವಲ್ಪ ಸಣ್ಣವನೇ. ಸರಿ, ನಮ್ಮೊಳಗೆ ಒಂದು ಸಂಬಂಧ ಬೆಸಸಿಕೊಂಡ್ರೆ ಹೇಗೆ? ಸಂಬಂಧ ಹೇಗದು? ಕಾಣುವುದಕ್ಕೆ ಚಿಕ್ಕವನಾದ ದೆಸೆಯಿಂದ ನೀನು ನನಗೆ ತಮ್ಮ. ದೂರದಿಂದ ನಿನ್ನನ್ನು ನೋಡಿದೆ, ನೀನು ಹತ್ತಿರಕ್ಕೆ ಬಂದ ಈ ಕ್ಷಣದಿಂದ ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವುದೋ ಒಂದು ವಿಧವಂತ ಗೌರವ ಭಾವನೆ. ವಂದಿಸಬೇಕು ಅನ್ನಿಸ್ತದೆ. ವಂದಿಸಿದ್ದೇನೆ. ಗೌರವಾನ್ವಿತನ ಅಂತ ನಿನ್ನನ್ನು ಅಣ್ಣ ಅಂತ ಸಂಬೋಧಿಸಿದೆ. ಯಾರು ನಾವು? ನಮಗಿನ್ನು ಹೊಸಬೇಕೆನ್ನುವುದೋಲಿ ನಾನು ತಮ್ಮ ಹೆಸರನ್ನೇನೋ ಇಟ್ಟುಕೊಂಡಿದ್ದೇನೆ. ನಮ್ಮ ಹೊಟ್ಟೆ ತುಂಬುವುದಕ್ಕೂ ಇಷ್ಟೇ ಸಾಕೇನ? ಕ್ಷಣದಿಂದ ಕ್ಷಣಕ್ಕೆ ದೇಹ ಬೆಳೆದ ಹಾಗೆ ಹೊಟ್ಟೆಯ ಹಸಿವು ಅಧಿಕವಾಗ್ತಾ ಇದೆ. ಈ ಉದರಾಜ್ಞ ಉಪಶಮನಕ್ಕೇನು?
ಅಡಗಿರುವುದಕ್ಕೆ ಸಾಧ್ಯ ಇದ್ದರೆ ಬಲವಾದ ಬಡಿದೆ ಒಂದಾದ್ರೆ ಅಲ್ಲಿರುವಂತಹ ಪ್ರಾಣಿಗಳೆಲ್ಲ ಒಂದೊಂದಾಗಿ ಮೇಲೆ ಬರ್ತಾರೆ. ಆಗ ಅವುಗಳನ್ನು ಕ್ಷಣ ಪಿಡಿಯುತ್ತದೆ. ಎಲ್ಲಿದ್ದೀಯ ನೀನು? ನಾನು ಇಲ್ಲಿದ್ದೇನೆ. ನನ್ನ ಹತ್ತಿರ ಬೇಗ ಬಾ. ನಿನ್ನ ಸ್ವರ ಕೇಳ್ತದೆ, ಕತ್ತಲೆಯಲ್ಲಿ ನೀನು ಕಾಣುವುದಿಲ್ಲ. ಮುಂದೆ ಬಾ. ಗೊತ್ತಾಯ್ತು. ನಿನ್ನ ಕಣ್ಣಿಗೆ ಏನಾದರೂ ಬಿತ್ತೇನೋ? ಏನು ಕಸ? ಆಹಾ, ಮತ್ತೆ ಗೋಚರಿಸಿತು. ಇಲ್ಲ. ಅನತಿ ದೂರದಲ್ಲಿ ಏನಾದರೂ ಕಾಣ್ತದ? ಅದು ಎಂತದು? ಸ್ವಲ್ಪ ಸ್ವಲ್ಪ ಗೋಚರಿಸ್ತದೆ. ಒಂದು ಕಮಲ ಕಾಣ್ತಾ ಇದೆ. ಕಮಲ ಕಮಲ. ಅದರ ಮಧ್ಯದಲ್ಲಿ ನೋಡು. ಏನದು? ಸಿಕ್ಕಿದ ನಿದಕ್ಕೋ ಚಿಕ್ಕವನೋರ್ವನು ಗಕ್ಕನೆ ಕಮಲ ಬಹಳ ಸೊಕ್ಕಿನಲ್ಲಿ ಭಯದಿ ಹೆದರಿಕೊಂಡಿದ್ದೆ. ನಿಜ ನಿಜ. ಅಡಗುವುದಕ್ಕೆ ಮೊದಲು
ಯಾರು ತಲೆ ಕೆಟ್ಟವ ನಿನ್ನಷ್ಟ ಓ ಅಣ್ಣ ಏನೋ ಆ ಪ್ರಾಣಿ ನನ್ನ ನೋಡಿ ಹೆದರಿ ಓಡಕ್ಕೆ ಪ್ರಾರಂಭಿಸಿತು ಹಾ. ನಾನು ಬಿಟ್ಟೆನ ಏನು ಮಾಡಿ ಹೋಗಿ ಹಿಡ್ಕೊಂಡೆ ಹಾ. ಅದರ ಬೆನ್ನಿಗೆ ನಾಲ್ಕು ಬಿಗಿದೆ ಆಮೇಲೆ ನಿನ್ನ ಸ್ವರ ಕೇಳ್ತು ಕೈಯೊಳಗಿಂದ ಇದು ನೀನ ಮತ್ಯಾರ ನೀನು ಹಿಡಿದು ಹಿಸುಕಿ ಕೊಲತಾ ಇದ್ದೀಯಲ್ಲ ಕತ್ತಲೆ ಎಲ್ಲಿ ಕಾಣ್ತದಣ್ಣ ಅವ ಮೋಸ ಮಾಡಿದ್ದಾನೆ ನೀರಿನಲ್ಲಿ ಮುಳುಗಿದ್ದಾರೆ ಎಲ್ಲಿರಬಹುದು ಹುಡುಕೋ ಹೊರೆಯದಾವಿ ಕಮಲನಾಳದಿ ಬರೆಗೊಳ್ಳುವುದನ ವಿವಾದ ಮನದಲ್ಲಿ ತರಹರಿಸಿದನು ರೈತರು ದಿನ ಬರುವ ಎನ್ನ ಕೆಲವರಿ ದೈತ್ಯರು ಇರುವರ ಕಡೆಗೆ ಕಟ್ಟುವಾಗ ಧ್ವನಿ ನನ್ನ ಕಿವಿಗಳಿಗೆ ಬಳಸ್ತಾ ಉಂಟಲ್ಲ. ಅವರ ಕೈಗೆ ಸಿಕ್ಕಿದಂತಾದ್ರೂ ಅವರಿಗೆ ಆಹಾರವಾಗಿ ಹೋಗ್ತೇನೆ. ಇಲ್ಲ ಇಲ್ಲ, ನನ್ನನ್ನು ಕಾಯುವವಳು ಅಮ್ಮ, ಸರ್ವಸ್ವರೂಪ ಸರ್ವೇಶ ಸರ್ವಶಕ್ತಿ ಸಮನ್ವಿತ ಭಯಭ್ಯಸ್ತ್ರಾಯಿನ ದೇವಿ ಆದಿಮಾಯ ಅಮ್ಮ, ಕಾಪಾಡಮ್ಮ. ಮರುಗಲೇಗೆ ವಿಧಾತ ಮನದಲ್ಲಿ ತೊರೆಸಿರುವ ಜಾಗೆಲ್ಲ ಈ ಪರಿ ಹೊರೆಯಬಾರದೆ ಬಂದ ಕಷ್ಟವಾರಿತು ಕುಂಬೆ ಬ್ರಹ್ಮ ಕಾಯವು ಕಂಪಿಸುತ್ತಾ ಇದೆ, ಕಣ್ಣೀರಿಳಿಸುತ್ತಾ ಇದೀಯ. ಯಾರಿಂದ ಕಷ್ಟ? ಧೈರ್ಯವಾಗಿ ಹೇಳು ಕಂದ. ಮಾತೆ ಲಾಲಿಸು ಜಲದೊಳಿರುವರು ಧೂತರು ದಿಸುದ ಎಲ್ಲ ಗಾದಿದಲ್ಲಿ ಕಟ್ಟುವರು ಬದರು ಭೀತಿಗೊಂಡೇ ಅಮ್ಮ ಮಗನೇ, ಪ್ರಾರ್ಥನೆಯನ್ನು ಕೇಳಿ ಬಂದೆ. ನೋಡಿಯಾ, ಅಚ್ಚಲದಲ್ಲಿ ಉದಿಸಿದ ಇರುವರು ದುರುಳರು ನನ್ನನ್ನು ತಿನ್ನುವುದಕ್ಕಾಗಿ ತಾಯಿ, ಅವರ ಕೈನ ನೀನೇ ಬಿಡಿಸು, ನೀನೇ ರಕ್ಷಿಸು, ನೀನೇ ಕಾಪಾಡು. ಮರುಗಬೇಡ ವಿರೋಧನ ಶ್ರೀಹರಿಯ ಸೇರಿಯ ಕಾರಣದಿ ಅವನಿರುವುದಿದ್ರೆ ಮೂವೋ ಶೀಘ್ರದೊಳ್ ಅಗಲಿ ಹೋಗುವೆನು ಭರದೊಳೆ ಚರಗೊಂಡು ದೈತ್ಯರ ತರಿದು ಕೊಡುವನು ಬೀದಿ ಬೇಡೈ ವರ ಸುದರ್ಶನ ಕೊಡುವುದವಗೆ ನೀ ಮರೆಯುಳಿಯುವುದು ಮರುಗಬೇಡು ಮಗನೇ ಬ್ರಹ್ಮ, ಆದಿಮಾಯಿಯಾದ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತೇ ಹೊತ್ತಿನಲ್ಲಿ ಯೋಗ ನಿದ್ರೆಯಲ್ಲಿದ್ದೇನೆ. ಸ್ವಲ್ಪ ಹೊತ್ತಿನ ಬಳಿಕ ಆತನ್ನು ಬಿಟ್ಟು ದೂರ ಸರಿಯುತ್ತೇನೆ. ಎಚ್ಚರವಾದಂತಹ ಹರಿಯ ಕೈಯಲ್ಲಿ ಈ ಸುದರ್ಶನ ಚಕ್ರವನ್ನು ಕೊಡು. ನಿನ್ನನ್ನು ಪೀಡಿಸುತ್ತಿರುವಂತಹ ದುಷ್ಟರನ್ನು ಆತ ವಹಿಸಿಕೊಡುತ್ತಾನೆ. ಮಗನೇ, ಅಲ್ಲಿಯವರೆಗೆ ಎಲ್ಲರೂ ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಮರಿಯಾಗಿರು ಕಂದ. ಶುಭವಾಗಲಿ ನಿನಗೆ. ತೊಲಗಿರಿನ ಯೋಗ ಮಾಯೆಯು ನಡೆದ ಬಲು ತೊರೆದು ನಿದ್ರೆಯ ಕುಳಿದಿರಲು ಕಿರುನಗೆಯ ಬೀರುದ ತನ್ನ ವದನದಲ್ಲಿ ಸುದೀರ್ಘವಾದಂತಹ ನಿದ್ರೆಯಲ್ಲಿದ್ದವನು ನಾನು ಪಕ್ಕನೆ ಎಚ್ಚರವಾಗಿ ನೋಡ್ತೇನೆ. ವಿಶೇಷವಾದಂತಹ ಆಯುಧವೊಂದು ಕರಗಳನ್ನು ಬಂದು ಸೇರಿಕೊಂಡಿತ್ತಲ್ಲ. ಹಾಗಿದ್ರೆ ಏನೋ ಒಂದು ಘಟನೆ ಆಗುವುದಕ್ಕೆ ಇದೆ ಅನ್ನೋದು ಸ್ಪಷ್ಟ. ನೋಡೋಣ.
ಕಾರಣ ಏನು? ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ಅಷ್ಟೇ ಕಣ್ಣವನೇ ಪರಿಹಾಸ್ಯವಾದ ಕಾತಂಬಿಟ್ಟಿ. ಸರಿ. ನಿನ್ನ ನಗೆ ನಮಗೆ ಮುಖ್ಯ ಅಲ್ವ? ಮತ್ತೆ ಕೇಳಿದ್ದಕ್ಕೆ ಸಮರ್ಪಕವಾಗಿ ಉತ್ತರಿಸಬೇಕು. ಹೇಗೆ? ಯಾರೆಲ್ಲ ಬೇಡಯ್ಯನಿಗೆ ಬೀರಲೇಕೆ ಕಿರುನಗೆಯ ನೀರ ಮೇಲೆ ಕುಳಿತ ಹೇಳು. ಸ್ವಲ್ಪ ನಿಲ್ಲು. ಇವನು ಯಾರನ್ನು ಎಂತದೊಂದು ಕರ್ಕಶ ಸ್ವರವ ನಿಮ್ಮ ಅಪ್ಪ ಕೇಳಲಿಕ್ಕಾಗುವುದಿಲ್ಲ. ಕೈಯನ್ನು ಕೆಳಗೆ ಮುಚ್ಚುಕ. ಎಂತದೊಂದು ಕಿರಿಕಿರಿ ಕಿರಿಕಿರಿ ಆಯ್ತಾ? ನೀವು ಕುಳಿತದ ಕಣ್ಣು ಕಾಣಿಸುದಿಲ್ವ ನಿನಗೆ? ನಾನು ಕಣ್ಣು ಕಾಣದೆ ನಿನ್ನಲ್ಲಿ ಕೇಳಿದ. ಮತ್ತೆ ಅದು ಯಾರು? ಕುಳಿತದ್ದು ಅದು ಎಲೆ ಅಲ್ವೇನಾ? ಹೌದು. ಯಾವ ಎಲೆ? ಅದು ಆಲದ ಎಲೆ. ಅಣ್ಣ ಇದು ಆಲದ ಎಲೆಯ ಮೇಲೆ ಕುಂತಿರ್ಪನು. ಪಾಠ 2. ಯಾರಿಗೆ ಪಾಠ ಮಾಡುವ ಹಾಗಲ್ವಾ? ಮತ್ತೆ ನಾನು ಆಲದ ಎಲೆಯ ಮೇಲೆ ಕುಳಿತಿದ್ದೇನೆ. ಅದು ಒಂದೇ ಇರುವುದಾ? ಸದ್ಯಕ್ಕೆ ಒಂದು 3 ಆದ್ರೂ ಇರ್ತಿದ್ರೆ ನಾವು ಕೂಡ ಒಂದು ವ್ಯವಸ್ಥೆ ಮಾಡ್ತಿದ್ದೇವೆ. ಅಂದ್ರೆ ಅವನಿಗೊಂದು, ನನಗೊಂದು, ನಿನಗೊಂದು 3 ಇದ್ರೆ ನಮಗೊಂದು ವ್ಯವಸ್ಥೆ ಆಗ್ತಿತ್ತು. ಮಾಡುವ. ನಿಮಗೆ ವ್ಯವಸ್ಥೆ ಮಾಡುವ. ಹಾಗಾದ್ರೆ ಅಡಗಿಸಿಟ್ಟಿದ್ದಂತ ಆಯ್ತಲ್ಲ? ಇಲ್ವಾ? ಅದಲ್ಲ. ಈಗ ಪ್ರಶ್ನೆ ಕೇಳಿದ್ದಲ್ಲ? ಹೌದು. ಹುಡುಕುದು ಯಾರನ್ನ? ಅದೇ ಆವಾಗಿನಿಂದ ನೋಡ್ತೇನೆ ನಾನು. ಅಣ್ಣ ಸಿಗ್ಲಿಲ್ವಾ? ಅಲ್ಲ ಸಿಕ್ಕಿದೆ. ಸ್ವಲ್ಪ ಮತ್ತೆ ಎಲ್ಲಿ ತಪ್ಪಿದೆ? ಈ ಕಡೆಗೆ ಬಾ. ಎಂತದನ್ನು ಹುಡುಕಿದ್ರು? ಗೊತ್ತಾಗಿಲ್ಲ. ಇಲ್ಲ ಅಣ್ಣ ಹೇಗೆ ನಾವು ಅಲ್ಲಿ ನೋಡುವಾಗ ಬೆಳ್ಳಗೆ ಬಿಳಿ 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 ಚಂದ ಇತ್ತು. ಸಪುರ ಇತ್ತ ತೋರ ಇತ್ತ? ಅವನಷ್ಟು ದಪ್ಪ ಇರ್ಲಿಲ್ಲ, ತೆಳ್ಳಗೆ ಇತ್ತು. ಉದ್ದ ಇತ್ತ ಗಿಡ್ಡ ಇತ್ತ? ವಿಶೇಷ ಉದ್ದವಲ್ಲ, ವಿಶೇಷ ಗಿಡ್ಡವಲ್ಲ, ಅವರಷ್ಟೇ ಎತ್ತರ ಇತ್ತು. ಹೌದಾ? ಹೌದೌದು. ಸರಿ ನೋಡಿದ್ಯಾ? ಸರಿ ಅವ ತೋರಿಸಿ. ಓ ನೀವು ಇಬ್ಬರು ನೋಡಿದ್ದೀರಾ? ಎಲ್ಲಿಗೆ ಹೋಯ್ತು? ಹಾಗೆ ನಾವು ನೋಡಿ ಓಡಿಸಿಕೊಂಡು ಬರುವಾಗ ತಪ್ಪಿಸಿಕೊಂಡಿದೆ. ಇಲ್ಲಿ ಉಂಟು. ಅಣ್ಣ ಎಲ್ಲಿಗೆ ಹೋಯ್ತು? ಅಣ್ಣ ಆಗ ನಾವು ನೋಡಿದ ಆ ಬೆಳ್ಳಗೆ ಎಲ್ಲಿಂಟು ಗೊತ್ತಿಲ್ವಾ? ಇಲ್ಲಪ್ಪ. ಅಡಗಿ ಸಿಟ್ಟು ಸುಳ್ಳು ಹೇಳಬೇಡ. ನಮ್ಮ ಪ್ರಶ್ನೆ ಹೇಗೆ? ತೋರು ಬೇಡ ಮೊದಲು ಕಟ್ಟ ಹೋರ ಎಲ್ಲಿ ಹೋದ? ಪ್ರಶ್ನೆ ಪ್ರಶ್ನೆ. ನಿಮ್ಮ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ಇದ್ರೆ ನೀವು ಜನ ಯಾರು ಅಂತ ಬೇಡ. ಸಾಮಾನ್ಯರಲ್ಲ. ಯಾರು? ಅವನ ಅಣ್ಣ ನಾನು, ಇವನ ತಮ್ಮ ನಾನು. ಅಷ್ಟೇ. ವೀರರು ಶೂರರು ಗಂಭೀರ ನೀವು ಧೀರ ಶೂರ ಹೌದು ನೀವು. ಯಾರ ಕಂಡೇರಯ್ಯ
ಯಾರ ಗಡೀರಯ್ಯ ಮೊದಲು ನಾನ್ ಒರಿಯ ಧೀರ ಶೂರರುವುದು ನೀವು ಮುರಿದು ಯಾವಾದ ದಿನವು ಯಾರ ಗಂಡೀರಯ್ಯ ಮೊದಲು ಜಲದಿ ಅಧಿಕಾರಿಯ ಇರುವೆ ನಾನು ತೋರುವ ಜಲದಿ ಅಧಿಕಾರಿಯ ಇರುವೆ ನಾನು ಬೇರೆ ಕಡೆಯಲ್ಲಿ ಹೊರತು ಬಾರಿದೆಯಲಿ ಧೀರ ಶೂರ ಹೌದು ನೀವು ಏನೋ ಹಾಗಂದ್ರೆ ನಿಮ್ಮನ್ನು ಹೊಗಳಿದ್ದು ನಾನು ನಿಮ್ಮನ್ನು ಕಂಡು ಯಾರು ಕಂಡು ಅಲ್ವಾ ನಿಮ್ಮನ್ನು ನೋಡಿ ಭೂರಿ ಭೂರಿ ಸಂತೋಷವಾಗಿ ಅಂದ್ರೆ ಭೂರಿ ಅಂದ್ರೆ ಬಹಳ ತುಂಬಾ ತುಂಬಾ ನಿಮ್ಮನ್ನು ಕಂಡು ಪರಮಾನಂದವಾಯಿ ತುಂಬಾ ಸಂತೋಷ. ಹೌದು ಕಾಣದೇ ಇದ್ದದ್ದನ್ನು ಕಂಡಾಗ ನಗಾಡುವುದೇನ? ಹೌದು. ಯಾಕೆ ಬಂದಿರಿ ಸಂತೋಷ? ಇಷ್ಟು ಹೊತ್ತು ಈ ಸಾಗರದ ಮಧ್ಯದಲ್ಲಿ ನಾನೊಬ್ಬನಿದ್ದದ್ದು ಸರಿ, ನನಗೆ ಜೊತೆಗಾರರು ಸರಿ ಸಮಾನರು ಯಾರು ಇರ್ಲಿಲ್ಲ. ಸರಿ, ಈಗ ಸಿಕ್ಕಿದ್ದಾರೆ. ಪಕ್ಕನೆ ನೀವು ಕಾಣಿಸಿದ್ರಲ್ಲ, ಹಾಗೆ ಸಂತೋಷ ಆದದ್ದು ನನಗೆ. ಎಲ್ಲೋ ನೀನು ಒಬ್ಬರೇ ಇದ್ದದ್ದು, ಈಗ ನಾವು ಬಂದಿದ್ದೇವೆ. ಈಗ ಸಮಗಾರರು. ನಿನಗೆ ಜೋಡಿ ಇಲ್ವಾ? ನನಗೆ ಜೋಡಿ ಇಲ್ಲ, ಆದ್ದರಿಂದ ನೀವು ಬಂದಿದ್ದೀರಲ್ಲ, ನೀವು ಈಗ ಸಮಗಾರರು. ಅಣ್ಣ ನೀನು ಸಮಗಾರ. ಹೌದು, ನೀವಿಬ್ಬರು. ನಾನಾದ್ರೆ ನೀನು ಹಾಗೆ ಅಲ್ವೇ? ನಾನು ನಿನಗೆ ಜೋಡಿ ಅಂತ ಹೇಳುದು. ಹಾಗಲ್ವ? ಜೋಡಿ ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ವಾ? ಈಗ ನಿನ್ಗಾದ್ರೆ ಜೊತೆಯಾಗಿ ಇವನಿದ್ದಾನೆ, ನಿನ್ಗೆ ಪ್ರತಿಯಾಗಿ ಇವನಿದ್ದಾನೆ, ನನಗೆ ಯಾರಿದ್ದಾರೆ? ಒಬ್ಬಂಟೆ. ನಾನು ಒಬ್ಬನೇ ಅಲ್ವಾ? ಹಾಗೆ ನನಗೆ ಸಂತೋಷ ಆದದ್ದು. ಆದ್ರೆ ನನ್ನನ್ನು ಕಂಡವನೇ ನೀನಲ್ಲಿ ಒಂದು ಪ್ರಶ್ನೆ ಕೇಳಿದ್ದು. ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಹೋದ ಭಂಡ. ಹೌದಾ? ಹೌದು. ಬೆಳ್ಳಗಿನ ತೆಳ್ಳಗಿನ ಆ ಪೋರ ಎಲ್ಲಿ ಹೋದ? ಆರ ಕಂಡಿರಯ್ಯ ಮೊದಲು. ಅವ ಹೇಳಿದಲ್ಲ ಬೆಳ್ಳಗ ತೆಳ್ಳಗ. ನಾನು ಅರಿಯೆ ಅದನ್ನು. ನರಿಯೇ ಅಲ್ವಾ? ನಾನು ನೋಡ್ಲಿಲ್ಲ ಅಂತ. ಸುಳ್ಳು ಹೇಳಬೇಡ. ನೀವು ಕಂಡ ಪ್ರಾಣಿಯನ್ನು ನಾನು ನೋಡಿದ್ದೇ ಇಲ್ಲ. ನಾವು ಓಡಿಸಿಕೊಂಡು ಬರುವಾಗ ಅದು ಇಲ್ಲಿಗೆ ಬಂದಿದೆ. ನೀನು ಅಡಗಿಸಿಟ್ಟು ನಾನರಿಯೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸುಳ್ಳ. ಈಗ ನನ್ನ ಮುಖವನ್ನು ನೋಡಿದ್ರೆ ಒಂದು ಸುಳ್ಳು ಹೇಳುವವರಾಗೆ ಇದು ಸತ್ಯ ಹೇಳುವವರ ಮುಖದ ಹಾಗೆ ಉಂಟು ಅಲ್ವಾ? ಮತ್ತೆ ಸರಿ ಯೋಚನೆ ಮಾಡ ಅಣ್ಣ. ಇವ ಮೇಲೆ ಕೆಳಗೆ ಮುಂದೆ ಹಿಂದೆ ಆಚೆ ಈಚೆ ಕ್ಷಣಕ್ಕೆ 360 ಸುತ್ತಿವರ ಕಣ್ಣು ತಿರುಗ್ತದೆ. ಇವ ಮಹಾ ಟಕ್ಕ. ಪೂರ್ಣ ನಂಬಿಕೆ ಇಲ್ಲ. ನಾನು ಯಾಕೆ ಆ ಕಡೆ ಈ ಕಡೆ ತಿರುಗಿದ್ದೆ? ಅದಕ್ಕೂ ಕಾರಣ ಉಂಟು. ಏನು? ಈಗ ಇವನ ಮುಖವನ್ನೇ ನೋಡಿಕೊಂಡು ಮಾತಾಡಿದ್ರೆ ನೀನೆಂತದ್ದು ಸುಮ್ಮನೆ ಇರಬೇಡುವಲ್ಲ. ಮತ್ತೆ ನಿನ್ನ ಮುಖ ನೋಡಿಕೊಂಡು ಮಾತಾಡಿದ್ರೆ ಇವ ಸುಮ್ಮನೆ ಇರಬೇಕು. ಅದಕ್ಕೆ ಒಮ್ಮೆ ಅವನ ಮುಖ, ಒಮ್ಮೆ ನಿನ್ನ ಮುಖ, ಮತ್ತೆ ನೀವು ಹೊಸ ಬರಲ್ವಾ? ಹಿಂದೆ ಮುಂದೆ ಎಲ್ಲ ಸ್ವಲ್ಪ ನೋಡಿಕೊಳ್ಬೇಕಾಗ್ತದೆ. ಸುಲಭ ಉಪಾಯ ಉಂಟು. ಅಣ್ಣ ನೀನು ಮಗುಚಿ ಮಲಗು. ಅಣ್ಣ ಇವ ಹಿಂದೆ ನೋಡಿ ಮಾತಾಡೋದು, ಮತ್ತೆ ಮುಂದೆ ನೋಡಿ ಮಾತಾಡೋದು, ಮೇಲೆ ಕೆಳಗೆ ಆ ಕಡೆ ಈ ಕಡೆ ನೋಡಿ ನೋಡಿ ಯಾರು ಮಾತಾಡ್ತಾರ ಅಂತವರನ್ನು ನಂಬಲೇಬಾರ್ದು. ಇಲ್ವಾ? ನಾನು ನಿಜವನ್ನೇ ಹೇಳಿದ್ದು. ಇಷ್ಟು ಹೊತ್ತು ನೀವು ಕಂಡ ಪ್ರಾಣಿಯನ್ನು ನಾನು ನೋಡಿದ್ದೇ ಇಲ್ಲ. ಬಿಡೋಣ, ಆ ವಿಚಾರ ಬೇಡ. ನೀನು ಯಾರು? ನನ್ನ ಪರಿಚಯ ಆಗಲಿಲ್ವಾ? ನನ್ನದು ಈಗ ನೀರಿನಲ್ಲಿ ಅಲ್ಲಿಂದ ಇಲ್ಲಿವರೆಗೆ ದಳಂಬಳಂ ಮಾಡಿಕೊಂಡು ಬಂದು ನೀನು ಇಲ್ಲಿ ಬೊಬ್ಬೆ ಹೊಡೆದದ್ದು ತೋರು ಬೇಗ ಪೋರ ಬಂಡ ಎಲ್ಲ. ಅದೇ ನಾನು ಯೋಚನೆ ಮಾಡುದು. ನಾವು ಆಗ ಕಂಡ ಆ ಮುಖ ಬೇರೆ, ಈ ಮುಖ ಬೇರೆ. ಈ ಮುಖ ಮುಕ್ಕಲ್ಲ. ಮುಖ ಹೌದು, ಮುಖ 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 ಅಲ್ವಾ? ಮತ್ತೆಂತದು? ಮುಖ ಮುಖ ನೋಡು.
ಅಷ್ಟು ಹಾಳಾಗಿದೆ ಅಲ್ವಾ? ನೀನು ಹಾಳು ಮಾಡಿದ್ದು ಇಲ್ಲಿ ಬಾ. ಈಗ ನನ್ನ ಹೆಗಲ ಮೇಲೆ ಕೈ ಇಟ್ಟು ನೀನು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಲ್ಲ, ಈಗ ನಮ್ಮ ಪರಿಚಯ ಉಂಟಾ? ಏನು ಪರಿಚಯ ಇಲ್ಲ, ನೀವೇನೆಂತದ್ದು ಹೊಸ ಬರಗೆ ಮಾತಾಡುದು? ಏನು ಪರಿಚಯ ಇಲ್ಲದೆ ಈಗ ನಮ್ಮ ಪರಿಚಯ ಉಂಟಾ? ಎಲ್ಲಿ ನೋಡಿದಲ್ಲಿ? ಇಲ್ಲಿ ಯಾವಾಗ? ಈಗ ಇಷ್ಟು ಹೊತ್ತು ಮಾತಾಡಿದ್ದೇನೆ, ಪರಿಚಯ ಉಂಟಾ ಅಂತ ಕೇಳ್ತೇನೆ. ಇಲ್ಲಿ ಬಾ. ನಾವು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿ ಅರೆ ಗಳಿಗೆ ಆಗ್ಲಿಲ್ಲ. ಹೌದು, ಅಷ್ಟು ಬೇಗನೆ ನಮ್ಮಲ್ಲಿ ನೀನು ಸರಿಗೆ ಬೆಳೆಸಿದ್ದಲ್ಲ. ನನ್ನ ವಿಷಯ ಸರಿ ಗೊತ್ತಿಲ್ಲ ಅಂತ ಕಾಣ್ತೇನೆ. ಏನು? ನಾನು ಹಾಗೆ ಅಲ್ವಾ, ಒಮ್ಮೆ ನೋಡಿದ್ರೆ ಸಾಕು, ಒಮ್ಮೆ ಮಾತಾಡಿದ್ರೆ ಸಾಕು, ಪಕ್ಕನೆ ಗೆಳೆತನ ಬೆಳೆಸಿಕೊಳ್ತೇನೆ. ಕೈ ಮುರಿತೇನೆ ಗೆಳೆತನ ಸಾಲೋಟ ನನ್ನಲ್ಲೆಲ್ಲ ಮುಂದೆ ಬಾ. ಯಾಕೆ ಹಿಂದೆ ಸರಿಯುವುದು? ಸಾಲುಗೆ ಉಂಟಾ? ಏನ ಒಳ್ಳೇದು. ಸ್ವರ ದಪ್ಪ ಉಂಟು ಅಂತ ಏರಿಸುವುದಾ ಅಥವಾ ನನಗೆ ಸ್ವರ ಇಲ್ಲ ಅಂತ ನಿನ್ನಲ್ಲಿ ಸ್ವರ ಇದ್ರೆ ಹೊರಗೆ ಬನ್ನಿ. ಆದಷ್ಟು ಸ್ವರ ನನಗುಂಟು, ನಾನು ಏರಿಸ್ತೇನೆ. ಆಯ್ತಾಯ್ತು. ನನ್ನ ವಿಷಯ ಸರಿ ಗೊತ್ತಿಲ್ಲ ನಿಮಗೆ. ಏನು ನಿನ್ನ ವಿಷಯ? ಯಾರು ಗೊತ್ತಾ? ನಾನು ನನ್ನ ಹೆಸರು ಹರಿ ಅನ್ನುವ ಹಾಗೆ. ಹೆಸರು ಹರಿ ಅಲ್ವಾ? ಎಂತದ್ದು ಹೆಸರು ಹರಿ? ಹೆಸರು ಹರಿ. ನನ್ನ ಹೆಸರು ನಾರಾಯಣ. ನಾರಾಯಣ ಹರಿನಾರಾಯಣನೇ. ನಾರಾಯಣ ಹರಿ. ನೀನು ತಿರುಗಿಸ್ಲಿಕ್ಕೆ ಎಲ್ಲಿದೆ? ನಾರಾಯಣ ಹರಿ. ಹರಿನಾರಾಯಣನೇ ನಾನು. ಸರಿ ಸರಿ. ಏನು ಏನು ಕೆಲಸ ಇಲ್ಲದೆ ಇಲ್ಲಿ ನಿಂತದ್ದು ಅಂತ ಭಾವಿಸಿದ್ಯಾ? ಕಾಣ್ತಾ ಇದೆ ಅಲ್ವಾ ಜಲರಾಶಿ? ಈ ಜಲರಾಶಿಗೆ ಓಡಿ ನಮ್ಮ ವಿಕ್ರಮವರು ಸೊಲುಗೆಯಿಂದಲೇ ಏನೋ ಏನು ಮುಂದೆ ಬಂದ್ರೆ ಕೆಳಗಿದ್ದ ಕೈ ಮೇಲೆ ಬಂದೆ. ಸ್ವಲ್ಪ ನಿಲ್ಲು. ನೀನು ನೋಡಿದ ಪ್ರಾಣಿ ಹೇಗಿತ್ತು? ಐದು 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 ಗಂಟಲೊಳಗೆ ಕಳೆವೆವು ಹಸಿವು. ಹೌದು, ಇನ್ನೊಮ್ಮೆ ಲೆಕ್ಕ ಮಾಡು. ಎಷ್ಟು? 5. ಸರಿ ಉಂಟಲ್ವಾ? ಸರಿ ಉಂಟು 5. ಎಂತದ್ದು? ತಲೆ ಎಲ್ಲಿ? ಅಲ್ಲಿ ಅಲ್ಲಿ 5. ಅಲ್ಲಿ ಇಲ್ಲಿ ಎಷ್ಟು? 1. ಲೆಕ್ಕ ಹೇಳಿದೆಷ್ಟು ನೀನು? 5. ಲೆಕ್ಕ ತಪ್ಪಿತಲ್ಲ. ಲೆಕ್ಕ ತಪ್ಪು. ನೀನು ಲೆಕ್ಕ ಮಾಡಿದ್ದಲ್ಲ. ಲೆಕ್ಕ 6 6. 6. ಇದು 6. ಇದು 6 ಅಣ್ಣ. ಈಗ ಸರಿಯಾಗಿ. ಇದು ಸರಿ ಉಂಟಾ? ಈಗ ಸರಿ ಉಂಟು. ಈ ಲೆಕ್ಕ ಸರಿ ಇಲ್ಲ. ತಲೆಗಳ 5 ಮೊದಲಿದ್ದವಗೆ. ಅಲ್ಲಿ ಕಂಡ ಪ್ರಾಣಿಗೆ ಶಿರಗಳು 5. 5. ಇಲ್ಲಿರುವ ಕೆಲವು ಒಂದೇ ಸೀರ. ಎಂತದ್ದು? ಸೀರ. ತಲೆಯನ್ನು ಹೇಳುದ? ಇದನ್ನು ಹೇಳುದ? ಅದು ಶಿರ ಅಲ್ವಾ? ಮತ್ತೆ ಅದು ಶಿರಸ್ಸು. ಎಂತದು? ಶಿರಸ್ಸು. ಸಿರಪ್. ಸಿರಪ್ಪಲ್ಲೋ ಮತ್ತೆ ಶಿರಸ್ಸು. ಶಿರಸ್ಸು. ನನಗೆ ಕಷ್ಟದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ನಾನು ಸುಲಭದಲ್ಲಿ ಹೇಳ್ತೇನೆ. ಹೇಗೆ? ನಿನ್ನ ತಲೆ. ಆ ಸಿರಪ್ಪಿನಿಂದ ಈ ತಲೆ ಆದ್ರೂ ಅದಾದ್ರೂ ಆಯ್ತಲ್ಲ. ಹಾಗೆ ಅದಕ್ಕೆ 5 ಆದ್ರೆ ನಿನಗೆ 1. ಮತ್ತೆ ನಾವು ಸರಿ ನೋಡುವಾಗ ಆ ಪ್ರಾಣಿಗೆ 2 ಕಾರ ಇತ್ತು. ನಿನಗೆ ಹಾಕಲ್ಲ. 2 ಕರವು 2 ಕೈಯು 4 ಇದ್ದಾವೆ. ಎಂತದ? 2 ಕರ 2 ಕೈ. ಕರ ಅಂದ್ರು ಕೈ ಅಂದ್ರು ಅರ್ಥ ಒಂದೇ ಅಲ್ವೇ? ನನ್ನನ್ನು ದೂರಕ್ಕೆ ಬರೋದು ಬೇಡ. ತಿದ್ದಲಿಕ್ಕೆ ಇಲ್ಲ. ನಾನು ಸರಿ ಇದ್ದೇನೆ. ನೀನು ಸರಿ ಇಲ್ಲ. ನಾನು ಹೇಳಿದ್ದನ್ನು ಒಪ್ಪಬೇಕು. ನಿನ್ನ ಕರ ಆದಿತ್ತ ಕೈ ಒಪ್ಪಿಕೊಳ್ಳುವ. ಆದ್ರೆ ಕರ ಅಂತ ಹೀಗೆ ಅಭಿನಯ ಬೇಡ. ಮತ್ತೆ ಹೀಗೆ ಮಾಡು. ಯಾಕೆ? ಇಲ್ಲದಿದ್ರೆ ಹೀಗೆ ಕೆಳಗೆ ಹಾಕು. ಕೆಳಗೆ ಹಾಕಿದ್ರೆ ಕರ ಹುಡಿ ಆಗ್ತದೆ. ಕೈ ಎಲ್ಲಿಂದ ಹುಡಿಯಾಗು? ಹಾಗಲ್ಲ, ಕೆಳಗೆ ಬೀಳ್ತದೆ. ನಿನಗೆ ಹೇಗೆ ಇಷ್ಟ ಉಂಟು? ಹೌದೌದು, ಅದು ಎತ್ತರದಲ್ಲಿ ಇರಬೇಕು ಕರ ಕೈ. ಸರಿ ಆಯ್ತಲ್ಲ. ಹೀಗೆ 4. ಮತ್ತೆ ಅದರ ಮೈ ಬಣ್ಣ ಬೆಳ್ಳಗೆ. ನಾನು ಇವ ಕರ್ರಗೆ ಕಪ್ಪು
ಕಪ್ಪು ಕಪ್ಪು ಕಪ್ಪು ಕಪ್ಪು ಕಪ್ಪು ಕಪ್ಪು ಅಂತ ಹೇಳಿದಾರೆ. ಕಪ್ಪಲ್ಲಿ ಒಳ್ಳೆ ಲಕ್ಷಣ ಅಲ್ವಾ? ಯಾರು ನೀನಾ? ಈಗ ನನ್ನ ಅಂಗೈಲ ನಿನ್ನ ಮುಖ ಮಾಡ್ತಾರ. ಎಷ್ಟು ಅಂದವಾದ ಮಕ್ಕಳ ಹಾಗೆ. ಚಂದ ಅಂದ್ರೆ ನಾನು ಮತ್ತೆ ನನ್ನ ಅಣ್ಣ ಆಯ್ತಲ್ಲ. ಅದು ಒಂದು ಹೂವಿನ ಮೇಲೆ ಕುಳಿತಿತ್ತು. ಇವನಿಗೆ ಹೊಕ್ಕುಳಲ್ಲಿ ಹೂ ಇವ ಕುಳಿತದ್ದು ಎಲೆ ಮೇಲೆ ಒಂದೇ ಎಲೆ. ಒಂದೇ ಎಲೆ. ಸಾಕಾಗ್ತದೆ. ಇಲ್ಲ ಇಲ್ಲ, ಅದು ನಮ್ಮನ್ನು ನೋಡಿ ಗಡಗಡ ನಡುಗಿದ್ರೆ ನೀನು ಹಲ್ಲು ಬಿಡ್ತಾ ಇದ್ದೀವಿ. ಇನ್ನಲ್ಲಿ ಒಂದೇ ಪ್ರಶ್ನೆ. ಯಾವುದು? ಮೊದಲು ಕಂಡ ಪ್ರಾಣಿಯನ್ನು ತೋರಿಸು. ತೋರಿಸದೇ ಇದ್ರೆ ತೋರಿಸದಿದ್ರೆ ನಿನ್ನಮ್ಮ ನುಂಗುದ ನುಂಗುದು ಏನು ಅಷ್ಟು ಸುಲಭ ಉಂಟು ಅಂತ ಭಾವಿಸಿದ್ದೀರಾ? ಅದೇ ಕಷ್ಟ. ನನ್ನನ್ನು ನೀನು ನುಂಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿಕೊಂಡಿದೆ. ಸೇರಿಸಿಬಿಡ್ತಾರೆ. ಇಡೀ ದೇಹಕ್ಕೆ ವಿಷವಾದ ಅಸಾಧ್ಯದ ಮಾತು. ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನನ್ನ ಪಾದಗಳಿಗೆ ಪೊಡಮಟ್ಟು ನಿಮ್ಮನ್ನು ರಕ್ಷಿಸುವೆ. ಬಿಡದವರೈ ಬಂದು ಏನಾಯ್ತಾ? ನೋಡಿ ಇಲ್ಲಿ ನನ್ನ ಕೈ ಎಲ್ಲಿ ಸಿಲುಕಿದೆ ಅಂತ. ನೀನು ಕೈ ಹಾಕ್ಲಿಕ್ಕೆ ಹೋದಕ್ಕೆ ಯಾಕೆ? ನೀನು ತೋರಿಸಿದ್ದೆ. ನಿನ್ನ ಸರಿ ಮಾಡ್ತೇನೆ ಬಾ. ಕೈ ಹಾಕ್ತಾರೆ ಕೆಟ್ಟವ ಹೇಗಂತ ವಾಸನೆ ಬರ್ತದೆ ನನಗೆ. ಮತ್ತೆ ಇಲ್ಲಿ ಬಾ, ನಾನು ಸತ್ತ ಪ್ರಾಯ ನೋಡಿ ಬರ್ತೇನೆ. ಏನೋ ಜೊತಾಯಿಸಿ ಹೆಚ್ಚು ಅನ್ಯಾಯ ಮಾಡಿದ್ರೆ ಸಾಯುವಾಗ ಹೀಗಲೇ. ಅಣ್ಣ ಸರಿ ಪರೀಕ್ಷೆ ಮಾಡಿದೆ, ಪ್ರಾಣಿ ಸತ್ತಿದೆ, ನಾನು ತಿಂದು ಬರ್ತೇನೆ. ನಾನೇನು ನೋಡುವ ಉಳಿದ್ರೆ ಕೊಡ್ತಾರಲ್ಲ. ದುಡಿಯುವುದು ನಾನು, ತಿನ್ನುವುದು ನೀನು ಅಂತ ಆಗಬಾರ್ದು. ಅದಕ್ಕೆ ಇದ್ದರಲ್ಲಿ ಫಾಲು ಮಾಡಿಕೊಳ್ಳುವ. ಆಯ್ತು ಆಯ್ತು. ಹೇಗೆ ನೀನು ನಾನು ಹಿರಿಯವ ನೀರೇ ಪಾಲು ಮಾಡು. 3 ಪಾಲು ಮಾಡುವ. ನಾವಿಬ್ಬರು ಪಾಲು 3. ಯಾರಿಗೆಲ್ಲ? ನಿನಗೆ 2, ನನಗೆ 1. ಹಿರಿಯವನ ಅಂತ ನನಗೆ 2 ಪಾಲು, ಹಿರಿಯವನ ಅಂತ ನನಗೆ 1 ಪಾಲು. ಹೌದಾ? ಅಣ್ಣ ನಿನ್ನ ಗುಣವ ನಾನು ಎಂತ ವರ್ಣಿಸು. ಬೇಡ ಯಾವುದು ಅಂತ ಪಾಲು ಪಾಲು ಮಾಡು. ಕಂಠದಿಂದ ಮೇಲೆ ಕಟಿಯಿಂದ ಕೆಳಗೆ 2 ಪಾಲು ನನಗೆ. ಮತ್ತೆ ನಿನಗೆ ಉಳಿದದ್ದೊಂದು ಸಾಕು. ಮಧ್ಯದ್ದು ಸಣ್ಣ ಭಾಗ. ಆಯ್ತು, ನಾನು ನನ್ನ ಪಾಲು ನೋಡಿ ಮಾಡ್ತೇನೆ. ಆಕ್ಷೇಪ ಇಲ್ಲ. ಇಲ್ಲಿ ಬಾ. ಏನೋ ಸೊಂಟದಿಂದ ಕೆಳಗೆ ಕೋಲಿನ ಹಾಗೆ 2 ಕಾಲು ನನಗೆ ಕೊಟ್ಟ ಪಾಲ. ನಿನಗೆ ಆಳ ಇದ್ದಲ್ಲಿ ಹುಡುಕಿ ಹೋಗ್ಲಿಕ್ಕೆ ಆಯ್ತಾ? ಕಂಠದಿಂದ ಮೇಲೆ ತಲೆ ಬುರುಡೆ ಜಗಲಿಕ್ಕೆ ಬರ್ತದ. ನಿನಗೆ ಅದು ಬೇಡ. 2 ಪಾಲು ಸರಿ ಇಲ್ಲದು. ನೀನೇ ಮಾಡು. ನಾನು ಪಾಲು ಮಾಡ್ತೇನೆ. ಅದು 1, 2 ಅಲ್ಲ, 2 ಸರಿ ಆಗ್ಬೇಕು. ಅಣ್ಣ, ಆ ಪ್ರಾಣಿಯ ರಕ್ತ ಮತ್ತು ಮಾಂಸ ಮಾತ್ರ ನನಗೆ ಸಾಕು. ಉಳಿದೀಳ್ತೀನಿ. ಯಾವುದೂ ಬೇಡ. ನಿನ್ನ ಹೀಗೆ ಮಾಡುವ. ಹೇಗೆ? 1 ಕಾಲು ನಿನಗೆ, 1 ಕಾಲು ನನಗೆ. ಹಸಿವೆಯಿಂದ ನಿನ್ನ ತಲೆ ಕೆಟ್ಟಿದೆ. 1 ಕಾಲು 2 ಆಗುದಲ್ವೇನ? ಲೆಕ್ಕ ಕೇಳಿದ್ಯಾರ? ನೀನು ಕೇಳಿದ್ದೀಗ? ಹಾಗಲ್ಲ. ಒಂದು ಬದಿಯ ಪ್ರಾಣಿಯ ಕೈಕಾಲು ನಾನು ಹಿಡ್ಕೊಳ್ಳುವುದು, ಮಗದೊಂದು ಬದಿ ನೀನು ಹಿಡಿಯುವುದು. ಬರದಿಂದ ಸೀಳಿದ್ರೆ ಈಗಲೇ ಅಲ್ಲ, ಮತ್ತೆ ಇನ್ನೂ ಸ್ವಲ್ಪ ನೆನೆದರೆ ಬಗೆ ಹೆಚ್ಚಾಗಿ ಪರಿಮಾಣ ಬಂದಿತ್ತು. ಅಷ್ಟರ ಕಾಯು ಕಾಯು दोनों जरली जय से राधिरू दिरू
ಏನು ಮಾಡು? ಲಲಿತ ಲಾಭನು ಸ್ಮರಿಸಿ ಭಕ್ತಿಯುಳ್ ಆದಿಮಾಯನು ಜಯ ಜಯ ಮನದೊಳರಿದನು ದುರಗಳ ಹೊಸದಳ ಹೊಲಗೊಳಿಸುವೆ ಕಪಟದೊಳಗೆಂದೆನು ಸೆಣಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರೂ ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅನ್ನುವ ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ಲಲ್ಲ, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ಯೋಚನೆ ಮಾಡುವುದು ಯಾಕೆ? ಬರ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಹಸಗೆ ಆಶ್ಚರ್ಯವಾಂತಿನ ಉಚ್ಚರಿಸುವುದೇನು, ಆಶ್ಚರ್ಯವಾಂತಿನ ಉಚ್ಚರಿಸುವುದೇನು, ಅಚ್ಚಳಿಯದ ಭಟರಹುದು ಸಂಗರದಿಯ ಮೆಚ್ಚಿದೆ ನಿಮ್ಮ ಪೌರುಷಗೆ, ಬಲು ಹೆಚ್ಚಿನ ತೋಳದ ಹೊಸಗೆ ಮೆಚ್ಚಿದೆ. ನೀವು ಇನ್ನೂ ಇದ್ದೀರಲ್ಲ, ಏನು ಇರಬಾರ್ದ? ಹಾಗಲ್ಲ ಮಾತಾಡ್ಲಿಕ್ಕೆ. ನಿನ್ನ ನಾವು ಕೊಂದಿದ್ದೇವಲ್ಲ. ಯಾರು ಹೇಳಿದ್ದು? ನಾವು ಹೇಳುದು. ಎಲ್ಲಿಂದ? ನೀನು ಕೊಟ್ಟ ಪೆಟ್ಟಿಗೆ ಎಲ್ಲಿಂಟು ಅಲ್ವಾ? ನೀನು ಬಡಿದ ಏಟಿಗೆ ಏಟಿಗೆ ನಾನು ಹಾಗೆ ಬಿದ್ದುಕೊಂಡದ್ದಲ್ಲ. ನಿನ್ನ ಮೂಗಿನ ಮೇಲೆ ನಾ ಕೈಯಾಡಿಸುವಾಗ ಈ ಸಂಚಾರ ಇರ್ಲಿಲ್ಲ. ಯಾರು ಹೇಳಿದ್ದು? ನಾನು ಹೇಳುದು. ಸಂಚಾರ ಇತ್ತು, ಶಬ್ದ ಮಾತ್ರ ಇರ್ಲಿಲ್ಲ. ಆದ್ದರಿಂದಲೇ ಮತ್ತೊಮ್ಮೆ ಎದ್ದಿದ್ದೇನೆ. ಎಂತದಿದು? ಬಳಿರೆ, ಬಾಪುರೆ, ಧಿರುರೆ, ಮಜರೆ, ಕೂತು ಮಜರೆ. ಎಂಥದ್ದು ಅದು? ಹೊಗಳಿದ್ದ. ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ. ಯಾವುದನ್ನು ನೋಡಿ ಹೊಗಳಿದ್ದು? ನಿನ್ನ ತೋಳ ಎಲ್ಲಿಂದ ತೋಳ? ಈಗ ಇಲ್ಲಿ ವಿಕ್ರಮ. ನಿಮ್ಮ ತೋಳ ವಿಕ್ರಮಕ್ಕೆ ಮೆಚ್ಚಿದವನು ನಾನು. ಆದ್ರೆ ನಾನು ಯೋಚನೆ ಮಾಡುವುದು ಅದಲ್ಲ. ಆವಾಗ ಅಷ್ಟು 1000 ವರ್ಷಗಳಲ್ಲಿ ನಿಮ್ಮಲ್ಲಿ ಯುದ್ಧವನ್ನು ಮಾಡಿದ್ದೇನೆ. ನಿಮ್ಮ ಮುಖವನ್ನು ಸರಿ ನೋಡುವುದು ಈಗಲೇ ಅಲ್ವಾ? ಎಂತದೊಂದು ಸಾಮ್ಯತೆ ಅಂತ ಯೋಚನೆ ಮಾಡುವುದು. ನಿನ್ನ ಕೇಶ, ಇವನ ಮೀಸ, ಇವನ ಕಣ್ಣು, ಇವನ ಬೆನ್ನು, ಇವನ ಕೊರಳು, ಇವನ ಬೆರಳು, ಇವನ ಕಂಠ, ಇವನ ಸೊಂಟ, ಇವನ ಇಲ್ಲೂ ಅರ್ಥ ಆಗದೆ ಹೇಳಿದ್ರೆ ನಾವು ಸಹಿಸುವವರಲ್ಲ. ಆಗ್ಲಿಲ್ವ? ಅವನ ಕೇಶವನ್ನು ನೀನು ನೋಡಿ ನನ್ನ ಮೀಸೆಗೆ ಕೈ ತೋರಿಸಿ ಮೀಸೆ ಅಂತ ಹೇಳಿದ್ದಲ್ಲ. ಹೌದು. ಅವನ ಕೇಶದಿಂದ ಮಾಡಿ ಕಟ್ಟಿಕೊಂಡ ಮೀಸೆ ಅದು. ಕಟ್ಟಿದಲ್ವಾ? ಹುಟ್ಟಿದ. ನಾನು ಹಾಗೆ ಹೇಳಿದ್ದಲ್ವಾ? ಇವನ ಕೆದರಿದ ಕೇಶ ರಾಶಿ ಏನು, ನಿನ್ನ ಪೊದರು ಮೀಸೆ ಏನು, ಮತ್ತೆ ನಿಮಗೆ ಅರ್ಥ ಆಗುವ ಹಾಗೆ ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳುವುದಕ್ಕೆ ಹೋದ್ರೆ ಸಮಯ ಎಷ್ಟು ಬೇಕು? ಬೇಡ, ಈಗಲೇ ಸಾಧಾರಣ ಕಳೀತು ಅಂತ ಕಾಣ್ತದೆ. ಎಷ್ಟಾಯ್ತು? 5,000 ವರ್ಷ ಕಳೀತು. ಎಷ್ಟು? 5,000 ಕಳೆದು ಹೋಯ್ತು. 5,000 5,000 ಕಳೆದದ್ದು. ಹೌದು. ಈಗ ಅಣ್ಣನಿಗೆ ಮತ್ತೆ ನನಗೆ ಈಗ ಉಂಟಲ್ಲ ಈ 5,000 ದೊಡ್ಡ ವಿಷಯವೇ ಅಲ್ಲ. ಹೌದಾ? ಹೌದೌದು. ಮತ್ತೆ 25,000 ನಮಗದು ನೆಮ್ಮದಿ ಆಗುದು. ನಿನಗೆ 5,000 ಎಲ್ಲ ಲೆಕ್ಕಕ್ಕೆ ಸಿಗ್ಲಿಕ್ಕಿಲ್ಲ, ನನಗೆ 500 ಆದ್ರೂ ಪಕ್ಕ ಲೆಕ್ಕಕ್ಕೆ ಸಿಗ್ತದೆ. ನೀನು ಯಾವುದನ್ನು ಹೇಳುವುದ? ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕಾಲಗಳು ಎಷ್ಟು ಕಳೆದು ಹೋಯಿತು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ 5,000 ವರ್ಷಗಳೇ ಕಳೆದು. ನಾನು ಅದನ್ನೇ ಹೇಳಿದ್ದು. 5,000 ದೊಡ್ಡ ಲೆಕ್ಕ ಅಲ್ಲ ನಮಗೆ. ಒಂದು 25,000 ವರ್ಷ ಹೋರಾಟ ಮಾಡುವ ಅಷ್ಟು ಚೇತನ ನಿಮ್ಮಲ್ಲಿ ಉಂಟು. ನಡೆದು ಹೋದಂತಹ ಸುದೀರ್ಘವಾದಂತಹ ಸಂಗ್ರಾಮ, ಘನಘೋರವಾದಂತಹ ಸಂಗ್ರಾಮ. ಈ ಸಂಗ್ರಾಮದಲ್ಲಿ ಗೆದ್ದವರು ನೀವು, ಸಂಗ್ರಾಮದಲ್ಲಿ ಗೆದ್ದವರು ನೀವು. ಗೆದ್ದವರು ನೀವು, ಸೋತವನು ನಾನು. ನಿನಗೆ ಬೇಸರ? ನಾನು ಸೋತದ್ದ.
ಮತ್ತೆ ಒಂದು ಲೆಕ್ಕದಲ್ಲಿ ಸೋತದ್ದು ಒಳ್ಳೇದೇ ಆಯ್ತು. ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಅಂದ್ರೆ ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಹೇಗೆ? ಈ ಸೋತವರು ಗೆದ್ದವರಿಗೆ ಏನಾದ್ರೂ ಕೊಡ್ಬೇಕು ಅನ್ನುವ ಹಾಗೆ. ಹೌದಾ? ಈಗ ನಾನು ಕೊಡುದು ಅಂತ ತೀರ್ಮಾನ ಮಾಡಿಯೂ ಆಯ್ತು. ನೀವು ಮಾಡ್ಬೇಕಾದಿಷ್ಟು, ಏನು? ನಿಮ್ಮ ದೇಹವನ್ನು ಕುಗ್ಗಿಸಿ, ಶಿರವನ್ನು ಹಾಗೆ ಬಾಗಿಸಿ, ಎರಡೂ ಕರಗಳನ್ನು ಹೀಗೆ ಮುಂದೆ ಚಾಚಿ ನೀವು ಬೇಡಬೇಕು. ಈಗ ನೀವು ಬೇಡುವವರು, ನಾನು ಕೊಡುವವ. ನೀವು ಬೇಡುವವರು, ನಾನು ಕೊಡುವವ. ಕಾಳಗದಲ್ಲಿ ಕೈ ಸೋತ ನೀನು ಗೆದ್ದ ನಮ್ಮಲ್ಲಿ ಕೇಳಬೇಕು, ನಾವು ಕೊಡ್ತೇವೆ. ಏನು ಬೇಕು, ಎಷ್ಟು ಬೇಕು, ಯಾವುದು ಬೇಕು, ಎಲ್ಲಿ ಬೇಕು, ನಿಮ್ಮಿಂದ ಪಡ್ಕೊಳ್ಬೇಕು ಅನ್ನುವಂತ ಆಶೆಯು ನನಗುಂಟೆ. ಆದ್ರೆ ಏನು ಮಾಡುವ, ವಿಶ್ವಾಸವೇ ಇಲ್ವೇ? ಇಲ್ಲದಿದ್ರೆ ಕಷ್ಟ. ಕರ ತಟ್ಟಿದ್ರೆ ಅದು ತಮ್ಮ ತಟ್ಟಿ ಬಿಡ. ನಮ್ಮಲ್ಲಿ ಕರ ಉಂಟಲ್ಲ, ತಟ್ಟುವ. ಎಂತದ್ದು ಭಜನೆ ಮಾಡುತ್ತೆ? ನಾನು ಕರ ತಟ್ಟಿದ್ದು ಹಾಗಲ್ವಾ? ಕರ ತಟ್ಟಿ ನಂಬಿಕೆ ಕೊಡುದು ಅಂತ ಒಂದು ಕ್ರಮ ಉಂಟು. ನನ್ನ ಕೈಯ ಮೇಲೆ ನಿಮ್ಮ ಕರಗಳನ್ನು ಇರಿಸಿ ತ್ರಿಕರಣ ಪೂರ್ವಕವಾಗಿ ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ ಅನ್ನೋ ಹಾಗೆ ನೀವು ಹೇಳಿದ್ರೆ ಆಮೇಲೆ ಕೇಳು. ಕಾಯ ಮನಸ ಕೈಯೊಳಗೆ ಸಿಕ್ಕಿದಿರಿ, ಕೈಯೊಳಗೆ ಬಲು ಸೊಕ್ಕಿನ ಮೂರ್ಖರೆ ನಿಮಗೆ. ಸೊಗಿಲಿಗಳ ಹುತ ಎಲ್ಲವ ಈ ಬರಿ ಹಕರೆ ನೀಡಿರಿ ನಿಮ್ಮಯ ಇರವ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಖರೆ ನಿಮಗೆ. ಸಿಕ್ಕಿದಿರಿ ಮಂಕೋಬುದ್ಧಿಗಳು, ಬುದ್ಧಿ ಶೂನ್ಯರು. ಅರ್ಥ ಆಗದಲ್ಲಿ ನೀನು ಹೇಳಿದ್ರೆ ನಾವು ಸಹಿಸುವವರಲ್ಲ. ಇಷ್ಟು ಒಳ್ಳೊಳ್ಳೆ ಶಬ್ದದಲ್ಲಿ ನಿನಗೆ ಯಾವ್ದು ಅರ್ಥ ಆಗಲಿಲ್ಲ? ನನ್ನ ಮುಖ ನೋಡಿ ನೀನು ಮೂರ್ಖ ಅಂತ ಹೇಳಿದ್ಯಲ್ಲ. ಹೌದು. ಹಾಗಂದ್ರೆ ಏನ? ಈಗ ಮೂರ್ಖ ಅಂದ್ರೆ ಏನಂತ ಗೊತ್ತಾಗ್ಲಿಲ್ಲ ನಿನಗೆ? ಮೂರ್ಖ ಅಂತ ಹೇಳಿದ್ರೆ ಒಳ್ಳೆಯವ ಅನ್ನುವಂತ. ಓ, ಮೂರ್ಖ ಒಳ್ಳೆಯವ. ಹೌದಪ್ಪ, ನಾನು ಒಳ್ಳೆಯ ಮೂರ್ಖ. ನನ್ನ ಅಣ್ಣ ಇವ ಅಣ್ಣ ಅಲ್ವಾ? ಹೌದು. ಅವ ಶತಮೂರ್ಖ. ಹಾಗಂದ್ರೆ ಶತಮೂರ್ಖ ಅಂದ್ರೆ ಬಹಳ ಒಳ್ಳೆಯವ. ನನ್ನ ಆಕ್ಷೇಪ ಉಂಟು. ಯಾಕೆ? ನಾವು ಒಟ್ಟಿಗೆ ಜೊತೆಯಾಗಿರುವ ಅಣ್ಣ ತಮ್ಮಂದಿರು, ಆದ್ರಿಂದ ನಾವು ಇಬ್ಬರೂ ಶತಮೂರ್ಖ. ಎಂತದ್ದು ಸಂಬಂಧ? ಇಬ್ಬರು ಶತಮೂರ್ಖರು. ಎಲ್ಲಿ ದೀರ್ಘವಾದಂತ ದೇಹವನ್ನು ಬೆಳೆಸಿಕೊಂಡಿದ್ದೀರಿ. ಇಷ್ಟಿಷ್ಟು ದೊಡ್ಡದುಂಟು ಮಂಡೆ. ಎಂತದುಂಟ ನಿಮ್ಮ ತಲೆಯೊಳಗೆ? ಏನು ಬೇಕೋ ಎಲ್ಲ ಉಂಟು. ಬೇಕಾದ್ದು ಎಂತದ್ದು ಇಲ್ಲ. ಆವಾಗಿನಿಂದ ಕೊಡ್ತೇನೆ ಅನ್ನೋ ಹಾಗೆ ಬೊಬ್ಬೆ ಹೊಡಿತೀರಲ್ವಾ? ಎಂತದುಂಟ ನಿಮ್ಮಲ್ಲಿ ಕೊಡ್ಲಿಕ್ಕೆ? ನನ್ನಲ್ಲಿ ಇಲ್ಲದ್ದು ಕೇಳು. ಅಣ್ಣ, ನಾವು ಅವರಲ್ಲಿ ಕೇಳಿದ್ದೇವೆ ಏನು ಬೇಕು ಅಂತ ಕೇಳಲಿಕ್ಕೆ ಅವನಿಗೆ ತಲೆ ಇಲ್ಲ. ನಾವು ಕೇಳಬೇಕಾದ್ರೆ ನಮಗೆ ತಲೆ ಇತ್ತಲ್ಲ. ನಮಗೆ ತಲೆ ಉಂಟು, ಗೊತ್ತಾಯ್ತಲ್ಲ? ಹೇಗೆ? ನಮಗೆ ತಲೆ ಉಂಟು. ನಮಗೆ ತಲೆ ಉಂಟು. ತಲೆ ನಿಮ್ಮ ತಲೆಗಳನ್ನೇ ಜನತನದಲ್ಲಿ ವಂಚಿಸುತ್ತ ಸಾಧು ರಾಗದಲ್ಲಿ ಮನದಿರಾಯನುದಲೇ ತಾನೆ ಮಳೆದಂತ ಮಾತು ಏನು ಮಾಡುವುದು? ಏನು ಮಾಡುವುದು ಹೇಳು. ನಮ್ಮ ಪ್ರಾಣ ಕೇಳಿ ನಂಬಿಸಿ ಕೊರಳು ಕೊಯ್ದ. ಹೌದಾ? ಮಾತಿನ ಬಲೆಯಲ್ಲೇ ಬಂಧಿಸುವುದಕ್ಕೆ ಯತ್ನಿಸ್ತಾ ಇದ್ದಾನೆ. ಸರಿ, ಏನು ಬೇಕು ನಿನಗೆ? ಕೈ ತಟ್ಟಿ ನಂಬುಗೆಯ ಮಾತು ನಾನು ಕೊಟ್ಟಾಗಿದೆ. ನಾವು ಕೊಟ್ಟ ಮಾತಿಗೆ ತಪ್ಪಬಾರದು. ನಾವಿಬ್ಬರು ಕೊಟ್ಟ ಹಾಗಾಗಿ ಬೇಡುವ. ಹೌದೌದೌದು. ನೀನು ತಲೆ ಕೊಡು. ನಾನು ಮಾತು ಕೊಟ್ಟೆ, ನೀನು ತಲೆ ಕೊಡು. ಅಣ್ಣ, ಈಗ ನಿನ್ನ ಅನುಭವದ ಮಾತು ಸಾರ ಕೇಳುವುದು ನಾನು. ಈಗ ನಿನ್ನ ಮಾತಿನಂತೆ ನಾನು ತಲೆ ಕೊಟ್ರೆ ನನ್ನ ಪ್ರಾಣ ಹೋಗೋದಿಲ್ವಾ? ಅದು ತಲೆಯಲ್ಲಿ ಇಡುವುದಲ್ವ? ಎಲ್ಲಿ ಅಂತ ನಿನ್ನ ಅನುಭವ ಹೇಳಿ. ಬಾ. ನಮ್ಮಿಬ್ಬರ ತಲೆ ಒಂದಾದ್ರೆ ಮತ್ತೊಂದು ದಾರಿ ಆಗುತ್ತದೋ ಏನೋ. ಕೇಳು. ಕೊಡಿ ಕೊಡಿ ಕೊಡಿ. ಏನು ಅವಸರ? ಬೇಗ ಕೊಡು. ಮಾತು ಕೊಟ್ಟಿದ್ಯಲ್ಲ. ಮಾತುಕತೆ ಕೊಡುವುದಿಲ್ಲ. ಕೊಡುವುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಮಾತು ಕೊಡಿ. ನಿನ್ನ ನಮ್ಮ ಕೈಯಲ್ಲಿ ಇರುವುದು, ನಿನ್ನ ಕೈಯಲ್ಲಿ
ಬೇಡಲ್ಲ. ಎಂತದ್ದು ನಿನ್ನ ಕೈ? ಮಾತು ಕೊಟ್ಟಿದ್ದೇವೆ ಆದ್ರಿಂದ ನಮ್ಮ ಕೈಯಲ್ಲಿ ಹೇಗೆ? ಅವಸರ ಏನು? ಕೊಡ್ತೇವೆ ಕೊಡ್ತೇವೆ ಕೊಡು. ಆದ್ರೆ ಒಂದು ಮಾತು ನೆನೆಸಿಕೊಡ್ಬೇಕು. ಏನು? ನಾವು ನೀರ ಮೇಲೆ ನಿಂತಿದ್ದೇವೆ. ಈ ನೀರು ಒಂದು ಬಿಂದು ನಮ್ಮ ದೇಹಕ್ಕೆ ಸೋಕದಂತೆ ನಮ್ಮ ಪ್ರಾಣ ಮೆರೆಯಲು ವಿಶ್ವರೂಪದೋಳೀಕ್ಷಿಸುತ್ತಲೇ ನೆರೆದು ತೀಸಿದರ ಹರಿಯನು. ಅಜ್ಞಾನಿಗಳಾದಂತಹ ಇವರಿಗೆ ಕೊನೆಯ ಸಂದರ್ಭದಲ್ಲಿ ನಾನು ಯಾರು ಏನು ಅನ್ನುವುದನ್ನು ಅರ್ಥ ಮಾಡಿಸಬೇಕು. ಅದಕ್ಕಾಗಿ ವಿಶ್ವಾತ್ಮಕನಾಗಿ ಕಾಣಿಸಿಕೊಂಡು ಶಯನ ನಾರಾಯಣ ದಳನಯನ ನಾರಾಯಣ ನೀರಜದಳ ನಯನ ಘೋರ ದುರಿದ ಸಂಹಾರಣ ಘೋರ ದುರಿದ ಸಂಹಾರಣ ದೀನಾದಾರಿ ರಮಾರಮಣ ಕ್ಷೀರಾನವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀಹರಿ ಓ ಓ ಓ ವಾರಿಜದೊಳಗಯನ ಘೋರ ದುರಿತ ಸಂಹಾರ ಕಾರಣ ರಮಾರಮಣನಾದಂಥ ನೀನು ದೀನ ಜನ ಉದ್ಧರಣ. ತಂದೆ, ನಾವು ಮಾಡಿದಂತಹ ತಪ್ಪಿನ ಅರಿವಾಗುತ್ತಾ ಇದೆ. ನೀನು ಸಾಮಾನ್ಯನೇ ಪವಿತ್ರ ನಿಜ ಪಾತ್ರ ಭವರದ ದೈತ್ಯಾನ್ವಯ ಗಜ ಭಕ್ತ ಪಂಚಭಕ್ಷ ಪವಿತ್ರ ಕಿರಾಣವ ಶಯನ ನಾರಾಯಣ ನಿರಜದಳ ನಯನ ಮೃತ್ಯುಂಜಯ ಮಿತ್ರನೇ, ಅಜ್ಜರಾದ ನಮ್ಮ ನೆತ್ತಿಯ ಮೇಲೆ ಕೈ ಇಟ್ಟು ನಮಗೆ ಸುಜ್ಞಾನವನ್ನು ಅನುಗ್ರಹ ಮಾಡಿದ್ದೆ. ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವ ವಿರಾಟ್ ಸ್ವರೂಪವನ್ನು ಕಾಣುವ ಸೌಭಾಗ್ಯವನ್ನು ಕರುಣಿಸಿದ್ದಿ. ನಾವು ಮತ್ತೆ ನೀನು ನಮ್ಮೊಳಗಿರುವಂತಹ ಸಂಬಂಧ ಏನು? ಎಲ್ಲವೂ ಈಗ ಬರದಟ್ಟಾಗಿದೆ. ಓ ತಂದೆಯೇ, ಈ ನಿನ್ನ ಮಕ್ಕಳ ಸರ್ವ ಅಪರಾಧವನ್ನು ಕ್ಷಮಿಸಿ ಉದ್ಧಾರ ಮಾಡು ತಂದೆ. ಕರುಣಿಸುವಮಯಮನು ದೈತ್ಯರಿಗೆ ಗಾಂಧಿಯಲ್ಲಿ ನಗ ಮತದೆ ಗಡಿಣ ಕರ್ಗಯನಾದ ನೀನೇ ಕೈಟ ಬಂದಿರುಪ ಮುಗದು ನಿಮ್ಮಿಷ್ಟದಂತೆ ನಡೆಸುವೆನೆಂದು ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತಹ ಯಾವುದೇ ಒಂದು ಜೀವಿಗಾದ್ರೂ ಗುರುತಿಸಲ್ಪಡುವುದಕ್ಕೆ ಹೆಸರು ಅನ್ನುವುದು ಅಗತ್ಯ. ಪಿತೃ ಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಸರಿ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಠಬ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂತಹ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಠಬನನ್ನು ಕೊಂದು ಕೈಠಬಾಂತಕ ಅನ್ನುವಂತಹ ಹೆಸರಿನಿಂದ ಕಾಣಿಸಿಕೊಳ್ಳುವವನಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೆಯೋ ಮತ್ತೊಂದನ್ನು ಆಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೋ ಅನ್ನುವ ಹಾಗೆ ಯೋಚನೆ ಮಾಡಬೇಡಿ. ದಂಖ ಪ್ರದೇಶವನ್ನು ವಿಸ್ತರಿಸಿದ್ದೇನೆ. ಏರಿಕೊಳ್ಳಿ
ಶ್ರೇಷ್ಠವಾದಂತಹ ಮಧುಕೈಟಬರನ್ನು ವಧಿಸಿದ್ದಾಯಿತು. ಅವರ ದೇಹದಿಂದ ಮೇಧಸ್ಸನ್ನು ಬೇರ್ಪಡಿಸಿ ಕಾಣುತ್ತಿರುವಂತಹ ಜಲಧಿಯ ಮೇಲೆ ಹರಡಿಬಿಟ್ಟವನಿದ್ದೇನೆ. ಆ ಮೂಲಕವಾಗಿ ಭೂಮಿಯ ನಿರ್ಮಾಣ ಆಯಿತು ಅನ್ನೋದು ಸ್ಪಷ್ಟ. ಇನ್ನು ಮುಂದಕ್ಕೆ ಈ ಭೂಮಿ ಮೇದಿನಿ ಅನ್ನುವ ಹಾಗೆ ಪ್ರಖ್ಯಾತವಾಗಲಿ. ಬ್ರಹ್ಮನ ಸೃಷ್ಟಿಗೆ ಯೋಗ್ಯವಾದಂತಹ ಕ್ಷೇತ್ರವೇನೋ ಸಿದ್ಧವಾಯಿತು. ಇನ್ನು ಇಲ್ಲಿರುವುದಲ್ಲ, ನಿಜ ಮನೆಯಾದಂತಹ ವೈಕುಂಠವನ್ನು ಸೇರಿಕೊಳ್ತೇನೆ. ವರ ತನುಜಾ ಬೇಗಯಲಿ ಗಾಮಿನಿಯೋ, ವರ ತನುಜಾ ಬೇಗಯಲಿ ಗಾಮಿನಿಯೋ, ಕನಕ ಗರ್ಭನ ತಪವನು ಗೈವೆ ಎನ್ನುವುದಲಿ, ಕನಕ ಗರ್ಭನ ತಪವನು ಗೈವೆ ಎನ್ನುವುದಲಿ, ವನಗಾಗಿ ನಡೆದೊಂದು ಮನದಿ ಯೋಜಿಸಿದಳು. ಕನಕ ಗರ್ಭನ ತಪವನು ಗೈವೆಯನು ದಾರಿ ವನಗಾಗಿ ನಡೆದೊಂದು ಮನದಿ ಯೋಜಿಸಿದಳು. ಜನನಿಯ ಜಯಲಿ ಮಾಲಿನಿಯೋ, ವರ ತನುಜಾ ಬೇಗಯಲಿ ಕಾಮಿನಿಯೋ, ನನ್ನಂತಹ ಭಾಗ್ಯವಂತರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ದಕ್ಷ ಬ್ರಹ್ಮನಿಗೆ 60 ಮಂದಿ ಹೆಣ್ಣು ಮಕ್ಕಳಂತೆ, ಅದರಲ್ಲಿ 13 ಮಂದಿ ಹೆಣ್ಣು ಮಕ್ಕಳನ್ನು ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅವರಲ್ಲಿ ಹಿರಿಯಮಲಾದ ವೈದಿಕೀದೇವಿ, ಆಕೆಯ ಪುಣ್ಯ ಗರ್ಭಾವಧಿಯಲ್ಲಿ ಪಾವನಗೊಳಿಸಿಕೊಂಡು ಬಿಡಿ ಮಾಯನಂತ ನಾನು ಬಾಲ್ಯದಲ್ಲಿ ಬೇಕಾದ ವಿದ್ಯೆಯನ್ನು ಕಲಿತು ಅರಮನೆಯನ್ನು ಬಂದು ಸೇರುಷ್ಟರಲ್ಲಿ ಅಸುರಕುಲ ಸಾಮ್ರಾಜ್ಯ ಆಗಿ ಮೆರವಣಿಗೆ ನನ್ನ ಮಾತೆ ಶೋಕಾಗ್ರಮಣವು ಸೇರಿಕೊಂಡು ಅಮ್ಮನ ಹತ್ತಿರಕ್ಕೆ ಹೋದೆ. ಯಾಕಮ್ಮ ದುಃಖಿಸ್ತಾ ಇದೆ? ಯಾರಿನ ಪಾಲಿಗೆ ಕಷ್ಟ ಬಂದು ನೆಗೆಯಿತು? ಮಾತೆಯಲ್ಲಿ ಕೇಳಿಕೊಂಡಾಗ ಜಯನುತ ಮಾತಾದ್ರೂ ಯಾವುದು? ಮಗಳೇ ಮಾತು, ನಿನ್ನನ್ನು ಪಡೆಯಲಿಗಿಂತ ಪೂರ್ವದಲ್ಲಿ ಅದೆಷ್ಟೋ ಮಂದಿ ಗಂಡು ಮಕ್ಕಳನ್ನು ಪಡೆದಿದ್ದೇನೆ. ಅವರನ್ನು ಉಳಿಸುವಂತಹ ಭಾಗ್ಯ ನನ್ನ ಪಾಲಿಗಿಲ್ಲದೆ ಹೋಯಿತು. ಯಾಕಮ್ಮ ಅಂತ ಕೇಳಿಕೊಂಡೆ. ಕಿರಿಯ ಭಾಗ್ಯವಂತ ದೇವತೆಗಳು ಸ್ವರ್ಗದಲ್ಲಿ ಮೆರೆಯುತ್ತಾ ಇದ್ದಾರೆ. ಸಕಲ ಸಂಪತ್ತು ತಮ್ಮದಾಗಿಸಬೇಕು. ಅಧಿಕಾರದಿಂದ ಸಾಕಿ, ಸಂಪತ್ತಿದ್ದರೆ ಸಾಕಿ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾಕೆ? ಸುರ ಗದ್ದುಗೆಯನ್ನು ಸ್ವಾಧೀನಪಡಿಸಬೇಕು. ಅದಕ್ಕಾಗಿ ಅಸುರಕುಲ ಉದ್ಧಾರ ಮಾಡಬೇಕು. ದಟ್ಟವಾದಂತಹ ಕಾಲನ್ನು ಸೇರಿಕೊಂಡು ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ನಿನ್ನ ಉದರದಲ್ಲಿ ಪುತ್ರವನ್ನು ಪಡೆಯುವಂತೆ ಬ್ರಹ್ಮನಲ್ಲಿ ವರವನ್ನು ಪಡೆದುಕೊಂಡು ಬಾಮಗ್ಗಲಂತ ಆಶೀರ್ವಾದ ಮಾಡಿದರು. ಜನನೇ ಆಜ್ಞೆ ಅಲ್ಲ, ಅದನ್ನು ಆಚಾರೂಪವಾಗಿ ನಡೆಸಿಕೊಂಡಿದ್ದೇನೆ. ಜನನೆಯ ಆಜ್ಞೆಯನ್ನು ಪಡೆದು ನೇರವಾಗಿ ಬಂದು ಸೇರಿಕೊಂಡು ದಟ್ಟವಾದಂತಹ ಕಾಲದಲ್ಲಿ ನೋಡಬಾರದೆ ಪ್ರಶಾಂತವಾದಂತಹ ವಾತಾವರಣ, ತಪಸ್ಸಿಗೆ ಯೋಗ್ಯವಾದಂತಹ ನೆಲೆ. ಮನ ಶುದ್ಧವಾದರೆ ಸಾಕೆ. ಮೈಯನ್ನು ಶುದ್ಧೀಕರಿಸುವುದಕ್ಕಾಗಿ ಪರಿಶುದ್ಧವಾದಂತಹ ನೀರಲ್ಲಿ ಮಿಂದು ಮೈಯನ್ನು ಶುದ್ಧೀಕರಿಸಿದ್ದೇನೆ. ಮತ್ಸ್ಯಾಗಿತನ ಮಾಡಬೇಕು. ಕನಕ ಗರ್ಭನ ಕುರಿತು ತಪಸ್ಸನ್ನು ಮಾಡುವುದಕ್ಕೆ ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕೇ ಬೇಡವೆ? ಹೇಗೆ ಕಾಣ್ತಾ ಇದ್ದೀರಿ? ಯೌವನದಿಂದ
ಚಲುವಿಗೆ ಯೌವನದಿಂದ ಚಲುವಿಗೆ ಯೌವನದಿಂದ ಶೋಭಿಸುವೆ ಅದರಿಂದ ಇಳೆಯ ಕಾಮುಕರನ್ನ ಕಂಡರು ಈ ಇಳೆಯ ಕಾಮುಕರ್ ಎನ್ನ ಕಂಡರಿ ದುಳಿಯರು ತಪಗಿಲ್ಲು ವಿಘ್ನ ತರುವರು ಇಳೆಯ ಕಾಮುಕರನ್ನ ಕಂಡರೆ ಮೋಯಿಸ ದುಳಿಯರು ತಪಗಿಲ್ಲು ವಿಘ್ನ ತರುವರು ಚಲುವಿಗೆ ಯೌವನದಿಂದ ಸಲೆ ಶೋಭಿಸುವೆ ಅದರಿಂದ ಯೌವನದಿಂದ ಅದರಿಂದ ಯೋಚನೆ ಮಾಡ್ಬೇಕೇ ಬಿಡುವೆ. ಹೇಗೆ ಕಾಣ್ತಾ ಇದ್ದೇನೆ? ಯಮುನಾವತಿ ಹೌದು, ಶೋರತಾ ಪ್ರಾಯಬರ್ತಿ ಹೌದು, ಹೇ ದಟ್ಟವಾದಂತಹ ಕಾಡಲ್ಲಿ ಹೀಗೆ ಕುಡಿದು ತಪಸ್ಸನ್ನು ಕೈಗೊಂಡೆ ಅಂತಾದ್ರೆ ಹಿಳೆಯ ಕಾಮುಕ ಮನಜರು ಕಂಡರೆ ಸುಮ್ಮನೆ ಬಿಡೋದಕ್ಕೆ ಸಾಧ್ಯ ಉಂಟೆ? ಕಾಮುಕರ ವಿಚಾರದಲ್ಲಿ ಒಂದು ರೀತಿ ಯಾರು ಸೂರಪ್ಪಯ್ಯ ಹಗೆಗಳಾಗಿಯರು ನಿಜವ ಅರಿತಾರೆ, ತಪಸ್ಸಿಗೆ ವಿಕ್ರಮ ತರ್ತಾರೆ. ಹಾಗೆ ತಪಸ್ಸನ್ನು ಮಾಡೋದಾದ್ರೆ ಹೇಗೆ? ಅಮ್ಮನಿಗೆ ಕೊಟ್ಟು ಮಾತನ್ನು ಹೊಡಿಸಬೇಕಿದೆ, ತಪಸ್ಸು ಮಾಡಬೇಕಾದ್ರೆ ನಾನು ಯೋಚನೆ ಮಾಡುವ ಅಗತ್ಯವೇನಿಲ್ಲ. ನಾವ್ಯಾರು ಅಸುರರು, ಅಷ್ಟ ಸಿದ್ಧಿಯಲ್ಲೇ ಬಲ್ಲವರು. ಕ್ಷಣ ಮಾತ್ರ ಕ್ಷಣಾಂತ ರೂಪವನ್ನು ಹೊರಗೊಳಿಸಿ ಮತ್ತೊಂದು ಮಗಸೊಂದು ಬೇರೊಂದು ರೂಪವನ್ನು ಧರಿಸುವಂತ ಯೋಗ್ಯತೆಯನ್ನು ಪಡೆದುಕೊಂಡು ನಾವಾಗಿದ್ದೇವೆ. ಈ ರೂಪದಲ್ಲಿದ್ದರೆ ಕಷ್ಟ. ಮತ್ತೆ ಯಾವುದಾದಿತು? ಹರಿದಿರುವಂತಹ ಮೃಗದ ರೂಪವನ್ನು ತೆಗೆದುಕೊಂಡು ತಪಸ್ಸನ್ನು ಕೈಗೊಂಡ್ರೆ ಹೇಗೆ? ನನ್ನನ್ನೇ ನೋಡ್ತಾ ಇದ್ದಾನೆ. ಕೊಕ್ಕೆ ಹೌದು, ಕೊಕ್ಕೆ ಎತ್ತರಗೊಂಡಾಗ ಬಿಸಾದ್ರೆ ಮಾಲಿನಾಗಿರುವಂತಹ ನಾನು ಸಾಯಿದಿಲ್ವೇ? ಮತ್ತೆ ಹೇಗೆ ತಪಸ್ಸನ್ನು ಮಾಡಲಿ? ದಟ್ಟವಾದಂತಹ ಕಾಡಿನೊಮ್ಮೆ ನೋಡ್ತಾ ಇದ್ರೆ ಅತ್ತ ಇತ್ತ ಸಂಚಾರ ಮಾಡ್ತಾ ಇದೆ ಕಾಡ ಮೃಗ. ಇದರಲ್ಲಿ ಯಾವುದೊಂದು ರೂಪವನ್ನು ಧರಿಸಿಕೊಂಡು ತಪಸ್ಸನ್ನು ಕೈಗೊಂಡ್ರೆ ಹೇಗೆ? ಬೇಟೆಗಾರ ಕಾಯ್ತಾ ಬೇಟೆಗಾರ? ಹೌದು, ಹೌದಪ್ಪ. ಯಾವುದೊಂದು ಬಲವಾದ ಪ್ರಾಣಿ ನಮ್ಮ ಕೈಗೆ ಸಿಕ್ಕಿದ ಮತ್ತರಿಯಲ್ಲಿ ಯೋಚನೆ ಮಾಡಿಕೊಂಡು ಬಾಣವನ್ನು ಪ್ರಯೋಗಿಸಿ ಬಿಟ್ಟರೆ ಮಾಲಿನಾಗಿರುವಂತಹ ನನ್ನ ಗತಿ ಅದೋ ಗತಿ. ಹೇಗೆ ತಪಸ್ಸನ್ನು ಮಾಡಲಿ? ಹೇಗೆ ತಪಸ್ಸು? ಅಮ್ಮನಿಗೆ ಕೊಟ್ಟ ಮಾತು ನೋಡಬಾರ್ದೆ,
ದೂರದಲ್ಲಿ ಕಾಣ್ತಾ ಇದೆ ಮಹಿಷಿಗಳ ಹಿಂಡೊಂದು ಚಿತ್ತ ಕಡೆಗೆ ಧಾವಿಸಿ ಬರ್ತಾ ಇದೆ. ಸ್ವಚ್ಛಂದವಾಗಿ ಮೈತ್ರಿ ಬರ್ತಾ ಮಹಿಷಿ ಮತ್ತೊಬ್ಬರಿಗೆ ಕೊಡಲು ಕೊಡುವುದಿಲ್ಲ. ಸಾಧು ಪ್ರಣತ ಹೌದು, ನನ್ನ ಮನಸ್ಸಾಗ್ತಾ ಇದೆ ಇದೇ ಸರಿಯಾದಂತ ರೂಪ. ಮತ್ತೆ ಯಾಕೆ ತಡ ಮಾಡಬೇಕು? ಆದಷ್ಟು ಶೀಘ್ರವಾಗಿ ಮಹಿಷಿ ರೂಪಗಳ ಅಂದು ಕನಕ ಗರ್ಭಣ ತಪಸ್ಸನ್ನಾಗಿರ್ತೇವೆ. ಇದನ್ನು ತಿಳಿದು ಲೋಕ ಸಮಸ್ತ ಸುಖಲಾಭವಂತು ಎಂಬ ಧ್ಯಾಯನೇ ನನ್ನ ಜೀವನದ ಪರಮ ಗುರಿಯನ್ನಾಗಿಸುತ್ತ ಈ ಮುನಿ ಶುಭಾಶ್ವಕ 10 ಹಲವಾರು ಕಡೆಯಲ್ಲಿ ಹರಿಯುವಂತಹ ಇಂದ್ರಿಯಗಳನ್ನು ಬೆಗೆ ಹಿಡಿದು ನಾಸಿಕಾಗ್ರದಲ್ಲಿ ದೃಷ್ಟಿ ಹರಿಸಿ ಲೋಕದ ಕಲ್ಯಾಣಕ್ಕಾಗಿ ಅದೆಷ್ಟೋ ವರ್ಷದಿಂದ ಈ ಕಾಡಿನಲ್ಲಿ ತಪಸ್ಸನ್ನಾಚರಿಸುತ್ತಾ ಇದ್ದವ ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸಿಗೆ ಭಂಗ ಕಣ್ತೆರೆದು ನೋಡಿದಂತಾದರೆ ಪ್ರಕೃತಿಯೆಲ್ಲ ವಿಕೋಪವಾಗಿಯೇ ಕಾಣುತ್ತಾ ಇದೆ. ಹರಿಯುವಂತಹ ನದಿಗಳು ಸ್ಥಗಿತವಾಗಿದೆ, ಹಾರಾಡುವಂತಹ ಪಕ್ಷಿಗಳ ಗರಿಗಳು ಧಳಕ್ಕೆ ಉದುರುತ್ತಾ ಇವೆ. ಯಾಕೆ ಈ ರೀತಿ ಆಗುತ್ತಾ ಇದೆ? ಯಾರಿಂದ ಆಗುತ್ತಾ ಇದೆ? ಯಾಕೆ ಯಾರಿಂದ ಎಂಬುದನ್ನು ತಿಳಿದಕ್ಕಾಗಿ ಜ್ಞಾನದೃಷ್ಟಿಯಿಂದ ನೋಡ್ತೇನೆ. ನನ್ನ ತಪಸ್ಸಿಗೆ ಯಾರಿಂದ ಭಂಗ ಎಂಬುದನ್ನು ಜ್ಞಾನ ದೃಷ್ಟಿಯಿಂದ ನೋಡಿದಂತಾದರೆ ತಿಳಿದೆ ದೀತಿ ಸುತಿಯಾದಂತಹ ಮಾಲಿನಿ ತನ್ನ ಅಂದವಾದಂತಹ ರೂಪವನ್ನು ಮರೆಮಾಚಿ ಮಹಿಷಿಯ ರೂಪವನ್ನು ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಓಹೋ, ಇವಳ ಉದ್ದೇಶ ಏನೆಂದು ತಿಳಿದೆ. ಸಿಂಹನಸರನ್ನು ಸೋಲಿಸಿ ಬಲಶಾಟಿ ಅಂತ ಪುತ್ರನನ್ನು ಪಡೆದಕ್ಕಾಗಿ ಈಕೆ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಹಾಗಾದರೆ ಇವಳ ತಪಸ್ಸಿನ ಸಂಕಲ್ಪ ವಿಕಲ್ಪವಾದಿತ್ತೆ ಹೇಗಾಯ್ತು ಇದು? ಇವಳು ಮಾಡ್ತಿರಂತ ತಪಸ್ಸಿನಿಂದ ನಮ್ಮಂತಹ ಮುನಿ ಕುಲಕ್ಕೆ ಅಪಮಾನ. ಯಾರೇ ಆಗಿರಲಿ ಪರಮಾತ್ಮನ ಕುರಿತು ತಪಸ್ಸನ್ನು ಮಾಡಬೇಕಂತ ಆದ್ರೆ ಸ್ವಲ್ಪ ಯೋಚನೆ ತಪಸ್ಸು ಮಾಡಬೇಕು. ಇವಳು ಮಾಡ್ತಿರಂತೆ ಯಾವ ತಪಸ್ಸು? ಇವಳ ಸ್ವಾರ್ಥವನ್ನು ಬಯಸಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಬಿಡಬಾರದು. ಯಾವ ರೀತಿಯಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ? ಮಹಿಷಿಯ ರೂಪವನ್ನು ತಪಸ್ಸನ್ನು ಮಾಡ್ತಾ ನಿನ್ನ ಉದರದಲ್ಲಿ ಹುಟ್ಟಲಿ. ಇದು ಮುನಿ ಶುಪಾಶ್ವಕನ ಶಾಪ. ನಾನು ಕೊಟ್ಟಂತಹ ಶಾಪವನ್ನ ಆ ತ್ರಿಮೂರ್ತಿಗಳಿಂದಲೂ ಹೋಗಲಿ. ಇಷ್ಟರ ತನಕ ನಾನು ಮಾಡಿದಂತಹ ತಪಸ್ಸೆಲ್ಲ ಇವಳಿಂದಾಗಿ ಎಲ್ಲ ಕೆಟ್ಟು ಹೋಯ್ತು. ಇನ್ನು ನಾನು ಇಲ್ಲಿ ನಿಂತು ತಪಸ್ಸನ್ನು ಮಾಡಿದಂತಾದ್ರೆ ನನ್ನ ತಪಸ್ಸು ಕೈಗೊಳ್ಳುತ್ತದ? ಇಲ್ಲವೇ ಇಲ್ಲ.
ಈ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳವನ್ನು ನೋಡುತ್ತೇನಂತೆ, ಮುಂದೆ ಹೋಗ್ತಾನಂತೆ. ಈ ಸ್ಥಳವು ಯೋಗ್ಯತೆ ಇಲ್ಲ, ನನ್ನ ಸ್ಥಳ ಇದೆಯಲ್ಲ, ಬೇರೆ ಬೇರೆ ಸ್ಥಳವನ್ನು ನೋಡ್ತೇನೆ. ಶಾರದಾ ರಮಣ ಸೇರಿದ ಚರಣ, ಶಾರದಾ ರಮಣ ಸೇರಿದ ಚರಣ, ಬೀರುತ ಕರುಣ ತೋರು ದರುಶನಾಗ, ಶಾರದಾ ರಮಣ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಏನಿದು ಏನಿದು ಘನತರ ತಪಪೋ, ಮಾನಿನಿ ಮಣಿಯನಿ ಬಳಲಿದೆ ಕಿಟವೋ, ಏನಿದೇನಿದು ಏನಿದು ಏನಿದು ಘನತರ ತಪೋ ಮಾಲಿನಿ ಮಣಿ ನೀ ಬಳಲಿದೆ ದಿಟ್ಟವು. ನಿನ್ನ ಆರಾಧ್ಯ ದೇವನಾದಂತಹ ಬ್ರಹ್ಮದೇವನಾನೇ ಪ್ರತ್ಯಕ್ಷನಾಗಿದ್ದೇನೆ. ಏನು ವರ ಬೇಕು ಬೇಡಿಕೋ, ತಪಸ್ಸು ಬಿಡು, ಏಳು ತಪಸ್ಸನ್ನು ಬಿಡಬೇಕೆ? ಓ ಕರುಣಾಸಾಗರ ದೇವ, ಕರುಣಾಸಾಗರ ದೇವ, ಪರಮೇಷ್ಠಿ ಕೇಳಯ್ಯೋ, ಕರುಣಾಸಾಗರ ದೇವ, ಪರಮೇಷ್ಠಿ ಕೇಳಯ್ಯೋ, ಹರುಷದ್ಯೂತಲೆ ಮನದಿರವ, ಹರುಷದ್ಯೂತಲೆ ಮನದಿರವ, ದುರತಿರನಾಗಿಕ ತರಣನ ಬಯೋತಿ, ದುರತಿರನಾಗಿಕ ತರಣನ ಬಯೋತಿ, ನಾ ವಿರಚಿತಿದ್ದೆನೋ ಘೋರ ತಪವಾ ಜೀವಾಗಿ ಮೊತ್ತ ಮೊದಲಾಗಿ ನಾ ಪವಿತ್ರವಾದಂತ ಪಾದಪದ್ಮಗಳಿಗೆ ನಮೋ ನಮೋ. ಏಳಮ್ಮ ಶುಭವಾಗಲಿ ತಂದೆ, ನಿನ್ನನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಅದೆಷ್ಟು ಕಾರಣದಾಗಿ ದಟ್ಟವಾದಂತ ಕಾಡನ್ನು ಪ್ರವೇಶ ಮಾಡಿ ಘನಘೋರವಾದ ತಪಸ್ಸನ್ನೇ ಕೈಗೊಂಡೆ. ನನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷ ಕೊಟ್ಟೆ ತಂದೆ. ಇದು ನನ್ನ ಭಾಗ್ಯ. ಈ ರೀತಿಯಾಗಿ ತಪಸ್ಸನ್ನು ಮಾಡೋದಕ್ಕೆ ಬಲವಾದ ಕಾರಣವುಂಟು. ಅಮ್ಮನ ಆಶ್ಚರ್ಯ ಪಡೆಸಬೇಕೆಂಬಂತ ಉದ್ದೇಶವಿಟ್ಟುಕೊಂಡು ಈ ಕಾಡನ್ನು ಪ್ರವೇಶ ಮಾಡಿದ್ದೇನೆ. ತಂದೆ, ನಿನ್ನಲ್ಲಿ ಬೇರೆ ಯಾವುದನ್ನು ಬೇಡುವುದಿಲ್ಲ. ನಮ್ಮ ಅಸುರ ಕುಲ ಉದ್ಧಾರ ಆಗಬೇಕು. ಅದಕ್ಕಾಗಿ ವೀರನು, ಧೀರನು, ಶೂರನು, ಘನಗಂಭೀರನಾಗಿರುವಂತಹ ಪುತ್ರ ನನ್ನ ಉದರದಲ್ಲಿ ಜನಿಸುವಂತೆ ವರಬಣ್ಣನ್ನು ಬೆಳೆಸಬೇಕು ಮಾಲಿನಿ. ತಂದೆ, ಮಾಲಿನಿಯಾದವಳ ಬಾಳು ಸಾರ್ಥಕವಾಗಬೇಕು ಅಂತಾದ್ರೆ ಸತ್ಪುತ್ರನನ್ನು ಪಡೆಯುವೆ. ಆದ್ರೆ ನಿನ್ನ ಉದರದಲ್ಲಿ ಹುಟ್ಟುವ ಮಗ ಕೋಣನಾಗಿ ಎತ್ತಿಕೊಂಡ ತನ ಮುಲಿಯ ಉಣಿಸುವಾದೆಂತೋ ದೇವಾ, ಎತ್ತಿ ಕುಂಡಾತನ ಮೊಲೆಯೋ ಉಣಿಸುವಂತೆಂತೋ ನಾ
ಕುತಿ ಕುಣಿತಿ ಜೋಗುಳ ಪಾಡಿ ವೃತ್ತಿಯೋ ದಾಟಿ ನಗೆ ತೂಗುವ ವೃತ್ತಿಯೋ ಇಲ್ಲ ದಾಟಿ ನಗೆ ದೇವಾ ಆ ನೀನು ಮಾಡಿದಾದ್ಮೇಲೆ ನನ್ನ ಪಾಲಿಗೆ ಬಿಡಿದೆಯ ತಂದೆ, ನನ್ನ ಪಾಲಿಗೆ ಶಾಪವನ್ನೇ ಕೊಟ್ಟು ಬಿಟ್ಟೆಯಲ್ಲ. ಮನುಷ್ಯ ರೂಪದ ಮಗನ್ನು ಎತ್ತಿ ಮುದ್ದಿಸ್ತಾದ್ರೆ ಹೇಗೆ? ಹೊತ್ತಿಗೆ ಸರಿಯಾಗಿ ಆಹಾರವನ್ನು ಕೊಟ್ಟು ತೊಟ್ಟಿಲೆ ಮಲಗಿಸಿ ಜೋಗ್ರವನ್ನು ಆಡುವುದಾದ್ರೂ ಎಂತು? ಈ ಕೆಟ್ಟ ವಾರ್ತೆಯನ್ನು ಮಾತಿಗೆ ತಿಳಿಸುವುದಕ್ಕೆ ಸಾಧ್ಯವುಂಟೆ? ಅಮ್ಮನಿಗೆ ಧೈರ್ಯದ ಮಾತಿಗೆ ಬಂದಿದ್ದೇನೆ. ಈ ಸುಟ್ಟ ಮುಖವನ್ನು ಹೊತ್ತುಕೊಂಡು ಅರಮನೆಗೆ ಹೋಗುವುದಾದ್ರೂ ಎಂತು? ತಂದೆ, ನಾನೊಂದು ನಿರ್ಧಾರವನ್ನೇ ಕೈಗೊಂಡೆ. ನಿನ್ನ ಪಾದ ಬಿಡದ ನನ್ನ ಪಾದತ್ಯಾಗವೇ ಮರುಗದಿರು ಮರುಗದಿರು ಮಾಲಿನಿಗೆ ಮುನಿವರ ನುರಿದ ವಚನವು ತಪ್ಪಲರಿಯದು. ಮುನಿವರ ಉರೆದ ವಚನವು ತಪ್ಪಲರಿಯದು. ತರಳ ಮಗಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ತರಳ ಮಗಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ದುರಪರಾಕ್ರಮಿಯನಿತಿ ದುರಪರಾಕ್ರಮಿಯನಿತಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ. ಮರೆಯ ಮಾತಂದ ಮಾಲಿನಿಯೇ ಮರೆಯ ಮಾತಲ್ಲ ಮರಗದಿರೋ ಮಾಲಿನಿಯೇ ಮರುಗದಿರು ಮಾಲಿನಿಯೇ. ವಿಧಾತನೇ, ನಿನ್ನ ಕಷ್ಟಗಳಿಗೆ ಕಾರಣ ನೀನೇ ಆಗಿ. ನಾನೇ ಕಾಡಿಕೊಡ್ತೇನೆ. ಹೇಗೆ ತಂದೆ? ಯಾವ ರೀತಿ? ನೀನಿಲ್ಲಿ ತಪಸ್ಸು ಮಾಡುತ್ತಿರುವಂತಹ ವೇಳೆಯಲ್ಲಿ ಸನಿಹದಲ್ಲಿ ತಪವನ್ನಾಚರಿಸುತ್ತಿರುವಂತಹ ಮುನಿ ಶುಪಾರ್ಶಕನ ತಪವು ಭಂಗವಾಗಿ ಜ್ಞಾನ ದೃಷ್ಟಿಯಿಂದ ಆತ ಈಕ್ಷಿಸಲು ಮಹಿಷಿರೂಪನ್ನಂತೂ ತಪವನ್ನು ಮಾಡುವ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿದ್ದ ಶಾಪ ಕೊಟ್ಟಿದ್ದಾನ. ಶುಪಾರ್ಶಕ ಬಳಿ ಶಾಪವೇ ನನಗೆ. ಆ ದಿಸೆಯಿಂದಾಗಿ ಮಹಿಷರೂಪದ ಮಗನ್ನು ಪಡೆಯುವುದಕ್ಕೆ ಸಾಧ್ಯವಾಗಿ ಹೋಯ್ತೆ. ತಂದೆ, ನಿನ್ನ ಮಾತನ್ನು ಕೇಳುವಾಗ ನಗು ಬರುತ್ತಾ ಇದೆ. ಮೂರು ಮೂರ್ತಿಗಳನ್ನೇ ನೀನು ಕೊಡುತ್ತಾನೆ. ಸೃಷ್ಟಿಗತಿಪತಿಯಾದಂತಹ ಬ್ರಹ್ಮದೇವ ಪ್ರತಿಯೊಂದು ಜೀವರಾಶಿಯ ಹಣೆಯಲ್ಲಿ ಬರುವಂತಹ ಸಾಮರ್ಥ್ಯ ಯೋಗ್ಯತೆಯನ್ನೇ ಪಡೆದುಕೊಂಡು ನೀನಾಗಿದ್ದು ಕೇವಲ ಮುಡಿಪು ಕೊಟ್ಟಂತಹ ಶಾಪ ನನ್ನ ಪಾಲಿಗೆ ತಟ್ಟುವುದಕ್ಕೆ ಸಾಧ್ಯ ಉಂಟೆ? ಆ ಶಾಪವನ್ನು ಸುಳ್ಳಾಗಿಸಿ ನನ್ನನ್ನು ಉತ್ತರಿಸಬೇಕು ಅನುಗ್ರಹ. ಮುನಿವರ ವರದ ವಚನ ತಪ್ಪಲರಿಯದು ಮಗಳು. ಯಾಕೆ ತಂದೆ? ಈ ಶಾಪವನ್ನು 3 ಮೂರ್ತಿಗಳಿಂದ ಪರಿಹರಿಸಲು ಸಾಧ್ಯವಾಗದೆ ಹೋಗಲಿ ಅಂತ ಇನ್ನೊಂದು ಶಾಪ. ಅಯ್ಯೋ ತಂದೆ, ಇಷ್ಟೆಲ್ಲ ಪ್ರಯತ್ನ ಪಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ವ್ಯಕ್ತವಾಗಿ ಹೋಯ್ತಲ್ಲ. ಮರುಗಬೇಡ. ತರಳ ಮಹಿಷನಾದ್ರೆ ಏನಂತ
ದುರಧೀರನಾಗ್ತಾನೆ, ಮೂರು ಲೋಕವನ್ನು ಗೆಲ್ಲುವಂತಹ ಸಾಮರ್ಥ್ಯವಂತನಾಗ್ತಾನೆ. ಹೌದೇ? ನಿನ್ನ ಕೀರ್ತಿ ಪತಾಕೆಯನ್ನು ಉತ್ತುಂಗ ಶಿಖರಕ್ಕೆ ಏರಿಸ್ತಾನೆ. ಸಂತೋಷ. ವಿಧಿಯ ಮಾತು. ನಿನಗೆ ಶುಭವಾಗುವುದು. ಆ. ನಾನು ನನ್ನ ಕನಕ ಗರ್ಭನೇ ಮಬ್ಬನುಗೊಂಡು ಮಾಲಿನಿ ಘನಗರು ಶಪಥಾತೋಯ್ ಘನಗರು ಶತಾತೋಯ್ ಮಾಲಿನಿಯೇ ಮನಗೊಂಡು ಮಾಲಿನಿ ಘನ ಶಪಥಾದೋ ಘನ ಶಪಥಾದೋ ಘನ ಹರುಷತಾದೋ ಮಾಲಿನಿ ಕ್ಷಣದೊಳು ನಿಜ ರೂಪವಾನು ತಳೆಯುತ್ತಾನೆ ಕ್ಷಣದೊಳು 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 ನಿಜ ರೂಪವಾನು ತಳೆಯುತ್ತಾನೆ ಮನೆಗೈದಿ ಜನನಿಯಲಿ ಮನೆಗೈದಿ ಜನನಿಯಲಿ ಕನಕ ಕರ್ಪಣನೆ ಮವನಗೊಳ್ಳು ಮಾಲಿನಿ ಕನಕರು ಶಪಥಾದೋ ಮಾಲಿನಿ ಮಾಲಿನಿ ಇತನ ಕಶ್ಯಪ ಮುನಿ ಚಂದ ಪತಿಯೋಗಿ ಗತಿಯೋಗ ಅನ್ನಯ್ಯ ಪುತ್ರರೋದರು ಸುರಪುರ ಪಾಪಯ ಸುತ್ತನಗರಕ್ಕೆ ಜಯ ನಮೋ ಜಗದೀಶ್ವರ, ನೀನೇ ರಕ್ಷಿಸು. ಕಾಣುವ ಪ್ರಪಂಚದಲ್ಲಿ ಕಾಣದ ದೇವರ ಕೈವಾಡವನ್ನು ಇದೆ ಎನ್ನುವುದಕ್ಕೆ ದೈತ್ಯ ಮಾತೆಯಾದಂತಹ ಈ ದಿತಿದೇವಿಯೇ ಸಾಕ್ಷಿಯಾಗಿದ್ದಾಳೆ. ಅನ್ನೊಂದು ಕಾಲದಲ್ಲಿ ಈ ಶೋಣಿತದಲ್ಲಿ ಎಷ್ಟು ವೀರರು ಶೂರರು ಆಳಿ ಅಳಿದಿಲ್ಲ. ಈ ಸಮಯದಲ್ಲಿ ಅಂತವರು ಯಾರೂ ಇಲ್ಲದ ಕಾರಣ ಅಧಿಕಾರ ತಾನಾಗಿ ನನ್ನನ್ನು ಆರಿಸಿಕೊಂಡು ಬಂತು. ನನ್ನ ಪತಿಗಳಾದಂತಹ ಕಶ್ಯಪರ ಅನುಮತಿಯ ಮೇರೆಗೆ ಈ ಶೋಣಿತದ ಪಟ್ಟವನ್ನೇರಿದವಳು ನಾನು. ಹಿರಿಯವರ ಸೇವನೆ ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಳ್ಬೇಕು ಎಂದು ನಾನು ಅದಕ್ಕೆ ಹೊರತು ಪಟ್ಟವಳಲ್ಲ. ಆದರೆ ನನ್ನಲ್ಲಿ ಈ ಸಮಯದಲ್ಲಿ ಅಂತಹ ಪರಾಕ್ರಮಗಳಿಲ್ಲದ ಕಾರಣ ಇರುವ ಒಬ್ಬಳೆ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಸಾಧನವನ್ನು ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ ಕಾನನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚು ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳಿಗೆ ಮದುವೆ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಆದರೆ ನನ್ನ ಮಗಳ ರೂಪ ಲಾವಣ್ಯಕ್ಕೆ ತಕ್ಕ ಹುಡುಗ ಎಲ್ಲಿದ್ದಾನಂತ ಯೋಚನೆ ಮಾಡಿದ್ರೆ ವರ್ತಮಾನ ಕಾಲದಲ್ಲಿ ಪಾತಾಳವನ್ನು ಆಳುವ ಅಧಿಕಾರಿ ದ್ಯುನ್ಮಾಲಿ ಯೋಗ್ಯ ಹುಡುಗ ಅಂತ ತಿಳಿದು ದೂತನ ಮುಖೇನ ಒಲೆಯನ್ನು ಕಳಿಸಿದ್ದೇನೆ. ಉತ್ತರ ಬಂದಿತ್ತಲ್ಲ, ನಿರೀಕ್ಷೆಯಲ್ಲಿದ್ದೇನಂತೆ.
ಪ್ರಸಿದ್ಧವಾದಂತಹ ಕಾಲಕೇಯ ವಂಶದಲ್ಲಿ ರಂಭ ಕರಂಬ ಎಂಬ ಅಣ್ಣ ತಮ್ಮಂದಿರು ನಾವು ಇಬ್ಬರು ಹುಟ್ಟಿಕೊಂಡೆವು. ನನ್ನ ಅಣ್ಣನಾದಂತಹ ರಂಭಾಸುರರು ಸ್ವರ್ಗರಾಜವನ್ನು ಸ್ವಾಧೀನ ಮಾಡಿಕೊಳ್ಬೇಕು ಎಂಬ ಉದ್ದೇಶವನ್ನಿರಿಸಿಕೊಂಡು ಸ್ವರ್ಗಾರೋಹಣ ಮಾಡಿ ಇಂದ್ರಾದಿ ಸುಮರಸರೊಂದಿಗೆ ಕಾಡಿ ಹೋರಾಟವನ್ನು ಮಾಡಿ ವೀರಮರಣವನ್ನಪ್ಪಿದ ಅಂತಹ ಸಂದರ್ಭದಲ್ಲಿ ನಾನು ಬಹಳ ಯೋಚನೆ ಮಾಡಿದೆ. ಅಣ್ಣನ ಹಾಗೆ ನಾನು ಕೂಡ ಸ್ವರ್ಗವನ್ನು ಏರಿದ್ರೆ ಮಾರಾಣ ನನಗೂ ಕಟ್ಟಿಟ್ಟ ಬುದ್ಧಿ. ಹೀಗೆ ಯೋಚನಾಬದ್ಧವನಾಗಿ ನೇರವಾಗಿ ಪಾತಾಳ ಲೋಕವನ್ನು ಸೇರಿಕೊಂಡೆ. ಕಾರಣ ಇದೆ, ಅಣಿದುಳಿದಂತಹ ನಮ್ಮವರನ್ನು ಒಟ್ಟು ಸೇರಿಸಿ ಈ ಪಾತಾಳದಲ್ಲಿ ಮಧುವನ ಎಂಬ ನಗರವನ್ನು ನಿರ್ಮಾಣ ಮಾಡಿ ವೀರವಿದ್ಯಮಾನಿ ಎಂಬ ಹೆಸರಿನಿಂದ ವರ್ತಮಾನ ಕಾಲದಲ್ಲಿ ಬೆರೆಯುತ್ತಾ ಇದ್ದೇನೆ. ಕಾಲ ಕ್ರಮೇಣ ಅಮೋಘವಾದಂತಹ ಶಕ್ತಿಯನ್ನು ಸಂಪಾದನೆ ಮಾಡಬೇಕು ಎಂಬ ಸದುದ್ದೇಶವನ್ನಿರಿಸಿಕೊಂಡು ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಮೋಘವಾದಂತಹ ವರವನ್ನು ಪಡೆದೆ. ಪೂರ್ವಮೂರ್ತಿಗಳಿಂದ ಅದರಿಗೆ ಮರಣ ಇಲ್ಲ, ಇಂದ್ರಾದಿ ಸುಮರಸನಿಂದ ಸಾವಿಲ್ಲ, ನರನಿಂದ ಸೋಲಿಲ್ಲ. ನಿನಗೆ ಮರಣ ಬರುವುದಿದ್ರೆ ಕೇವಲ ಯಕ್ಷನಿಂದ ಮಾತ್ರ ಎಂಬ ಅತ್ಯುನ್ನತವಾದಂತಹ ವರವನ್ನು ಪಡೆದೆ. ಸಂತೋಷದಿಂದ ನಗರಕ್ಕೆ ಆರಂಭ ಬಂದು ನಮ್ಮವರನ್ನು ಯಾವುದೇ ರೀತಿಯ ಕುಂದುಕೊರತೆಗಳು ಇಲ್ಲದಂತೆ ರಕ್ಷಿಸುತ್ತಾ ಬಂದಿದ್ದೇನೆ. ಆದ್ರೆ ಸ್ವಾಮಿ, ಒಂದು ರೀತಿಯ ಮಂಡೆ ಬಿಸಿ. ಹೌದು, ಕಾರಣ ಇದೆ, ನನಗೆ ಮದುವೆ ಆಗಲಿಲ್ಲ. ಇಲ್ಲ, ಮದುವೆ ಆಗಿದ್ರೆ ನಮ್ಮ ಊರಲ್ಲಿ ಹೆಣ್ಣು ಇಲ್ಲ. ನಿಮ್ಮ ಊರಿನ ಹೆಣ್ಣು ನನಗೆ ಆಗ್ಲಿಕ್ಕಿಲ್ಲ. ಮತ್ತೆ ನನ್ನ ಯೋಗ್ಯತೆ ಏನು, ನಿಮ್ಮದೇನು, ಒಂದಕ್ಕೊಂದು ತುಲನೆ ಆಗುವುದಿಲ್ಲ. ಹಾಗೆಂತ ಬೇರೆ ನೋಡ್ಕೋಗಿತ್ತು ಕೆಲವು ಸಂಬಂಧ ಕುಡಿ ಏನಾಯ್ತು. ನನ್ನ ಯೋಗ್ಯತೆಗೆ ಸರಿಯಾದಂತಹ ನರನೇ ಇಷ್ಟರವರೆಗೆ ದೊರಕಲಿಲ್ಲ. ಹೌದಾ? ಜನಸಾಲಿ ಯಾರು ಹೇಳಿದ್ದು? ಎಲ್ಲರೂ ನನ್ನನ್ನು ಮುಕ್ತ ಕಟ್ಟದಿಂದ ಹೊಗಳ್ತಾ ಇದ್ದಾರೆ. ಹೇಗೆ? ವೀರಾದಿ ವೀರ ವಿದ್ಯುನ್ಮಾಲಿ, ಸದ್ಯಕ್ಕೆ 3 ಲೋಕಾಧೀಶರಾಗುವಂತಹ ಯೋಗ್ಯತಾವಂತ. ಮತ್ತೆ ಸ್ವರೂಪದಲ್ಲಿ ನನ್ನನ್ನು ಎಲ್ಲರೂ ಹೊಗಳುವುದೇ. ಹೌದಾ? ನಿಮಗೆ ಹರಿಯ ಹೆಸರು ಕೇಳಿದ್ದೀರಾ ನೀವು? ಹರಿನಾರಾಯಣ. ಹರಿನಾರಾಯಣ ಕೆಲವು ಹೆಸರುಂಟು. ಹೌದೌದು. ಅವನಿಗೊಬ್ಬ ಮಗ ಇದ್ದಾರೆ, ಮನ್ಮಥ. ಮಾರನಿಗಿದ್ದರು ಇಂಬಾಡಿ ಚೆಲುವ ಅಂತ ಹೊಗಳ್ತಾ ಇದ್ದಾರೆ. ಹೌದಾ? ಅಂತಹ ಸುಂದರ ರೂಪನನ್ನು. ಮತ್ತೆ ಕೆಲವರು ಹೇಳ್ತಾರೆ ಒಂದು 100 ವರ್ಷ ಆಗ್ಬೋದು. 100? ಅದು ನಿಮ್ಮ ಮಾವನಿಗಿರ್ಬೋದು 100 ವರ್ಷ. ಇಲ್ಲಪ್ಪ, ಮತ್ತೆ ಕೇವಲ 20 ವರ್ಷ ಮಾತ್ರ. ಹೌದಾ? 120 ಕಡಿಮೆ. ಅದು 80 ಆಯ್ತು. 20 ವರ್ಷ ಮಾತ್ರ. ಇಂತಹ ಚಿಂತೆಯಲ್ಲಿ ನಾನಿದ್ದೆ. ಆದ್ರೆ ಚಿಂತೆ ದೂರವಾಗಿದೆ. ಶುಭ ಯೋಗ.
ಯೋಗ್ಯತೆಗೆ ಸರಿಯಾದಂತಹ ಹುಡುಗಿಯನ್ನು ಹುಡುಕುತ್ತಾ ನಾನಿದ್ರೆ ಹುಡುಗಿಯೇ ಬಂದೊದಗಿದ ಹಾಗಾಯ್ತು. ಹೇಗೆ ಬಲ್ಲಿರೋ ವರ್ತಮಾನ ಕಾಲದಲ್ಲಿ ಶೋಣಿತಾಪುರದ ಮಹಾರಾಣಿಯಾದ ದಿತಿ ದೇವಿಯವರು ಒಂದು ಅಮೂಲ್ಯವಾದಂತಹ ಓಲೆಯನ್ನು ಬರೆದು ನನಗೆ ಕಳುಹಿಕೊಟ್ಟಿದ್ದಾರೆ. ಅದೇನು ಅಮೂಲ್ಯವಾದ ಓಲೆ? ವಿಶೇಷವಾದಂತಹ ಓಲೆ. ಇಷ್ಟರವರೆಗೆ ಅಂತಹ ಓಲೆಯನ್ನು ನಾನು ನೋಡಿಯೂ ಇಲ್ಲ, ಓದಿಯೂ ಇಲ್ಲ. ಒಕ್ಕಡೆ ಹೇಗಿದೆ, ನನಗೆ ಅತೀ ರೂಪವತಿಯಾದಂತಹ ಮಾಲಿನಿ ಎಂಬ ಒಬ್ಬಳು ಮಗಳಿದ್ದಾರೆ. ಆಕೆಯನ್ನು ನಿನಗೆ ಮದುವೆ ಮಾಡಿಕೊಡುವುದು ಎಂಬ ಹಾಗೆ ತೀರ್ಮಾನಿಸಿದ್ದೇನೆ. ಹಿಂದೆ ಮುಂದೆ ನೋಡಬೇಡ, ತಿಪ್ಪಳ ಸಮೇತನಾಗಿ ಬಂದು ನನ್ನ ಮಗಳನ್ನು ಮದುವೆಯಾಗಿ ನನ್ನ ಕುಲವನ್ನು ಉದ್ಧಾರ ಮಾಡು. ಎಂತಹ ಯೋಗ, ಶುಭ ಯೋಗ. ಯಾರಿಗೂ ಇಂತಹ ಯೋಗ ಬರಲಿಕ್ಕಿಲ್ಲ. ಆದ್ದರಿಂದ ತಡ ಮಾಡುವುದಲ್ಲ, ಆದಷ್ಟು ಬೇಗ ದಿಬ್ಬಡಿಗಳನ್ನು ಸೇರಿಸಿ ಹೊರಡುತ್ತೇನೆ. ಯಾರು ದಿಬ್ಬಡಿಗಳು ಎಲ್ಲಿ ಹೇಗೆ ಅಡ್ಡ ಬೀಳುವುದು ಗೊತ್ತಿಲ್ಲ, ಅಲ್ಲಿ ಉದ್ದ ಬಿದ್ದಲ್ಲ. ಅಲ್ಲ ಮತ್ತೆ ಹೀಗೆ ಬಿದ್ದರೆ ನೀವು ಕಾಣುದಿಲ್ಲ ಅಲ್ಲ, ಅದಕ್ಕೆ ಹೀಗೆ ಬಿದ್ದರೆ ಹಾಗೆ ತಲೆ ಉಂಟು. ಅವಸರವಾಗಿ ಕೆರೆಸಿದ್ದು ಯಾಕೆ ನಮ್ಮನ್ನು ತುರಿಸಿದ್ದು ಅಲ್ಲ, ಮತ್ತೆ ಕೆರೆಸಿ ನೀವು ಕರೆದದ್ದು ಕರೆಸಲು ಕಾರಣ ಉಂಟು. ನನಗೆ ಮದುವೆ. ಯಾರಿಗೆ? ನಿಮಗೆ. ಮತ್ತೆ ಯಾರಿಗೆ? ನಿಮಗೆ. ಇಷ್ಟು ಬೇಗ ಮದುವೆ? ಇಷ್ಟು ಬೇಗ? ಮತ್ತೆ ನಾನು ಸಣ್ಣ ಬಾಳಕನ. ಹಾಗಲ್ಲ, ಮತ್ತೆ ಮೊನ್ನೆ ಏರಿದಷ್ಟೇ. ಎಲ್ಲಿಗೆ? ಮಸಾನಕ್ಕೆ. ಅದು ನಿನ್ನ ಅಪ್ಪ ಸಿಂಹಾಸನಾರೋಹ ಮಾಡಿದ್ದು ಮೊನ್ನೆ ಮದುವೆ ಆಗ್ಬೇಡುವ ಹಾಗೆ. ವರ್ತಮಾನ ಕಾಲದ ದಿತಿ ದೇವಿಯ ಮಗಳು ಮಾಲಿನಿ ಇಬ್ಬಳ ಸಮೇತ ನಾವು ಹೋಗ್ಬೇಕು. ಹಣ ಮಾಡುದಲ್ಲ. ಎಲ್ಲಿಗ? ಮದುವೆಗೆ. ಮುಂದೆ ಹೋಗ್ಲಿಕ್ಕಿಲ್ಲ. ಅದು ಊಟದ ಚಪ್ಪರ. ಅದು ಊಟದ ಚಪ್ಪರ ಕಾಣುವುದಿಲ್ಲ ನಿನಗೆ. ಇನ್ನು ಮುಂದೆ ಹೋಗ್ಲಿಕ್ಕಿಲ್ಲ. ನೋಡಲ್ಲ ಫಲಕ ಬರೆದಾಗಿದ್ದಾರೆ. ಈಗ ಬಂದು ತಲುಪಿ ಆಯ್ತಾ? ನೋಡಿದ್ಯಾ ಫಲಕ ಬರೆದದ್ದು? ಹೌದೌದು. ಹೇಗುಂಟು? ಇತ್ತಲ್ಲ ಗೋಣಿತ. ಅದು ಗೋಲ್, ಅದು ಶೋ. ಅದು ಶೋಣಿತಾಪುರವ? ತಲೆ ಕೈ ಹಿಡಿದು ಅದು ಶೋಣಿತಾಪುರ. ಅಲ್ಲಿ ನೋಡು, ನಿನಗೆ ಖಂಡಿತ ಒಳಗೆ ಬರ್ಲಿಕ್ಕೆ ಆಗುದಿಲ್ಲ ಈ ಸಲ. ನಿನಗೆ ಅಪ್ಪ ಇಲ್ಲಲ್ಲ, ಹಾಗಲ್ಲ ಬರೋದು. ಅಪ್ಪಳ ವಿನೋಹ ಒಳಗೆ ಪ್ರವೇಶ ಇಲ್ಲ, ಪ್ರವೇಶ ನಿರಾಕರಿಸಲಾಗಿದೆ ಅಂತೇಳಿ ತಡ ಮಾಡುದಲ್ಲ. ಅಷ್ಟು ದೂರದಿಂದ ಬಂದೆ. ಒಬ್ಬರಾದ್ರೂ ಹೇಳುವವರು ಕೇಳುವವರಿದ್ದಾರೆ. ನಿಮ್ಮನ್ನು ಬಿಡಿ, ನಮ್ಮನ್ನಾದ್ರೂ ಒಂದು ಹೇಳುವವರು ಕೇಳುವರು. ನಿಮ್ಮನ್ನೇ ಕೇಳಿದ್ರೆ ಮತ್ತೆ ನಮ್ಮನ್ನು ಕೇಳುವುದೇನು? ಅಧಿಕ ಪ್ರಸಂಗಿಗಳು ಒಳಗೆ ಹೊರಗೆ ನಾವು ನಿಂತರೆ ನಮ್ಮನ್ನು ಯಾರು ಕೇಳ್ತಾರೆ? ನನ್ನ ಜೊತೆ ಒಳಗೆ ಬನ್ನಿ. ನಮಸ್ಕಾರ. ದಿತಿದೇವಿ ಅವರು. ಹೌದೌದು, ಕುಳಿತುಕೊಳ್ಳಿ. ನೀವೆಲ್ಲರೂ ರಕ್ತ ಕಂಬಳಿಗಳನ್ನ ಆಶ್ರಯಿಸಿಕೊಳ್ಳಿ. ಇದು ನಮ್ಗ ಗೋಣಿ ನಾನು ಕುಳಿತುಕೊಳ್ಳಿ. ಅಲ್ಲಿ ನಿಮ್ಮ ಊರಿನಿಂದ ನಮ್ಮೂರಿಗೆ ಬರುವುದಕ್ಕೆ ಮಾರ್ಗ ಬಹಳಷ್ಟು ದೂರ ಇದೆ. ಆಯಾಸ ಆಗಿರಬಹುದು. ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನ್ ಬೇಕಾದ್ರೂ ವ್ಯವಸ್ಥೆ ಉಂಟು. ಬರುವಾಗಲೇ ಕುರ್ತೆ ಬಂತ. ಯಾರಲ್ಲಿ ಕೇಳಿ ಕುಡಿತಾರೆ? ನೀನು ಕುಡಿಲಿಕ್ಕೆ ಮಾತ್ರ ತಂಪು ಮಾನಿಯ. ಹಾಗಿದ್ರೆ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಆಯ್ತು ಅಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ನನ್ನ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ. ಆದ್ರೆ ಬರಬೇಕಾದಂತ ನಮ್ಮ ಕುಲ ಪುರೋಹಿತರು ಇದುವರೆಗೆ ಬಂದಿಲ್ಲ. ಅದೇ ಮಾಡು. ಮುಹೂರ್ತ ಹೇಳಿದ್ದು ನಾನೇ. ಹೌದೌದು. ಈ ವರ್ಷ ಮದುವೆ ಇಂಥ ಸಭೆ ನಾನು ನೋಡ್ಲಿಲ್ಲ. ಪಾತ್ರದಲ್ಲಿ ಬಂದವರು ಮತ್ತೆ ನಮ್ಮವರು ಎಲ್ಲ ಸೇರಿಸಿಕೊಂಡು ಸಭೆ ಆಗಿದೆ. ಈ ವರ್ಷ ಎಷ್ಟೋ ಮದುವೆ ಮಾಡಿಸಿದ್ದಾರೆ, ಇಷ್ಟು ದೊಡ್ಡ ಸಭೆ ಆಗ್ಲೇನು. ಅಲ್ಲ, ಪಾತಾಳದ ಸಂಪ್ರದಾಯದ ಮದುವೆ, ಅದನ್ನು ನೋಡ್ಲಿಕ್ಕೆ ಬಂದದ್ದು. ಅದರಲ್ಲಿ ಸಭೆ ಅಂದ್ರೆ ಸಭ್ಯರ ಸಭೆ. ಅಧಿಕ ಪ್ರಸಂಗ ಒಂದು ಮಾತಾಡುವ. ಇವರೆಲ್ಲ ಇವರೆಲ್ಲ ಪಾತಾಳದ ನೋಡಿ, ಎಲ್ಲ ಹೊಸ ಮುಖವೇ. ಏನಪ್ಪ ಹೇಳಿದ್ಯಾ? ಮಾತು ಯಾರು ಬಂದವರು ಯಾರು ಮಾತಾಡಿ ನಿಮಗೆ ಬೇಸರ ಆಗುದಿಲ್ವ? ಇದು ಮದುಮಗ ಇವರೇ? ಅಲ್ಲ ಮದುಮಗ ಸಭೆಯಲ್ಲಿ
ಕುಳಿತುಕೊಳ್ತಾರೆ ಹೇಳಿ? ನಮ್ಮ ಯೋಗ್ಯತೆಗೆ ತಕ್ಕಂತೆ ಪ್ರತ್ಯೇಕವಾದಂತಹ ಆಸನವೊಂದನ್ನು ನಿರ್ಮಿಸಿದ್ದೇನೆ. ಒಮ್ಮೆ ತಿರುಗಿ ನೋಡಿ ಪುರೋಹಿತ್ರೆ. ನಮಸ್ಕಾರ ಪುರೋಹಿತರಿಗೆ. ನಿಮ್ಮ ನಾಲಗೆ ಬೀಳ್ಲಿಕ್ಕೆ ಮತ್ತೆ ಹಾಳಾಗಿ ಹೋಗ್ಲಿ. ಹಾಲನ್ನೇ ಊಟ ಮಾಡೋದು. ನೀವು ಪುರೋಹಿತರ? ಪುರೋಹಿತರು. ಮದುವೆ ಮಾಡುವವರು? ಮದುವೆ ನಾನೇ ಮಾಡಿಸುದು. ಹೇಗೆ ಕ್ಷೇಮ ತಾನೇ? ಕ್ಷೇಮ ಇಲ್ಲದ್ರೆ ಬರ್ತೇನೆ. ಹೊಟ್ಟೆ ಸರಿ ಉಂಟಲ್ಲ? ಏನ್ ನಿಮಗೆ ಹೊಟ್ಟೆಗೆ ಸರಿ ಇಲ್ಲ. ಮುಖ್ಯ ಪ್ರಾಣ. ಇದು ಮದುವೆ ಮಾಡಿಸುದು ನಾನೇ. ಮತ್ತೆ ನಿಮ್ಗೆ ಬೊಜ್ಜ ಬೇಕು ಆತಿಗೆ ಹೇಳಿದೆ. ಎಲ್ಲವೂ ಮಾಡುವುದು ಒಳ್ಳೆ ಸಂಪಾದನೆ. ಏನು ತೊಂದರೆ ಇಲ್ಲ. ಈಗ ಇವತ್ತು ಮದುವೆ ಅಲ್ವಾ, ನಾಳೆ ಬೊಜ್ಜೆ ಉಂಟು. ಹೌದಾ? ಸತ್ತವರಿಗೆ ಬಜ್ಜೆ, ನಿಮಗೆಲ್ಲ ಬಜ್ಜೆ ಗೊತ್ತಾಗಿಲ್ಲ. ಅದೇ ಕ್ಷೇಮ ಅಲ್ವಾ, ಏನು ತೊಂದರೆ ಇಲ್ಲ. ದೇವರಲ್ಲ ಎಂದು ಕ್ಷೇಮ. ಮದುವೆಗೆ ಸ್ವಲ್ಪ ಪ್ರಾಯ ಆಗಿದೆ ಅಂತ ನಾನಿದುವರೆಗೆ ನೋಡಿರ್ಲಿಲ್ಲ ಪುರೋಹಿತೆ. ಅಡ್ಡಿಲ್ಲ, ಗಟ್ಟಿ ಮುಟ್ಟಾಗಿದ್ದ ಲೇಖನ ಕಳೆದಿದ್ದಷ್ಟೇ. ಹೆಣ್ಣಿಗೆ ನಮ್ಮ ಹೆಣ್ಣಿಗೆ ಪ್ರಾಯ ಆಗಲಿಲ್ವಾ? ಸ್ವಲ್ಪ ಆಗಿದೆ ಬಿಡಿ. ಬರುವವರೆಲ್ಲ ಬಂದಿದ್ದಾರೆ. ಇನ್ನೇನು ಆ ಕಡೆ ಈ ಕಡೆ ನೋಡೋದು ನೀವು? ಯಾರು ನೋಡ್ಬೋದು? ಅವಳು ಬರ್ಲಿಕ್ಕೆ ಹೇಳಿದ್ದೇನೆ. ಅವಳಂದ್ರೆ ನಮ್ಮ ಮಗುವಿನ ತಾಯಿ. ಮಗುವಿನ ತಾಯ? ಸುತ್ತು ಬೆಳೆಸಿ ಮಾತಾಡ್ತಿದ್ದೀರಲ್ಲ. ನಮ್ಮ ಸ್ವಂತ ಹೆಂಡತಿ. ಹೌದಾ? ಸ್ವಂತ ಹೆಂಡತಿ. ಆ ಸ್ವಂತ ಮತ್ತೆ ಬಾಡಿಗೆ ಅಂತ ವ್ಯತ್ಯಾಸ ಇದೆಯಾ? ಈಗ ಇಲ್ಲ. ಹಾಗೆ ನನಗಿಂತ ಮೊದಲೇ ಮದುವೆಗೆ ಹೊರಟು ಬಂದಿದ್ದಾರೆ. ಎಲ್ಲಿಯೋ ಸಭೆಯಲ್ಲಿ ಇರಬೇಕು. ನಾನು ಇದುವರೆಗೆ ನಿಮ್ಮ ಹೆಂಡತಿಯನ್ನು ನೋಡಿರ್ಲಿಲ್ಲ. ನನಗೂ ನೋಡುವ ಕುತೂಹಲ. ಎಲ್ಲಿದ್ದಾರೆ ಅವರು? ಯಾಕಂದ್ರೆ ಈ ವರ್ಷ ಅವಳನ್ನು ಮದುವೆ ಎಲ್ಲಿ ಕರ್ಕೊಂಡು ಹೋಗ್ಲಿಲ್ಲ. ಇದುವರೆಗೆ ಆ ಮುಖ ನೋಡಿದ್ದೇ ಇಲ್ಲ ನಾನು. ಇವತ್ತು ಬರ್ಬೇಕು ಅವಳೇ ಒತ್ತಾಯ. ನಮ್ಮ ಆಸ್ಥಾನದ ರಾಜಕುಮಾರಿಯ ಮದುವೆಗೆ ಬಾರದೆ ಎಲ್ಲಿ ಕಾಗ್ತದೆ ಅವರಿಗೆ? ಇವತ್ತು ಬಂದೇ ಬರ್ತೇನೆ ಅಂತ. ಹಾಗೇನೇ ಓ ವೆಂಕಟ ಸುಬ್ಬಿ. ಅದೇನು ವೆಂಕಟ ಮತ್ತೆ ಸುಬ್ಬಿ? ಸುಬ್ಬಿ ಅಂದ್ರೆ ಅವಳ ಹೆಸರು, ವೆಂಕಟ ಅಂದ್ರೆ ಅವಳ ಅಪ್ಪನ ಹೆಸರು. ವೆಂಕಟ ಸುಬ್ಬಿ. ಈಗ ಅವಳ ಅಪ್ಪ ಸತ್ತಲ್ಲಿ ನನ್ನ ಹೆಸರು ಸೇರಿಸುವುದು. ಏನಂತ? ಹೌದು. ಇಲ್ಲ ಸೇರಿಸಲಿಕ್ಕೆ ಆಗುದಿಲ್ಲ. ಓ ವೆಂಕಟ ಸುಬ್ಬಿ. ಇದು ಸ್ವರ ಎಂತ ಸಭೆ? ಸಭೆ ಇದು ಮದುವೆಯ? ಇವಳೆ ನಮ್ಮ ಸ್ವಂತ ಮನೆ ಹೇಳಿಸಿ. ನಮಸ್ಕಾರ. ಯಾರಿಗ ನಮಸ್ಕಾರ? ಯಾರಿಗೆ? ಅವರಿಗೆ ನಮಸ್ಕಾರ. ಆಗ ನನ್ನ ನೋಡಿದ್ರೆ ನೀವು ಇದುವರೆಗೆ? ಎಲ್ಲಿಗೆ ನೋಡುದು? ಇವರು ಕರ್ಕೊಂಡು ಹೋದ್ರೆಲ್ಲ ನೋಡುದು. ಯಾವಾಗ್ಲೂ ಬಿದ್ದುಕೊಂಡಿರ್ತಾರೆ. ಇಲ್ಲಿ ಕರ್ಕೊಂಡು ಹೋಗುದು ಎಲ್ಲಿಗೆ ಬೇಕಾ? ನಾನು ಹಾಗೆ, ನೀವೊಬ್ಬರು ಇದ್ದೀರಿ ಇಂತಹ ಮುಖದವರಂತ ಹಿಂದೆ ಗೊತ್ತಾಗಿದೆ. ಇವರು ಕರ್ಕೊಂಡು ಬಂದದ್ದಿಲ್ಲ. ಮದುವೆ ಮೆಚ್ಚಾದಲ್ಲ. ಮತ್ತೆ ಅದು ತಾಗಿದ್ದು ನನಗೆ. ಇದು ತಾಗೋದು ಬೇರೆ, ಮದುವೆ ಆಗೋದು. ತಾಗದಿದ್ದು ಇಂಥದ್ದು ನಾನು ಮದುವೆ ಆಗ್ತೇನೆ. ಕೈ ಕೊಡುದು ಹೌದೇನೆ? ನನಗಿಂತ ಮೊದಲೇ ನೀನು ಮದುವೆ ಹೋಗ್ತಾ ಅಂತ ಹೊರಟು ಬಂದಿದೆಯಲ್ಲ, ಏನು ನೀನು ಅಪ್ಪನ ಮನೆಯಲ್ಲಿದ್ದೆ? ನಾನು ಅಡುಗೆ ಕೋಣೆಗೆ ಹೋದದ್ದು. ಮದುವೆಗೆ ಹೋದವ ಅಡುಗೆ ಕೋಣೆ ಯಾಕೆ ಹೋದ? ವಿಷಯ ಉಂಟು. ಯಾಕೆ? ಅಲ್ಲಿ ಗೋಪಾಲ ಭಟ್ರಿದ್ರು. ಯಾವ ಗೋಪಾಲ ಭಟ್ರು? ಮುಂಡಿಕೆ ಗೋಪಾಲ ಭಟ್ರು. ಆಮೇಲೆ ಮುಂಡಜ ಸದಾಶಿವಣ್ಣ ಇದ್ರು. ಆಮೇಲೆ ಶಿಶಿಲ ಮೋಹನ್ ಇದ್ರು. ಅವರಲ್ಲಿ ಏನು ಮಾಡ್ತಾ ಇದ್ಯಾ? ಮಾತಾಡಿಕೊಂಡು ನಿನಗೆ ಮಾತಾಡಿಗೆಲ್ಲ ಭಾಗವತರೇ ಆಗ್ಬೇಕು, ಬೇರೆ ಯಾರಾಗುದಿಲ್ಲ. ಅವರೆಲ್ಲ ಬೇಕಾದ ಬಟ್ ಅಡಿಗೆಯವರೆಲ್ಲ ಇವರಿಗೆ ಹಳೆಯ ಸಂಬಂಧವೇ. ಅವರು ಮಾತಾಡೋದು ಬಿಡ್ತಾರ. ನಾನು ಹೋಗ್ತೇನೆ ಅಂತ ಆವಾಗಿಂದ ಹೇಳ್ತಾ ಇದ್ದೇನೆ. ಅವರು ಕಲಿಸುವುದೇ ಇಲ್ಲ. ಮತ್ತೆ ಏನು ತೊಂದರೆ ಇಲ್ಲ, ಏನಾಗಲಿಲ್ಲ. ಹೇಗೆ ಅವ್ರನ್ನ ಬಿಟ್ರಲ್ಲ? ನೀವು ಬರ್ದ್ರ? ಬಡಿಲಿಲ್ಲ ಬಂದಿರಿಗೆ ಮೆಲ್ಲೆ ಬಂದ್ರಿ ಸಾಕು. ಸರಿಯಾಗುದು ಯಾವಾಗ? ಅದು ಸಹ ಎಷ್ಟು ಚಂದ ಗಣಿ ಚಂದ ಅಂದ್ರೆ ನಮ್ಮ ಜಾತಿ ನಮ್ಮ ಜಾತಿ. ಇಂಥದ್ದೊಂದು ಮುಖ ನಿಮ್ಮ ಮನೆಯಲ್ಲಿ ಇತ್ತಂತ ಇವತ್ತೇ ಗೊತ್ತಾಯ್ತು. ಎಷ್ಟು ಚಂದ. ಇಲ್ಲಿ ಸಾಕ ಗೊತ್ತಿಲ್ಲ. ಮದುಮಗಳಾಗ ಇದು ಮದುಮಗಳನ್ನು ನೋಡಿದ್ದೀರಾ? ಇಲ್ಲ. ಮದುಮಗಳು ಇಲ್ಲಿಗೆ ಮದುಮಗಳು? ಹೌದು. ಅವಳ ಇವಳು ನನಗೆ ಬೇಡ. ಅಯ್ಯೋ ನಿಮಗಲ್ಲ, ನನ್ನ ಮದುಮಗಳು. ಅವರಿಗೆ ಎರಡನೇ ಮದುವೆ. ದೊಡ್ಡವರನ್ನು ಮಾತಾಡಿದರೆ ಗೊತ್ತುಂಟ? ಸರಿ ಹೇಳಲಿಕ್ಕೆ ದೊಡ್ಡವರನ್ನು ಮಾತಾಡಿದರೆ ಗೊತ್ತುಂಟ? ಎತ್ತಲಾರೆಂತು ಪೂಜಿತ ತತ್ತ ಪತ್ರಣ ತಿನ್ನ. ನೀನು ಅದಕ್ಕೆ ಬಾಯಲ್ಲಿ ಆಗಬೇಡ. ಈ ಸತ್ರ ಪತ್ರಕ್ಕೆ ನೀನೊಂದು ಬಾಯಿ ಆಗಬೇಕು. ಮತ್ತೆ ನೋಡಿ, ಈಗ ಒಂದು ಕೆಲಸ ಮಾಡ್ಬೇಕು. ನಿನ್ನೇನು ದೊಡ್ಡ ಕೆಲಸ ಆಗಲಿ. ಎಂತ ಕೆಲಸ? ಮದುಮಗಳನ್ನು ಕರ್ಕೊಂಡು ಬರ್ಬೇಕಲ್ಲ, 4 ಹಳೆ ಹೆಂಗಸರನ್ನು ಕರ್ಕೊಂಡು ಹೋಗ್ಬೇಕು. ಹಳೆ ಹೆಂಗಸರು? ಯಾಕೆ ಹಳೆ ಹೆಂಗಸರನ್ನೇ ಕರೆಯುವುದು ನೀವು? ಮತ್ತೆ ಈಗಿನ ಹೆಣ್ಣು ಮಕ್ಕಳಿಗೆ ತಲೆಗೂದಲು ಕಟ್ಟುವುದು ಬಾಚುವುದು ಗೊತ್ತುಂಟ? ಗೊತ್ತಿಲ್ವಾ? ಎಲ್ಲಾದ್ರೂ ಗೊತ್ತಿದ್ರೆ ಹಳೆ ಹೆಂಗಸರಿಗೆ ಮಾತ್ರ.
ಸಂಪ್ರದಾಯ ಗೊತ್ತಿರುವುದಿದ್ರೆ ಪ್ರಾಯದವರಿಗೆ ಅದು ಬಿಡಿ. 4 ಮಂದಿನ ಕರ್ಕೊಂಡು ಹೋಗಿ ಮದುಮಗಳು ಶೃಂಗಾರ ಮಾಡಿಕೊಂಡು ನೀನೆ ಕರ್ಕೊಂಡು ಹೋಗ್ಬೇಕು. ನೀವೇ ಕರೆದುಕೊಂಡು ಬನ್ನಿ ಅಮ್ಮ. ಹೋಗುವಾಗ 3 ದಿವಸ ಆಗ್ತದ ಅಂತ ಶೃಂಗರಿಸಿದರ ಬಲೆಯರೊಲಿದು ನೀವು ಹೇಳ್ಬೇಡಿ ಕೇಳಿಕರದ ಸುಮ್ಮನೆ ಇಬ್ಬರ ಬಂದಾಯ್ತು, ಮದುಮಗಳ ಕರ್ಕೊಂಡು ಬಂದಾಯ್ತು. ಆದ್ರೆ ಸಂಪ್ರದಾಯ ಬಿಡಬಾರ್ದಲ್ಲ. ಸಂಪ್ರದಾಯಕ್ಕಾಗಿ ನಿಮ್ಮನ್ನು ನಾನು ಕರೆಸಿದ್ದಲ್ವ ಪುರೋಹಿತ್ರಿ? ಅಂದ್ರೆ ಈಗ ಹೆಣ್ಣು ಗಂಡು ಒಪ್ಪಿಗೆ ಆಗಿರ್ಬೋದು, ಆದ್ರೂ ಒಂದು ಸಂಪ್ರದಾಯ ಅಂದ್ರೆ ಬೇಕೇ ಬೇಕು. ಇವತ್ತು ನೀವು ಮದುವೆ ಮಾಡಿಸಿಕೊಡ್ತೀರಾ, ನಾಳೆ ಎಲ್ಲಾದ್ರೂ ಹೆಚ್ಚು ಕಡಿಮೆ ಆಗಿ ಹೋದ್ರೆ ಆಗುವುದಿಲ್ಲ. ಹೌದಪ್ಪ. ಆಗಿ ಹೋದ್ರೆ ಈ ಅಪವಾದ ಯಾರಿಗೆಲ್ಲ ಬರ್ತದೆ? ಯಾರಿಗೆ ಬರ್ತದೆ? ಬಳಿಕ ಸ್ವದೇಶ ಬಂಗಲಿಗೆ ಗುರಿಯಾಗುವ ವರಪಿತ ಪುರೋಹಿತ ಸಹಿತ. ಪುರೋಹಿತ ಸಹಿತ ಸಹಿತನ ಸಹಿತ ನೀವು ಹಾಗೆ ಹೇಳಿದೊಮ್ಮೆ ಅರ್ಥವೇ ಆಗುದಿಲ್ಲ. ನಿನ್ನ ಗಂಡನ ತಲೆಗೆ ಬರ್ತಾ ಜಾಡಿಸ್ಬೇಕಾ ಬೇಡ? ನಿನಗೆ ಅರ್ಥ ಹೋಗಲು ಹೊತ್ತಾಗ್ತದೆ, ಗೊತ್ತಾಗಲ್ಲ. ಮಗ ಮುಸ್ಕು ತೆಗಿ ಮಗ, ಯಾಕೆ ಮದುವೆ ಮುಸ್ಕಾಗ್ತದೆ. ಇಷ್ಟ ಅವಸರ ಇದೆ ಮದುವೆಗೆ. ನೀವು ಬರುವ ವರ್ಷ ಆಗ್ಬೋದಿತ್ತು, ನೀನು ಅವಸರ ಇದೆ. ಅಮ್ಮ ಹತ್ರ ಕೇಳಿ. ಅಮ್ಮ ನನಗೆ ಹೇಳೋದಂತ ಗಂಡು ನೋಡಿದೀಯಾ? ನೋಡ್ಲಿಲ್ಲ. ನೋಡ್ಬೇಕಾ ಬೇಡ? ಸಂಪ್ರದಾಯ ಅಂತೆ ಅಲ್ಲಿ ನಿಂಬಳು ಒಂದು ಮದುವೆ ಆಗೋದಾಗುತ್ತೆ ನೋಡಿ. ಒಂದು ನೋಡಿ ಹೇಳಿದ್ದೇನೆ, ಗಂಡಿಗೆ ಗಂಭೀರ ಆಗುತ್ತೋ, ಅಧಿಕ ಪ್ರಸಂಗ ಮಾಡಬೇಡ. ಎಂತ ಟಿವಿ? ಯಾವುದು ಎಂತ ಟಿವಿ? ಅರ್ಥ ಆಗ್ತದೆ, ಗೊತ್ತಿದೆ. ಅಮ್ಮನಿಗೆ ಆದ್ರೆ ಆಗಿತ್ತು. ಅಮ್ಮನಿಗೆ ಆದ್ರೆ ಮತ್ತೆ ಇವರೆಂತಕ್ಕೆ ಸುಮ್ಮನೆ? ನಿನಗೂ ಗೊತ್ತಾಗ್ಲಿಲ್ಲ. ಅಮ್ಮನ ಒಪ್ಪಿಗೆ ಇದ್ರೆ ನನಗೂ ಆದಿತ್ತು ಅಂತ. ಓ ಒಳ್ಳೆ ಹುಡುಗಿ. ಸಂಪ್ರದಾಯ ಮೀರುವಳಲ್ಲ ನನ್ನ ಮಗಳು, ಸಂಪ್ರದಾಯ ಮೀರುವಳಲ್ಲ ಯಾವಾಗ. ಮದುಮಗ ನೋಡಿದ್ಯಾ ಮದುಮಗಳನ್ನು? ಇಲ್ಲ. ನೋಡ್ಬೇಕಾ? ನೋಡ್ಬೇಕು, ನೋಡ್ಬೇಕಾದ್ರೆ ಎಲ್ಲಿ ನೋಡ್ಬಾರ್ದು, ಕೋಣೆಗೆ ಹೋಗುದು ಬೇಡ. ಮತ್ತೆ ಇಲ್ಲೇ ಕೂತ್ಕೋ, ಗಂಭೀರವಾಗಿ ಕೂತ್ಕೊಳ್ಳಿ. ಮದುಮಗಾದ್ರೆ ಗಂಭೀರ ಇರಬೇಕು, ಹೆಚ್ಚು ಅಧಿಕ ಪ್ರಸಾರ ಮಾತಾಡಬಾರ್ದು. ನಾನಿರುವಾಗ ನೀನೆಂತ ನೀವು ಆಗಿ ಅದು ಹಾಗೆ ದೊಡ್ಡ ಮದುಮಗಳ ತಾಯಿ, ಇವಳು ಮದುಮಗಳು. ಹುಡುಗಿಯನ್ನು ನೋಡಿದೆ. ಏನು ಚಂದಪ್ಪ, ಏನು ಚಂದಪ್ಪನ ಗುರುವಪ್ಪ. ಅದು ಚಂದಪ್ಪ ಯಾರು? ಅದು ಗುರುವಪ್ಪನ ಅಣ್ಣ. ನನ್ನ ಅಪ್ಪನ ಹೆಸರು ಚಂದಪ್ಪ. ಅವಳ ಮಾವ ಇರ್ಬೇಕು. ಚಂದ ಆಯ್ತು ಅಲ್ಲ, ಆಯ್ತಲ್ಲ, ಒಪ್ಪಿಗೆ ಆಯ್ತು. ಹೌದಿಲ್ಲ? ಮದುವೆ ಆಗ್ಬೇಕಾ ಬೇಡವಾ? ಆಗ್ಬೇಕಾ? ಆಗ್ಬೇಕಾ ಬೇಡ? ಈಗ ಗೊತ್ತಾ ಹೇಳಿದೆ, ಹಾರಲಿಕ್ಕೆ ಹೇಳಿದ್ದಾಳ. ಹಾರಬೇಕು. ಇವರು ಹೇಳಿ ಸರಿ ಹೇಳದೆ ನಾನು. ಆಹಾರ ಬನ್ನಿ, ನಾವು ಹಾಕಿ ಮಾಡ್ಕೊಳ್ಳಿ. ನಮಗೆ 2 ಸಲ ಮದುವೆ. ಅವರಿಗೆ ನಮ್ಮ ಹಾಕಿದ ಆಹಾರಗಳು ಅವರೇ ಹಾಕುದಾ? ನಮಗೆ ಮದುವೆ ಆಗಿದೆ. ನೀವು ಹೇಳ್ಬೇಕಲ್ಲ. ಎಲ್ಲ ಹೇಳಿ ಅಂತರ್ಪಟ. ಇದೊಂದು ಮನರಂಜನೆ ತದೇವ ಮಮ್ಮಲಗ್ನ ಸುಂದರ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀ ಸುಮೂರ್ತೆ ಸಾವಧಾನ ಸುರತ್ರೆ ಸಾವಧಾನ ಅಂತರ್ಪಟ್ಟ ನಗಿರಿ ಮುಗಲೋಡಿ ಹಾರಹಾಯಿ. ಇನ್ನೀಗ ಎಲ್ಲಕ್ಕೆ ತಾನೇ ಅದು ಯಾವ ತೆಗೆದು ಗೊತ್ತಾ? ಯಾವಾಗ? ನಾನು ಸತ್ತ ಮೇಲೆ ತೆಗೆಯುದು. ಹೇಗೂ ತೆಗಿತೇವಲ್ಲ, ತೆಗೆಯುವ ಅದರ ಅರ್ಥ ಇವತ್ತೇ ಸಾಯ್ಬೇಕಂತ. ಮಂಗಳಸೂತ್ರ ಎಲ್ಲಿ ಇಟ್ಟಿದೆ ನಿಮ್ಗೆ ಗೊತ್ತಿಲ್ಲ. ನಿಮಗೆ ಅಷ್ಟು ಬೋಧ ಇಲ್ವಾ? ಬೋಧ ಅಲ್ಲ ಮೊದಲು ಪುರೋಹಿತೆ ಅಲ್ಲ, ನೀವು ಇಷ್ಟು ವಿನೋದಾವಳಿಯಲ್ಲಿ ಇದ್ದೀರಿ, ಮನೇಲಿ ಹೀಗೆಯಾ? ಹೀಗೆ ನಾವು ಯಾವತ್ತೂ ಹೀಗೆ ಹೊರಗೆ ಹೋಗುದಿಲ್ಲ. ಮಂಗಳಸೂತ್ರ ಒಮ್ಮೆ ಇಲ್ಲಿ ನೋಡಿ ಅಂತ
ಅದೊಂದು ಮರೆಯುವ ಕಾಯಿಲೆ. ಈ ಮಂಗಳಸೂತ್ರ ಕೆಲವರು ಮುಟ್ಟಬೇಕಿತ್ತು, ನಮಗೆ ಅಲ್ಲಿವರೆಗೆ ಬರ್ಲಿಕ್ಕೆ ಸಮಯ ಇಲ್ಲ, ನಾವಿಲ್ಲಿ ಕಟ್ಟಿ ಬಿಡ್ತೀವಿ, ನೀವೇ ಮುಟ್ಟಿಕೊಳ್ಳಿ ಅಂದ್ರೆ ಹತ್ತಿರ ಇದ್ದವರು ಮುಟ್ಟಿಕೊಳ್ಳಿ, ಅವರವರೇ ಮುಟ್ಟಿಕೊಳ್ಳಿ. ನೀನು ಮುಟ್ಟಿದೆ ಎಲ್ಲರೂ ಮುಟ್ಟಿದಾಗೆ. ಮಾಂಗಲ್ಯ ತಂತು ನಾನೇನ ಮಮ ಮಮ ಜೀವನ ಹೇತುನ ಗಂಟೆ ಬದಿನ ವಿಶ್ವಗೆ ಸಹಾಯ ಶತಂ ಕಟ್ಟೋ. ಇನ್ನು ಕೈಗೆ ಹಿಡಿಲಿಕ್ಕೆ ಸ್ವಲ್ಪ ಕಟ್ಟಲಿಕ್ಕೆ ಸ್ವಲ್ಪ ಯಾರಾದ್ರೂ ಉಪಕಾರ ಮಾಡಿ ಗಡಿಸಲು ಹೆಸರು ಮಾಡಿ ಶೋಭ ಬರುದಿಲ್ಲ ಅಂತೆ. ಇನ್ನೀಗ ಸತ್ಯವಚಿ ಧರ್ಮೇಚ ಧರ್ಮೇಚ ಅರ್ಥೇಚ ಅರ್ಥೇಚ ಕಾಮೇಚ ಜಾತಿ ಧರ್ಮದಲ್ಲಿ ಅರ್ಥದಲ್ಲಿ ಕಾಮದಲ್ಲಿ ನಿನ್ನ ಅತಿಕ್ರಮಿಸುವುದಿಲ್ಲ. ಅದು ಎಂತ ನಾಟಿ ಚೋರಮಿ? ನಾಟಿ ಚೋರಮಿ ಅಂತ ನನಗೂ ನೀವು ಸಪ್ತವರಿಗೆ ಆಗಿದೆ, ಅವರಿಗೆ ನೀನಾಗಿ ಇನ್ನೊಮ್ಮೆ ಮಾಡುವಂತ ನೋಡ. ಈಗ ಶೋಭಾನ ಹೇಳಿ ಅಪ್ಪ. ಶೋಭಾನೆ ನಾನು ನನಗೆ ಬಂದ್ರೆ ನೀವು ಕಲಿಸಿಕೊಟ್ಟಿದ್ದೀರಾ? ಕಳಿಸುವುದು ಬೇಡ, ನನಗೆ ಗೊತ್ತಿಲ್ಲ. ರಾಜೀಪ ಮಣಿಮಯ ರತ್ನಪೀಠದಲ್ಲಿ ರಾಜ ಶ್ರೀರಾಮ ಕುಳಿರಲು ರಾಜಾಂಬಿಕೆ ಸೀತೆ ಎಡಗಳಲ್ಲೊಪ್ಪಿರಲು ರಾಜೀಪ ಮಣಿಮಯ ರತ್ನಪೀಠದಲ್ಲಿ ನಾನು ಹೇಳಿಕೊಟ್ಟ ಹಾಗೆ ಹೇಳಿದ್ದಾರೆ. ಆಯ್ತಲ್ಲ. ಇನ್ನೀಗ ಸಂಪ್ರದಾಯ ಮುಗಿಯಿತು. ಇನ್ನೀಗ ಒಂದು ಉಡುಗೊರೆ ಕೊಡುವ ಕ್ರಮ ಉಂಟು. ಅದು ಬೇಕು. ಯಾರಾದ್ರೂ ಉಡುಗೊರೆ ಕೊಡುವುದಿದ್ರೆ ಕೊಡಲಿಲ್ಲ ನಮಗೆ. ಉಡುಗೊರೆ ಕೊಡುವವರು ಬೇಕು. ಯಾರಿದ್ದಾರೆ? ಸಭೆಯಿಂದ ಎದ್ದು ಬರುವುದಕ್ಕೆ ಸಾಧ್ಯ ಇಲ್ಲ. ಕಾರಣ ಇದೆ, ನಾವು ಲೇಖನ ಕೊಡುವಾಗಲೇ ಒಂದು ಸೂಚನೆ ಕೊಟ್ಟಿದ್ದೇವೆ, ಆಶೀರ್ವಾದವೇ ಉಡುಗೊರೆ ಎಂದು. ಏನ್ ಮಾಡುದು ಈಗ? ಆದ್ರೆ ಸಭೆಯಲ್ಲಿ ಹಿಂದಿನಿಂದ ಏನೋ ಒಂದು ಸಣ್ಣ ಮಾತು ಕೇಳಿ ಬರ್ತಾ ಇದೆ ನೋಡಿ. ದೊಡ್ಡ ಸಭೆ ಆದ್ರೆ ಗುಸುಗುಸು ಹಾಗಲ್ಲ ಪುರೋಹಿತ್ರಿ, ಇಂತಹ ಒಂದು ವಿಶೇಷವಾದಂತಹ ಮದುವೆಯಲ್ಲಿ ಬ್ರಾಹ್ಮಣರ ಕೈಯಿಂದ ಪಾರಿತೋಷಕ ರೂಪದಲ್ಲಿ ಆದ್ರೂ ಮಕ್ಕಳಿಗೆ ಏನಾದ್ರೂ ಒಂದು ಉಡುಗೊರೆ ಇದ್ರೆ ಒಳ್ಳೆಯದು ಅಂತ. ಯಾರಾದ್ರೂ ಬ್ರಾಹ್ಮಣರು ಬನ್ನಿ ನೋಡುವ. ಇರುವ ಬ್ರಾಹ್ಮಣರು ಯಾರು ಇಲ್ಲ? ಬ್ರಾಹ್ಮಣರು ಹಿಂದೆ ಇದ್ದಾರ ಅಂತ. ಏನ್ ಮಾಡುದು ಈಗ? ಬ್ರಾಹ್ಮಣರು ಯಾರು ಇಲ್ಲಲ್ಲ. ಯಾರು ಯಾಕೆ ಬರ್ತಾರೆ? ಆಶ್ರಮದ ಹಿರಿಯ ಪುರೋಹಿತರು ನೀವೇ ಇರುವಾಗ ನೀವೇ ಏನಾದ್ರೂ ಕೊಟ್ಟರೆ ಒಳಿತು ಅಂತ. ನಾನು ಬರುವಾಗ ಏನ್ ತರಲಿಲ್ಲ. ಬ್ರಾಹ್ಮಣರಿಗೆ ಬರುವಾಗ ತರ್ಬೇಕಂತ ಏನಿಲ್ಲ ಪುರೋಹಿತರು, ಇದ್ದದ್ದು ಕೊಟ್ರೆ ಅದು ಬ್ರಹ್ಮ ಪ್ರಸಾದವೇ. ಮರ್ಯಾದೆ ಪ್ರಶ್ನೆ. ನಿನ್ನದು ಹೋಗುದು ಬೇರೆ, ನನ್ನದು ಹೋಗುದು ಬೇರೆ. ಎಂತದು ಮರ್ಯಾದೆ? ಹೋದ್ರೆ ನಿನ್ನದು ನನ್ನದು. ನಮ್ಮದೇ ಏನಾದ್ರು ಇಲ್ಲ ಕೊಡ್ಲಿಕ್ಕೆ ಏನ್ ಮಾಡುದು ಈಗ? ಉಂಟಲ್ಲ ಇದನ್ನು ಕೊಡುದ? ಮತ್ತೆ ನಿನ್ನ ಮನೆಯಲ್ಲಿ ಹೊದಿಲಿಕ್ಕೆ ಏನುಂಟು? ಮನೆಯಲ್ಲಿ ಇನ್ನೊಮ್ಮೆ ತಗೊಂಡ್ರೆ ಅದು ಕೊಡ್ಬೇಡಿ, ಅವರ ಕೈಗೂ ನಮ್ಮ ನೋಡ ಹೋದ್ರೆ ಹೋಗ್ಲಿ. ಒಂದು ತೊಳ್ದಿದ್ದೀರಲ್ಲ ನೀನು ಹೇಳಿದಲ್ಲ ತೊಳ್ಕೊಳ್ಬಾ ಅಂತ. ಬೇಗ ನಿಮ್ಮ ಕೈ ಬೀಳಲಿ. ನನ್ನ ಕೈ ಬಿಟ್ಟು ನಿನ್ನ ನಾಳೆಗೆ ಬೀಳಿ. ಪುರೋಹಿತರಿಂದ ಮದುಮಗನಿಗೆ ಒಂದು ಬಟ್ಟೆ ಶಾಲು, ಹಾಗೆ ಮದುಮಗನಿಗೆ, ಹಾಗೆ ನಮಗಿಬ್ಬರಿಗೆ ಕೊಡ್ಲಿಕ್ಕಿಲ್ಲ. ಕೊಟ್ಟರೆ ನಾಳೆಗೆ ನನಗೂ ನೀವು ಮದುವೆ ಆಗೋ ಸಭೆಯಲ್ಲಿ ಕೈ ಮೇಲೆ ಮಾತಾಡುವ ಕ್ರಮ ಇಲ್ವಾ? ನಾನೊಂದು ಎಷ್ಟು ಹತ್ತಿದ್ದೇನೆ ಅಂತ ಇಲ್ಲ. ಎಲ್ಲಿಗೆ ಹತ್ತಿದ್ದು? ಹತ್ತಿದ್ದಲ್ಲ, ಹತ್ತಿದ್ದೇನೆ. ನೋಡು ಮಗು ಯಾರಿಗೂ ಮಾತಾಡು. ನಂಗೆ ಗೊತ್ತಿಲ್ಲ. ಹೇಳಿಕೊಟ್ಟದಾಗ್ತದ? ನಾನು ನನ್ನ ಗಂಡನ ಮನೆಗೆ ಹೋಗಿ ಬರ್ತೇನೆ. ನೀವೆಲ್ಲ ಆಶೀರ್ವಾದ ಮಾಡಬೇಕು. ನೀವೆಲ್ಲ ಇಲ್ಲ ಅವ್ರಿಗೆ ಅರ್ಥ ಆಗಿದೆ, ಏನದು ಗೊತ್ತೇ ಇಲ್ಲ. ನೋಡಿ ಸುಮ್ಮನೆ ನೋಡ್ತಾ ಇದ್ದಾರೆ. ಹೌದಾ? ಅವರಿಗೆ ತವಳದಿಂದ ಬಂದವರು ತುಳು ಭಾಷೆಯಲ್ಲಿ ಆಗ್ಬೇಕು. ನನ್ಗೆ ಗೊತ್ತುಂಟಲ್ಲ. ಯಾನಲ್ಲ ಗಾಡಿ. ಮತ್ತೆ ಅದನ್ನೇ ಹುಡುಕಾಡು. ಯಾರು ಗಾಡಿಯಲ್ಲಿ ಹುಡುಕ ಯಾನ್ ಸರಿ ಹೇಳಿ. ಅಪ್ಪ ಇದ್ದಲ್ಲ ನಿನ್ನ ಅಪ್ಪ. ನಾನು ಎನ್ನ ಕಂಡನ್ನು ಮಾಂಬಿ ಬಿಡುವಾಡು ಗೊತ್ತಾಯ್ತಲ್ಲ. ಮತ್ತೆ ಕಂಡನೇರ್ನ ಇಲ್ಲಡೆ ಓದು ಬರ್ಪೆ ಮತ್ತೆ ಆಶೀರ್ವಾದ ಮಾಡ್ಬೋದು. ಅಮ್ಮ ಎಲ್ಲರೂ ಅಳ್ತಾ ಇದ್ರಿ ಜನ, ನಮ್ಮವ್ರು ಯಾರು ಏನು ಬೇಯಿಸಿ ಅವಳಿಗಾಕೆ ನೀವು ಯಾವಾಗಲೂ ನಮ್ಮ ಮಗಳನ್ನು ಪ್ರೀತಿಸುವುದನ್ನು ನೋಡಿ ಆಡಿದ ಮಾತಿನ ನೆನಪಾಗ್ತಾ ಇದೆ ನನಗೆ. ಏನು ಅಮ್ಮ, ನೀವು ಮಗಳನ್ನು ಪ್ರೀತಿಸುವುದನ್ನು ನೋಡಿದ್ರೆ ಮೇಲೆ ಕಾಗೆ ಎತ್ತಿಕೊಂಡು ಹೋಗ್ತದೋ, ಕೆರೆಗೆ ಇರುವೆ ಹೊತ್ಕೊಂಡು ಹೋಗ್ತದೋ ಎನ್ನುವ ಪ್ರೀತಿಯಲ್ಲಿ ಸಾಕ್ತಾ ಇದ್ದೀರಮ್ಮ ಅಂತ ಹೇಳಿದ್ರಿ.
ಹೌದು. ಒಬ್ಬಳೇ ಮಗಳು ಪುರೋಹಿತ್ರಿ. ಇನ್ನೊಂದು ಬೇಕಿತ್ತು, ಏನ್ ಮಾಡುದು? ಇವತ್ತು ಇವನಿಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ. ಇವ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಏನೋ ಪುರೋಹಿತ. ಅಯ್ಯೋ ಶಿವ ಓ ಸುಬ್ಬೇ, ಇದಕ್ಕೆ ನಾನು ಹೇಗೆ ಉತ್ತರ ಕೊಡಲಿ? ನನ್ನ ಅಮ್ಮ ಇಷ್ಟರವರೆಗೆ ಹತ್ತಿದ್ದಿಲ್ಲ. ಮದುವೆಯಾಗ ಹೆಂಡತಿನ ಕರ್ಕೊಂಡು ಮದುಮಗ ಏನು ಮಾಡ್ತಾರೆ ಇಷ್ಟು ಸಭೆಯಲ್ಲಿ ನಾನು ಹೇಗೆ ಹೇಳುದು? ಆದ್ರೆ ಹೇಳ್ತೇನೆ, ಇಲ್ಲನೇ ಮದುಮಗ ಕರ್ಕೊಂಡು ಬೇರೆ ಏನು ಮಾಡೋದು, ಕೊಚ್ಚಿ ಮಾತಾಡ್ತಾ ಮಾಡ್ತಾನೆ. ಏನು ಮಾಡಿ ಮದುವೆ ಮಾಡಿಸಿಕೊಡುದು ಯಾಕೆ? ಸಂಸಾರ ಮಾಡ್ಲಿಕ್ಕೆ ಸಂತೋಷವಾಗಿ ಇರ್ಬೇಕಂತ. ನೋಡಿ ಅವನು ಮುಖಗಂಡ ಹೇಳ್ತಾ ಹೆಂಡತಿನ ಸರಿಯಾಗಿ ನೋಡಿಕೊಂಡ. ಮುಂದೆ ನೋಡೋದಿದ್ದಲ್ವಾ, ಸ್ವಲ್ಪ ಸರಿ ಮಾಡಿ ಹೇಳಿದ ನಾನಿದ್ದೇನೆ. ಹಿರಿಯವರು ನೀವಿದ್ದಾರೆ ಸಾಕ್ಬಿಡಿ. ಪುರೋಹಿತ್ರೆ ಊಟಕ್ಕೆ ಹೋಗ್ತೇವೆ. ನೀವು ಊಟಕ್ಕೆ ಹೋಗಿ ಆಚೆ ಹೋಗಿ, ನಮಗೆ ನಾವು ಹೊರಡುದಲ್ಲ. ನನ್ನ ಕೈ ಮುಂದೆ ಎರಡು ಮಾತಾ ಎಲ್ಲರೂ ಕಾಲು ಹಿಡಿಬೇಕೀಗ. ಬಲ್ಲಿರಯ್ಯ, ಪಾತಾಳಕ್ಕೆ ಯಾರು ಅಂತ ಹೇಳಿದ್ದೀರಿ? ಆಗ ಬರುವಾಗ ಹೇಳಿಲ್ವಾ? ಬರುವಾಗ ಹೇಳಿಲ್ವ? ಮಾತಾಡ್ಲಿಕ್ಕೆ ಹೇಳಿದಲ್ಲ. ಮಾತಾಡ ಆಯ್ತು, ನಿಮ್ಗೋಸ್ಕರ ಕೈ ಮುಗಿಯುದು ಸಮಯ ಇಲ್ಲ. ನಾನು ನನ್ನ ಹೆಂಡತಿಯನ್ನು ಕೇಳ್ಬೇಕು ನಾನು ಮೇಲುವಲ್ಲ ಕೆಳಗಲ್ಲ ಮಧ್ಯದಲ್ಲಿ. ನಾನು ಯಾವಾಗ ಬೀಳ್ತೀನಿ ಅಂತ ಕಾದು ಗೊತ್ತಾಗ್ತದೆ. ನಾನು ನನ್ನ ಹೆಂಡತಿಯನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ. ಬೇರೆ ಕರ್ಕೊಂಡು ಹೋಗ್ಬೇಡ, ನನ್ನ ಮನೆಗೆ. ನೀವೆಲ್ಲ ಆಶೀರ್ವಾದ ಮಾಡಬೇಕು. ನೀವೆಲ್ಲ ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಇನ್ನೊಂದು ಭಾಷೆಯಲ್ಲಿ ಬೇಕಾದ್ರೆ ಈ ಯಾನಲ್ಲ, ಮತ್ತೊಂದು ಯಾನು. ಅದೆಂತದು ಹೊಸತ್ತು? ಮೊದಲು ಮದುವೆ ಆಗುದು, ಮೊದಲನೇ ಮದುವೆ ಅಲ್ಲ. ಎರಡನೇ ಮದುವೆ ಎಲ್ಲ ಎರಡಾಗುದಾ? ಇದು ಮಾತ್ರ ನಮ್ದು ಎರಡು. ಪ್ರಥಮ ಮದುವೆ. ನಿಮ್ದು ಒಂದೇ ಮದುವೆ, ಇದು ನಮ್ದು ಎರಡನೇ. ಇದೊಂದುಂಟಲ್ಲ ಇವತ್ತಾದದ್ದ ಮೊದಲ ಹೆಂಡತಿಯಲ್ಲಿ ಯಾನು ಎನ್ನ ಬಡಿದೀನಿ ಎನ್ನ ಇಲ್ಲಡೆ ತಗೋಪ ಈರ್ನ ಇಲ್ಲಡೆ ಕಡ ಬಿಡ್ತಿ ಏನೆಲ್ಲ ತಗೋತೆ ಮೇಲೆ ಬಿಡ್ತುವಪ್ಪ ಎನ್ನ ಇಲ್ಲಡೆಗೆ ಕಡೆ ತಗೋಪ. ಒಂದು ಆಶೀರ್ವಾದ ನೋಡು, ಒಂದು ಆಶೀರ್ವಾದ ಮಾಡು. ನನ್ನ ಹಾಗೆ ನನ್ನ ನಮಸ್ಕಾರ. ಯಾವುದಾದ್ರು ಇಲ್ಲ ಆಗೋದಾ? ದಕ್ಷಿಣೆ ಬರ್ತೇವೆ ನಾವು. ಹೋಗಿ ಬನ್ನಿ. ದಕ್ಷಿಣೆ ದಕ್ಷಿಣ ಕೊಡ್ಲಿಲ್ಲ, ಹೋಗುವ. ದಕ್ಷಿಣ ಬೇಕಂತ ಹೇಳಿದೆ ನಾನು. ನಿನಗೀಗ ದಕ್ಷಿಣ ಬೇಕಾ ಬೇಡ? ನನಗೆ ಬೇಕು. ಅಮ್ಮ ಕೊಟ್ಟೆ, ಅದರಲ್ಲಿ ಸಮ ಪಾಲು ಮಾಡಿ ನೀವು ಕೊಡ್ತೇವೆ. ಅಲ್ಲಿ ಮನೆಗೆ ಕೊಡ್ತೇವೆ, ಇಲ್ಲಿ ಕೊಡ್ತೇವೆ. ಇಲ್ಲಿ ಕೊಡಿ. ಮನೇಲಿ ಕೊಡ್ತೇವೆ. ಎಂತಕ್ಕೆ? ಮನೇಲಿ ಕೊಡ್ತೇವೆ. ಮನೇಲಿ ಅಮ್ಮ. ಓ ಚಿನ್ನ, ಮನೇಲಿ ಅಲ್ಲಿ ಹೋಗುವ. ಇಲ್ಲಿ ಇದು ಬೇಕಂತ ತರ್ಸಿದ್ದಲ್ಲ, ಅವ್ರು ಮಾಡಿದ್ದು ಬೇಕಂತ. ಇಲ್ಲೇ ಕೊಡ್ಬೇಕಲ್ಲ, ಇಲ್ಲಿ ಇಲ್ಲಿ ಮೆಲ್ಲ ಮೆಲ್ಲ ಇಲ್ಲೇ ಮುಂದೆ. ಸಂಬಂಧದಲ್ಲಿ ಕೂಡ ಅತಿಯಾದ ಮಮತೆಯಿಂದ ಅಮ್ಮ ಎಂಬ ಹಾಗೆ ಕರೆಯುತ್ತೇನೆ. ತಾಯೇ, ತನ್ನ ಮಗನಾದಂತಹ ಮಾಲಿನಿಗೆ ಮದುವೆ ಆಗಲಿಲ್ಲ ಎಂಬ ಕೊರೆಗಲ್ಲು ದೂರ ಮಾಡಿದವರಾರು. ಆಕೆಯನ್ನು ಮದುವೆಯಾದ ಅಂದಿನಿಂದ ಇದ್ದಿನವರೆಗೆ
ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬಾರದ ಹಾಗೆ ಚೆನ್ನಾಗಿ ನೋಡುತ್ತಾ ಬಂದಿದ್ದೇನೆ. ಒಪ್ಪಿಕೊಂಡಿದ್ದೆ. ನಮ್ಮ ದಾಂಪತ್ಯ ಜೀವನದ ಕುರುಹಾಗಿ ಸುಂದರ ಗಂಡು ಶಿಶುವನ್ನು ಜನಿಸಿದೆ. ಆದ್ದರಿಂದ ಸಂತೋಷ ಎಂಬ ಮಹಾಸಾಗರದಲ್ಲಿ ನೀವು ತೇಲಾಡಬೇಕಿತ್ತು. ಹೌದಪ್ಪ. ತಾಯೇ, ಹುಣ್ಣಿಮೆ ಚಂದ್ರತೆ ಕಂಗೊಳಿಸುವಂತಹ ನಿಮ್ಮ ಸುಂದರ ಮುಖಾರವಿಂದ ಸೂರ್ಯನ ತಾಪಕ್ಕೆ ಬಸವಳಿದ ಹೋದಂತಹ ಕಮಲದಂತೆ ಮುದುಡಿ ಹೋಗಿದೆ. ಯಾಕಮ್ಮ ಚಿಂತೆ? ಏನಮ್ಮ ವ್ಯತೆ? ಮಾಲಿ, ಅಳಿಯನಾಗಿ ನನ್ನ ಮನ ಸೇರಿದೆ, ಮಗನಾಗಿ ನನ್ನ ಮನ ಸೇರಿದೆ ಎನ್ನುವುದಕ್ಕೆ ಅದೆಷ್ಟೋ ಕಾಲದಿಂದ ಸುಖ ಸಂಪೋಗದ ಸಾಗರದಲ್ಲಿ ತೇಲಿಕೊಂಡು ಬಂದವಳು ನಾನು. ಇದ್ದಕ್ಕಿದ್ದ ಹಾಗೆ ಚಿಂತಾಗ್ರಾಂತಳಾಗಿ ಕತ್ತಲೆಯ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ಉದ್ದೇಶಿಸಿ ಮಾತನಾಡಿದಿರುವುದು ಒಂದೇ ಒಂದು ಉತ್ತರ ನನ್ನಲ್ಲಿ. ನನ್ನ ಸವತಿಯಾದಂತಹ ಆದಿತ್ಯ ಮಕ್ಕಳು ಆಳುತ್ತಿರುವಂತಹ ಸ್ವರ್ಗದ ಸುಖವನ್ನು ಬಯಸಿದವಳು ನಾನು. ಆ ನಾಕದ ಪೀಠವನ್ನು ಆಸೆ ಪಟ್ಟವಳು ನಾನು. ನನ್ನ ಆಸೆ ಆಸೆಯಾಗಿ ಉಳಿಯಿತು. ಅದಕ್ಕಾಗಿ ಹುಟ್ಟಿದ ಮಕ್ಕಳನ್ನೆಲ್ಲ ಕಳುಹಿಕೊಟ್ಟಿ ಕದನದಲ್ಲಿ ಲೋಕದ ಯಾತನೆಯನ್ನೇ ಮುಗಿಸಿಬಿಟ್ರು. ಆದರೆ ನನ್ನ ಆಸೆ ಆಸೆಯಾಗಿ ಉಳಿಯಿತು ಮಗನೇ. ಆಸೆಯ ಕುಡಿ ಕಮರಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವರು ಯಾರಿದ್ದಾರೆ? ಪವಿತ್ರವಾದಂತಹ ಕಶ್ಯಪರ ಸಂತತಿಯಲ್ಲಿ ಅತಿ ಹಿರಿಯ ಪಂಡಿತಿಯೂ ಆಗಿದ್ದೀರಿ. ಸ್ವರ್ಗಲೋಕದ ಅಧಿಕಾರವನ್ನು ಬಯಸುವುದು ತಪ್ಪಲ್ಲ. ಹಾಗೆ ಆ ಇಂದ್ರನಲ್ಲಿ ನನಗೂ ಹಗೆ ಉಂಟು. ಹಿಂದೆ ನನ್ನ ಅಣ್ಣನನ್ನು ಆತನು ಮೋಸದಿಂದ ಕೊಂದಿದ್ದಾರೆ. ಆ ಹಗೆಯನ್ನು ತೀರಿಸಿಕೊಳ್ಳಬೇಕು ಎಂಬ ಸದುದ್ದೇಶದಿಂದ ಇಷ್ಟರವರೆಗೆ ನಾನು ಜೀವಂತ ಇದ್ದೇನೆ. ನನಗೆ ಒಳ್ಳೆ ಅವಕಾಶ ಪ್ರಾಪ್ತವಾಗಿದೆ. ಅಪ್ಪಣೆ ಕೊಡಿ, ಆಶೀರ್ವಾದವನ್ನು ಮಾಡಿ ನೇರವಾಗಿ ಸ್ವರ್ಗಾರೋಹಣಗೈದು ಸೂರ ಗದ್ದುಗೆಯಲ್ಲಿ ನಿಮ್ಮನ್ನು ಕೊಳ್ಳಿಸ್ತೇನೆ. ವಿಜಯ್ ಭವ. ನನ್ನಲ್ಲಿ ಇಂದ್ರಾದಿ ಸುರರು ಕಾಡಾಗಾಡಿ ಹೋರಾಟವನ್ನು ಮಾಡಿ ಯುದ್ಧದಲ್ಲಿ ಕೈಸೋತು ಸ್ವರ್ಗಲೋಕವನ್ನು ತ್ಯಜಿಸಿ ಓಡಿ ಹೋಗಿದ್ದಾರೆ. ಸ್ವರ್ಗದ ಪೀಠ ಬರಿದಾಗಿದೆ. ಸಂತೋಷ ಇದೆ ಅನ್ಕೊಳ್ತೇನೆ.
ಹಾಲು ಕಡಿದೇರು ಕೂಡಿತ ಹೌದೇನೋ ಏನು ಇಂದ್ರಾದೀಶ್ವರನನ್ನು ಯುದ್ಧದಲ್ಲಿ ಸೋಲಿಸಿ ಆನಂದ ತುದ್ದಿರಲಾಗಿ ಈ ಸ್ವರ್ಗದ ಪೀಠದಲ್ಲಿ ನಾನು ಕುಳಿತುಕೊಳ್ಳಬೇಡ ಏಕಾಏಕಿ ಸಭಾ ಪ್ರವೇಶವನ್ನು ಮಾಡಿದಂತಹ ನೀನು ನಾನು ಕುಳಿತುಕೊಳ್ಳುವಂತಹ ಈ ಆಸನವನ್ನು ಅಲುಗಾಡಿಸಿ ನನ್ನ ಕೈ ಹಿಡಿದು ಎಳಿದಿಯಲ್ಲ ನಿನಗೆ ಪಾರುಪತ್ಯವನ್ನು ಕೊಟ್ಟವರಾರು ಯಾರ ಪಕ್ಷವನ್ನು ವಹಿಸಿಕೊಂಡು ಬಂದಿದ್ದೆ ನಿನ್ನ ಹೆಸರೇ ವಿಚಿತ್ರ ವಿಚಿತ್ರ ರೆಕ್ಕೆ ಈ ರೆಕ್ಕೆಯನ್ನು ತುಂಡರಿಸಿ ದೇವೇಂದ್ರ ಯುದ್ಧದಲ್ಲಿ ಸೋಲಿಸಿ ಸ್ವರ್ಗದ ಗದ್ದುಗೆ ನೀರು ಕುಳಿತೆ ಎಲ್ಲಿಯಾದ್ರೂ ಸಿಕ್ಕಿದ್ರ ಯಾರು ಸೂರಪ್ಪ ಈ ಹೊತ್ತಿಗೆ ದೇವೇಂದ್ರ ಹೇಳಿ ನಿನ್ನಲ್ಲಿ ಯುದ್ಧಕ್ಕೆ ಬಂದಿದ್ದೆ ದೇವೇಂದ್ರ ಹೇಳಿ ಕಳಿಸಿದ್ದು ಯಾರ ನೀನು ಎದುರಾಗಿ ಬಂದವ ಯಾರು ಸಾಮಾನ್ಯನ ಹಾಗೆ ಭಾವಿಸ ಯಕ್ಷರಾಜ ಪಿಂಗಳ
ಸಂತೋಷಗೊಂಡಂತಹ ದೇವತೆಗಳು ತುಂಬಾ ವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ಓಹೋ. ತಡ ಮಾಡುವುದಲ್ಲ. ನಾಟಕಕ್ಕೆ ನನ್ನವರು ಹೋಗಿದ್ದಾರೆ. ಯಾರನ್ನಾದ್ರೂ ಕಳುಹಿಸಿ ಕಳುಹಿಸಲು ಯಾಕೆ ಬರಲಿಲ್ಲ? ಪೇಳ್ದನು ಮುಗೀತನೆಂದು ಮುಗಿತಮ್ಮ. ಎರಡಿನ ನಾನು ನಿಮ್ಮ ಗಂಡ. ಯಾರನ್ನು ಬಾಧದ ಪ್ರಚನೆಗೆ ಉಂಟಮ್ಮ. ಮತ್ತೇನು ಅಮ್ಮ ನೀವು ಮದ್ಯಕ್ಕೆ ಬಾಯಿ ಹಾಕಬೇಡಿ ಅಮ್ಮ. ಅಂದ್ರೆ ಮಾತಿನ ಮಧ್ಯಮ. ಓಹೋ, ಮತ್ತೆ ಪೂರ್ತಿ ಮಾಡದನು. ಅಮ್ಮ ನಾನು ಮೇಲೆ ಹೋದದ್ದಮ್ಮ. ಮೇಲಂದ್ರೆ ಗುರುಪುರಕ್ಕೆ ಕೆಲಸ ಇತ್ತಾ? ಅಲ್ಲಮ್ಮ, ಸುರಪುರಕ್ಕೆ. ಹೌದೌದು. ನೀವು ಒಬ್ಬನೇ ಹೋಗಿದ್ದಲ್ಲ, ಅದೇ ಉದ್ದಲಂಗಕ್ಕೆ ಹೋದದ್ದು. ಯುದ್ಧ ರಂಗಕ್ಕೆ. ಹೌದಮ್ಮ. ಪತಿ ಜೊತೆಗೆ ಹೋದವನು. ಹೌದಮ್ಮ. ಏನಾದ್ರು ವರ್ತಮಾನ ಲಾಲಿಸ್ಬೇಕಮ್ಮ. ಮಾದಿನಿ ಗುಣಮಣಿ ನಾವೆಲ್ಲ ಪೆಟ್ಟಿಗೆ ಹೋಗಿದ್ನ. ಪೆಟ್ಟಿಗೆ? ಹೌದೌದು. ಅಲ್ಲಿಗೆ ದೇವರ ಕಳ್ಳರು ಬಂದರು. ದೇವರ ಕಳ್ಳರು ಬಂದ್ರು? ಹೌದಮ್ಮ. ಮೊದಲಿಗೆ ಬಂದವರು ಯಾರು? ಅಗ್ನಿ ಅಗ್ನಿ. ಯಾವ್ದಂತ ಜಗಿತಾ ಇದ್ದೀನಿ ನೀನು? ಕಟ್ಟಂಬಡ. ನನಗೆ ತಿನ್ನದು ಬಿಟ್ಟರೆ ಮತ್ತೆ ಯಾವುದು ಗೊತ್ತಾಗುದಿಲ್ಲ. ಇವತ್ತು ಬೇರೆ ಬಂದಿದ. ಹೌದೇನು? ಹೌದಮ್ಮ. ಬಂದವರು ಅಗ್ನಿ. ಹೌದೌದು. ಹೇಗೆ ಬಂದ? ಅವ ಸುಡುತ್ತಾ ಬಂದಮ್ಮ. ಎಲ್ಲರೂ ಸುಡುವುದಕ್ಕೆ ಮುಂದಾದರೆ? ಹೌದಮ್ಮ. ನನ್ನವರಿಗೆ ಲೆಕ್ಕವೆಲ್ಲ ಬಿಡು. ಹೌದಮ್ಮ. ಸುಡುತ್ತಾ ಬರುವಾಗ ನಿಮ್ಮ ಗಂಡ ಮೇಲೆ ನಿಂತು ಜುಳು 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 ಅಂತ ಬಿಟ್ಟದಮ್ಮ. ಏನೋ ನಿರ್ಮಾಣ ವರ್ಣತ್ರಮಣ ಅಗ್ನಿ ನಂದಿ ಹೋಯ್ತು. ಹೋಗಿ ಬಿಡುವುದೇ ಅಲ್ಲಿಗೆ ನೀರ್ ಬರ್ತದೆ. ನಿರುತ್ತಿ. ಹೌದೌದು. ಅವನು ಬಂದಮ್ಮ. ಅವ ನಿಮ್ಮ ಗಂಡ ಉಂಟಲ್ಲ ಒಂದು ಕೊಟ್ಟದ್ದು ಓಡಿ ಹೋದದ್ದು. ಹೋಗ್ಲಿ. ಹೌದು. ಮುಂದೆ ಅರುಣ ಅರುಣ ಇದ್ದಾನ? ಇದ್ದಾನೆ. ವರುಣ ಬಂದ? ಹೌದೌದು. ಎಲ್ಲರೂ ಒದ್ದೆ ಮಾಡಿದ? ಎಲ್ಲರನ್ನು ಹತ್ಯೆ ಮಾಡ್ತಾ ಬಂದ. ಅವನಲ್ಲಿ ನಿಮ್ಮ ಗಂಡ ಹೋರಾಟ ಮಾಡಿ ಅವನು ಸೋತು ಮಾಡಿದಮ್ಮ.
ಹೋಗ್ಲಿ. ಹಾ ಹಾ. ಆನಂತರ ಅವ ಕುಂಬಾರ ಯಾರು? ಕುಂಬಾರ ಕುಬೇರ, ಗಣಪತಿ ಗಣಪತಿ. ಹಾ. ಹಾ. ಅವನು ವೀರಾವೇಶದಲ್ಲಿ ಬಂದ ಬಂದು ಕಾಲಗಳಲ್ಲಿ ನಿಂದ ಹಾ. ಸೋತ ಓಡಿ ಹೋದವು. ಸೋತು ಬಲಹರಣ ವೀರ. ಹೌದೌದು. ಹೋಗ್ಲಿ ಬಿಡು. ಆನಂತರ ಯಾರು? ಯಂ 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 ಯಾವುದು? ಯಂ ಬಹುಶಃ ಯಮಧರ್ಮರಾಯ. ಹೇಗೆ ಬಂದ? ಅವ ಕೋಣದಲ್ಲಿ ಕೂತ್ಕೊಂಡು ಪಾಯಸ ಹಿಡ್ಕೊಂಡು ಬಂದದ್ದಮ್ಮ. ತಿನ್ಬೇಕಿತ್ತು ನೀನು. ಅದಮ್ಮ ಕೈಯಲ್ಲಿ ಪಾಶ ಹಿಡಿದುಕೊಂಡು ಕುತ್ತಿಗೆ ಹಾಕ್ಬೇಕಿತ್ತು. ನನಗೆ ಅದಲ್ಲಮ್ಮ, ಮತ್ತೆ ನನ್ನ ಎಲೆಯ ಪ್ರಾಯದ ಅಜ್ಜಿಯನ್ನು ಕೊಂಡದ್ದು. ಎಳೆ ಪ್ರೇಂದ್ರ ಎಷ್ಟಾಗಿತ್ತು ಅವರಿಗೆ? 99 ಅಷ್ಟೇ. ಅದು ಸಣ್ಣ ಪ್ರಾಯವ? ಹೌದಮ್ಮ. ಒಂದು ನಿನಗೆ ಉಳಿಸಿದ್ದಾರೆ. ಅದಕ್ಕೆಲ್ಲ ಮತ್ತೆ 100 ಆದ್ರೆ ಅವನಿಗೆ ಸಂಕಟ ಅವನಿಗೆ. ಓಹೋ. ಅವನು ಓಡಿ ಹೋದಮ್ಮ. ಹೋಗ್ಲಿ. ಹೋದಮ್ಮ. ಮುಂದೆ ಅಲ್ಲಿಗೆ ಬಂತಮ್ಮ ವಾಯು. ಹೇಗೆ ಬಂದ? ಅವ ಹಿಂದಿನಿಂದ ಬಂದದ್ದು. ಮುಂದೆಯಿಂದ ಬಂದ್ರೆ ಹೆದರಿಕೊಂಡವರಿಗೆ. ಹೌದೌದು. ನಿಮ್ಮ ಗಂಡನ ಹಿಂದ ನಾನಿದ್ದೆ. ಅವರ ಒಂದು ಬಂಕ್ ಅಂತ ಬಿಟ್ಟಿದ್ದಾರಮ್ಮ. ಏನು? ಅದೇ ಬಾಣ ಪ್ರಯೋಗಿಸಿದ್ರು. ಅವ ಅಂತ ಹಿಂದಿನಿಂದ ಹೋದಮ್ಮ. ನೋಡಿದ್ಯಾ? ಸುತ್ತಿ ಇಲ್ಲದೆ ಹೊಡಿದ. ಹೌದಮ್ಮ. ಹೋಗ್ಲಿ. ಅಲ್ಲಿಗೆ ಇವ ಸೂರಪ್ಪ ಬಂದಮ್ಮ. ಸೂರಪ್ಪ ಬಂದ. ಹೌದೌದು. ಹೇಗೆ ಬಂದವನು? ವಜ್ರದಲ್ಲಿ ಕೂತ್ಕೊಂಡು ಐರಾವತನ್ನು ಹಿಡ್ಕೊಂಡು ಬಂದಮ್ಮ. ಏನದು? ಅದೇ ಐರಾವತನ್ನು ಹೇಳಿಕೊಂಡು ಕೈಯಲ್ಲಿ ವಜ್ರಾಯುಧವನ್ನು ಜರಪಿಸುತ್ತಾ ಸೂರಪ್ಪ ಬಂದ. ಹೌದಮ್ಮ. ಬಂದವನು ಸೋತಲ್ಲಿ ಹೋಡಿದಮ್ಮ. ಹೋರಾಟ ಮಾಡಿ ಸೋರಾಟ. ಅಲ್ಲಿಗೆ ನಿಮ್ಮ ಗಂಡ ಸ್ಮಶಾನದಲ್ಲಿ ಕೂತ ಅನಿಷ್ಟ. ಹೌದೇನು? ದೇವತೆಗಳನ್ನು ಓಡಿದ್ರು. ಬರಿದಾಗಿರುವಂತಹ ಪೀಠವನ್ನು ನನ್ನವರು ಅಲಂಕರಿಸಿಕೊಂಡರು. ಹೌದಾ? ಭವಿಷ್ಯವನ್ನು ಹೇಳಿದ್ರು. ಆಗ ಅವರದೊಂದು ಸ್ಟೇಟಸ್ ನೋಡ್ಬೇಕಿತ್ತಮ್ಮ. ತೇಜಸ್ಸು. ಹೌದಮ್ಮ. ಎಷ್ಟು ಚಂದಮ್ಮ. ನನ್ನ ಗಂಡನಲ್ವೇ? ಹೌದಮ್ಮ. ಅಲ್ಲಿಗೆ ಇವರು ಬಂದ್ರು ಆಫೀಸರ್ ಶ್ರೀಗಳು. ಯಾರು? ಆಫೀಸರ್ ಶ್ರೀಗಳು. ಅಪ್ಸರಾಶಣ್ಯರು. ಯಾರಿದ್ರು? ಮೊದಲಿಗೆ ದಂಬೆ, ಊದುಬತ್ತಿ, ಊರಶಿ, ಮೇಣದ ಬತ್ತಿ, ಮೇಣಕ್ಕೆ, ಆಂಬುಲೆನ್ಸ್, ಅಲಂಬಸೆ, ಪಿಶಾಚಿ, ಶ್ವಾಸ, ಕಿಲಕೇತುಂಬೆ ತಿರೋತ್ತಮೆ, ಆನಂತ ಮೂಜಿಕ ಹೌದೇನೋ? ಏನಮ್ಮ? ಅಷ್ಟು ಚಂದೊಡ್ಡವರ ಹೆಸರು ಏನಮ್ಮ? ಮುಂಜಿ ಕಸ್ತಳಿ, ಪುಂಡಿ ಬೇಪಾಲೆ. ನಿನಗೆ ಇದು ಬಿಟ್ಟೆ ಮತ್ತೆ ಯಾವುದು ಬರುದಿಲ್ಲ. ಅಲ್ಲ ಅವಳ ಹೆಸರಮ್ಮ. ಅಮ್ಮ ಅವರದೊಂದು ನಾಟ್ಯ ನೋಡಬೇಕಿತ್ತಮ್ಮ. ಎಷ್ಟು ಚಂದ ಅಮ್ಮ. ಅಭ್ಯಾಸ ಮಾಡಿಕೊಂಡ ನೋಡೋಣ. ನೋಡ್ತಾನಮ್ಮ. ತತ್ತೋಂಗ ತಿಕ್ಕ ತಕ್ಕ ತಯ್ಯ ತಯ್ಯ ತತ್ತೋಂಗ ತಿಕ್ಕ ತಕ್ಕ ತೈ ತತ್ತೋಂಗ ತಿಕ್ಕ ತಕ್ಕ ತಯ್ಯ ತಯ್ಯ ತತ್ತೋಂಗ ತಿಕ್ಕ ತಕ್ಕ ತೈ ತಿಕ್ಕ ತಕ್ಕ ತೈ ತಿಕ್ಕ ತಕ್ಕ ತೈ ದೈದಿನ ರಾದಿನ ದೈದಿನ ರಾದಿನ ದೈದಿನ ರಾದಿನ ದೈದಿನ 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 ಹಾಗಲ್ವದು? ದೈದಿನ ಆಮೇಲೆ ಕೈದಿನ ಅಲ್ಲಮ್ಮ. ಬೇಡದ ಬೇಗ ಅವರದೊಂದು ನಾಟ್ಯ ಎಷ್ಟು ಚಂದ. ಅಲ್ಲಿಗೆ ಮುಗಿಯಿತಾ? ಮುಗಿಯಿತಮ್ಮ. ಅಲ್ಲಿಗೆ ಅವ ಬಂದಮ್ಮ. ಯಾರು? ಆರಾಡಿ ಅವ ಹಾರಿಕೊಂಡು ಬಂದ ರಿಕ್ಷಾದಲ್ಲಿ. ಯಾವುದು? ರಿಕ್ಷಾದಲ್ಲಿ ಯಕ್ಷನಿರ್ಬೇಕು. ಯಕ್ಷರಾಜ ಅವ ಬಂದು ನಿಂತಮ್ಮ. ಏನಮ್ಮ? ನಾನಲ್ಲಮ್ಮ. ಅವ್ವ ನಿಮ್ಮ ಗಂಡನಲ್ಲಿ ಭಾವನ ಲಾರಿಯಲ್ಲಿ. ಭಾವನ ಲಾರಿ? ಹೌದೌದು. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಅಮ್ಮ. ನೀವ್ಯಾಕೆ ಕೋಪಗೊಳಿಸುದು? ಅಮ್ಮ ಕೂತ್ಕೊಳ್ಳಿ. ಯಬ್ಬ ಮೇಲೆ ಕೂತಿದ್ಯಲ್ಲ ನಿನ್ನ ಅಪ್ಪನ ಹಾಸ್ಯ. ಕೈ ಎತ್ತರ ನಾನಲ್ಲವ ಮತ್ತೆ ಅವ್ವ ಅಮ್ಮ. ನೀವು ಕೂತ್ಕೊಳ್ಳಿ ಅಮ್ಮ. ಸರಿ. ಯಬ್ಬ ನಿನ್ನ ಮುಸುಂಟೆ. ಯಬ್ಬ ನಿನ್ನ ತಲೆಗೊಂದು ಕೀಳ್ತವೆ. ನಾನಲ್ಲಮ್ಮ. ಮತ್ತೆ ಮಾತಾಡಿ. ಅವ್ವ ನಿಮ್ಮ ಗಂಡನಲ್ಲಿ ಹೇಳಿದಮ್ಮ. ನಿನಗೆ ಅಭಿನಯ ಮಾಡು. ಹೌದೌದು. ಹಾಗೆ ನಿಮ್ಮ ಗಂಡನಿಗೆ ಸೀಟು ಸಿಟ್ಟು ಹೌದು, ಗರ್ವ, ಕೋಪ ಎಲ್ಲ ಒಮ್ಮಿಂದ ಮೇಲೆ ಒಂದೇ ಅಲ್ವಾ? ಒಂದೇ ಅಮ್ಮ. ಆಗ ಅವರದೊಂದು ಟಿವಿ ನೋಡ್ಬೇಕಿತ್ತಮ್ಮ. ಯಾವುದು? ನಮ್ ಈ ಟಿವಿ ಈಗ ಕಾಣ್ತದೆ ಅದು.
ಟಿವಿ ಹೌದಮ್ಮ. ಎಷ್ಟು ಚಂದಮ್ಮ. ಮದುವೆ ಆಗಿದ್ದು. ಹೌದು, ನಿಮ್ಮ ಗಂಡವನ್ನು ಕೈ ಬೀಸಿದಷ್ಟೇ ಇವ ಎದ್ದು ಬಳಗಡೆ ಬೀಸಿದ. ಕೇಳಿ ಬೀಸಿದನೆ. ಹೌದಮ್ಮ. ಏನಾಗ್ಲಿಲ್ಲಮ್ಮ, ನಿಮ್ಮ ಗಂಡಲ್ಲ ಕೂತ್ರಮ್ಮ. ಸಾಕ್ಷಿರ್ಬೋದು. ನಾನು ಅದು ಯಾಕೆ ಅಂತ ಯೋಚನೆ ಮಾಡಿದೆ. ಕೂತು ಏನಾದ್ರು ಮಾಡ್ಯಾರು? ನಾನು ಚಮ್ಮಗಂತಂದೆ ನೀರು ತಂದೆ. ಯಾಕೆ? ಕೂತುವಾಗ ನೀರು ಕುಡಿಲಿಕ್ಕೆ. ಕುಡಿದ್ರ? ಇವ ಇನ್ನೊಂದು ಕೈ ಬೀಸಿದ. ಅದನ್ನ ಕೇಳಿ ಬೀಸಿದ್ನೆ. ಹೌದಮ್ಮ. ನನ್ನವರಿಗೆ ಏನಾಯ್ತು? ಏನಾಗ್ಲಿಲ್ಲ, ನಿಮ್ಮ ಗಂಡ ಅಲ್ಲ ಮಲಗಿದ್ರ. ಏನಾದ್ರು ಮಾಡ್ಯಾರು ಅನ್ನೋ ಗಂಡಂತ ಸಾಮರ್ಥ್ಯ ಉಂಟವರಿಗೆ. ನಿಮಗೆ ಗೊತ್ತುಂಟ್ರಿ ಏನಾದ್ರೂ ಮಾಡ್ತಾರ ಅಂತ ಮಲಗಿ. ಜೊತೆಯಲ್ಲಿ ಹೋದ ನೀ ನೋಡ್ಬೇಕಿತ್ತು. ನೋಡಿದ್ಯಾ? ನೋಡಿದಮ್ಮ. ಏನ್ ಮಾಡಿದ್ರು? ಹೋಗಿ ನೋಡ್ತೇನಮ್ಮ. ಪ್ರೆಗ್ನೆಂಟಾ ಪ್ರಶ್ನೆ ಉಂಟಾ? ಅದೇ ಇತ್ತಮ್ಮ. ಇನ್ನ ನೋಡ್ತೇನಮ್ಮ. 3 ಚಾವಂತು. ಹೇಗೆ? 3 ಚಾವಂತು ಬಂದವರಿಗೆ. ಹೌದಮ್ಮ. ಹೌದೇ? ಏನಾಯ್ತು ಮತ್ತೆ? ಮತ್ತೆ ಏನಾಗ್ಲಿಲ್ಲಮ್ಮ. ಮತ್ತೆ ನೋಡ್ತೇನಮ್ಮ. ಅವರು ಚಾ ಕರಿಸಿದ್ರಮ್ಮ. ಚೈತ್ರಗೊಂಡರೆ. ಹೌದಮ್ಮ. ಅಯ್ಯೋ ಎಬ್ಬಿಸಬೇಕಿತ್ತು ಅವರನ್ನು. ಏನಾಗ್ಲಿಲ್ಲ, ಬೇಕಿತ್ತು. ಮತ್ತೆ ನೋಡ್ತೇನಮ್ಮ. ಇಷ್ಟು ನಾಲಿಗೆ ಹೊರಗೆ ಹಾಕಿ ಮಡಿದೆಯಲ್ಲ ಈ ಪರಿಯನ್ನ ಜತೆಯ ನಗಲುವರೆ ನಲ್ಲಾಗ ಚಿತಿಯೊಳು ನಿನ್ನ ನಗಲಿ ಜೀವಿತಲಿಯುತ್ತಿ ಜತೆಯ ನ್ಯಾರೊಡನೆ ಉಸುರನಿಗೆ ಪತಿಗೆ ನೀ ಮಡಿದೆಯಲ್ಲ ಪತಿಯೇ ಅಯ್ಯೋ ಶಿವನೇ, ಎಂತ ಕೆಟ್ಟ ವಾರ್ತೆ ಕೇಳ್ತಾ ಇದ್ರಲ್ಲ. ಈ ವಾರ್ತೆ ಕೇಳುವಾಗ ನನ್ನ ಕಿವಿಡಾಗಿರ್ಬೇಕಿತ್ತು. ಪ್ರಾಣ ಪತ್ತಿ ಹಾರಾಗಬೇಕಿತ್ತು. ಯಾಕಾಗಿ ಬದುಕಿದೆ? ನನ್ನನ್ನು ಈಗ ಬರ್ತಾರೆ ಮತ್ತೆ ನಿರೀಕ್ಷೆಯ ಪಾಡಿಗೆ ಸುಳ್ಳಾಗಿ ಹೋಯ್ತಲ್ಲ. ದೇವತೆಗಿನ ಜೊತೆಗಿರುತ್ತ ನನ್ನವರಿಗೆ ಕೇವಲ ಪಕ್ಷಿಯಿಂದ ಸಾವು ಬಂದು ಒದಗಿತೆ. ಕಾಂತ ಪಕ್ಷಿಯಿಂದ ನಿಮ್ಮ ಶಕ್ತಿ ಕುಂಠಿತವಾಗಿ ಹೋಯಿತೆ. ನೀವಿನಂತಹ ಪ್ರಪಂಚದ ಪಾಡಿಗೆ ಶೂನ್ಯದ ಭಾವಿಸಿಕೊಂಡಿದ್ದೇನೆ. ಹೆಣ್ಣ ಜೀವನ ಸಾರ್ಥಕಾಗಬೇಕಿದ್ರೆ ಕೈದಂತಹ ಪತಿದೇವರು ನಗುತ್ತಿರ್ಬೇಕಂತೆ. ಆ ಭಾಗ್ಯವನ್ನೇ ಕಳೆದುಕೊಂಡಂತಹ ಪಾಪಿ ನಾನು ಯಾಕೆ ಬದುಕಬೇಕು? ಯಾರಿಗಾಗಿ ಬದುಕಬೇಕು? ಇಲ್ಲ ಸ್ವಾಮಿ, ನಿಮ್ಮ ನಗಲಿ ಒಂದು ಲಕ್ಷಣ ಬದುಕುವುದಕ್ಕೆ ಸಾಧ್ಯವಿಲ್ಲ. ನೀವಿದ್ದಲಿಗೆ ನಾನು ಬರ್ತೇನೆ. ನಾನು ಸಾಯ್ತೇನೆ. ಅತ್ತು ಫಲವೇ ಸುಮ್ಮನೆ ಅತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿತ ಸಮರ್ಥನಾಗಿಯ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ಮನದ ಮೊತ್ತವನ್ನು ಸದೇ ಬರೆದು ಅತ್ತಿಯಲ್ಲಿ ವಶಗೈವೇನ ತಲಕರಗಳ ಮಗನ ಸತ್ತರೇನು ಸತ್ತವರ ಮತ್ತೆ ಜೀವಿಸುವುದಕ್ಕೆ ಸಾಧ್ಯವುಂಟೆ? ಖಂಡಿತವಾಗಿ ಸಾಧ್ಯವಿಲ್ಲ. ನಾನು ಮಾಡಬೇಕಾದ ಕರ್ತವ್ಯ ಏನು? ನನ್ನ ಕಲಾತ್ವಕ್ಕೆ ಶಾಂತಿ ಒದಗಿಸಿಕೊಡಬೇಕಾದ ನನ್ನ ಕರ್ತವ್ಯವಾಗಿ ಹೋಗಿದೆ. ನನ್ನ ಸ್ಥಿತಿ ಹೇಗಾಯ್ತು ಗೊತ್ತೇ? ಹಳೆ ಗಕ್ಕ ಮನೆ ಕೈಯ ಮನೆಯಲ್ಲೇ ಮಗನೇ ಕೆತ್ತು ಮತ್ತೆ ಇದರ ಮನೆಗಿತ್ತು ಯಾರು ಶತದಲ್ಲಿ ಕುಳಿತು ಇದನ್ನು ಕೊನೆಯನೆಗೊಂದು ಭಾವಿಸಿರಿ. ನನ್ನ ಕಣ್ಣಲ್ಲಿ ನೀರನ್ನು ಬರುತ್ತಿದ್ದೀರಿ, ನಿಮ್ಮ ಕಣ್ಣಲ್ಲಿ ರಕ್ತವನ್ನು ಬರುತ್ತೇನೆ. ನನ್ನ ಕಷ್ಟವನ್ನು ಯಾರಿಗೆ ತಿಳಿಸರಿ? ನನ್ನ ಕಷ್ಟವನ್ನು ಪರಿಸುವುದಕ್ಕೆ ಯಾರಿದ್ದಾರೆ? ಯಾರಿಂದ ಯಾಕೆ ದುಃಖಿಸಬೇಕು? ಯಾರಿಂದ ಯಾಕೆ ಖಂಡಿಸಬೇಕು?
ಬೆಳೆದತ್ರಕ್ಕೆ ನಿಂತಿದ್ದಾನೆ. ಪ್ರಾಯಕವಂತ ಮಗನು ಕರೆದು ಈ ವಿಚಾರವಿದ್ದಲ್ಲಿ ಮಾತನಾಡುವಂತೆ ಹೌದಲ್ವೇ? ನನ್ನ ಕಣ್ಣರಿಗೆ ತಿಳಿಸಿ ಹೋಗಿದ್ದಾನೆ. ಹತ್ತಿರುವಂತಹ ರಾಜಂಗದ ಮೇಲೆ ಆಟ ಆಡಿಕೊಂಡು ಬರ್ತೇನೆ ತನ್ನ ಮಿತ್ರನ ಕೂಡಿಕೊಂಡು ಹೋಗಿದ್ದಾನೆ. ದೂದಿರುವಂತಹ ಮಗನು ಕರೆಬೇಕಿದ್ರೆ ದೀರ್ಘವಾಗಿ ಕರೆಬೇಕು ತಾನೇ. ಮಗನೇ 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 ಮಹೇಶ
ಅನಾಥವಾಗಿ ಬಿದ್ದಿರುವಂತಹ ಚಿನ್ನಾಭರಣ ಶೋಣಿತ ಪಟ್ಟಣದ ನೆಲಮೇಲ ಅಸರಮಾತೆಯ ಕಳೆದರು ಯಾಕಾಗಿ ದುಃಖಿಸುತ್ತಿರುವ ಯಾರೆಂದು ಬೆಟ್ಟು ಮಾಡಿದರೆ ಸಾಕು ಅಂಥವರ ಸೊಪ್ಪು ಇಳಿಸಲಿಲ್ಲ ನಿನ್ನ ತಂದಲ್ಲ ತಾಯಿ ಯಾರಿಂದ ಕಷ್ಟ ಮುಂದೆ ಹೋಗ್ತೀನಿ ಮುದ್ದು ಕಂದ ಕಂದ ಹೇಳಲೇ ನನ್ನಯ್ಯೋ
ನಮ್ಮ ಬಾಳುವೆ ತೀರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗನೇ. ಕಂದ ಕಂದ ನಯ್ಯೋ ಮುದ್ದು ಕಂದ ಕಂದ ನನ್ನ ನಾಡಿಗೆ ದ್ರವಸ್ತವಿಟ್ಟು ಕುಮಾರ, ಸ್ವಲ್ಪ ದಿನದ ಹಿಂದೆ ನಿನ್ನ ತಂದೆ ನಾಲ್ಕನಕವನ್ನು ಗೆದ್ದಂತ ವಿಚಾರ ನಿನಗೆ ತಿಳಿದ ವಿಚಾರ ತಾನೇ ಕುಮಾರ. ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಂಡು ಬರ್ತೇನೆ, ದೇವತೆಗೊಂದು ಗತಿಯನ್ನು ಕಾಣುತ್ತೇನೆ. ಈ ಉದ್ದೇಶ ಇಟ್ಟುಕೊಂಡು ನಿನ್ನ ತಂದೆ ಸುಲೋಕವನ್ನು ಹೆಂದ ಮಗನೇ, ನಮಗೆ ಕೊಟ್ಟಂತಹ ಮಾತಿನಂತೆ ಮುಕ್ಕೋಡೆ ದೇವತೆಗಳು ಸದೆ ಪಡೆದು ಗತ್ತಿಗೆಯನ್ನು ಸ್ವಾಧೀನಪಡಿಸಿಕೊಂಡು ಮಗನೇ. ನನ್ನಯ್ಯ ನಾಕದ ಮೇಲೆ ನಡೆಸಿದಂತಹ ದಾಳಿ, ಸಿಕ್ಕಿದಂತಹ ಜಯ ಕೇವಲ ತಾಯಿ ಮಗನಿಗೆ ಸಿಕ್ಕಿದಂತಹ ಜಯ ಇದಲ್ಲ ತಾಯಿ, ಅಸುರ ಕುಲಕ್ಕೆ ದೊರಕಿದಂತಹ ನ್ಯಾಯ. ಯಾಕೆ ಕಣ್ಣೀರು ಹಾಕತೆ? ಸೇರಿದ ಸಭೆಗೆ ವಸನಿಗೆ ಕೊಡುವ ವಸನ ಕೊಡು. ಸಂತೋಷ ವಿಚಾರ ಹೋದ ಮಗನೇ, ನಮ್ಮನಿಗೆ ಶಾಶ್ವತವಾಗಿ ದೊರಕದೆ ಹೋಯ್ತ ಮಗನೇ. ಅಂದ್ರೆ ಏನರ್ಥ? ಯುದ್ಧದಲ್ಲಿ ಸೋತಂತ ಸುರಪ ಸುಮ್ಮನೆ ಮಗನೇ, ಏನು ಮಾಡಿದ? ಮೋಸ ವಂಚನೆಯಿಂದಾಗಿನ ತಂದೆಯನ್ನು ಸ್ವರ್ಗದಲ್ಲಿ
ಇನ್ನು ಮುಂದೆ ನಾವು ಅನಾಥರೇನಮ್ಮ. ಒಬ್ಬನೇ ಆಗಿರುವುದು ಕುಮಾರ. ಸಮಾಧಾನ ಬರಮಗನೇ. ಸಮಾಧಾನ. ಇನ್ನೆಲ್ಲಿಯ ಸಮಾಧಾನ ತಾಯಿ? ನಮ್ಮ ಈ ಹೀನಾಯ ಸ್ಥಿತಿಯನ್ನು ಕಾಣುತ್ತಾ ದೇವತೆಗಳು ಕೈ ತಟ್ಟಿ ನಗಾಡುತ್ತಿದ್ದಾರೆ. ಖಂಡಿತವಾಗಿ ಕಾಲವನ್ನು ಮಾಡಿ ಸಿದ್ಧ ಮುಂದೆ ಹತ್ತಿರ ಸರಿ. ಸುಮಾರು ಕಳುಹಿಸೋದ ಅಧಿಕಾರವನ್ನು ಮರಳಿ ಪಡೆಯುತ್ತಾರೆ. ಮಗನೇ ತಂದೆ ಬಂದರೆ ಸಮರಕ್ಕೆ ಮುಕ್ಕಣ್ಣನೇ ಬರಲಿ. ಹರನನ್ನಾದರೂ ಬೆಳೆಸಿಯನ್ನು ಕಳುಹಿಸಿ ನುಡಿಗೆ ಮಾಲಿನಿ ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾಂತ ನುಡಿದಳು ಮನದಿ ಕರುಜವನ ನುಡಿದಳು ಅನಿಮಿಷರ ಕೆಲಬಹುದು ಸಮರದೇ ಅನಿಮಿಷರ ಗೆಲಬಹುದು ಸಮರದಿ ನಿನಗೆ ಘನವಲ್ಲ ವನಜನ ಬರುವ ಕೃತಕದಿ ಆ ಹರಿನಾರಾಯಣ ವನಜನ ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಪೀಳುವೆನುಂಬ ವಿಧಿಯಲ್ಲಿ ಪಡೆದು ವರಗಳನ್ನು ಕಂದ ನಿನಗೆ ಪೇಳುವೆನುಂಬ ವಿಧಿಯಲ್ಲಿ ಪಡೆದು ವರಗಳನ್ನು ಕಂದ ಮಗನೀ ಕಂದ ಮಗನೇ ಕಂದ
ಮಗನೇ ಮಗನೇ ಮನದಿ ಕಲುಷವನು ನುಡಿದಳು ಕಂದ ಮಗನೇ ನಿನ್ನ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು ಕುಮಾರ. ಅಮೃತ ಸಿಂಚನ ಮಾಡಿದಾಗಾಯ್ತು. ಒಂದು ತಾಯಿಗೆ 10 ಮಕ್ಕಳು ಯಾಕೆ? ನಿನ್ನಾಗಿ ವೀರ ಧೀರರಾದ ಒಬ್ಬ ಮಗ ಇದ್ರೆ ಸಾಕು, ಆ ತಾಯಿಯ ಜೀವನ ಸಾರ್ಥಕವಾಗುವುದಕ್ಕೆ ಸಾಧ್ಯ ಉಂಟು. ಹಲವರಕ್ಕೆ ಒಬ್ಬ ಸಾಕು ಕುಲಕ್ಕೆ ರತ್ನನೋ. ಹೌದಲ್ವೇ? ಅಮಾನ್ಯಗೊಂದು ಆಂಜನೇಯರು ನೇರವಾಗಿ ಅಕ್ಕಡ ಕೂಡುತ್ತಿರುತ್ತೇನೆ, ದೇವತೆಗಳ ದಿಕ್ಕು ತಪ್ಪಿಸುತ್ತೇನೆ, ಸುರಗತ್ತಿಗೆ ಸ್ವಾಧೀನ ಪಡೆದುಕೊಂಡು ಬರ್ತೇನೆ. ಅನುಮಾನ ಬೇಡ ಮಗನೇ, ಒಂದು ಲೋಕವಲ್ಲ ಮುದ್ದು, ಮತ್ತೆ 3 ಲೋಕವನ್ನು ಗೆಲ್ಲುವಂತ ಶಕ್ತಿ ಸಾಮರ್ಥ್ಯ ನಿನ್ನ ತೋಳಲ್ಲಿ ಅಡಕವಾಗಿದೆ ಕಂದ. ಸ್ವರ್ಗ ಮರ್ತ್ಯ ಪಾತಾಳ ನಮ್ಮ ಕೈ ಒಳಗೆ, ಹಿಡಿ ಮಣ್ಣು ಸುರಪನ ಬಾಯಿಯೊಳಗೆ ತಾಯಿ. ಮುದ್ದು, ಆದ್ರೆ ಒಂದು ವಿಚಾರ. ಏನ್ ಮಾಡ್ಲಿ? ದೇವತೆಗಳನ್ನು ಪಡೆಯುವುದಕ್ಕಾಗಿ ಬರ್ತಾನೆ ಯಾರು? ಕಪಟ ನಾಟಕ ಸೂತ್ರಧಾರಿ ಹರಿನಾರಾಯಣ ಬಂದೇ ಬರ್ತಾನೆ ಮಗನೇ. ಮಹಿಷ ನಿಧರಿಗೆ ಹರಿ ಬಂದಾನೆ. ಬರ್ಲೇಬೇಕಲ್ಲ. ಮಹಿಷ ನಿರುವಾಗಲೂ ಹರಿನಾರಾಯಣ ಬಂದಾನೆ. ಬಂದ್ರೆ ಬರುವಂತಹ ಹರಿಗೆ ಉತ್ತರ ಮಹಿಷ. ಮಗನೇ, ನೀನು ಮಾಡಬೇಕಾದ ಕರ್ತವ್ಯ ಏನ್ ಮಾಡಬೇಕು? ನೇರವಾಗಿ ಕಾಡನ್ನು ಸೇರಿಕೋ. ಸರಿ ಹೊರಟು. ಸ್ವಲ್ಪ ತಡೆ ಮಗನೇ, ಕಾಡಿಗೆ ಹೋಗ್ಬೇಕು ಯಾಕೆ ಗೊತ್ತಿಲ್ಲ. ಅದನ್ನು ಭಜನೆ ಮೂಲಕ ಮೆಚ್ಚಿಸಿ ಬೇಕಾದ ವರವನ್ನು ಪಡೆದಿದ್ದೇನೆ. ಅಜಯ ಬಣ್ಣೆ ಸಂಪಾದನೆ ಮಾಡುವಂತ ವರವನ್ನು ಪಡೆದುಕೊಂಡು ಬಂದಂತಾದ್ರೆ 3 ಲೋಕದಲ್ಲಿ ನಾವು ಬಗ್ಗಪಡಿಸೋದಕ್ಕೆ ಯಾರಿಗೂ ಸಾಧ್ಯವಿದೆ ಕುಮಾರ. ಈ ಕಾರ್ಯವನ್ನು ಮಾಡೋದಕ್ಕಾಗಿ ದಟ್ಟವಾದಂತಹ ಕಾಂತಾರವನ್ನು ಸೇರಿಕೋ ಮಗನೇ. ಏನಪ್ಪ ಕಂದ? ತಂದೆ ತಾಯಿ ಬಂಧು ಬಳಗ ನನ್ನ ಪಾಲಿನ ಸರ್ವಸ್ವವು ನೀನ ಎಂದ ಮೇಲೆ ತಾಯಿಯ ಕಣ್ಣೀರನ್ನು ಒರೆಸಬೇಕಾದ ಮಗನಾಗಿ ನನಗೆ ಕರ್ತವ್ಯ. ತಾಯಿ ಆಶೀರ್ವಾದ ಬಲದಿಂದ ಎಂತಹದ್ದನ್ನು ಸಾಧಿಸಿಯಾನು ಎನ್ನುವಂತಹ ಛಲ ಇದೆ. ಕರೆಸಿಕೊಳ್ಳು ಮಗನೇ, ನಿನ್ನ ತಾಯಿ ಆಶೀರ್ವಾದ ಯಾವತ್ತೂ ನಿನ್ನ ಪಾಲಿಗೆ ಕುಮಾರ. ಯಾವತ್ತು ಹತ್ತಿರಕ್ಕೆ ಬರುವಾಗ ನಗುಮುಖನಾಗಿ ಮುತ್ತಿಸ್ತಾ ಇದೆ, ತಿನ್ನುವುದಕ್ಕೆ ಏನಾದ್ರೂ ಕೊಡ್ತಾ ಇದೆ ಎಂದು ಕಣ್ಣೀರ ಕಥೆಯಲ್ಲಿ ನಿನ್ನ ಮನಸ್ಸನ್ನು ಉಣ್ಣಯಿಸಿಬಿಟ್ಟೆ ಕುಮಾರ. ನಿನ್ನ ಮನಸ್ಸಿನ ಆಘಾತದ ಮುಂದೆ ನಾನು ಯಾವ ನಾಲಿಗೆ ಇದ್ದ ಹಸಿವೆ ಆಗುತ್ತದೆ ಅನ್ನಬೇಕು. ಓ ಮುದ್ದು, ಓ ಚಿನ್ನ, ಓ ಬಂಗಾರು, ತಿನ್ನುವುದಕ್ಕೆ ಬೇಕಮ್ಮ. ಕೇಳಿ ನನ್ನ ಮುದ್ದಿನ ಅಮ್ಮ. ಸರಿ, ಮಗನ ಹಸಿವೆ ನಿನಗೆ ಅರ್ಥವಾಗುತ್ತದೆ. ಹೌದು ಕಂದ. ಅದನ್ನು ಹೊಟ್ಟೆ ತುಂಬಿಸಿ ಕಳಿಸಿ ಮನಸ್ಸು ಮಾಡಿದ್ಯಾ ತಾಯಿ? ನಾನೇ ಕೈಯಾರೆ ಉಣಬಡಿಸ್ತೇನೆ ಮಗನೇ. ಮಗನಿಗೆ ಬೇಕಾದ ಆಹಾರ ಸಿದ್ಧವೇ? ಯಾವುದು ಬೇಕು ಮುದ್ದು? ಸಸ್ಯ ತಂದು ಬೇಡ. ಮತ್ತೆ ಅರ್ಥೈಸಿಕೊಂಡು ಕುಮಾರ, ಪ್ರತಿನಿತ್ಯ ಧನ್ಯ ತಿನ್ನುವುದಲ್ವೇ? ತಿಂದುಂಡು ನೇರವಾಗಿ ಕಾಡಿಗೆ ಹೋಗುತ್ತ ಹೊತ್ತಲ್ಲಿ ನಿನ್ನ ಬಾಡಿ ಕಷ್ಟ ಪಡೋದಕ್ಕೆ ಸಾಧ್ಯ ಉಂಟು ಮಗನೇ. ಅದಕ್ಕೆ ಆ ಕಷ್ಟವನ್ನು ದೂರ ಮಾಡೋದಕ್ಕಾಗಿ ನನ್ನ ಕೈಯ ಕತ್ತಿಯನ್ನು ಕೊಡ್ತಾ ಇದ್ದೀನಿ. ಮಗನೇ, ಎಂತ ಭಾಷೆ ತಾಯಿ! ನಿನ್ನ ಮಗನಿಗೆ ಕಡಕ ಬೇಕೆ? ಬೇಡವೇ? ಕೋಡುಗಳು ಸಾಲದೇನಮ್ಮ. ಓಹೋ, ಬಲಿಷ್ಠವಾಗಿ ಬಂದ ಕೋಡುಗಳಿರುವಾಗ ಕತ್ತಿಯಾಗತ್ತೆ ನಿನಗೆ. ಮಗನೇ, ನಿನಗಾಗಿ ಬೇಡ ಕಂದ. ನಿನ್ನ ಮಾತೆ ಧೈರ್ಯಕ್ಕಾಗಿ ಇದನ್ನು ಪಡೆದುಕೊಳ್ಳುವುದಂತಾದ್ರೆ ನನ್ನ ಮಗನಿಗೆ ಯಾರಾದರೂ ಕಷ್ಟ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಯೋಚನೆ ಮಾಡಿಕೊಂಡೆ ನನಗಾಗಿ ಪಡೆದುಕೊಂಡು ಹೋಗಮ್ಮ. ಹೋಗಿರುವ ಕಾದಲ ಪಾಲಿಗೆ ಶೋಭಾದ ಮಗನೇ, ಶ್ರೇಷ್ಠಾಗಿ ಮಾತೆಗೆ ಮಣಿದು ವಿಖ್ಯಾತ ಮಾಜಿಟರು ವಿಧಾತನ ತಪಗೈವೆ ಎಂದು ಆತ ಕ್ಷಣ ಪುರಟೆ ತಂದು ಪುಷ್ಕರ ಚೇತವ ಪಗುತ್ತನೆ ಬಲಿಕೂ
ಉತ್ತರಾಭಿಮುಖವಾಗಿ ಸಂಚರಿಸಿದೆ. ಪುಷ್ಕಳ ಕ್ಷೇತ್ರ ನನ್ನ ಗಮನವನ್ನು ಸೆಳೆಯಿತು. ನಿಂದಂಟಿ ಕಾಲಲ್ಲಿ ಪಂಚಾಗ್ನಿ ಮಧ್ಯದಲ್ಲಿ ಘನಘೋರವಾದಂತಹ ತಪಸ್ಸನ್ನು ಆಚರಿಸಿದೆ. ಒಲಿದು ಬಂದಂತಹ ಬ್ರಹ್ಮದೇವರಲ್ಲಿ ಯೋನಿಜರಿಂದ ಮರಣಬಾರದಿರಲಿ, ತ್ರೈಮೂರ್ತಿಗಳಿಂದ ಸಾವಿಲ್ಲದಿರುವ ಹಾಗೆ ಅನುಗ್ರಹ ಮಾಡು ಎನ್ನುವ ಹಾಗೆ ಕೇಳಿಕೊಂಡರೆ ತಥಾಷ್ಟೆಂದಿದ್ದಾಳೆ. ಸಮಾಚಾರ ನಮ್ಮನೆಯಲ್ಲಿ ವಿತರಿಸಬೇಕು. ನಡೆಯುತ್ತೆ. ವಿರಾಜಮಾನರಾಗಿ ಬಾಳಿ ಬದುಕಿದವರು. ಆದರೆ ಏನು ಮಾಡೋಣ, ಹಿಂದಿನ ದಿವಸ ಅಂಗಗಳನ್ನು ಕಳೆದುಕೊಂಡು ಗಿರಿ ಗುಹೆಗಳಲ್ಲಿ ಅಲೆಯುವಂತಹ ಸ್ಥಿತಿ ಕಷ್ಟದ ಜೀವನ. ಮೇಲೆ
ಕಳೆದುಕೊಂಡಂತಹ ನಾವು ಗಿರಿ ಕಾಣಲು ಅಳೆದರುವಂತಹ ಸಂದರ್ಭವಿತ್ತು. ಆದ್ರೆ ಇನ್ನು ಹಾಗಲ್ಲ, ವರ್ತಮಾನ ಕೇಳಿಸಿಕೊಂಡಿದ್ದೇನೆ. ಶೋನಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ಹುಟ್ಟಿದ. ಹುಟ್ಟಿದ ಕೂಡಲೇ ಅದನನ್ನು ಭಜನೆಯ ಮೂಲಕ ಮೆತ್ತಿಸಿ ಬೇಕಾದಂತಹ ವರವನ್ನು ಬರೆದಿದ್ದಾರೆ. ಯಾವ ವರ ಗೊತ್ತೇ? 3 ಮೂರ್ತಿಗಳಿಂದಲೂ ಮನ್ನಲೇಬಾರದಂತಹ ವರ. ಬರಿದು ಸುಮಂತರನ್ನು ನಾಗವ ಪರಿಯಬಹುದೈ. ಮಹಿಷನನ್ನು ಸ್ವಾಗತಿಸುವ ಸತ್ಯಾಗಿ ಸಿದ್ಧಗೊಂಡಿತ್ತು. ಮುಗಿಲು ಮುಟ್ಟುವಂತಹ ಹರ್ಷೋದ್ಗಾರಗಳೊಂದಿಗೆ ಮೆರವಣಿಗೆಯಲ್ಲಿ ಕರೆತಂದು ಶೋಣಿತ ಪಟ್ಟಣದಲ್ಲಿ ಅಭಿಷೇಕವನ್ನು ನೆರವೇರಿಸಿದ್ದಾರೆ. ಯಾರು ಕಾಣದಕ್ಕಾಗಿ ಬಂದಿದ್ದಾರಂತೆ ಒಳಗೆ. ಕಡುಹರುಷದಲ್ಲಿ ಮಹೇಶನೋ ಅದರಿದಿ ಪೀಠವ ಬಿಡದೆ ಉಪಚರಿಸಿ ನುಡಿದ ದಿವ್ಯ ಎಂಬುದು. ಇಂಥದ್ದನ್ನೆಲ್ಲ ನೋಡುವಾಗ ಇನ್ನು ಹತ್ತಿರ ಪ್ರಭು ನಮಸ್ಕರಿಸಿದ್ದಾವೆ. ಪ್ರತಿಯೊಬ್ಬರಿಗೂ ಪ್ರತಿ ನಮಸ್ಕಾರವನ್ನು ಮಾಡಿದ್ದೇನೆ. ಬಂದಿರುವಂತಹ ದೈತ್ಯರನ್ನೆಲ್ಲ ಒಟ್ಟು ಸೇರಿಸಿ ಆಸನಗಳನ್ನು ನಿಮಗಾಗಿ ಅಲಂಕರಿಸುವುದಕ್ಕೆ ಹೇಳಿದ್ದೇನೆ. ಶರೀರದಲ್ಲಿ ಅಂಗಹೀನತೆ ಎಂದು ಕಾಣುತ್ತಾ ಇದೆ. ಹಾಗೆ ಹುಟ್ಟಿನಿಂದ ಬಂದಂತದ್ದಲ್ಲ. ಕಷ್ಟ ಯಾರಿಂದ ಬಂತು, ಯಾಕೆ ಬಂತು, ನೀವು ಯಾರೆಂಬುದನ್ನು. ಮಾಲಿನಿ ಸುಕುಮಾರ ಮಾಲಿನಿ ಸುಕುಮಾರ ಸುಕುಮಾರ ಮಾಲಿನಿ ಸುಕುಮಾರ ಬೇಡುವ ಕೋಟಿ ತುರನ ಜಲವಲ್ಲಿದ ದುಃಖ ಚಿಕ್ಕುರ ನಿತಕೋ ಜಲವಲ್ಲಿದ ದುಃಖ ಚಿಕ್ಕುರ ನಿತಕೋ ಲಾಲಿಪುದಾದರ ಮಾಲಿನಿ ಸುಕುಮಾರ ಬೇಡುವ ತುರನ ಮಾಲಿನಿ ಸುಕುಮಾರ ನಮ್ಮ ಮಾತನ್ನು ಲಾಡಿಸಬೇಕಯ್ಯೋ. ನಾವ್ಯಾರು ಅನ್ಯರಲ್ಲ, ಯಾರು ನಿನ್ನ ಜಾತಿಯವರು.
ಹೇಳಲಿಕ್ಕಿಲ್ಲ ಹಾಗಲ್ಲ, ನಮ್ಮ ಜಾತಿ ಅಂದ್ರೆ ಮನುಷ್ಯನ ಸಂತಾನ ಅಲ್ವೇನೋ. ನಿಮ್ಮ ಜಾತಿ ಅಂದ್ರೆ ಕಶ್ಯಪ ಬ್ರಹ್ಮ ರಾಕ್ಷಸರು, ಅಸುರ ಕುಲ. ನನ್ನ ಹೆಸರೇ ಶಂಕಾಸುರ. ಮತ್ತೆ ಇವರೆಲ್ಲ ಯಾರು? ಇವ ದುರ್ಗಾಸುರ, ಅವ ಬಿಡಲಾಸುರ, ಇವ ಚಿಕ್ಸುರಾಸುರ, ಮುಂದೆ ಹಿಂದೆ ಚಾಮರಾಸುರ, ಹಿಂದೆ ಶಿಶಿರಾಸುರ. ನಾವೆಲ್ಲರೂ ಒಟ್ಟಾಗಿ ನಾಲ್ಕದ ಪದವಿಯನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸುರಲೋಕಕ್ಕೆ ಅಭಿಯೋಗವನ್ನು ಮಾಡಿ ದುರದ ಮೂಲಕ ಸುಮಾನಸರನ್ನು ಬಡಿದಾಡಿಸಿ ಒಂದೊಮ್ಮೆಗೆ ಅಧಿಕಾರವನ್ನು ಪಡೆದುಕೊಂಡು ಎಂತದ್ದು ಅವರಿಗೇನಾಯ್ತು? ಕಾರಣ ಉಂಟು. ಏನು? ಅಧಿಕಾರ ನಮ್ಮದಾಯಿತು, ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಭಾಗ್ಯ ನಮ್ಮದಾಯಿತು. ಯಾಕಾಗಲಿಲ್ಲ? ಸೋತಂತ ಸುರಪ್ಪ ವೈಕುಂಠವನ್ನು ಸೇರಿ ಹೋಗಲಿ ವೈಕುಂಠಕ್ಕೆ ನಮಗೇನು? 12-13 ಊಟಕ್ಕೆ ಮತ್ತೆ ದೂರ ಅವ ಇದ್ದಾನಲ್ಲ ಯಾರು? ಆ ಪದ್ಮನಾಭ. ಹೌದು, ಅವನಲ್ಲಿ ಹೋಗಿ ದೂರಿದ್ದ ನಾರಾಯಣ ಪರಿಣಾಮಲ್ಲಿ ದೂರಕ್ಕೆ ಬರಲಿಲ್ಲ. ಸಂಧಾನ ಬದಲಾಗಿ ಆತನ ಆಯುಧವಾದಂತಹ ಚಕ್ರವನ್ನು ಕಳುಹಿಸಿದ ಪರಿಣಾಮ ಚಕ್ರ ಗರಗರನೆ ತಿರುಗುತ್ತಾ ಬಂತು. ಒಮ್ಮೆಗೆ ನಾವೆಲ್ಲ ಎದುರಿಸಕ್ಕೆ ಮುಂದಾದೆವು. ಅಂಗಾಂಗಗಳೇ ಹೋಯ್ತು. ತಲೆಯಲ್ಲಿ ಮೆದ್ದಳ ಹುಲ್ಲ ಚಕ್ರ ರಭಸದಿಂದ ಬರುವಾಗ ಗೊತ್ತಿಲ್ಲ ಯಾಕೆ ಕೈ ಕಾಲು ಕಲ್ಕೊಳ್ತೇವೆ. ಅದು ಆ ಚಕ್ರ ಅಲ್ಲ, ಮತ್ತೆ ಆತನ ಕೈಯಲ್ಲಿರುವ ಸುದರ್ಶನ. ಮುಂದೆ ಏನಾಯ್ತು? ಅಂಗಾಂಗವನ್ನು ಕಳೆದುಕೊಳ್ಳುಕೊಂಡು ಬದುಕುವುದಕ್ಕೋಸ್ಕರವಾಗಿ ಗಿರಿ ಗುಹೆ ತಾಣದಲ್ಲಿ ಅವಿತಿದ್ದವಯ್ಯ. ಆ ವೇಳೆಗಾಗಲೇ ಹೊಸ ವಾರ್ತೆಯೊಂದು ಕೇಳಿ ಏನು? ಶೋಡಿತಾಪುರದಲ್ಲಿ ಮಾಲಿನ್ಯತನಾಗಿ ಮಹಿಷಾಕ್ಯನ ಹುಟ್ಟಾಗಿದೆ. ಎಳವೆಯಲ್ಲೇ ಘೋರವಾದ ಕಾನೂನನ್ನು ಸೇರಿ ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸಿ ವಿಧ ವಿಧವಾದ ವರಗಳನ್ನು ಪಡೆದು ಬಲಾಢ್ಯನಾಗಿದ್ದಾನೆ ಎಂಬುದಾಗಿ ಇಷ್ಟು ವಿಚಾರ ತಿಳಿದೈತೆ ತಡ ನೇರವಾಗಿ ಇಲ್ಲಿಗೆ ಓಡೋಡಿಕೊಂಡು ಒಳ್ಳೆಯದಾಯ್ತು, ಒಳ್ಳೆಯದಾಯ್ತು. ಬಂದು ನೋಡ್ತೇವೆ. ಏನು ಸಭೆ, ಏನು ಸಭೆ. ನಮ್ಮದೇ ಅಲ್ಲ. ಹೌದು, ನಿನ್ನನ್ನು ದೂರದಲ್ಲಿ ಕಂಡವರು ನಿನ್ನ ಮುಖ ನೋಡಿದಾಗಲೇ ಅರ್ಥ ಮಾಡಿಕೊಳ್ತಾರೆ ನಮ್ಮ ಹಾಗಾಗಿ ನಿಮ್ಮ ಬಳಿ ಬಂದವರು ನಾವು. ನಮಗೆ ಕಷ್ಟವಾದ ಆಗಿದೆ. ನನಗೆಲ್ಲ ಧನ್ಯವಾದದ್ದಲ್ಲ, ಮತ್ತೆ ನೀನಾದ್ರೂ ಆಗಿದೆ. ಯಾರಿಂದ? ನಿನ್ನ ತಂದೆಯನ್ನು ಕೊಲ್ಲಿಸಿದ್ದು ಕೊಟ್ಟ ಇಂದಿನ ದಿನ ಕೇವಲ ಮಾಲಿನ್ಯತನಾಗಿ ಉಳಿದಿಲ್ಲ, ದೈತ್ಯ ಶಕ್ತಿಯಾಗಿ ಬರೆದಿದ್ದೇನೆ. ದೇವತೆಗಳಿಗೆ ಉತ್ತರ ಕೊಡುವುದಕ್ಕಷ್ಟಕ್ಕೂ ಸಾಕು. ದೇವತೆಗಳನ್ನು ಹೇಗೆ ಗೆಲ್ಲಬೇಕು ಎನ್ನುವಂತಹ ದಾರಿ ಮಧ್ಯದಲ್ಲಿ ಹೋಗುತ್ತಾ ನಿಮಗೆ ಹೇಳ್ತೇನೆ. ನನಗೆ ಕಿವಿ ಕೇಳದಂತ ಮತ್ತೆ ನೀನೆಂತದ್ದು ಚಟವ ಕಣ್ಣಲ್ಲಿಂಟು. ನನ್ನ ಕಣ್ಣು ಇದ್ದಲ್ಲಿ ಇರುದು, ನಿನ್ನಲ್ಲಿ ಕಣ್ಣಲ್ಲಿ ಇರುದು. ನಂದು ನೋಡಂತ ಅಲ್ಲೇ ಉಂಟು. ಓ ಇದು ಸಂಕ, ಇದು ದರ್ಗಕ್ಕೆ ನೀನು ಹೋಗ್ಬೇಕಷ್ಟೇ. ಇದು ಬಿಡಾರ, ಇದು ಚರ್ಮ. ಓ ನಮ್ಮನ್ನು ಮಾತ್ರ ನೋಡಿದ್ದ, ಮತ್ತೆ ಸ್ವಲ್ಪ ಹಿಂದೆ ನೋಡು. ಓಡು ಪಾಪಿ ಮಗನೇ ಓಡು. ಯಾರು ನಿನ್ನ ಅಪ್ಪ ಇದ್ದಾರಲ್ಲಿ ಓಡ್ಲಿಕ್ಕೆ? ಬಾ 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 ಮೇಲೆ ಬಾ. ಹಗ್ಗ ನೀನು ತಕೋ, ಅಲ್ಲಿ ಮಾವಿನ ಮರ ಉಂಟು, ತಕೋ ಸಾಯಿ. ಅಕ್ಕಚ್ಚು ನೀನು ಕುಡಿ. ಬಾ ಬಾ ಮೇಲೆ ಬಾ ಮೇಲೆ. ನೀನು ಆ ಜಾತಿಗೆ ಸೇರಿದವ? ಬನ್ನಿ ಓಡಿದ್ಯಾ? ಯಾಕೆ ಓಡಿದೆ? ಯಾಕೆ ಹೆದರಿದೆ? ಕೆಳಗೆರಡು ಜೋಡು, ಮೇಲೆರಡು ಕೋಡು. ನಾನು ಯಾರು? ಮೈ ಸನ್ನಾಯ.
ಏನು ನಿನ್ನ ಕುಟುಂಬದ ಭೂತವಾಮ ಎಂಬ ಮತ್ತಂತದ್ದು ನಾನು ಯಾರು ಯಾಕೆ ಬಂದೆಂತ ಇವರು ಹೇಳ್ತಾರೆ ಹೋಗಿ ನೋಡಂಗೆ ಹೇಳ ಇವನೊಟ್ಟಿಗೆ ಸೇರಿದ್ರೆ ನಾನು ಈಗ ಇಲ್ಲ ಭಯ ಆಗ್ಲಿಲ್ಲ ಮತ್ತೆ ಸ್ವಲ್ಪ ಹೆದರಿಕೆ ಅದು ಎರಡು ಒಂದೇ ಯಾರು ಅಂತ ಗೊತ್ತಾಯ್ತಾ ಎಲ್ಲ ಗೊತ್ತಾಗ್ಲಿಲ್ಲ ವಿಚಾರ ತಿಳಿಬೇಕಾ ಹೌದು ಓ ಇವನಲ್ಲಿ ಯಾರು ದೇವಲೋಕಕ್ಕೆ ದಾಳಿ ಮಾಡಿದಂತ ಜೀವಂತ ವ್ಯಕ್ತಿ ಯಾರ ಇಸ್ಮಾಯಿಲ್ ಅಪ್ಪ ಮತ್ತಂತದ್ದು ವಿದ್ಯುನ್ ಮಾಲಿನಿ ಉದ್ದಿನ ಬೇಳೆ ಗೊಚ್ಚಕ್ಕೆ ಮತ್ತಂತದ್ದು ವಿದ್ಯುನ್ ಮಾಲಿ ವಿದ್ಯುನ್ ಮಾಲಿ ಅದಕ್ಕೆ ನೀನು ಮಾಲುದು ಯಾಕೆ ಮಾಲುದು ನೀನು ಪಾಪಿ ಮಗನೇ ಮತ್ತಂತ ಕಾಪಿ ಬೇಡ ಕಾಪಿ ಬಂದಿದೆ ಪಾಪಿ ಅಂತ ಹೇಳಿ ಮತ್ತಂತದ್ದು ಏನು ಮಾಡಿದ್ದೀರಿ ಏನು ಮಾಡಿದೆ ನಾವು ಕೊಂದಿದ್ದೇವೆ ಸತ್ತಿದ್ದೇನೆ ಹಾಗೇನು ತೀರಿಸಲಿಕ್ಕೆ ಬಂದವ ಹೆಸರು ಮಹಿಷಾಸುರ ನಮ್ಮದು ಹಳೆಯ ದೇಶ ಹೌದಾ ಆಯ್ತು ಪುರಂದರ ನಾಮಕೆಂದು ಕೇಳಿದ್ದೇವೆ ಬಂದಂತ ಕಾರ್ಯ ಕಾಲಿಗಿಟ್ಟು ಸೊರಗಾದವ ಪರಿಪರಿಕೋಳು ತುಡಿದುಗಳು ಬೇಡುವ ದೇಶದ ಲಾಲಿತಿ ಕೇಳುವುದಿಲ್ಲ ಬಾಯಿ ಕಾಯ್ಬೇಕು ಏನು ಕಾಯುವುದ ಅದೇ ಬುದ್ಧಿ ನಿನ್ನನ್ನು ಕಾಯ್ಬೇಕು ಹೌದೌದು ರಕ್ಷಿಸಬೇಕು ಗಾಡಿ ಬಿಡಿ ಏನದು ಗಾಡಿ ಬಿಡುದು ಅದೇ ಗಾಡಿ ಬಿಡಿ ನಿನಗೆ ಹೌದೌದು ನಿಂತಲ್ಲಿ ಹೆಚ್ಚು ನಿಲ್ಲುವುದಿಲ್ಲ ನೀವೊಂದು ನನಗೆ ನೇಮ ಕೊಟ್ಟದ್ದು ಹೌದೌದೌದು ನಾನಲ್ಲಿ ಕಾವಲಿ ಮಾಡ್ತಿದ್ದದ್ದು ದ್ವಾರದಲ್ಲಿ ಕಾವಲಿಗಿರುವುದು ಹೌದೌದು ಬದಿ ಮತ್ತೆ ಓಡಿ ಬಂದೆ ಮತ್ತು ಸೀನೆ ತುಕ್ಕುಡಿ ಹೌದೌದು ಸೇನೆ ತುಕ್ಕಡಿ ಹೌದು ಎಲ್ಲಿಂದ ಎಷ್ಟು ಒಂದಲ್ಲ ಎರಡಲ್ಲ ಸಾವಿರ ಅಲ್ಲ ಲಕ್ಷ ಅಲ್ಲ ಕೋಟಿ ಅಲ್ಲ 5 ಅಲ್ಲ ಬುದ್ಧಿ ಲೆಕ್ಕ ಮೇಲೆ ಇರ್ಬೇಕಾ ಕೆಳಗಡೆ ಅಲ್ಲ 5 ಲಕ್ಷ ಮಂದಿ ಬುದ್ಧಿ ವಿಚಾರಿಸಿದ ಬುದ್ಧಿ ಶೋಣಿತಾಪುರದವನಂತೆ ಮಾಲಿನಿ ಸುಕುಮಾರನಂತೆ ಮಹಿಷನಂತೆ ನೀವು ಯುದ್ಧಕ್ಕೆ ಸನ್ನದ್ಧರಾಗಬೇಕಂತೆ ಇಲ್ಲದಿದ್ರೆ ಶರಣಾಗಬೇಕಂತೆ
ಹೇಳಬೇಕು ಕೇಳಬೇಕು ಅವಸರದ ಕರೆಯಾಕನಲ್ಲಿ ಮೊನ್ನೊಬ್ಬ ಇಲ್ಲಿಗೆ ಬಂದಿದ್ದ ದೇವಲೋಕದ ಆಶಿಸಿ ಹೌದು ವೈದ್ಯನ್ಮಾಲಿ ಯಕ್ಷನಿಂದ ಹತನಾಗಿ ಹೋಗಿದ್ದಾನೆ. ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಅವನ ಮಗ ಶಂಕದುರ್ಗನನ್ನು ಕೂಡಿಕೊಂಡು ಬಂದಿದ್ದಾರಂತೆ. ಹೆಸರು ಮಹೇಶ. ಹಾಗೆಂದು ಪೂರ್ಣ ಕೋಣನಲ್ಲ, ಮತ್ತೆ ಹೇಗೆ? ಅರ್ಧ ಶರೀರ ಕೋಣನದು, ಅರ್ಧ ಶರೀರ ರಕ್ಕಸನದು, ಬಾಲ ಇಲ್ವಂತೆ. ಎಲ್ಲಿಯವರೆಗಿನ ವಿಪರೀತ ಬಾಲವಿಲ್ಲದ ಕೋಣವೊಂದು ಬಂದು ದೇವಲೋಕದ ಪಟ್ಟವನ್ನು ಕೇಳುತ್ತದೆ ಅಂತಾದಾಗ ನೋಡಿ ನೋಡಿರಕ್ಕೆ ಬಾಲ ಅಲ್ಲಾಡಿಸುವಂತದ್ದು ಬಂದು ಕೇಳುವ ಸಾಧ್ಯತೆ ಉಂಟು.
ಬರದ ಗರ್ವನಲ್ಲಿ ತೋರಲು ತಲ್ಲಿ ಪಾಡ್ಬಾರ್ದು.
ಮಹಿಷನ ಪ್ರವೇಶನಕ್ಕಾಯಿತ ನಿನ್ನ ಅಧಿಕಾರದ ಅವಧಿ ಮುಗಿದಿನ ಅಂತ ಅರ್ಥ. ಎಳೆದು ಹಾಕಬೇಕ ಈ ರೀತಿಯಾದ ಮರಿ ಮಗನೇ ಏನಜ್ಜ ದುರಕ್ಕಾಗಿ ಬಂದಂತಹ ದೇವತೆಗಳನ್ನೆಲ್ಲ ನುಚ್ಚು ಗುಚ್ಚಾಗಿರಿಸುತ್ತ ತಾನೇ ತಾನಾಗಿ ಮುಂದೆ ಬರ್ತಾ ಇದೆಯಲ್ಲ ಅದಕ್ಕೆ ಬಲರೇ ಅಂತ ಹೇಳಿದ್ದ. ಐರಾವತವನ್ನು ಏನು ನನ್ನ ಮೇಲೆ ಗದೆ ಎತ್ತುತ್ತೇನೋ. ನೀನು ದೊಡ್ಡ ಪರಬ್ರಹ್ಮ. ಏನು ನಿನ್ನ ಹಿರಿಯ ಜಾಲರು ಇಲ್ಲೇ ಮನಮನ ಹುಟ್ಟುಕೊಂಡವ ನೀನು. ಹೌದು ಹೌದು. ಶೇಡು ದೇವಲೋಕದ ಪಟ್ಟ ಮೊನ್ನೆ ಹುಟ್ಟಿದ್ದಾರೆ ಹಿಂದಿನವರಿಗೆ ಶತಾಬ್ದಗಳನ್ನು ಮಾಡಿ ಪಡೆಯುವಂತಹ ಪಟ್ಟ ಒಂದು ಮನ್ನತ್ರದವರೆಗೆ ಬಿಟ್ಟುಕೊಡುವ ಸಾಧ್ಯತೆ ಇಲ್ಲ. ಮಹಿಷ ಬಂದ ಹಾಗೆ ಹಿಂದೆ ಹೋದ್ರೆ ಒಳಿತು. ಹೋಗ್ಲಿಲ್ಲ. ಅಪ್ಪ ಸತ್ತ ಸೂತಕ ಕಳೆಯುವ ಮತ್ತು ಬಂದಿ ಅಲ್ವಾ? ಸರ್ಗಲೋಕದ ನೂತನ ಅಧಿಕಾರಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ನಿಮ್ಮೆಲ್ಲರ ಸಹಕಾರದಿಂದ ಸುರಪ್ಪನನ್ನು ಒಟ್ಟಾಡಿಸುವುದಕ್ಕೆ ಸ್ವರ್ಗಾತ್ಮನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು. 3 ಲೋಕಾಧೀಶ ಮಹಿಷ ಇರುವಂತಹ ವಿಷಯ ಲೋಕದಲ್ಲಿ ಹರಡಬೇಕು. ಡಂಗುರದ ವ್ಯವಸ್ಥೆ ನಡೆಯಲಿ. ಕಡೆಯಲ್ಲಿ ಬೆಳಕು ಸೂರ್ಯ, ಈ ಕಡೆಯಲ್ಲಿ ಚಂದ್ರ. ನನ್ನ ಹಚ್ಚೆ ವಿಲಹ ಸಂಚರಿಸುವ ಹಾಗಿಲ್ಲ. ಉದಯಿಸುವುದಕ್ಕಾಗಲಿ ಅಸ್ತಮಿಸುವುದಕ್ಕಾಗಲಿ ನನ್ನ ಅಪ್ಪಣೆ ಬೇಕು. ಎಲ್ಲರಿಗೂ ಕೇಳಿತ್ತಲ್ಲ. ಒಂದು ವೇಳೆ ಮೀನು ನಡೆದರೆ ಕಠಿಣ ಶಿಕ್ಷೆ ನಿಮಗೇನಾಗಬೇಕು? ಸ್ವಲ್ಪ ಆತ್ಮೀಯ ಕಲಾಭಿಮಾನಿ, ಒಂದು ವಿಜ್ಞಾಪನೆ. ಇಂದಿನ ಸೇವಾದಾರರು ಜಪ್ಪು ಮಜುಲ 10 ಸಂವತ್ಸರ ಬಾತು ಇವರಿಗೆ ಮೇಳದ ವತಿಯಿಂದ ಅನಂತ ಧನ್ಯವಾದಗಳು.
ನಮಗೆ ಪ್ರೋತ್ಸಾಹ ಕೊಟ್ಟಂತ ನಿಮಗೆಲ್ಲರಿಗೂ ನಾವು ನಂಬಿದಂತ ಶ್ರೀದೇವಿಯು ಸಕಲ ಸಂಪತ್ತನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಹಾಗೂ ಬರುವ ರಾತ್ರಿ ಹೂ ಹಾಕುವ ಕಲ್ಲು ಎಂಬಲ್ಲಿ ರಾಮ ರಾಮ ಶ್ರೀರಾಮ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿದ್ದೇವೆ. ಈ ಕಾರ್ಯಕ್ರಮ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತೇವೆ. ಯಕ್ಷಗಾನಂ ಗೆಲ್ಗೆ ನಮಸ್ತೆ. ಕಳವಳಗೊಂಡು ಮನದಲ್ಲಿ ಬಲವೈರಿ ನಿಂದು ನಿತ್ಯರ ಬಳಗದೊಡನೆ ನೀತಾಯ್ತೆ ಹಾಯತು ಮರುಗಿದ ಮಾನವರಲ್ಲಿ ಕನಕ ಭವನದಿ ರಂಜಿಪ ನಮ್ಮ ಸತಿಯಲ್ಲಿ ಗುಹೆಗಳ ಅನುದಿನ ನಂದನ ಚರಿಪ ನಮಗೆ ಕಾರಣವಿಯೊಳ್ ಅಲೆಯುವುದಾಯ್ತೆ. ದೇವತೆಗಳೇ, ಅಯ್ಯೋ ನಮ್ಮ ದಿವ್ಯತೆಯೇ, ಕ್ಷಣವರದಲ್ಲಿ ಎಂತಹ ಬದಲಾವಣೆಯಾಗಿ ಹೋಯಿತು ನಮ್ಮ ಜೀವನದಲ್ಲಿ. ಮಹಿಷನಿಂದಾಗಿ ಸ್ಥಾನಪಲ್ಲಟ್ಟು ಹೊಂದಿದವಲ್ಲ ನಾವೆಲ್ಲ. ಏನು ಮಾಡೋಣ? ಓರಬಲದ ಪ್ರಭಾವ ಅವನ ಕೈಗೆ ಸಿಕ್ಕಬಾರದು ಎಂಬುದಾಗಿ ಓಡಿ ಬರುವ ಆ ವೇಳೆಯಲ್ಲಿ ಕೈದಂತಹ ಸತ್ಯರನ್ನೆಲ್ಲ ಗುಹೆಗಳಲ್ಲಿ ಅಡಗಿಸಿಟ್ಟೆವು. ಯಾವತ್ತು ನಂದನವನದಲ್ಲಿ ವಿಹರಿಸುವ ನಾವು, ದೇವ ಸಂಪತ್ತನ್ನು ಅನುಭವಿಸುವಂತಹ ನಾವು, ಇವತ್ತು ಕಾಡು ಮೇಡುಗಳಲ್ಲಿ ಕಲ್ಲು ಮುಳ್ಳುಗಳನ್ನು ಮೆಟ್ಟಿ ಸಾಗುತ್ತಾ ಇದ್ದೇವೆ. ಕಣ್ಣೀರು ಹಾಕಿ ಪ್ರಯೋಜನ ಇಲ್ಲ. ಇದಕ್ಕೆ ನಾ ಕಾರಣ ಬ್ರಹ್ಮದೇವ. ಕುಮತಿ ಮಹಿಷನೆಂಬದನು ಜನು ನಡೆದಂತು, ಕುಮತಿ ಮಹಿಷನೆಂಬದನು ಜನು ನಡೆದಂತು, ಅಮಿತ ಕಂಡವ ನೀವಾನ ಮಾಮ ಬಂಡಿಪುರೆಂದು ಕಮಲ ಸಂಭವ ಮಣಿರೋಲ. ದೇವ ಸಂತತಿಯನ್ನು ಕುಡಿಕೊಂಡು ಸತ್ಯಲೋಕವನ್ನು ಸೇರುವುದಕ್ಕೆ ಬಲವತ್ತರವಾದಂತಹ ಕಾರಣ ದುರುಳನಾದಂತಹ ಮಹಿಷ ದೇವಲೋಕವನ್ನು ಪ್ರವೇಶ ಮಾಡಿ ಅಟ್ಟಹಾಸಗೈತಾ ಇದ್ದಾನೆ. ನಮ್ಮನ್ನೆಲ್ಲ ಹೊಡೆದು ಓಡಿಸಿದ ರಕ್ಷಿಸುತ್ತದೆ. ಕರುಣಿಸಿಯೇ ನಗರಿಂದ ಕೊಪ್ಪಿ ಅರಿಯನೈ ಪರಿಹರಿಪು ಕಾಯವ ಬರಿದೆಯಲಿಡದಿರಯ್ಯ. ನನ್ನನ್ನು ಆಕ್ಷೇಪ ಮಾಡ್ತಾ ಇದ್ದೀಯ. ತಪಸ್ಸು ಎನ್ನುವಂತಹ ಕರ್ಮವನ್ನು ಆಚರಿಸಿದ ಮನುಷ್ಯನಿಗೆ ವರ ಎನ್ನುವಂತಹ ಫಲವನ್ನು ಕೊಡಬೇಕಾದು ನನ್ನ ಕರ್ತವ್ಯವಲ್ಲ. ವರದಹಸ್ತ ನೀನು. ಹೌದು, ಆದರೆ ಭವಿಷ್ಯವನ್ನು ರೂಪಿಸುವಲ್ಲಿ ವರ್ತಮಾನ ಕರ್ಮವೇ ಆಧಾರವಾಗಿರ್ತದೆ. ಅದನ್ನೇ ಮಹಿಷಾಸುರ ಕೆಡಿಸಿಕೊಂಡ.
ತನ್ನ ಬಾಳನ್ನು ಹಾಳು ಮಾಡಿಕೊಂಡ. ಸ್ವಾಮಿ, ಇದನ್ನು ಕುರಿದಂತ ಹಕ್ಕಿಗೋಲವನ್ನು ದುಷ್ಟನಿಗೆ ಕೊಟ್ಟಿದ್ದೀರಿ ನೀವು. ಪ್ರಪಂಚದ ಉರಿತ ಉಂಟು, ಆದರೆ ನನ್ನಿಂದ ಇದನ್ನು ಪರಿಹರಿಸಿಕೊಡಲು ಸಾಧ್ಯವಿಲ್ಲವಯ್ಯ. ಹಾಗಿದ್ರೆ ನಮ್ಮ ಗತಿ ಪರಿಹರಿಸುವ ಸತ್ಯನೊಬ್ಬನಿದ್ದಾನೆ, ಆದರೆ ತೋರುವೆ ಹಾಗೆ ನಂದನ್ನು ಮಾಡಿ. ಮುರಹರ ನಡೆದರಲು ಚರಣಕ್ಕೆ ವಂದಿಸಿ ಹರಿಹರರುತ್ತಾಯಿ ದುರುಳನಾದ ನದುಳು. ಶಂಕರ ದೇವರಿಗೆ ನಮೋ ನಮಃ. ನಾರಾಯಣ ದೇವರಿಗೆ ನಮೋ ನಮಃ. ಏನು ಭಾವಯ್ಯ, ಮಧ್ಯಪಥದಲ್ಲೇ ಭೇಟಿಯಾದಿರಲ್ಲ? ಅಲ್ಲ, ನಾನು ಅದನ್ನೇ ಯೋಚನೆ ಮಾಡುವುದು. ನಿಮ್ಮೆಡೆಗೆ ಸಾಗಿ ಬರುವಾಗ ಮಧ್ಯದಲ್ಲಿ ನಿಮ್ಮ ದರ್ಶನವಾಯಿತಲ್ಲ, ಇದು ನನಗೆ ಆಶ್ಚರ್ಯ ಸಂಗತಿ. ನಾವಿಬ್ಬರು ಜೊತೆಯಾಗಬೇಕು ಅಂತ ಇದ್ರೆ ಕಾರಣ ಮಹಿಷ. ಅವರ ಬಗ್ಗೆ ಆಡುವುದಕ್ಕೆ ಬಹಳಷ್ಟಿದೆ. ಒಂದು ಕೆಲಸ ಮಾಡಿ, ಚಂದ್ರಕಾಂತ ಶಿಲೆ ಕಾಣ್ತಾ ಇದೆ, ಕುಳಿತು ಯೋಚನೆ ಮಾಡಿ. ಕುಳಿತವರು ಚಂದ್ರಕಾಂತ ಕುಳಿತವರು ಚಂದ್ರಕಾಂತ ಶಿಲೆಯೊಳಂದಾಗಿ ಖಳನ ವಧಿಸುವ ಹದನ ಯೋಚಿಸುತ್ತಲಿರಲಿದ್ದ ನಳಿನ ಭವ ಸುರರ ನೊಡಗೊಂಡು ನಡೆದೊಂದು ವೈಕುಂಠನು ಕಾಣದಿರಲು. ವೈಕುಂಠದಲ್ಲಿ ಹರಿ ಇಲ್ಲ, ಏನು ಮಾಡದವೇ ನಿಲಯದಲ್ಲಿ ಉಮೇಶನಿಲ್ಲವಲ್ಲ, ಏನು ಮಾಡುವ? ಶಂಕರನಿಲ್ಲ ಕಳವಳಿವೆ ಬಳಿಕವರು ಏನು ಮಾಡುವ? ತಿಳುಹಿತ ಶರೀರ ನುಡಿ ತುಹಿನಾದ್ರಿಯಲಿ ಹರಿಹರ ಅಲಿಯಲಿ ಬಾರನ. ಶರೀರ ನುಡಿಯನ್ನು ಕೇಳಿದೆಯಾ? ಹರಿಹರರು ತುಯಿನಾದ್ರಿಯಲ್ಲಿದ್ದಾರಂತೆ, ಅಲ್ಲಿಗೆ ಹೋಗುವ. ಹರಿಹರ ಪದಕೇನಾಗಿ ಸಕಾಲರು ದುರ್ಲಭವಾಗಿ ಶಮಾಧುರನು ಪಟಳದಿ ಕಲಹರಿಸುತ್ತಿಹೆಂಬ ನೀವೇ ಬರೆಯುವುದೆನದು. ಎಲ್ಲರಿಗೂ ಶುಭವಾಗ್ಲಿ, ಮೇಲೇಳಿ. ಏನು ಬಂದಿರಪ್ಪ? ನನ್ನಿಂದ ವರವನ್ನು ಪಡೆದಂತ ಮಹಿಷ ಎನ್ನುವ ದಾನವ ಪಾತಾಳವನ್ನು ಸೇರಿ ಉರಗಾಲಿಗಳನ್ನು ಹಿಂಸಿಸಿದ. ಭೂಲೋಕದಲ್ಲಿ ಸಾಧು ಸಜ್ಜನರಿಗೆ ಪೀಡೆ ಕೊಟ್ಟ. ನೇರವಾಗಿ ಸ್ವರ್ಗಲೋಕವನ್ನು ಏರಿ ಸುಮನಸರನ್ನು ದೆಸೆಗೆಡಿಸಿದ ಮಹಿಷನ ಮಾತೆ. ಯಾರು ಯೋಚನೆ ಮಾಡುವಂತಹ ಸಮಯ ಇದಲ್ಲ. ದುಷ್ಟನಾದಂತಹ ಮಹಿಷನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ದುಷ್ಟನ ವಧೆಗಾಗಿ ನನ್ನ ದಿವ್ಯ ತೇಜಸ್ಸನ್ನೇ ಹೊರಚಿಮ್ಮಿದ್ದೇನೆ. ಬ್ರಹ್ಮತೇಜವನ್ನು ಹೊರಗಡೆ ಧರ್ಮ ಸಂಸ್ಥಾಪನೆಗಾಗಿ ನಮ್ಮೆಲ್ಲರೂ ಅಂತಃಶಕ್ತಿಯನ್ನು ಮುಖದಿಂದ ಚಾರುದಿಬ್ಬಾರಕರ ತೇಜವಂತಾಗುವುದಲಿ ನಾರಿಯ ಆಕೃತಿ ತಳೆದು ಧರೆಗಿಲಿಯ ಸುರಲು ಜಯ ಜಯವೆಂದು
ನಮ್ಮನು ಕರುಣದಿ ಮಾದೆ ಭಾಗ ಶುದ್ಧದಿ ನಿನ್ನ ಪದವ ನಾವು ಮರೆಗೊಂಡೆವು ಕರುಣಿಗೂ ಅಭಯ ದೇವಿ ಹೇ ಪಾವನರಿದೆ ಜಯ 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 ಆದ್ಯಂತರಹಿತ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮೋ ಜಯ 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 ಕಷ್ಟವ ಕೇಳಿ ತುಂಬೆ ನಾರಾಯಣ ಮಹೇಶ್ವರ ಇಂದ್ರಾದಿ ಸುಮನಸರೇ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ ಅಪ್ರಮೇಯಳು ಸುಪ್ರಸನ್ನಳು ನಿರಾಮಯಳಾದಂತಹ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದೀರಲ್ಲ, ನಿಮ್ಮ ಭಕ್ತಿ ಮೆಚ್ಚಿ ಮೈದೋರಿದ್ದೇನೆ. ಏನಾಗಬೇಕು ಹೇಳಿ? ಮೊದಲಾಲಿಸು ಕೂಳ ಮಹಿಷ ವಿಧಾನ ಇತಿಹಾಸದ ಬಲದಿ ನಿರ್ಭೀತಿಯಿಂದ ನಮಗೊದಗಿದಂತಹ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕೋ ಒಂದು ಅರ್ಥವಾಗುವುದಿಲ್ಲ. ಶೋಣಿತಾಪುರದ ರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತಹ ಮಹಿಷನೆನ್ನುವಂತಹ ದಾನವನು ಬ್ರಹ್ಮನಿಂದಲೇ ವರಬಲಗಳನ್ನು ಪಡೆದುಕೊಂಡು ಅನ್ಯಾಯ ಅನಾಚಾರ ಅಧರ್ಮಗಳನ್ನೇ ಮಾಡುತ್ತ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನ. ಆತನ ಟುಳಿಯಿಂದ ಧರ್ಮ ಅನ್ನುವಂತಹ ಗೋವು ಕಾಲ್ಮುರಿದು ಬಿದ್ದಿದೆ, ಅಧರ್ಮ ಅನ್ನುವಂತಹ ವ್ಯಾಘ್ರ ಬಾಯ್ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತಹ ದೈತ್ಯ ಉರಗಾದಿಗಳ ಹೆಡಿಯನ್ನು ಮೆಟ್ಟಿದ್ದಾನ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ಸ್ಥಾನ ಭ್ರಷ್ಟ, ಸೂರ್ಯ ಚಂದ್ರನ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತಹ ಮಹಿಷನನ್ನು ನಾಶಗೊಳಿಸಿ ನಮಗೆ ರಕ್ಷಣೆ ಸುರರನ್ನು ಸೋಲಿಸಿದರೆ ಪುರದಾದಿಂದಲೇ ಮೆರೆವಾನೆ ಖಳನಾಗದಿ ತ್ರಿಮೂರ್ತಿಗಳೇ ಸುಮನಸರೇ ಮಾಲಿನಿ ಜಾತನಾದ ದುರುಳಮಹಿಷ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಅರ್ರಗಳನ್ನು ಪಡೆದು ಮದಾಂಧನಾಗಿ ಮೆರೆಯುತ್ತಾ ಇದ್ದಾನೆ. ಅಂತಹ ದುರುಳಮಹೇಶ್ವರನ್ನು ವಂದಿಸಿ ಲೋಕಕ್ಕೆ ಸೌಖ್ಯವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ಶಕ್ತಿ ಸಾಧೆಗೆ ತಾಳಿ ನಿಂತು ಬರುವೆ ಮದಿ ಮಕ್ಕಳ ಶಂಕಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟ ಬಲಿಷ್ಠರಾದರು ಅವರೆಲ್ಲರನ್ನು ಮಡುಕಿ ಅವರೆಲ್ಲರಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಜಯ 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 ಜಯ
ಎನ್ನಲು ಜಯ ಜಯವೆಂದು ಸಕಲರು ಮಣಿಯಲು ಜಯ 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 ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಮುಖ್ಯರೇ, ನಮ್ಮ ಭಕ್ತಿಗೆ ಒಲಿದಂತಹ ಮಹಾಮಾತೆ ಅಂಬರದಿಂದ ಕುಂಬಿನಿಗಿಳಿದು ಬಂದು ತುಂಬು ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನತುಷ್ಟಿ ಹೊಂದಿದವರು ನಾವು. ನಿರಾಭರಣ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನು ವಸನ ಭೂಷಣವನ್ನು ತಂದೊಪ್ಪಿಸಿದವನಿದ್ದಾರೆ. ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯೇನೋ ಆಯಿತು, ನಮ್ಮಿಂದ ಏನಾದರೂ ಕೊಡಲ್ಪಡುವುದು ಬೇಡವೇ? ಏನನ್ನು ಅರ್ಪಿಸೋಣ? ಚಕ್ರವ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿದ್ದು ವಂದಿಸಲು ವಿನಯದಿಂದಲೇ ಸುಲಭ ಕುಲಿಶವ ಅನಿಮಿಗಳು ಶಕ್ತಿಯಾಯುಧಗಳ ಮಣಿದು ಮಾತೆಯ ಪಾದದೋಳಿರಿಸುತ್ತ ನುಡಿಸಿದರು ಬಯಲಿ ಅಮ್ಮನಿಗೆ ಆಯುಧದ ಅಗತ್ಯ ಉಂಟು ಅನ್ನುವ ಹಾಗಲ್ಲ. ನಮ್ಮ ಕರಗಳ ಆಯುಧಗಳು ಅಮ್ಮನನ್ನು ಹೊಂದಿಕೊಳ್ಳಲಿ ಎನ್ನುವಂತಹ ಉದ್ದೇಶದಿಂದ ಎಲ್ಲವನ್ನೂ ಮಾತೆಗೆ ಸಮರ್ಪಿಸಿದ್ದಾಯಿತು. ಹಾಗೆಂದು ರಣಕಣವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತಹ ಉದ್ದೇಶದಿಂದ ಪರ್ವತರಾಜನಿಗೆ ಕೇಸರಿಯಾಗಿ ಕಾಣಿಸ್ತೇನೆ ಅನ್ನುವ ಹಾಗೆ ಮಾತು ಕೊಟ್ಟಿದ್ದಾನಲ್ಲ ಯಾರು? ಗಿರಿರಾಜ ಪಾವನಿಗೆ ವಾಹನವ ಕೇಸರಿಯ ಜಯದಿನಾದದಿವು ವಾದ್ಯ ಕಹಳ ಅರವದಿ ಇವತ್ತೈದಳು ವೈಶ್ವರ ಮದುವೆಯಾಗಿ ಸಿಂಹವಾಹಿನಿ ಆಗ್ತಾರೆ.
ಪರಂಪರೆಯ ಅಸ್ತ್ರಗಳ ಕೈದುಗಳ ಕೈಯಲ್ಲಿ ಹಿಡಿದಂತಹ ನಾರಿಯಪ್ಪಳು ಸಿಂಹವನ್ನೇರಿ ಶಂಕದುರ್ಗಾಕ್ಷರನ್ನು ವಧಿಸ್ತಾನೆ ಅಂತಾದ್ರೆ ಏನು ಶಕ್ತಿ ಇದೆ ಎನ್ನುವುದನ್ನು ತಿಳಿಯಲೇಬೇಕು. ಬಂದಿರುವಂತಹ ಮಾರಿಯನ್ನು ಬಡಿದಾಟಬೇಕು. ನಡಿ. ನನ್ನನ್ನು ಹೆದರಿಸುತ್ತಿರುವೇನೆ. ಶೋಣಿತಾಪುರ ಪ್ರವಾಸ ಮಾಡಿರುವ ನೀನು ಶಂಕದುರ್ಗಾತ್ಯನ್ನು ವಧಿಸಿದ್ದಲ್ಲದೆ ನನ್ನ ವಿರುದ್ಧ ಸಮರಸಾರಿ. ಯಾರು ನೀನು? ಯಾಕೆ ಬಂದೆ? ನನ್ನ ಒಂದು ಹೆಜ್ಜೆ ಮುಂದಿಟ್ಟರೆ ಚತನ ಶಿರವನ್ನ ಕತ್ತರಿಸಿ
ನರಪುರೆಯ ಒಂದೆಯ ನೀನು ದೇವಿ, ನೀನು ಶ್ರೀದೇವಿ ಅಲ್ಲ, ನೀನು ಮಂಗಳ ದೇವಿ. ಹೆಚ್ಚು ಮಾತಾಡಿದ್ರೆ ಅಷ್ಟಭುಜ ಸಪ್ತಶಾಂತಿಯಲ್ಲಿ ಜಾಗ್ರತೆ. ಶೋಣಿತ ಪಟ್ಟಣವರ ಶುಂಭದಾನವರ
ಹೇ ರಾಕ್ಷಸ ಕುಲೋದ್ಧಾರಕ. ಬಕಾರ ಭಯ ಹುಟ್ಟಿಸುವಂತಹ ಸ್ಥಳ ನಾಮಾಂಕಿತ ಶೋಣಿತಾಪುರಕ್ಕೆ ಯಾರೆಂದುಕೊಂಡಿದ್ದೀರಿ? ಶುಂಭ ನಿಶುಂಭ ಅಂತ ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದಯ್ಯ. ಹೊರಡು ಬಂದ ಕಾರ್ಯಕಾರಣಗಳು ಅನೇಕವಿದೆ. ಶುಂಭ ಪರಾಕ್ರಮದಿಂದ ಶೋಧಿತ ಜನಪದದಲ್ಲಿ ಜಯ ನಮೋ ಜಗದೀಶ್ವರ. ಪರಿಪಾಲಿಸುತ್ತಂತೆ ಪರಿಪಾಲಿಸು. ಅನುಜ ನಿಶುಂಭ ನವಬ್ರಹ್ಮರಲ್ಲಿ ಹೋರರಾದ ಕಶ್ಯಪ ಬ್ರಹ್ಮ ಹಾಗೂ ಧನುರ್ದೇವಿಯ ಪ್ರೀತಿಯ ಮಕ್ಕಳಾಗಿ ಪ್ರಪಂಚದ ಬೆಳಕನ್ನ ಕಂಡವರು ನಾವು. ಶುಂಭ ನಿಶುಂಭ ಎಂಬ ಹೆಸರಿನಿಂದಾಗಿ ಶೋಣಿತಾಪುರದಲ್ಲಿ ನೆಲೆದಾಡುತ್ತಾ ಇದ್ದೇವೆ. ಅನುಜ ನಮ್ಮದಾದಂತಹ ಸಾಧನೆಯಿಂದಾಗಿ ಶೋಣಿತದ ಎತ್ತರದ ಪೀಠವನ್ನ ಏರಿದ್ದೇವೆ. ಎಂದಿನ ಹಾಗೆ ಇಂದೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಂತಹ ನಾವು ನಡೆಸಬೇಕಾದಂತಹ ಸರ್ವ ಕಾರ್ಯವನ್ನ ನಿರ್ವಹಿಸಿದ್ದೇವೆ. ಅನುಜ ಎಳೆಯ ಪ್ರಾಯದಲ್ಲೇ ಯೋಗ್ಯ ಗುರುಗಳೊಂದಿಗೆ ಯೋಗ್ಯತೆಗೆ ಸರಿಯಾದ ವಿದ್ಯಾಭ್ಯಾಸ ಪಡೆದ ನಾವು ಮಾಡಿದ ಸಾಧನೆ ಹೇಗೆ? ನಾಡನ್ನು ಬಿಟ್ಟು ನಾವು ಘೋರವಾದ ಕಾಡನ್ನು ಸೇರಿ ವಿದ್ಯಾ ಕುರಿತಾಗಿ ತಪಸ್ಸನ್ನಾಚರಿಸಿ ಚೋಳಿಯಲ್ಲಿ 7 ಜನರಿಂದ ಮರಣವೇ ಬಾರದ ವರವನ್ನು ಪಡೆದು ಕೈಗೊಂಡೆವು ದಿಗ್ವಿಜಯ. ಭೂಪಾತಾಲ ಸ್ವಾಧೀನ. ಮುಂದೇನು ಮಾಡೋಣ? ಕಿರಿಯವೆಯ ಮಕ್ಕಳಾದಂತಹ ದೇವತೆಗಳು ನಾಕವನ್ನ ಆಡುತ್ತಾ ಇದ್ದಾರೆ. ನಾಕವನ್ನ ಪಡೆಯಬೇಕೆಂಬ ಉದ್ದೇಶದಿಂದಾಗಿ ಅದೆಷ್ಟೋ ದಾನವ ವೀರರು ನಾಕವನ್ನ ಏರಿದ್ದರು. ಯಾರು ಶಾಶ್ವತವಾಗಿ ನಾಕವನ್ನ ಆಡಿದ್ದಿಲ್ಲ. ಅನುಜ ಈ ಸಮಯ ನಮ್ಮ ಬಾಲಿಗೆ ಒದಗಿ ಬಂದಿದೆ. ದೇಹ ಬಲ, ವರಬಲ, ಜನಬಲ ಎಲ್ಲವನ್ನ ಸಂಪಾದಿಸಿದ್ದೇವೆ. ತಡ ಮಾಡುವುದು ಸರಿಯಲ್ಲ. ನಮ್ಮವರೆಲ್ಲರನ್ನ ಒಂದಾಗಿಸಿ
ಗೆದ್ದಿರಬಹುದು. ಹೌದು. ಈಗ ಬಂದವರು ಸಾಮಾನ್ಯರಲ್ಲವೋ. ಯಾರೋ ಅಷ್ಟು ಶೋಣಿತನ ಸರ್ವಾಧಿಕಾರಿ ಶುಂಭ. ನ್ಯಾಯವಾಗಿ ದೊರಕಬೇಕಾದದ್ದು ಸ್ವರ್ಗ ನಮಗೆ ಬಿಟ್ಟು ಕೊಡಯ್ಯ. ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದ ವರವನ್ನೆಲ್ಲ ಪಡೆದುಕೊಂಡು ತಪ್ಪನಾಗಿರೋ ನಿಶ್ಚಿತವನ್ನು ಕೂಡಿಕೊಂಡು ದೇವಲೋಕ ಬುತ್ತಿಗೆ ಹಾಕಿದೆಯೋ, ದಿಕ್ಪಾಲಕ ಸದಪಡಿದೆಯೋ, ನನ್ನನ್ನು ಎದುರಿಸಿದೆಯೋ, ಸ್ವರ್ಗಲೋಕ ಸಂಪತ್ತು ಕೊಡು ಅಂತೀಯಲ್ಲ, ಕೊಡು ಹಕ್ಕು ನನಗಿಲ್ಲ, ಅನುಭವಿಸ ಹಕ್ಕು ಮಾತ್ರ ಇರುವುದು. ಇದನ್ನು ಕೇಳಿ ಶತಾಧ್ವರ ಮಾಡಿ ತ್ರೈಮೂರ್ತಿಗಳ ಮನಸ್ಸನ್ನು ನಾನು ಮೆಚ್ಚಿಸಿದ್ದೇನೆ. ಆದುದರೆ ಅವರು ಒಲಿದು ಕೊಟ್ಟರು ಸಂಪತ್ತು. ಈ ಸಂಪತ್ತು ಆಸೆ ಅನುಜ ನಿಶುಂಭ ಅಗ್ರಜ, ದೇವಲೋಕ ನಮ್ಮ ಸ್ವಾಧೀನವಾಗಿದೆ. ಹೌದಣ್ಣ. ಅನುಜ ಅಗ್ರಜ, ದೇವತೆಗಳೆಲ್ಲ ದಿಕ್ಕುದೇಶ ಇಲ್ಲದೆ ಓಡಿ ಹೋಗಿದ್ದಾರೆ. ನಿಜ. ಇಲ್ಲಿ ಸುರಪಲ್ಲದಾದಂತಹ ಅದೆಷ್ಟೋ ಕ್ರಮವಿದೆ ಅಂತೆ. ಯಾವುದನ್ನ? ಅರ್ಪಣ ತರ್ಪಣ ಇದೆಲ್ಲವನ್ನು ಬದಲಿಸಬೇಕು. ಹೇಗೆ? ಅರ್ಪಣ ತರ್ಪಣ ಮುಂದಕ್ಕೆ ಶುಂಭ ನಿಶುಂಭ ಅರ್ಪಣವಾಗಬೇಕು. ಸರಿ. ಇಲ್ಲಿ ಅದೆಷ್ಟೋ ವಿಶೇಷತೆ ಇದೆ, ಅದೆಲ್ಲವನ್ನ ಕಾಣಬೇಕು. ಅದಕ್ಕಿಂತ ಮುಂಚಿತವಾಗಿ ದೇಹಕ್ಕಾದ ಆಯಾಸದ ಪರಿಹಾರ ಮುಂದುವರಿಯೋಣ. ಸುರಪಾಲ ಅನಿಮಿಡಲ ಕರೆದಿಂದ ದನದಳು ಬಡಲ ದಿನಕ್ಕೆ ಹೆಚ್ಚಾಯ್ತೆ. ಧನುಜರಂತಕಿ ದೇವಿ ದಿನದೆ ಬೇಡುವುದೆಂದು ಅನಿಮಿಷನೊಡಗೊಂಡುದು ಈ ನಗರಿ ಎಡೆಗೆ. ನಮಗಿಂದು ಉಳಿಗಾಲ ಇಲ್ಲಪ್ಪ, ಉಳಿಗಾಲ ಇಲ್ಲ. ದುಷ್ಟರಾಗಿರುವಂತಹ ಶಂಭನಿಶಪರ ದೇವಲೋಕಕ್ಕೆ ಪ್ರವೇಶ ಮಾಡಿ ನಮ್ಮನ್ನೆಲ್ಲ ಹೊಡೆದು ಓಡಿಸಿ ಸ್ವರ್ಗಲೋಕ ಸಂಪತ್ತನ್ನು ಅವರೇ ಆಳುತ್ತಾ ಇದ್ದಾರೆ. ದೇವಲೋಕಲೇ ನಿಲ್ಲುವಂತಹ ಸಮಯ ನಮಗಿಲ್ಲ. ಅವರ ಕಣ್ಣು ತಪ್ಪಿಸಿತ್ತ ಬಂದೆವು. ಅವರು ಕೂಡ ಕಷ್ಟವನ್ನು ಸಹಿಸಲಾರೆ, ಸಹಿಸಲಾರೆ. ಯಾರಲ್ಲಿ ಭಿನ್ನವಿಸಿಯಲಿದ್ದು ತನ್ನೊಳಗೆ ತಾನೇ ತರ್ಕಿಸಿಕೊಂಡರೆ ಅಂದು ತುರುಳರಾಗಿರುವಂತಹ ಮಹೇಶನು ಕೊಂದಾಸರಲ್ಲಿ ಅಮ್ಮನೇ ಯಮಗೆ ಅಭಯಲಿತ್ತಿದ್ದಾರೆ. ಎಲ್ಲಿಯಾರೂ ಕಷ್ಟ ಬಂದಿದ್ದಾರೆ. ತುಹಿರಾಜ ತಪ್ಪಲ ಪ್ರದೇಶ ಪ್ರವೇಶ ಮಾಡುವಾಗ ಅಲ್ಲಿ ನಾನು ಸ್ಮರಿಸಿದ್ದಾರೆ. ನಿಮ್ಮ ಕಷ್ಟವನ್ನೆಲ್ಲ ಪರಿಹರಿಸ್ತೇನೆ, ಪ್ರತ್ಯಕ್ಷವಂತ ಹೇಳಿದ ಮಾತು. ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ. ಅಮ್ಮನನ್ನು ಇಲ್ಲಿಯೇ ಸ್ಮರಿಸುತ್ತೇನೆ. ಸುರೇಶನು ಪೂಜಿಸಿದನು ಮಾಯೆಯ ಜಗವ ಪಾಲಿಸು
ಮಾಡುವ ಮಾತೆಯ ರಾಜರಾಜೇಶ್ವರಿಯ ಚರಣ ತಂದೆಯು ದಿವರಾಜನ ವಿಧ ಭಕ್ತಿಯಿಂದಲೂ ಪೂಜಿಸಿದನು ಮಾಯೆಯ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಸುರ ಪದವಿಗೆ ದರ ಕಟ್ಟ ಒದಗಿತು ಬೆದರ ಬೇಡ ನನ್ನ ದೇವತೆಗಳೆಲ್ಲ ಒಟ್ಟುಗೂಡಿಸಿಕೊಂಡು ತುಹಿನಾದ್ರಿಯ ತಪ್ಪಲ ಪ್ರದೇಶವನ್ನು ಸೇರಿದಂತಹ ನೀನು ಅನನ್ಯ ಭಕ್ತಿಯಿಂದ ನನ್ನನ್ನು ಸ್ತೋತ್ರ ಮಾಡಿದ್ದೀಯ. ನಿನ್ನ ಪಾಲಿಗೆ ಬಂದೊದಗಿದ ಸಂಕಷ್ಟ ಏನು ನನ್ನಲ್ಲಿ ಹೇಳಿಕೋ, ಕಷ್ಟವನ್ನು ಪರಿಹರಿಸಿಕೊಡ್ತೇನೆ. ಕರುಣಾನವೇ ಜಗದಾದಿ ಮಾಯೇ ನಿನ್ನಾಜ್ಞೆಯಲ್ಲಿ ಬಿಡುಗಣ್ಣ ಗಳರಿಂದ ಬಂದ ಬಡುವುದಾಯ್ತು ಬಿತ್ತವಿಸುವನು ತಾಯೇ ಭಿನ್ನವಿಸುವುದೇನು ತಾಯೇ, ಭಿನ್ನವಿಸುವುದೇನು? ಹೇಳಿಕೋ ಮಗನೇ. ನೀನೇನು ತಿಳಿಯದವಳಮ್ಮ, ಎಲ್ಲವನ್ನು ಬಲ್ಲವಳು. ತಿಳಿದು ಕೇಳಿದು ನಮ್ಮ ಬಾಯಿಂದಲೇ ಕೇಳಿ ತಿಳಿದುಕೊಳ್ಳುವ ಹಂಬಲವ ಏನಮ್ಮ? ಹೇಳುವುದಕ್ಕೆ ಬಂದಿದ್ದೀಯಲ್ಲ. ನೀನೇ ಅಭಯವನ್ನು ಮೇಲೆ ಹೇಳುವುದಕ್ಕೆ ನನಗೇನಲ್ಲಮ್ಮ. ನಾನು ಅಮ್ಮ ಶೋಣಿತಾಪುರದಲ್ಲಿ ಹುಟ್ಟಿದವರಮ್ಮ, ಶುಂಭ ನಿಶುಂಭರೆಂಬವರಮ್ಮ, ಬ್ರಹ್ಮನಿಂದ ಬೇಕು ಬೇಕಾದ ವರನ್ನು ಪಡೆದುಕೊಂಡರಮ್ಮ, ನೇರವಾಗಿ ದೇವಲೋಕಕ್ಕೆ ಬಂದರಮ್ಮ. ನಮ್ಮನಿದ್ದರು ಹೊಡೆದೋಡಿಸಿ ತಾಯಿ ಸ್ವರ್ಗಲೋಕ ಸಂಪತ್ತನ್ನು ವಶಪಡಿಸಿಕೊಂಡು ತಾವೇ ತಾವಾಗಿ ಮೆರೆಯುತ್ತಿದ್ದಾರಮ್ಮ. ಅವರು ಪಡೆದಿರೋ ಕಷ್ಟ ಸಹಿಸಲಾರದೆ ನೇರವಾಗಿ ನೀವು ರಕ್ಷಿಸಬೇಕು. ದೈತ್ಯರ ನೆರವಿಯನು ಪೊರೆಯುವನು ನಿಮ್ಮನು ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದನ್ನರಿಲೆಯ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದನ್ನರಿಲೆಯ ಹರುಷಗಳೊಳಗಿರುತ್ತ ತ್ರಿದ ಕರುಣಿಸುತ್ತಲ ಭಯವನ್ನು ನುಡಿದಳು. ಮಗನೇ ಅಮರೇಂದ್ರ, ನಿನ್ನ ಅಳವೇನೆಂಬುದು ಅರ್ಥವಾಯಿತು. ಶುಂಭಾನಿ ಶುಂಭರು ಅನ್ಯಾಯವನ್ನು ಸಿಗಿದ್ದಾರೆ. ಮೂರು ಲೋಕದಲ್ಲಿಯೂ ಅಧಿಕಾರವನ್ನು ಸ್ಥಾಪಿಸಿಕೊಂಡು ತಾವೇ ತಾವಾಗಿ ಮೆರೆಯುತ್ತಾ ಇದ್ದಾರೆ. ಧರ್ಮವನ್ನು ಹೋಗಲಾಡಿಸಿ ಅದರವನ್ನೇ ಸ್ಥಾಪಿಸಿಕೊಂಡಿದ್ದಾರೆ. ಹೆದರಬೇಡ ಹೆದರಬೇಡ, ಕಿರಿದು ಸಮಯದಲ್ಲಿ ದುರುಳರನ್ನು ಓದಿಸಿ ನಿಮ್ಮ ಪಾಲಿಗೆ ಸುಖವನ್ನು ಒದಗಿಸಿಕೊಡ್ತೇನೆ. ಧೈರ್ಯಸ್ಥನಾಗಿರು. ಈ ದುಷ್ಟರನ್ನು ಕೊಲ್ಲುವುದಕ್ಕಾಗಿ ಕಿರಿದು ಸಮಯ ಎಂದು ಹೇಳ್ತಿದ್ದಾರಮ್ಮ. ಯಾಕೆ ತಾಯ ಕಿರಿದು ಸಮಯ ನಿಮಗೆ? ಅದುವರೆಗೆ ನೀವೆಲ್ಲರೂ ನನ್ನ ಲೀಲೆಯನ್ನು ನೋಡುತ್ತಾ ಮೈ ರೂಪವನ್ನು ಮರೆಸಿಕೊಂಡಿದ್ದುಕೊಳ್ಳಿ. ಅಳುವ ಸುಮರ ಸರಿಗೆ ಧೈರ್ಯವದಳು ಹಿಮಣಿಕಾಶಕ್ತಿ ರೂಪಿಣಿ ಕಳದ ಬಳಿಗೈ ಕೊಲುವಡೆ ಅಸಾಧ್ಯವೆಂದನು ತಿಳಿದಳ ಆ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ತನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆಂದಲೇ ತನ್ನ ಮನದೊಳಗೆ ಎಂದು ಯೋಚಿಸಿ
ವೃಂದವೋ ಸುಂದರಾಂಗವ ತಾಳೆ ತಂದು ಕೌಶಿಕೆಯಾಗಿ ಸುಂದರಾಂಗವ ತಾಳೆ ತಂದು ಕೌಶಿಕೆಯಾಗಿ 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 ನಿಂದಳು ಮೆರೆವ ಕದಂಬ ಮನದೊಳಂದು ನಿಂದಳು ಮೆರೆವ ಕದಂಬ ಮನದೊಳಂದು ಸುಂದರಾಂಗವ ತಾಳೆ ತಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬ ಮನದೊಳಂದು ದೈತ್ಯ ವೃಂದವ ಮೋಹಿಸಿ ತನಿಯೇ 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 ಇಂದ್ರಾದಿ ಸುಮನಸರಿಗೆ ಅಭಯಗೊಟ್ಟು ಕಳುಹಿಸಿದ್ದೇನೆ. ಶೀಘ್ರದಲ್ಲಿಯೇ ದುರರನ್ನು ಸಂಹಾರ ಮಾಡಬೇಕಾಗಿದೆ. ಆದರೆ ನಾನು ದುರರಲ್ಲಿಗೆ ಹೋಗಿ ಅವರನ್ನು ಕೊಲ್ಲುವುದೇ ಸರಿಯಾಗುವುದಿಲ್ಲ. ಯಾಕಂದ್ರೆ ನನ್ನ ಸ್ವಾಭಿಮಾನಕ್ಕೆ ಕೊರತೆಯಾಗ್ತದೆ. ದುರರೇ ನನ್ನಲ್ಲಿಗೆ ಬರಬೇಕು, ಆಗ ನಾನು ಅವರನ್ನು ವಧಿಸಬೇಕು. ಇದಕ್ಕೇನು ಮಾಡೋಣ? ಆ ಬಗ್ಗೆಯೇ ನಾನು ಆಲೋಚನೆ ಮಾಡಿದ್ದು. ಸರಿ, ಹೆಣ್ಣು ಹೊನ್ನು ಮಣ್ಣು ಇದಕ್ಕೆ ಮರುಳಾಗದವರು ಯಾರೂ ಇಲ್ಲ. ಆದ್ದರಿಂದ ದುರುಳರನ್ನು ಆಕರ್ಷಿಸುವುದಕ್ಕಾಗಿ ನನ್ನ ಈ ಬೃಹದಾಕೃತಿಯನ್ನು ಮರೆಪಡಿಸಿ ಸಾಮಾನ್ಯ ಒಬ್ಬಾಕಿ ಹೆಣ್ಣಿನ ರೂಪವನ್ನು ಧರಿಸಿಕೊಳ್ತೇನೆ. ಕೌಶಿಕಿಯನ್ನು ಹಾಗೆ ನನಗೆ ನಾನೇ ನಾಮಕರಣ ಮಾಡಿಕೊಳ್ತೇನೆ. ಈ ಸ್ಥಳದಲ್ಲಿದ್ದು ದುರುಳರನ್ನು ಆಕರ್ಷಿಸ್ತೇನೆ. ಕುಳಿತುಕೊಳ್ಳುವುದಕ್ಕೆ ಆಸನ ಬೇಕಲ್ಲ? ಸುರಿದು ಕಾಂಚನದಿ ಏರುತ್ತಾ ವನ ಮಧ್ಯದಿ ನೂತನದಿ ಸೃಜಿಸಿ 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 ಕಾಂಚನದಿ ಆಲಯ ಏರುತ್ತಾ ಕಾಂಚನದಿ ಆಲಯ ತನು ಮನ ಮೋಹಿಮ ಬೆಳದಲ್ಲಿ ಧನುಜರ ತನು ಮನ ಮೋಹಿಮ ಬೆಳದಲ್ಲಿ
ಅನುಪಮೆ ಅನುಪಮೆ ತನು ಮನ ಮೂಯಿ ಪದರದಲ್ಲಿ ತನು ಜರ ತನು ಮನ ಮೂಯಿ ಪದರದಲ್ಲಿ ವನ ಮಧ್ಯದಿ ನೂತನದಿ ಸೃಜಿಸಿ ಕಾಂಚನದಿಯಾಲಯ ಏನು ತಾವು ಕಾಂಚನದಿಯಾಲಯ ಏನು ತಾವು ತನು ಜರ ತನ್ನು ಮನ ಮೂಯಿ ಬದರದಲ್ಲಿ ತನ್ನು ಜರ ತನ್ನು ಮನ ಮೂಯಿ ಬದರದಲ್ಲಿ ಅನುಪಮ ತಾಳುದಲಿರಲಿ ತಾಳ ದೈ ದಿನ ದೈ ದಿದ್ದಿ ದೈ ದಿನ ದೈ ದಾ ದೈ ದಿನ ದೈ ದಿನ ದೈ ದಿನ ದೈ ತೋಂತನದಿಂದ ದೈ ಧೀಂತನದಿಂದ ದೈ ತೋಂತನದಿಂದ ದೈ ದಿನ ದೈ ದಿನ ದೈ ತನುಜರ ತನು ಮನ ಮೋಹಿ ಬದರದಲ್ಲಿ ತನುಜರ ತನು ಮನ ಮೋಹಿ ಬದರದಲ್ಲಿ ಅನುಭವಿ ಮಾಡುದಲಿರಲಿ ತಾ ದೈ ದಿನ ದೈ ದಿದ್ದಿ ದೈ ದಿನ ದೈ ದಾ ದೈ ದಿನ ದೈ ದಿನ ದೈ ದಿನ ದೈ ದೈ ದಿನ ದೈ ದೈ ದಿನ ದೈ ದೈ ದಿನ ದೈ ದೈ ದಿನ ರಾಜನ ದೈ ದಿನ ರಾಜನ ದೈ 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 ದತ್ತ ದುರುಳರ ಚಿತ್ತವನ್ನಾಕರ್ಷಿಸುವುದಕ್ಕಾಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಕೇಳುವುದಕ್ಕೆ ಶಬ್ದ ಕಾಣುವುದಕ್ಕೆ ರೂಪ ಆಘ್ರಾಣಿಸುವುದಕ್ಕೆ ಪರಿಮಳ ಮಾತನಾಡುವುದಕ್ಕೆ ನಾಲಿಗೆ ಆದ್ದರಿಂದ ಈ ಪಂಚೇಂದ್ರಿಯಗಳಿಂದ ದುರುಳರ ಮನಸ್ಸನ್ನು ಆಕರ್ಷಿಸುವುದಕ್ಕಾಗಿ ಸಿದ್ಧಳಾಗಿದ್ದೇನೆ. ಆದರೆ ಕುಳಿತುಕೊಳ್ಳುವುದಕ್ಕೊಂದು ಸ್ಥಳ ಬೇಕಲ್ಲ. ಹೀಗೆ ಆಲೋಚನೆ ಮಾಡಿದಾಗ ಅಂಬರದಿಂದ ಕುಂಬಿಳಿಗೆ ಬಂಗಾರದ ಉಯ್ಯಾಲೆ ಎಂದು ಇಳಿಯಿತು. ಹಲವಾರು ವಿಚಾರಗಳಿಂದ ಶೃಂಗಾರ ಮಾಡಿದ್ದಾರೆ. ಫಲ ಪುಷ್ಪಾದಿಗಳಿಂದ ಶೃಂಗರಿಸಿದಂತಹ ಈ ಉಯ್ಯಾಲೆಯನ್ನು ಕಂಡಾಗ ನನಗೆ ಕುಳಿತುಕೊಳ್ಳುವುದಕ್ಕಾಗಿಯೇ ದೇವತೆಗಳೆಲ್ಲ ಒಟ್ಟಾಗಿ ಈ ಉಯ್ಯಾಲೆಯನ್ನು ಕಳಿಸಿದ್ದಾರೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ಕಾಣುತ್ತಿರುವಂತಹ ಕನಕದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಾ ಇರ್ತೇನೆ. ದುರುಳರು ಬರ್ತಾರೆ, ಆಗ ಅವರನ್ನು ಒಲಿಸುವುದಕ್ಕೆ ಪ್ರಯತ್ನಿಸ್ತೇನೆ. ಪೃಥ್ವಿ ಎಲ್ಲವ ಸತ್ಯರಿಸಿ ಓದಿದುವೆ ಬೆಳೆದನು
ಅವರಿಗೆ 13 ಮಂದಿ ಮನದಿಯಂತಿರು ಒಬ್ಬಳಕ್ಕೆ ಕ್ರೋಧಾದೇವಿದು ಈ ಪ್ರಪಂಚದ ಬೆಳಕನ್ನು ಕೊಂಡವರು ಹುಟ್ಟಿದಂತಹ ನಮಗೆ ಚಂಡಮುಂಡರೆನ್ನುವ ಹಾಗೆ ಹೆಸರಿಸಿದ್ದಾರೆ. ಚಂಡಮುಂಡರ ಅಂತ ನಾವು ಸಾಮಾನ್ಯರಾಗಿ ಬದುಕಬಾರದು ಎನ್ನುವ ದೃಷ್ಟಿಯಿಂದ ಘೋರವಾದಂತಹ ಅರಣ್ಯವನ್ನು ಸೇರಿ ಬ್ರಹ್ಮದೇವನ ಕುರಿತಾಗಿ ಘನಘೋರ ತಪಸ್ಸನ್ನು ಆಚರಿಸಿದೆವು. ಉಳಿದಂತಹ ವಿಧಾತ ಪ್ರತ್ಯೇಕವಾಗಿ ವರ ಕೊಟ್ಟಿದ್ದಾರೆ. ಮನೋವೇಗ ಬ್ರಹ್ಮಚರ್ಯ ವ್ರತ ಮತ್ತೆ ಕೇಳದೆ ಏನು ಶಂಭುವೇ ಎದುರಾಗಿ ಬಂದರೂ ಕೂಡ ಲಂಘಿಸಲಾರೆವು. ಯುದ್ಧವನ್ನು ಮಾಡಿದೆವು. ಮಧ್ಯಕ್ಕೆ ಬಂದ ನಾರದು ನಮ್ಮೊಳಗೆ ಸಂಧಾನ ನಮ್ಮ ಯೋಗ್ಯತೆಯನ್ನು ತಿಳಿದು ಮತ್ತೆ ಪದವಿ ಕೊಟ್ಟು ನಿಜ ಆಡಿದ
ನೇಮವಾಗಿದೆ. ನೇಮ ಲೋಕ ಮೂರು ಲೋಕ ಸಂಚಾರ ಮಾಡಿದವರು ನಾವು ಎಲ್ಲಿ ನೋಡಿದ್ರು ನಮ್ಮ ಒಡೆಯನ್ನು ಹೊಗಳ್ತಾ ಇದ್ದಾರೆ. ಸಂತೋಷದ ವಿಚಾರವೇ. ಆದ್ರೆ ತಿರುಗಾಟ ಮಾಡಿದ್ರೆ ಪರಿಣಾಮ ಹಸಿವೆ ಬಾಯಾರಿಕೆ ತಡೆದಕ್ಕಾಗುವುದಿಲ್ಲ. ಹಸಿವೆ ಬಾಧಿಸುತ್ತಾ ಇದೆ. ಪರಿಹಾರಕ್ಕೆ ದಾರಿ ಒಂದೇ. ಏನು? ಕದಂಬಾವನ. ಕೈಯಲ್ಲಿ
ಕಡಲು ಮೃಗಮಾಂಸವನ್ನು ಮೆಲುತ್ತಲೇ ಮೃಗಮಾಂಸವನ್ನು ಮೆಲುತ್ತಲೇ 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 ಎಲ್ಲರಿಗೊಟ್ಟು ತಗುವ ಎಲ್ಲರಿಗೊಟ್ಟು ತಗುವ ಶ್ರಮವನ್ನು ಕಡವೆಂದೆನುತ್ತಾಗ ಬರಲು 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 ಕದಂಬವನದೆಡೆಗೆ ಎಲ್ಲಿಗೆ ಬರಲು ಕದಂಬ ವನದೆಡೆಗೆ ತಾನುವಿನ ಶ್ರಮವನ್ನು ಕಡವೆಂದೆನುತ್ತಾಗ ಬರಲು 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 ಕದಂಬವನದೆಡೆಗೆ ಕಡಲು ಮೃಗಮಾಂಸವನ್ನು ಮೆಲುತ್ತಲೇ 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 ಇವ ಎಲ್ಲಿ ಹೋದ? ಓ ತಮ್ಮ, ಏ ತಮ್ಮ, ಅಣ್ಣ, ಸ್ವರ ಕೇಳ್ತಾ ಉಂಟು, ಜನ ಕಾಣುವುದಿಲ್ಲ. ನಿನ್ನ ಕರೆ ಕೇಳುವುದಿಲ್ಲ. ಯಾಕೆ ಕೇಳುವುದಿಲ್ಲ? ವ್ಯಾಪ್ತಿ ಪ್ರದೇಶದ ಹೊರಗಿದ್ದೇನೆ ಅಣ್ಣ. ಓಹೋ, ಅಲ್ಲಿಗೆ ತಲುಪಿದ್ದೀಯಾ? ಹೌದು. ಸ್ವಲ್ಪ ಮೇಲೆ ಬಾ, ಆಗ ಕೇಳ್ತದೆ. ಸರಿ ತಿಂದದ್ದು ಎಲ್ಲ ಯಾವ ಕಡೆಯಿಂದ ಹೊರಗೆ ಬರ್ತದಂತ ನನಗೆ ಗೊತ್ತಾಗುದು, ಹೇಳುವುದಕ್ಕಾಗುದಿಲ್ಲ. ಹಾಗಾಗಿ ಹೊರಗೆ ಹೋಗುವುದಕ್ಕೆ ಬಿಡಬಾರದು. ಬಿಟ್ಟೆವು ಎಂದಾದ್ರೆ ನಾವು ತಿಂದದ್ದು ವ್ಯರ್ಥ. ಹಸಿವೆಗೆ ಬೇಕಾಗಿ ತಿಂದಿದ್ದೇವೆ, ಅದು ಹೊರಗೆ ಹೋಗಬಾರದು. ಎಂತದ ಎಂತದ ಯಾರಿಗೊತ್ತು? ತಿನ್ನದೇ ಇದ್ರೆ ಹೊಟ್ಟೆ ಕೇಳುವುದಿಲ್ಲ, ತಿಂದ್ರೆ ಕುಡಿಯದಕ್ಕಾಗುದಿಲ್ಲ. ತಿಂದ್ರೆ ಅಂದ್ರೆ ಧರ್ಮಕ್ಕೆ ಸಿಕ್ಕಿದೆ ಆಯ್ತು, ಇದು ಧರ್ಮಕ್ಕೂ ಇಲ್ಲ. ಈ ಜೊತೆಯಾಗಿ ಹೋದ್ರೆ ಬೇಡ ಸಿಗುದಿಲ್ಲ ಎನ್ನುವಂತಹ ಉದ್ದೇಶದಿಂದ ಬೇರೆ ಬೇರೆ ಮತವನ್ನು ಅನುಸರಿಸಿ ಹೋದವರು ಏನುಕೊಂಡು ಏನಿದೆ ಹೇಳ ಮುಂದೆ. ಓ ಈ ದಾರಿಗೆ ಮುಂದೆ ಹೋದವಾಗ ಮತ ಗಜಗಳ ಹಿಂಡು ನನ್ನನ್ನು ಕೊಂಡು ಓಡುವುದಕ್ಕೆ ಆಗ ಒಂದು ಎಂತದು ಎಷ್ಟು ದಪ್ಪ, ನನ್ನ ಕಣ್ಣಿಗೆ ಬಿದ್ದು ತಪ್ಪಿಸಿಕೊಂಡಂತಹ ಮೃಗ ಅದು. ಅದನ್ನು ಬಿಡುವೇನೆ ಇವತ್ತು ಹಿಡಿವೆ ಗಜ ಮಸ್ತಕದಲ್ಲಿ ದರ ದರ ಗರಗರ ಗರಗರ ಗರಲೆ ಗರಗರ ತಿರುಗಿಸಿ ತಿರುಗಿಸಿ ನೆಲಕ್ಕೆ ಒಂದೇ ಬೆಟ್ಟು. ಅಪ್ಪಾಚಿ ಅಪ್ಪಚ್ಚಿ ಅಪ್ಪಚ್ಚಿ ಎಂತದ ಅಪ್ಪಚ್ಚಿ ಅಪ್ಪಚ್ಚಿ ಹಾಗೆ ನೆಲ ಸಮ ಹಾಗೆ ಹೋಗಿತ್ತು. ರಕ್ತ ಮಾಂಸ ರಕ್ತ ಇಳಿತಾಯಿತು ಅಂಗೈಯಲ್ಲಿ ಹಿಡಿದ ಘಟ ಘಟನೆ ಘಟ ಘಟನೆ ಗರಗರನೆ ಘಟ ಘಟನೆ ಕುಡಿದ ಮಾಂಸದ ಮುದ್ದೆ. ಎಂತದು ಸರಿ ಅಳತೆ ಹಿಡ್ಕೊಂಡಿದ್ಯಲ್ವಾ? ಇಷ್ಟೇ ದೊಡ್ಡ ತಮ್ಮ ಬಾಯಿಯ ಒಳಗೆ ಹಾಕಿದ್ದು ಹಲ್ಲಿಗೆ ಹಲ್ಲು ತೂಗದ ಹಾಗೆ ತಾಳದ ಹಾಗೆ ಬಾವಿಗೆ ಕಲ್ಲು ಬಿಸಾಡಿದಾಗಿದೆ. ಹೌದಾ? ಹೌದು. ಬೇಡ ಉಳಿದದ್ದು ಇದು ಉಳಿದಿದೆ ಅದಿತ್ತ. ಹೌದು. ದೊಡ್ಡದು ಸಣ್ಣದ? ಸಣ್ಣದ್ದು ಅಲ್ಲ ದೊಡ್ಡದು ಅಲ್ಲ, ಒಂದೇ ರೀತಿ ಕೈ ಕಾಲುಗಳ ಎಳುವುಗಳು ದವಡೆಗೆ ಸಿಕ್ಕಿಸಿ ಸಿಕ್ಕಿಸಿ ಕಟುಕುಟು 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 ಕಟು. ಏನ್ ಕಟು? ಏನು ಕಟು? ವೆಂಕಟ ಯಾರಿಗೆ ಗೊತ್ತು? ಜಗಿದ್ದು ಚೂರ್ನಿಸಿ ನುಂಗಿದ್ದೇನೆ. ಈಗ ನೋಡು ಎಂತ ಹಿಡಿತೀರ ಹೇಳ್ಬೇಕು. ಬೇಡ ಹೋಗುವಂತ ಸಮಯದಲ್ಲಿ ಸೋಗಿದ ಕಾರಿಗೆ ಸುರಿದು ಗರ್ಜನೆ ಮಾಡಿಕೊಂಡು ಮಾಡಿಸಿಕೊಂಡು ಹೋದೆ ಹಿಡಿದಾಯಿತು. ಒಂದೇ ಬಿಟ್ಟು ಒಟ್ಟಿಗೆ ಬರುವಾಗ ಸರಿಯಾಗಿದ್ದಂತಹ ನಿನ್ನ ತಲೆಗೆ ಬಲವಾದಂತಹ ಪೆಟ್ಟು ಬಿದ್ದಿದೆ. ಯಾಕೆ? ಎಲ್ಲಿಗೆ ಬಿದ್ದದ್ದು ಪೆಟ್ಟು? ಯಾಕೆ? ನೀನು ಏನೇನೋ ಮಾತಾಡುತ್ತೆ ಬಳ 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 ಬಳ. ಅರ್ಥ ಆಗಲಿಲ್ವಾ? ಇಲ್ಲ, ನನಗೆ ಅರ್ಥ ಗೊತ್ತಿಲ್ಲ, ಮತ್ತೆ ನಿನ್ಗೆ ಹೇಗಾವ? ಬೇಟೆಂದಾಡುತ್ತಾ ಮುಂದುವರಿಯಬಹುದೇ? ಸುತ್ತಿನ ಕೋಣಕ್ಕೆ ಸರಿ ಗರ್ಜಿಸುತ್ತಾ ಮುಂದುವರಿದು ಆಯ್ತು. ಓಡಿಸಿಕೊಂಡು ಹೋದೆ ಹಿಡಿದಂತೆ ಹೋಯ್ತಂತೆ ಒಲೆ ಪೆಟ್ಟು ಕೊಟ್ಟ. ಪೆಟ್ಟು ಒಂದು 4 ತುಂಡು. ಎಲ್ಲಿ ನೋಡಿದರೂ ಕೂಡ ಈಗ ಕೇಸರಿಮಯ. ಎಲ್ಲಿ ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಕಟ್ಟುವರಿಯಲ್ಲಿದೆ. ಅದ್ಯಾಕೆ ಕಟ್ಟು ಮಾಡಿ ಕಟ್ಟು ಕಟ್ಟು ಗಂಟು ಕಟ್ಟಿದ್ದು? ಎಮ್ಮೊಡೆಯಲಾದ ಶುಂಭಗಿ ಬಳೆ ಬಹಳ ಪ್ರೀತಿಯ ಮಾಂಸ ಅಣ್ಣ. ತಿಂದು
ತಿಂದಿದ್ರೂ ಕಷ್ಟ ತಿನ್ನದಿದ್ರೂ ಕಷ್ಟ ಎನ್ನುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದೇವೆ. ನಮ್ಮ ತನವನ್ನು ನೋಡಿದೆಯಾ? ಸ್ವಲ್ಪ ಆದ್ರೂ ಗಾಳಿ ಬರ್ತದ? ಮತ್ತೆ ಈ ರೀತಿದ್ದೆಲ್ಲ ಅಡ್ಡ ಇದ್ರೆ ಗಾಳಿ ಬರುವುದು ಹೇಗೆ? ಅಯ್ಯೋ ದೇವ, ತಗ್ಗು ಪ್ರದೇಶದ ಇದ್ದ ಕಾರಣ ವಾಯು ಬರುವುದಿಲ್ಲ. ಅವ ಬರುವುದು ಎತ್ತರದಲ್ಲಿ ಕಾಡುತ್ತಾ ಇದೆ ಗಿರಿನಗಿರಿ. ಒಳ್ಳೆ ಶಬ್ದ ಬರ್ತಾ ಉಂಟು ಈಗ. ನಲವಿನಿವು ನಲವಿನಿವು ಆ ಸಮಯದಲ್ಲಿ ಕೇಳಿಸೆ ಕೇಳಿಸೆ ನಲವಿನಿವು ಉಯ್ಯಾಲೆಯಲ್ಲಿ ಉಯ್ಯಾಲೆಯಲ್ಲಿ ಕುಳಿತು ದೇವಿಯು ಪಾಡುತ್ತೀಯ ಉಯ್ಯಾಲೆಯಲ್ಲಿ ಕುಳಿತು ದೇವಿಯು ಪಾಡುತ್ತಿಲ್ಲ ನೋಡಂತೆ ನೋಡಂತೆ ಬೇಟೆಯಾಡಿ ಆಯಾಸಗೊಂಡಂತಹ ನಾವು ಅಯತಿಕವಾದಂತಹ ಆಯಾಸವಾಗಿದೆ. ಇದನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಗಾಳಿಯನ್ನು ಉಣ್ಣುವುದಕ್ಕೆ ಬೇಕಾಗಿ ಮೇಲೆ ಬಂದು ಮಾರುತನಿಗೆ ಆಜ್ಞೆ ಮಾಡಿದ ಕ್ಷಣದಿಂದ ಬೀಸುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಸ್ವರ ಕೇಳಿದ್ದೆ ತಡ ಓಡಿ ಬಂದು ತಂಪು ತಂಪು ಗಾಳಿ ಬಿಡ್ತಾ ಇದ್ದಾನೆ. ಮಂದ ಮಂದವಾಗಿ ಎಲೆಯಲಿಯಾಗಿ ತಂಗಾಳಿಯಾಗಿ ನಮ್ಮ ಶರೀರಕ್ಕೆ ಬಂದು ಅಪ್ಪಳಿಸ್ತಾ ಇದ್ದಾನೆ. ಅವನು ಬಿಡುವಂತಹ ಗಾಳಿಗೆ ನಿಲ್ಲುವುದಕ್ಕೆ ಅಸಾಧ್ಯ. ಪರಿಣಾಮ ಆಯಾಸ ಮಾಯವಾಗಿ ಹೋಗಿದೆ, ಶ್ರಮ ಜಲ ನಿಂತು ಹೋಗಿದೆ. ಇನ್ನೂ ಸ್ವಲ್ಪ ಕೇಳುವ, ಇನ್ನೂ ಸ್ವಲ್ಪ ಕೇಳುವ. ಏನಾದ್ರು ಏನೋ ಒಂದು ಸ್ವರ ಕೇಳುತ್ತಾ ಇದೆ. ಅದೆಂತದ್ದು ಗೊತ್ತಾಗಿಲ್ವಾ? ಗೊತ್ತಾಗುದಿಲ್ಲ. ಅಣ್ಣ, ಇದು ನನ್ಗೆ ಗೊತ್ತಾಯ್ತು. ಎಂತದ್ದು? ಇದು ಬಿದಿರ ಬೆಳೆಗಳ ಘರ್ಷಣೆ ಅಲ್ವೇ? ಬಿದಿರುಗಳು ಗಾಳಿಗೆ ಅಲುಗಾಡಿದಾಗ ಅದು ಜರ 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 ಕೇಳುವಂತಹ ಶಬ್ದ ಕರ್ತಶದು. ಹಾಗಾದ್ರೆ ಪಕ್ಕಿಗಳ ಇಷ್ಟರ ಅದಂತದ್ದು ಮಧ್ಯದಲ್ಲಿ ಪಟಾಕ. ಏನದು? ಎಂತದು? ಅದು ಬಹುಶಃ ಪ್ರಾಣಿಗಳ ಗರ್ಜನೆ ಆಗಿರ್ಬೇಕು. ಹೌದು, ಕಲ್ಲುಗಳು ಹೊರನಾಡಿ ಪ್ರಪಾತಕ್ಕೆ ಬಿದ್ದಾಗ ಹೊರಡುವುದು ಪಕ್ಷಿಗಳ ಇಂಚರ. ಇದಲ್ಲ ಇದಲ್ಲ. ಮತ್ತೆ ಈಶ್ವರ ಯಾರದ್ದು? ಆರಾಮದಿಂದ ಯೋಚನೆ ಮಾಡಿದೆ ಯೋಚನೆ ಮಾಡಿದೆ. ಇದು ಏನು ಗೊತ್ತಾ?
ಸಾನುರಾಗದೊಳಿಂದು ಗಾನ ಪಾಡುವಳು ಸಾನುರಾಗದೊಳಿಂದು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಪಾಡುವಳು ಇದೇನೆಂದು ತಿಳಿಯದಾಗಿರುವುದು ಇದೇನೆಂದು ತಿಳಿಯದಾಗಿರುವುದು ಸಾನುರಾಗದೊಳಿಂದು ಗಾನ ಪಾಡುವಳು ಇದೇನೆಂದು ತಿಳಿಯದಾಗಿರುವುದು ಬಿಡಿದೀಪವಾಣಿ ಬರಲಿ ಕನನಗಾಗಿ ಬಂದು ಒಂದೇ ರೀತಿಯಲ್ಲಿ ನಮ್ಮ ಕಿವಿಗಳಿಗೆ ಒಂದು ಗಾಯನ ಕೇಳ್ತಾ ಇದೆ. ಏನಿದು ಗಾನ ವೈಭವ, ಏನಿದು ಗಾನ ವೈಭವ, ಎಲ್ಲಿಂದ ತಮ್ಮ ಯೋಚನೆ ಮಾಡಿದಾಗ ಎಲ್ಲವೂ ಗೊತ್ತಾಯ್ತು. ಯಾಕಂದ್ರೆ ಚಂಡಮುಂಡರು ಬೇಟೆಯಾಗಿ ಬಂದಿದ್ದಾರೆ, ಬೇಟೆಯಾಡಿ ಆಯಾಸಗೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನು ಬ್ರಹ್ಮದೇವರ ಮಡದಿ ಶಾರದಾದೇವಿ ತಿಳಿದು ಚಂಡಮುಂಡರಿಗೆ ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಆ ಸತ್ಯಲೋಕದಿಂದ ಕೆಳಗಿಳಿದ ಒಂದು ಶಾರದಾ ಮಾತಾ ವೀಣೆಯನ್ನು ಹಿಡಿದುಕೊಂಡು ಬಂದು ವೀಣೆಯನ್ನು ಮೀಟುತ್ತಾ ಗಾನವನ್ನು ಪಾಡುತ್ತಾ ಇದ್ದಾಳೆ. ಎಂತದ ವಿಕಟ ನಗೆ, ನಿನ್ನ ತಲೆ ಕೆಟ್ಟು ಎಷ್ಟು ದಿವಸ ಆಯ್ತು? ಏನು ಆಗಿಲ್ಲ. ಕೇಳುವಂತಹ ಸ್ವರ ಯಾರದ್ದು? ವಾಣಿ. ವಾಣಿ ಅಲ್ಲ, ಇದು ಹೆಣ್ಣಿನ ಧ್ವನಿಯೇ ಅಲ್ಲ. ಅಲ್ಲ. ಹೌದಾ? ಅಲ್ಲ. ಹೌದೇನೋ? ಅಣ್ಣ, ಎಂತೆಂತ ಸಂಗೀತಗಾರರು ಇದ್ದಾರೆ ಗೊತ್ತಾ? ಎಂತೆಂತವರಿದ್ದಾರೆ ಈ ಭೂಲೋಕದಲ್ಲಿ? ಅಲ್ಲ, ಮತ್ತೆ ಭೂಲೋಕದಲ್ಲಿ ಯಾರೂ ಇಲ್ಲ. ಮೇಲ್ಲೋಕದಿಂದ ಬಂದವರು. ಒಂದೊಂದು ಸಂಗೀತ ಕೇಳಬೇಕು, ಬೇಡ ಅಂತ ಆಗ್ತದೆ ಅಲ್ವಾ? ಅಂತಹ ಸಂಗೀತ ಇದು ಹಾಗ ನೋಡು. ಅಣ್ಣ, ಇಂತಹ ಇಂಪಾದ ಸ್ವರವನ್ನು ಹಾಡುವವರು ಯಾರು ಗೊತ್ತಾ? ಯಾರು? ಈ ಮೇಲ್ಲೋಕದಿಂದ ಬಂದವ. ಮೇಲ್ಲೋಕ ನಾರದ ನಾರದ ಕದಂಬವನಗೆ ನಡೆದಂತು ಕದಂಬವನಗೆ ನಡೆದಂತು ಸಂಭ್ರಮದೊಳಗಿಂದು ಸಂಭ್ರಮದೊಳಗಿಂದು ಗಾನ ಪಾಡುವರು ಗಾನ ಪಾಡುವರು ಏನೆಂಬುದ ಅರಿಯಬೇಕೆಂದು ಏನೆಂಬುದ ಅರಿಯಬೇಕೆಂದು ಶಾರದಾದೇವಿ ಒಂದು ಸಂಗೀತವನ್ನು ಹಾಡುತ್ತಾ ಇದ್ದಾರೆ. ಖಂಡಿತ ಇದು ಮೇಲ್ಲೋಕದವ ಕುದುರೆ ಮುಖ ಉಳ್ಳವ. ಕುದುರೆ ಮುಖ ತುಂಬುರ ಕುದುರೆ ಮುಖದಿಂದ ಬಂದದಲ್ಲ. ಅಲ್ಲ, ಕುದುರೆ ಮುಖ ಉಳ್ಳವ
ಬಂದು ಇಲ್ಲಿ ಹಾಡುದು. ಸಂಗೀತವನ್ನು ಹಾಡುತ್ತಾ ಇದ್ದಾಳೆ. ತಮ್ಮ ಅದೆಲ್ಲ ಎಂತದ್ದ? ಯಾಕೆ ಎಂತದ್ದ? ಹೇಳುವಂತಹ ಮಾತು 10 ಮಂದಿ ಒಪ್ಪಬೇಕು. ಸ್ವರ್ಗಲೋಕದ ಸಭೆಯಲ್ಲಿ ತುಂಬರನ ಗಾಯನ ಮೊಳಗದೇ ಇದ್ರೆ ಆ ಸಭೆ ಶೂನ್ಯವಾಗಿರ್ತದೆ. ಹಾಗಾದ್ರೆ ಮತ್ತೋರ್ವ ಇದ್ದಾಳೆ. ಯಾರವ? ದೇವರ್ಷಿ ನಾರದ. ಯಾರು? ದೇವರ್ಷಿ. ದೇವರು. ಹೌದು, ನಾರದ 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿದಂತಹ ಆತ ಹಾಡಿಗೆ ಹೌದಾಗಿರ್ತದೆ. ಈ ಕಡೆಯಿಂದ ಆ ಕಡೆಯಿಂದ ಎಡದಿಂದ ಬಲದಿಂದ ಮೇಲಿನಿಂದ ಕೆಳಗಿನಿಂದ ಸುತ್ತಲಿಂದಲೂ ಕೇಳಿ ಬರಬೇಕಾಗಿತ್ತು. ಇದು ಹಾಗಲ್ಲ, ಶ್ರುತಿ ತಾಳ ಲಯಬದ್ಧವಾಗಿ ನಮ್ಮ ಕಿವಿಗಳಿಗೆ ಏಕಕಾಲದಲ್ಲಿ ಕೇಳ್ತದೆ ಅಂತಾದ್ರೆ ಚಪ್ಪ ಪಾಪ ಎಂತ ತುಂಬರಲು ಅಲ್ಲನೋ ವಾಣಿಯೋ ವಾಲಿಯೂ ಅಲ್ಲ, ನಾರದನು ಅವರು ಇಲ್ಲ ಇವರು ಅಲ್ಲ. ಹಾಗಾದ್ರೆ ಈ ಸ್ವರ ಯಾರದ್ದು ತಿಳಿಯಬೇಕಾದ್ರೆ ಒಂದು ಕಾರ್ಯಕ್ಕೆ ಮನ ಮಾಡಬೇಕು. ಈ ಸ್ವರ ಯಾರ್ದು? ಅದು ಕೇಳುತ್ತಾ ಇದೆಯಲ್ಲ. ಪಿಡಿದು ಸ್ವರ ಪಿಡಿದು ನಡೆದರಲು 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 ತಮಿಳಿನ ಬಾರಿ ಮಾಡವು ನಾಸಿಕಗೆ ಅಡರಲು ತನುವಿನ ಪರಿಮಳವು ನಾಸಿಕಗೆ ಸೋಗಲು ಅರರೆ ಕೌತುಕವೆಂದು ಪರಿಮಳವಿಳಿದು ಮುಂಬರಿ ಚತುರ್ಭುಜೆ ಚಂದ್ರಕಲಾಲ ಕಂಸೆ ಭುಜೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೇಕು ಪಾಠಾಂಕುಜ ಪುಷ್ಪ ಬಾಣ ಹತ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯಾತ್ ಕಟಾಕ್ಷವು ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತುಗಿದಳು ಈ ಆಲೆಯ ತುಗಿದಳು ಈ ಆಲೆಯ ದುರ್ಗಾಂಬಿಕೆ ತುಗಿದಳು ಈ ಆಲೆಯ ನಾಗ ಮಧ್ಯಮರಲ್ ಯೋಗಿ ವರ್ಯರಿಗೆಲ್ಲ ನಾಗ ಮಧ್ಯಮರಲ್ ಯೋಗಿ ವರ್ಯರಿಗೆಲ್ಲ ಆನಂದದಲ್ಲಿ ಬಂದೆ ರಾಗಲಯಗಳಿಂದ ತುಗಿದಳು ಈ ಆಲೆಯ ದುರ್ಗಾಂಬಿಕೆ ತುಗಿದಳು ಈ ಆಲೆಯ ಶೋಧಿಸಿ 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 ತರುದ ಕಂಡರು ಸೊನ್ನದು ದೇವಿಯರು ಅಲರೆ 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 ಇಲ್ಲಿ ಬೆಳೆದಾಲ ಬಿಡಗಾರೆ ಇಲ್ಲಿ ಬೆಳೆದಾಲ ಬಿಡಗಾರೆ ಬಿಡಗಾರೆ ಬಿಡಗಾರೆ
ಹಾಗೆ ಅಮ್ಮ ನಾನು ಎಲ್ಲಿದ್ದೇನೆ? ನನ್ನ ಹತ್ತಿರವಿದ್ದೀಯಾ? ಹತ್ತಿರವೇ ಇದ್ದೇನೆ. ಹೌದಪ್ಪ. ಭೂಮಿ ನನ್ನ ಮೇಲೆ ಇದೆಯೋ? ಇಲ್ಲ, ಆಕಾಶ ನಿನ್ನ ಮೇಲಿದೆ. ಹೌದಲ್ಲ. ಹೌದು. ತಲೆಯಲ್ಲಿ ಕೆಳಗಾಗಿದೆಯೋ? ತಲೆ ಪಾತಾಳದಲ್ಲಿದೆ. ಮತ್ತೆಂತದ್ದು ಸಿಗುವುದಿಲ್ಲ ಅಂತ. ಯಾಕೆ ಸಿಗುದಿಲ್ಲ? ಎಂತದ್ದು? ಏನಾದ್ರೂ ತಲೆಗೆ ಬರುವಾಗ ಬೆಟ್ಟಾಗಿದ? ಇಲ್ಲ 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 ಇಲ್ಲ. ಮತ್ತೆ? ಅಮ್ಮ ಒಂದು ಚಿವುಟು. ಚಿವುಟ ಗೊತ್ತಾಯ್ತು ಯಾ ಗೊತ್ತಾಯ್ತು. ಏನು? ಕೇಳಿದಂತಹ ಸ್ವರವನ್ನು ಹೇ. ಹುಡುಕುತ್ತಾ ಹುಡುಕುತ್ತಾ ಸ್ವಲ್ಪ ಮುಂದೆ ಬಂದಾಗ ಅದೆಂತದ? ಎಂತದು? ಏನು? ಪರಿಮಳ. ಪರಿಮಳ ಅದು ಬರುವಾಗ ವಿದೇಶದಿಂದ ತಂದಂತಹ ಸುಗಂಧ ದ್ರವ್ಯ ಪೂಸಿ ಬಂದಿದ್ದೇನೆ. ಅದರ ಗುಣ ಹೀಗಲ್ಲ. ಮತ್ತೆ? ಅದನ್ನು ಕೂಸಿಕೊಂಡು ಸ್ವಲ್ಪ ಮುಂದೆ ಹೋದಾಗ ಬಿಸಿಲು ತಾಗಿತ ಮತ್ತಲ್ಲಿ ದುರ್ನಾತವೆ. 10 ಮಂದಿಗೂ ನಿಲ್ಲುವುದಕ್ಕಾಗುದಿಲ್ಲ. ಅದಲ್ಲ ಮತ್ತೆ? ಅದಲ್ಲ. ಏನು? ಏನು ಏನು? ಏನು ಯಾರು? ಏನು ಹುಡುಕುತ್ತಾ ಮುಂದೆ ಬಂದ್ರೆ ಬಂದೆ. ಬೆಳಕು ಬೆಳಕು ಬೆಳಕು. ಅಕ್ಕ ನೋಡಿ. ಅಕ್ಕ 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 ಒಂದೇ ಬಣ್ಣದ ಬೆಳಕಲ್ಲ. ಓ, ಮೇಲಿಂದ ಒಂದು ಬರ್ತಾ ಇತ್ತು ಹೋಗ್ತಾ ಇತ್ತು. 5, 6, 7, 8 ಕಾಣ್ತಾ ಉಂಟು. ಓ ಇಲ್ಲಿ ಬಣ್ಣ ಬಣ್ಣದ ಬೆಳಕಿನಿಂದ ಈ ವನವು ರಂಜಿಸುತ್ತಾ ಇದೆ. ಅತ್ತ ಇತ್ತ ಸುತ್ತಮುತ್ತ ಕತ್ತೆತ್ತಿ ನೋಡಿದ್ರು ಬೆಳಕುಮಯ ಇದು ಎಲ್ಲಿಂದ? ಎಲ್ಲಿಂದ? 3 ಪ್ರಶ್ನೆ ನಮ್ಮನ್ನು ಕಾಡುವುದಕ್ಕೆ ಪ್ರಾರಂಭವಾಯಿತು. 4ನೇ ಹೆಜ್ಜೆಯಲ್ಲಿ ಮಧ್ಯಪ್ರದೇಶಕ್ಕೆ ಬಂದಿದೆ ಅಲ್ವಾ? ಮಧ್ಯಪ್ರದೇಶದಲ್ಲಿ ಆಶ್ಚರ್ಯ. ಒಬ್ಬಳಾಕೆ ತರುಣಿಮಣಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಹಾಡುತ್ತಾ ಇದ್ದಾರೆ. ಅದು ಉದ್ಗಾರ, ಸಂತೋಷದ ಉದ್ಗಾರ. ಆಕಾಶದಂಚಿನಿಂದ ಇಳಿಬಿಟ್ಟಂತಹ ಉಯ್ಯಾಲೆ ಅಂತವರನ್ನು ಶೃಂಗಾರ ಮಾಡಿದ್ದಾರೆ. ಆಧಾರವಿಲ್ಲದ ಉಯ್ಯಾಲೆಯನ್ನು ಹಾಡುತ್ತಾ ಇದ್ದಾರೆ. ಯಾರು ಒಂದು ಮುಸ್ಲಿಮಿಗೆ ನನ್ನನ್ನು ನೋಡಿ ಬೀಳ್ತಾ ಇದ್ದಾಳಲ್ವಾ? ಅದು ನೀನು ತಿಳ್ಕೊಳ್ಳೋದು ಇನ್ನೊಂದು ನೋಡಿ. ಅಣ್ಣ, ಗಂಡಸರೇ ಬರುವುದಕ್ಕೆ ಹೆದರುವ ಈ ವನವನ್ನು ಹೆಣ್ಣಾದ ಈಕೆ ಒಬ್ಬಳೇ ಒಂದು ಸರಿದ್ದಾಳೆ. ಹಾಗಾದ್ರೆ ಎಲ್ಲಿಂದ, ಯಾಕೆ, ಏನು, ಹೇಗೆ, ಎಷ್ಟು, ಏನು ಎನ್ನುವಂತಹ ವಿಚಾರವನ್ನು ತಿಳಿಬೇಕಾದ್ರೆ ಹುಡುಗಿ ಗಂಡದೆಯುಳ್ಳಂತಹ ಚಂಡಮುಂಡರಿಗೆ ಬರುವುದಕ್ಕೆ ಹೆದರಿಕೆಯಾಗುವಂತಹ ಈ ಸ್ಥಳಕ್ಕೆ ಒಬ್ಬಳಕ್ಕೆ ನಾರಿಮಣಿ ಬಂದು ವಿಚಾರ ಮಾಡ್ಬೇಕಾದ್ರೆ ಅವಳ ಹೆಸರು ಗೊತ್ತಿರ್ಬೇಕು. ಹೇಗೋ ಉಂಟೆ. ಹುಡುಗಿಯನ್ನು ಮಾತಾಡಿಸಬೇಕಾದ್ರೆ ಹೆಸರು ಗೊತ್ತಿರ್ಬೇಕು ಅಂತ ಬೇಡ. ನಾವೇ ಒಂದು ಹೊಸ ಹೆಸರು. ಎತ್ತದದು ಗಂಡ ಯಾರು ಬೇಳೆ ಸುಂದರಿ ಕಾಂಬಗಿಯೇ ನಿನ್ನ ಗಂಡನಾರು ಬೇಳೆ ಮುನ್ನ ಕಟ್ಟು ಹರುವ್ಯವಾಯ್ತು ಕಟ್ಟು ಹರುವ್ಯವಾಯ್ತು ಮದುವೆ ಆಗದಿದ್ದರೆ ಮದುವೆ ಸುಂದರಿ ಕಾಂಬಗಿಯೇ ನಿನ್ನ ಗಂಡನಾರು ಬೇಳೆ ಗಂಡ ಮುಂದಾರಿದಕೋ ನಾವು ಗಂಡು ಗಲಿಗಾಳ ಹುದುಗಿದವು ಗಂಡ ಮುಂದಾರಿದಕೋ ನಾವು ಗಂಡು ಗಲಿಗಾಳ ಹುದುಗಿದವು ಚಂಡ ಮುಂಡ ಚಂಡ ಮುಂಡ ಚಂಡ ಮುಂದಾರಿದಕೋ ನಾವು ಗಂಡು ಗಲಿಗಾಳ ಹುದುಗಿದವು ಕಂಡವನನ್ನು ಒಲಿಯುವುದವಾನುಂಟು ಬಾಳೆಲೆ ಕಂಡವನನ್ನು ಒಲಿಯುವುದವಾನುಂಟು ಬಾಳೆಲೆ ಕಂಡ ಮುಂದಾರಿದಕೋ ನಾವು ಗಂಡು ಗಲಿಗಾಳ ಹುದುಗಿದವು ಸುಂದರಿ ಕಾಂಬಗಿಯ ನಿನ್ನ ಗಂಡನ ಹಾಲು ಬೇಳೆ ಗಂಡು ಹರ್ಷವಾಯ್ತು ಮದುವೆ ಆಗದಿದ್ದರೆ
ಕಂಡು ಹರ್ಷವಾಯ್ತು ಮದುವೆಯಾಗದಿದ್ದರೆ ಅದೈದಿನ ದೈದಿಕ್ಕಿ ದೈದಿನ ದೈದ ದೈದಿನ ದೈದಿನ ದೈನದಿ ತರದಿನ ದೈದಿ ತರದಿನ ದೈದೋ ತರದಿನ ದೈದಿನ ದೈದಿನ ದೈ ತರದಿದ್ದನಾಥೋ ತರದಿದ್ದನಾದಿ ತರದಿದ್ದನ ಕದೋ ತರದಿದ್ದನು ತದೈದಿನ ದೈ ಇದೈದಿನ ದೈ ದೈದಿನ ದೈ ದೈದಿನ ನಾದಿನ ದೈದಿನ ನಾದಿನ ದೈದಿನ ನಾದಿನ ದೈ 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 ಬೇಗ ಮಾತನ್ನು ಮುಗಿಸ್ತೇನೆ. ಬೇಡ ಬೇಡ, ಹೆಸರು ಗೊತ್ತಿಲ್ಲ. ಇಲ್ಲ. ನಾವೇ ಒಂದು ಹೊಸ ಹೆಸರನ್ನು ಇಡೋಣ. ಪುಂಡರೀಕದಲ್ಲಿರುವ ನಿನ್ನ ಕಣ್ಣುಗಳನ್ನು ಕಾಣುವಾಗ ನಿನ್ನನ್ನು ಪುಂಡರೀಕ ಎಂಬಕ್ಕೆ ಹೇಗೆ ಹೇಳಬೇಕಾಗುತ್ತದೆ? ಚದುರೇ, ಆಶ್ಚರ್ಯವಾಗುತ್ತಾ ಇದೆ. ಈ ಹಿಂದೆ ಎಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನು ನೋಡಿದವರು ನಾವಿದ್ದೇವೆ. ಏ ಸಾಹಿತ್ಯ ಇಲ್ಲಿ ಬಾರ. ಆಯ್ತಾಯ್ತು, ಯಾವುದೇ ರೀತಿಯ ಬದಲಾವಣೆ ಎನ್ನುವುದು ನಮ್ಮ ಜೀವನದಲ್ಲೇ ಆಗಲಿಲ್ಲ. ನಿನ್ನನ್ನು ನೋಡಿದ ಈ ಕ್ಷಣದಿಂದ ಒಂದು ರೀತಿಯ ಹೊಸ ಬದಲಾವಣೆ, ನಮ್ಮ ಸಿಡಿತವೇ ತಪ್ಪಿ ಹೋಗಿದೆ. ಏ ಅಣ್ಣ, ಇಲ್ಲಿ ಬಾ. ನೀನು ಮಾತು ಮುಗೀತಾ? ಮತ್ತೆ ಅಣ್ಣ, ನಾವಿಷ್ಟು ಮಾತಾಡಿದರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಇವಳನ್ನು ನಮಗೆ ಬರುವುದಿಲ್ಲ. ಹಾಗಾದ್ರೆ ಸಾಮಾನ್ಯದ ಹೆಣ್ಣು ಈಕೆ ಅಲ್ಲ ಎಂಬುದು ಸ್ಪಷ್ಟವಾಯಿತು. ಆಮೇಲೆ ಒಂದು ನೆನಪು, ಬ್ರಹ್ಮದೇವ ಹೇಳಿದಂತಹ ಮಾತು, ಯಾವಾಗ ಬ್ರಹ್ಮಚರ್ಯ ಕೆಟ್ಟು ಹೋಗುತ್ತದೋ ಅಂದಿಗೆ ನಿಮ್ಮ ಬಳಿಗೆ ಬರೋಣ ಎನ್ನುವ ಹಾಗೆ. ನಿನ್ನಿಂದಾಗಿ ನಾನು ಸಾಯ್ಬೇಕಾಗಿ, ನಿನ್ನಿಂದಾಗಿ ನಾನು ಶತ್ರು ತಂದ್ರೆ ಅಣ್ಣ, ಇವಳನ್ನು ಬಯಸಿದ್ದೇವೆ ಎಂದಾದರೆ ಮೃತ್ಯು ಎನ್ನುವುದು ನಮಗೆ ಕಟ್ಟಿಟ್ಟ ಬುತ್ತಿ. ಹಾಗಾಗಬಾರದು. ಸುಂದರಿ ಇದ್ದಾಳೆ, ನೇರವಾಗಿ ಯಾವುದೇ ವಿಚಾರವನ್ನು ಸುಮ್ಮನಲ್ಲಿ ಹೇಳುವ. ರಸ ಕೊಂಡಾಡುತ್ತಲಿರುವ ಋತು ಜಗದೋ ನಿನ್ನ ಆಜ್ಞೆಯನ್ನು ಪಡೆದಂತಹ ನಾವು ಮೂರು ಲೋಕವನ್ನು ಸಂಚಾರ ಮಾಡಿದ್ದೇವೆ. ಎಲ್ಲ ಕಡೆಯಲ್ಲಿ ನಿನ್ನನ್ನು ಹೊಗಳ್ತಾ ಇದ್ದಾರೆ, ಇದನ್ನು ಕಂಡು ಕೇಳಿದಂತಹ ನಮಗೆ ಸಂತೋಷವಾಯಿತು. ತಿರುಗಾಟ ಮಾಡಿದ ಪರಿಣಾಮ ಹಸಿವೆ ಬಾಯಾರಿಕೆ ಬಾಧಿಸುವುದಕ್ಕೆ ಪ್ರಾರಂಭವಾಯಿತು. ಅದನ್ನು ಪರಿಹಾರ ಮಾಡುವುದಕ್ಕಾಗಿ ಮೃಗಬೇಟೆಯಾಡಿದೆವು ಹಿನಗಿರಿಯಲ್ಲಿ. ಆಯಾಸವಾಯಿತು. ಅದನ್ನು ತಣಿಸುವುದಕ್ಕೆ ಮೇಲೆ ಹೋದಾಗ ಒಂದು ವಿಶೇಷ, ಮೇವದಲ್ಲಿ ವಿಶೇಷವಾದಂತಹ ದೃಶ್ಯವೊಂದನ್ನು ಕಂಡವರು ನಾವಿದ್ದೇವೆ. ಆಕಾಶದ ಅಂಚಿನಿಂದ ಭೂಮಿಗೆ ಇಳಿಸಲ್ಪಟ್ಟಂತಹ ಚಿನ್ನದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಒಬ್ಬರಾಗೆ ದಾರಿ ಮಣಿ ಕುಳಿತು ಸಂಗೀತವನ್ನು ಪಾಡುತ್ತಾ ಇದ್ದಾರೆ. ಮೂರು ಲೋಕಗಳಲ್ಲಿಯೂ ಕೂಡ ಅಂತಹ ಸೌಂದರ್ಯವತಿ ರೂಪವತಿ ಯಾರೂ ಇಲ್ಲ. ಮೂರು ಲೋಕದ ಅಧಿಕಾರಿಯಾಗಿ ಬೆಳೆಯುವಂತಹ ನಿನಗೆ ತಕ್ಕ ಹುಡುಗಿ ಎನ್ನುವ ಹಾಗೆ ತಿಳಿದು ಈ ವಿಚಾರವನ್ನು ಹೇಳುವರೆ ನಿನ್ನಲ್ಲಿಗೆ ಬಂದಿದ್ದೇವೆ. ಮದುವೆ ಆಗುವ ಮನಸ್ಸು ಮಾಡಬೇಕು. ನೀವು ಹೇಳುವಂತಹ ವಿಚಾರವನ್ನು ಆಲಿಸುವಾಗ ಕದಂಬ ವನದಲ್ಲಿರುವಂತಹ ಹೆಣ್ಣನ್ನ ಕಾಣಬೇಕು, ಮಾತನಾಡಿಸಬೇಕೆಂಬ ಮನವಾಗುತ್ತಾ ಇದೆ. ಅವಸರಿಸದಿರಿ, ಇತ್ತ ಬನ್ನಿ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ವಿಶ್ರಾಂತಿ ಪಡೆಯಿರಿ. ಹೀಗೆ ಉಳಿಯಬಾರದು. ಆಕೆಯನ್ನು ಕಾಣಬೇಕೆಂಬ ಮನಸ್ಸಾಗುತ್ತಾ ಇದೆ. ಅದಕ್ಕಾಗಿ ಸರಿಯಾದ ವ್ಯವಸ್ಥೆಯಾಗಬೇಕು. ಸುಗ್ರೀವರೇ, ಕೆಳಗೆ ಸುಗ್ರೀವ ಬೀಳುವುದನ್ನು ಮೃಗುವ ಜಾಲವಲ್ಲೊಂದು ವಾರ್ತೆಯನು ಕೇಳಿದನು. ಮೆಲುವ ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿಮೆರಿ ಬೆಳತ್ತೆ. ನಮ್ಮನ್ನು ಕರೆಸುವುದಕ್ಕೆ ಬಲವಾದ ಕಾರಣವಿದೆ. ಏನು? ನಮ್ಮದಾದಂತಹ ಕದಂಬ ಕಾಂತಾರದಲ್ಲಿ ನಮ್ಮದಾದಂತಹ ಚಂಡಮುಂಡರು ಒಂದು ವಿಶೇಷತೆಯನ್ನು ಕಂಡರಂತೆ. ಒಬ್ಬಾಕೆಯನ್ನು ಸುವರ್ಣದ ಉಯ್ಯಾಲೆಯಲ್ಲಿ ಮೆರೆದಾಡುತ್ತಾ ಇದ್ದಾಳಂತೆ. ನೋಡುವುದಕ್ಕೆ ಬಲ ರೂಪಸಿಯಂತೆ. ಆಕೆಯನ್ನು ನಾನು ಮದುವೆಯಾಗಬೇಕೆಂದು ಹೇಳಿದ್ದಾರೆ. ಮದುವೆಯಾಗಬೇಕೆಂದು ನಿಶ್ಚಯಿಸಿದ್ದೇನೆ. ನೀವು ಈಗಲೇ ಕದಂಬ ಕಾಂತಾರಕ್ಕೆ ಹೋಗಿ ಆ ಹೆಣ್ಣನ್ನು ಸಂಧಾನದ ಮೂಲಕ ಕರೆತರಬೇಕು. ಇದು ಶುಂಭನ. ಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಒಡೆಯನಾಜ್ಞೆ ಆದದ್ದೇ ತಡ.
ಯಾಕೆ ಏನು ಎನ್ನು ಹಾಗೆ ಪ್ರಶ್ನಿಸಲಿಲ್ಲ, ಹೊರಟದ್ದೆ. ಆದರೆ ನಮ್ಮೊಡೆಯ ಮದುವೆಯಾಗುವಂತಹ ಹೆಣ್ಣು ಬಹಳ ಗೌರವದಿಂದ ಕರೆತರಬೇಕನ್ನುವುದಕ್ಕಾಗಿ ಕೆಲವು ಮಂದಿ ಹೆಣ್ಣು ಮಕ್ಕಳು ಮಂಗಳ ದ್ರವ್ಯ, ಮಿತವಾದಂತಹ ಪರಿವಾರ, ಬಂಗಾರದ ರಥ ಇಷ್ಟನ್ನೊಟ್ಟುಗೂಡಿಸಿಕೊಂಡು ಕದಂಬವನಂತ ಪ್ರಯಾಣ ಬೆಳೆಸಿದೆ. ವನ ಪ್ರದೇಶಕ್ಕೆ ಬಂದಾಗಲೇ ಆಶ್ಚರ್ಯ ಆಗ್ತಾ ಇದೆ. ಕದಂಬವನ ಎನ್ನುವ ಹೆಸರನ್ನು ಕೇಳಿದ್ದೇವಲ್ಲದೆ ಇದುವರೆಗೆ ಕಂಡವರು ನಾವಲ್ಲ. ಎಂತಹ ಧೈರ್ಯಶಾಲಿ ಆದರೂ ಕದಂಬವನ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ ಎನ್ನುತ್ತಿರುವಂತಹ ಮಾತು ಕೇಳಿದ್ದೆವು. ಅದು ಸತ್ಯ ಅಂತ ನಮಗೀಗ ಅರ್ಥವಾಯಿತು. ಅಂತಹ ದುರ್ಗಮವಾದಂತಹ ಪ್ರದೇಶ ಇದು. ಹಗಲು ಹೊತ್ತಾದ್ರೂ ಇಲ್ಲಿ ಕಾಡ್ಗತ್ತೆಲ್ಲ ಮುಸುಕಿರ್ತಾ ಇತ್ತಂತೆ. ಆದ್ರೆ ಇವತ್ತು ಹಾಗಿಲ್ಲ. ಎಲ್ಲೆಲ್ಲಿ ನೋಡಿದ್ರು ಬೆಳಕೇ ಕಾಣಿಸ್ತಾ ಇದೆ. ಬೆಳಕು ಮಾತ್ರ ಅಲ್ಲ, ದೂರದಲ್ಲಿ ಸಂಗೀತದ ಧ್ವನಿ ಕೇಳಿಸ್ತದೆ. ಜೊತೆಗೊಂದು ರೀತಿಯ ಪರಿಮಳ. ಏನಿರಬಹುದು ಅಂತ ಆಲೋಚನೆ ಮಾಡುತ್ತಾ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮುಂದುವರಿಸಿದೆವು. ಇಲ್ಲಿ ಬಂದು ನೋಡಿದ್ರೆ ಜಾತಿ ವೈರ್ಯದಿಂದ ಇರಬೇಕಾದಂತಹ ಖಗ ಮೃಗಗಳೆಲ್ಲ ಜಾತಿ ವೈರ್ಯವನ್ನು ಮರೆತು ಅನ್ಯೋನ್ಯವಾಗಿ ಬಾಳುತ್ತಾ ಇವೆ. ಒಂದು ಕಡೆ ನೋಡಿದ್ರೆ ಹಾವು ಮುಂಗುಸಿ ಒಟ್ಟಾಗಿವೆ, ಮತ್ತೊಂದು ಕಡೆ ನೋಡಿದ್ರೆ ದನ ಹುಲಿ ಒಟ್ಟಾಗಿ ಮೇಯುತ್ತಾ ಇವೆ. ಯಾಕೆ ವ್ಯತ್ಯಾಸ? ಹೀಗೆ ಆಲೋಚನೆ ಮಾಡುತ್ತಾ ಗಿಡ ಮರಗಳತ್ತ ದೃಷ್ಟಿ ಹಾಯಿಸಿದ್ರೆ ಋತುಭೇದವನ್ನು ಮರೆತು ಫಲ ಕೊಡ್ತಾ ಇವೆ. ಏನಿದು? ತಿಳಿದವರು ಹೇಳುವುದನ್ನು ಕೇಳಿದ್ದೇನೆ. ಮಹಾತ್ಮರು ನೆಲೆನಿಂತಹ ಸ್ಥಳದಲ್ಲಿ ಇಂತಹ ವ್ಯತ್ಯಾಸಗಳನ್ನು ನಾವು ಕಾಣಬಹುದಂತೆ. ಹಾಗಾದ್ರೆ ಇಲ್ಲಿ ಯಾರ ಮಹಾತ್ಮರು, ಯಾರ ಮಹಾತ್ಮೆಯಿಂದ ಹೀಗಾಯಿತು? ನಮ್ಮೊಡೆಯ ಹೇಳಿದ ಹೆಣ್ಣಿನ ಮಹಾತ್ಮೆಯೇ ಇರಬಹುದೋ ಏನೋ. ಆಕೆ ಎಲ್ಲಿದ್ದಾಳೆ ಅಂತ ನೋಡಿ ಬಿಡ್ತೇನೆ. ಶಿವ 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 ಸ್ಮರಣ ಸಿಲುಕುತ್ತಲೇ ನಮ್ಮಯ ಶುಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಯೇ ಸಿಕ್ಕುವಳೆ, ತಾನವಗೆ ಸಿಕ್ಕಲು ತಕ್ಕುವಳೆ. ತನ್ನಯ ಕುಂಜಿಯೊಳಗಿರಿಸುತ್ತ ನಿತ್ಯದಿ ಸಲಹುತ್ತಿರ ಮಾತೆ ಮಕ್ಕಳಾಟಿಗೆ ಆಯ್ತು ನಮ್ಮದು. ಎಲ್ಲಿದ್ದಾಳೆ ಎನ್ನು ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿದ್ರೆ ಕಣ್ಣು ಕೋರೈಸುವಂತಹ ಬೆಳಕು. ಕೋಟಿ ಸೂರ್ಯರೇ ಒಮ್ಮೆ ಉದಯಕ್ಕೆ ಬಂದು ಭುವಿಗಿಳಿದ್ರೆ ಯಾವ ರೀತಿಯ ಪ್ರಕಾಶ ಕಾಣಬಹುದು, ಅದಕ್ಕಿಮ್ಮಡಿಯಾದಂತಹ ಪ್ರಕಾಶವನ್ನು ನಾನಿಲ್ಲಿ ಕಾಣ್ತಾ ಇದ್ದೇನೆ. ಹಾಗಾದ್ರೆ ಈ ಬೆಳಕು ಎಲ್ಲಿಂದ ಬಂತು? ಇದರ ಮೂಲ ಎಲ್ಲಿ ಎನ್ನು ಹಾಗೆ ಶೋಧಿಸಿದ್ರೆ ಬೇರೆ ಎಲ್ಲಿಂದಲೂ ಅಲ್ಲ, ಆಕೆಯ ಮುಖದಿಂದ ಹೊರಹೊಮ್ಮುತ್ತಿರುವಂತಹ ತೇಜಸ್ಸೇ ಇಲ್ಲಿ ತುಂಬಿಕೊಂಡಿರುವಂತಹ ಬೆಳಕಿಗೆ ಕಾರಣವಾಗಿದೆ. ಕದಂಬ ವೃಕ್ಷದಡಿಯಲ್ಲಿ ಉಯ್ಯಾಲೆಯನ್ನಾಡ್ತಾ ಇದ್ದಾಳೆ. ಉಯ್ಯಾಲೆಗೆ ತುದಿ ಉಂಟು ಬುಡ ಉಂಟು ಅಂತ ನೋಡಿದ್ರೆ ಎರಡೂ ಇಲ್ಲ, ಆದಿಯಂತೆ ರಹಿತವಾದದ್ದು. ನೆಲವನ್ನದನ್ನು ತೂಗ್ತಾ ಇದ್ದಾಳೆ. ಏನಿದ್ರೆ ಅರ್ಥ? ಬ್ರಹ್ಮಾಂಡವನ್ನೇ ನಾನು ತೂಗ್ತೇನೆ, ಬ್ರಹ್ಮಾಂಡವನ್ನ ನಿಯಂತ್ರಣದಲ್ಲಿರಿಸಿಕೊಂಡಿದ್ದೇನೆ ಎನ್ನುವುದೇ ಅರ್ಥ. ಗಳಿಗೆ ಒಂದೊಂದು ವಿಧವಾಗಿ ಕಾಣಿಸ್ತಾಳೆ. ಒಮ್ಮೆ ಕಪ್ಪಾಗಿ ಕಾಣ್ತಾಳೆ, ಒಮ್ಮೆ ಬೆಳಪಾಗಿ ಕಾಣ್ತಾಳೆ, ಮತ್ತೊಮ್ಮೆ ಕೆಂಪಾಗಿ ಕಾಣ್ತಾಳೆ. ಅದುವೋ ಇದುವೋ ಗಂಡೋ ಹೆಣ್ಣು ಊಹಿಸುವುದಕ್ಕ ಸಾಧ್ಯ? ಹಾಗಾದ್ರೆ ಯಾರೀಕೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಜಗದಂಬೆ, ಜಗದ್ರಕ್ಷಕಿ, ಜಗತ್ತಿನ ತಾಯಿ. ಜಗತ್ತಿಗೆ ತಾಯಿ ಅಂತಾಗುವಾಗ ನಮ್ಮೊಡೆಯ ಶುಂಭನಿಗೂ ತಾಯಿ ಹೌದಷ್ಟೇ. ಶುಂಭ ಬಯಸಿದ್ದೇನು, ತಾಯಿಗೆ ಗಂಡನಾಗಬೇಕು ಅಂತ ಬಯಸಿದ್ದಾನೆ. ಈ ತರ ತಾಯಿ ಗಂಡತನದಿಂದ ಪರಿಣಾಮ ಏನಾದಿತ್ತು? ಶುಂಭ ಕೆಟ್ಟ, ಜೊತೆಗೆ ರಕ್ಕಸ ಕುಲವನ್ನೇ ಬಲಿಕೊಟ್ಟ. ಹೀಗೆ ಶುಂಭನಿಗೆ ಸಿಕ್ಕುತ್ತಾಳೆ. ಸಿಕ್ಕಿದ್ರೂ ದಕ್ಕುವುದಕ್ಕುಂಟೆ, ಖಂಡಿತವಾಗಿ ಇಲ್ಲವೇ ಇಲ್ಲ. ಆದ್ರೆ ನಾನು ಬಂದದ್ದನ್ನು ಮರೆಯಬಾರದು. ಒಡೆಯನಾಗ್ತ ನಮಗೆ ಮಾನ್ಯ, ಮಾತಾಡಿಸಿ ನೋಡ್ತೇನೆ. ಅಮ್ಮ ಮನದಲ್ಲಿ ಸನುಮತವಲ್ಲಿದು ನಿನಗೆ ಬೇಡುವೆನುಂದ ತನು ಬೇಡ ಸುಂದರ ಬಯಕೆ. ತಾಯಿ ಸರ್ವೇಶ್ವರಿ, ಸರ್ವಸ್ವರೂಪೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ. ಭಯೇಭ್ಯಸ್ತಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ನಾಮಾಷ್ಟಕ ಶತಂ ರೂಪೇ ಕುಮಾಯಾಣಿ ಸುಷಣ್ಮುಖಿ. ಮಹಾಸನ್ಮೋಹಿನಿ ದೇವಿ ದುರ್ಗೇ ದೇವಿ ನಮೋಸ್ತುತೆ.
ಸರ್ವ ಯಂತ್ರಾತ್ಮಿಕೆ, ಸರ್ವ ತಂತ್ರಾತ್ಮಿಕೆ, ಸರ್ವ ಮಂತ್ರಾತ್ಮಿಕೆ, ಸರ್ವಾತ್ಮಿಕೆ ಅಮ್ಮ. ಆಶ್ರಯದಾತಳು, ಶುಭಕರಳು, ದಯಾಪೂರ್ಣಳು ಆದಂತಹ ನಿನಗೆ ನಮಸ್ಕಾರ. ಎಲ್ಲರೂ ವಂದಿಸಿರುವ ಪಾದ ಪದ್ಮಗಳಿಂದ ಶೋಭಿಸುತ್ತಿರುವಂತಹ ಓ ಜಗನ್ಮಾತೆ, ನಿನ್ನ ಪರೋಪದ ಪಯೋಜಗಳಿಗೆ ಸಾಷ್ಟಾಂಗ ಪ್ರಣಾಮಗಳಮ್ಮ. ನೀನೇನೋ ನಿನ್ನ ದಿವ್ಯತೆ ಎಂಬುದನ್ನು ನಿನ್ನನ್ನು ಕಂಡಾಗಲೇ ನಾನು ಅರ್ಥ ಮಾಡಿಕೊಂಡಿದ್ದೇನಮ್ಮ. ಯಾಕೆ ಈ ಕದಂಬಾವನಕ್ಕೆ ಬಂದೆ, ಯಾಕೆ ಇಲ್ಲಿ ಕುಳಿತುಕೊಂಡಿದ್ದೀಯ? ಈ ರೀತಿಯ ಪ್ರಶ್ನೆಗಳನ್ನು ನಾನು ಕೇಳಬಾರದಮ್ಮ, ಆ ಹಕ್ಕು ನನಗಿಲ್ಲ. ನೀನು ಸರ್ವಾಂತರ್ಯಾಮಿ, ಎಲ್ಲಿ ಬೇಕಿದ್ರೂ ಹೋಗಬಹುದು, ಎಲ್ಲಿ ಬೇಕಿದ್ರೂ ಬರಬಹುದು. ಶುಂಭನ ಮಂತ್ರಿ ಸುಗ್ರೀವ ಎನ್ನುವ ಹಾಗೆ ನನ್ನ ಹೆಸರು. ಶುಂಭನೇ ನನ್ನನ್ನು ಇಲ್ಲಿವರೆಗೆ ಕಳಿಸಿಕೊಟ್ಟಿದ್ದಾನಮ್ಮ. ಕಾರಣ ಇದೆ, ಈ ಕದಂಬ ಕಾಂತಾರದಲ್ಲಿ ನೀನು ಉಯ್ಯಾಲೆಯನ್ನಾಡ್ತಾ ಇದ್ದಿ ಎನ್ನುವಂತಹ ವಿಚಾರವನ್ನು ತಿಳಿದಂತಹ ನಮ್ಮೊಡೆಯ ನಿನ್ನ ರೂಪಾತಿಶಯಕ್ಕೆ ಮನಸೋತಿದ್ದಾನೆ. ನಿನ್ನನ್ನು ನೋಡಿಯಲ್ಲ, ನಿನ್ನ ಬಗ್ಗೆ ಕೇಳಿ ಒಂದು ಆಸೆಯನ್ನು ಮುಂದಿರಿಸಿದ್ದಾನಮ್ಮ, ನಿನ್ನನ್ನು ಮದುವೆಯಾಗಬೇಕು ಎನ್ನುವ ಹಾಗೆ. ಆದ್ರಿಂದಲೇ ನಾನು ಬಂದದ್ದು, ನನ್ನೊಂದಿಗೆ ಬರಬೇಕಮ್ಮ. ಶುಂಭನ ಬಳಗದಿಂದ ಬಂದವ ಸುಗ್ರೀವ ಕಿರುನಗೆಯನ್ನು ಬಿರಿದಾಕ್ಷಣವೇ ಮಡಿದು ಬಿದ್ದಿದ್ದಾನೆ. ಆದರೆ ನಾನು ಇಲ್ಲಿರುವಂತಹ ವಿಚಾರವನ್ನು ಆ ಶುಂಭನಿಗೆ ತಿಳಿಸ್ಬೇಕಲ್ಲ, ಅದಕ್ಕಾಗಿ ನನ್ನ ಕರುಣ ರಸವನ್ನು ಬೀರಿಸಿ ಆತನ್ನು ಎಬ್ಬಿಸುತ್ತೇನೆ ನೋಡೋಣ. ಮುಂದುವರ್ತನೆ ಆಗುವುದಿಲ್ಲ. ಶುಂಭ ಹೇಳಿದ ಸಮಸ್ತ ವಿಚಾರವನ್ನು ಹೋಗಿ ತಾಯಿಯಲ್ಲಿ ಹೇಳಿದ್ದೇನೆ. ನಗಾಡಿದ್ದನ್ನು ಕಂಡೆ, ಡೋಪ್ಪನೆ ಕೆಳಗೆ ಬಿದ್ದೆ. ಬಿದ್ದದ್ದು ಮಾತ್ರ ಅಲ್ಲ, ಸುಗ್ರೀವ ಸತ್ತದ್ದು ಸತ್ಯವೇ ಹೌದು. ಸತ್ತ ಸುಗ್ರೀವ ಬದುಕಿದ್ದು ಹೇಗೆ, ಸತ್ತದ್ದು ಹೇಗೆ? ನಗೆ ಮಾತ್ರದಿಂದ ನನ್ನನ್ನು ಕೊಂದಿದ್ದಾಳೆ. ಪುನರಪ್ಪಿ ಮಂದಹಾಸವನ್ನು ಬೀರಿ ಮೇಲೆಬ್ಬಿಸಿದ್ದಾಳೆ. ಏನಿದ್ರ ಅರ್ಥ? ನಿಗ್ರಹಾನುಗ್ರಹ ಶಕ್ತಿಯುಳ್ಳವಳು ನಾನು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟಿದ್ದಾಳೆ. ಕೇವಲ ನಗೆ ಮಾತ್ರದಿಂದಲೇ ಒಬ್ಬನನ್ನು ಕೊಲ್ಲುವುದಕ್ಕೆ ಈಕೆಗೆ ಸಾಧ್ಯ ಉಂಟು ಅಂತಾದ್ರೆ, ಈಕೆಗೆಲ್ಲಿಯಾದರೂ ಸಿಟ್ಟು ಬಂದ್ರೆ ಈ ಪ್ರಪಂಚವನ್ನು ಇಟ್ಟಾಳೆ ಈಕೆ? ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ತುಂಬ ಕೆಟ್ಟವ ಅಂತ ಹೇಳಿಬಿಟ್ಟೆ. ಪೂರ್ಣ ಕೆಟ್ಟವನಲ್ಲ, ನನ್ನ ವಿಚಾರವಾಗಿ ಸ್ವಲ್ಪ ಒಳ್ಳೆಯದು ಮಾಡಿದ್ದಾನೆ. ಪ್ರಪಂಚದಲ್ಲಿ ಋಷಿಮುನಿಗಳೆಲ್ಲ ಇದ್ದಾರಂತೆ, ಸಾವಿರಾರು ವರ್ಷಗಳ ಕಾಲ ಎಲ್ಲವನ್ನೂ ಬಿಟ್ಟು ವಿರಕ್ತರಾಗಿ ತಪಸ್ಸನ್ನಾಚರಿಸ್ತಾರಂತೆ, ಸಾಧನೆ ಮಾಡ್ತಾರಂತೆ. ಯಾಕೆ? ಈಕೆಯನ್ನು ಕಾಣಬೇಕು ಎನ್ನುವಂತಹ ಒಳ್ಳೆಯ ಉದ್ದೇಶದಿಂದ. ಅಂಥವರಿಗೂ ಈಕೆ ಕಾಣ ಸಿಕ್ಕುವುದಿಲ್ವಂತೆ. ಹಾಗಾದ್ರೆ ಯಾವ ಸಾಧನೆಯನ್ನು ಮಾಡಿದಂತಹ ಸುಗ್ರೀವನಿಗೆ ಕಾಣ ಸಿಕ್ಕಿದ್ದು ಹೇಗೆ? ಶುಂಭನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟ ಕಾರಣ ಈಕೆಯನ್ನು ನೋಡುವಂತಹ ಭಾಗ್ಯ ನನ್ನ ಪಾಲಿಗೆ ದೊರಕಿತ್ತು. ಇನ್ನೂ ಒಂದಿದೆ, ಪ್ರಪಂಚದಲ್ಲಿ ಸತ್ತು ಬದುಕಿದವರು ಯಾರು? ಸತ್ರೆ ಹೋಗುವುದೇ. ಯಾರಿದ್ದಾರೆ ಅಂತ ಕೇಳಿದ್ರೆ ಸುಗ್ರೀವನಂತ ಬೆರಳೆತ್ತಿ ತೋರಿಸಬೇಕು. ಸುಗ್ರೀವ ಸತ್ತು ಬದುಕಿದವ? ಹೇಗೆ ಸತ್ತದ್ದು? ದೇವಿ ಕೊಂದದ್ದು. ಬದುಕಿದ್ದು ಹೇಗೆ? ದೇವಿಯೇ ಬದುಕಿದ್ದು. ಹಾಗಾದ್ರೆ ನನ್ನಂತಹ ಸೌಭಾಗ್ಯವಂತರು ಯಾರು ಇಲ್ಲ. ಅದೆಲ್ಲ ಸರಿಯೇ, ಶುಂಭನಿಗೊಂದು ಉತ್ತರ ಆಗ್ಬೇಕಲ್ಲ, ಆಕೆ ಹೇಳ್ಬೇಕಮ್ಮ. ತಾಯಿ ಸರ್ವೇಶ್ವರಿ, ಶುಂಭ ಮೂರ್ಖನಾಗಿದ್ದಾನೆ. ಅವ ಹೇಳಿದ ವಿಚಾರವನ್ನು ನಿನ್ನಲ್ಲಿ ಹೇಳಿದೆ, ಗತ್ಯಂತರ ಇಲ್ಲ. ಎಲ್ಲವನ್ನೂ ವಿವರಿಸಿದ್ದೇನೆ. ತಾಯಿ ನಿನ್ನಿಂದ ಉತ್ತರ ಬರಲಿಲ್ಲ ಅಮ್ಮ. ಏನಮ್ಮ ಮಗನೇ, ಹೇಳ್ಬೇಕಮ್ಮ? ನನ್ನ ವಿಚಾರವನ್ನು ಎಲ್ಲ ಹೋಗಿ ಶುಂಭನಲ್ಲಿ ಹೇಳಿ ಬಾ. ಆದೀತಮ್ಮ, ಅರ್ಥವಾಯಿತು. ಯಾರೇ ಆಗ್ಲಿ ನಿನ್ನನ್ನು ಮದುವೆ ಆಗಬೇಕು ಅಂತಾದ್ರೆ ಸಮರ ಮುಖದಲ್ಲಿ ನಿನ್ನನ್ನು ಸೋಲಿಸಬೇಕು. ಆ ಬಳಿಕ ಸೋಮಾಲೆಯನ್ನು ಹಾಕ್ಬೇಕು. ಇಷ್ಟೇ ಅಲ್ವೇ ತಾಯಿ? ಹೋಗಿ ಹೇಳ್ತೇನಮ್ಮ. ಸಂಧಾನಕ್ಕೆಂದು ಸುಗ್ರೀವನನ್ನು ಕಳುಹಿಸಿದರೆ ಸಂಧಾನವನ್ನೇ ಉರಿದಿದ್ದಾರೆ. ಸರಿಯಾದಂತ ಉತ್ತರ ಕೊಡಬೇಕು. ಬರಲಿ ದುರ್ರಾಕ್ಷ.
ನೋಡಿಕೊಂಡು ಬಂದವರಿದ್ದಾರೆ ಏನು ಕರೆಸಿದಾಗ ಅಹಂಕಾರದ ಮುದ್ದೆ ಆಕೆಯನ್ನು ಹೋಗಿ ಮಾತನಾಡಬೇಡ ಸೇರೆ ಹುಡುಗಿ ಕೈ ಹಾಕಿ ನಮ್ಮ ಒಳಗಾದ ಶುಭಾಕ್ಯು ನಿನ್ನನ್ನು ಬಯಸಿದರಂತೆ ಸಂಧಾನಕ್ಕಾಗಿ ಸುಗ್ರೀವಗೊಳಿಸಿಕೊಟ್ಟರೆ ಸಂಧಾನವನ್ನರಿಸಿದೆಯೋ ಬಂದವ ಸಾಮಾನ್ಯರಲ್ಲ ದುರಧೀರ ದುರ್ಲಕ್ಷರಿದ್ದಾರೆ ರಥ ಸಿದ್ಧವಲ್ಲ ಮಧುಭವನದಲ್ಲಿರುವ ಹೆಣ್ಣನ್ನು ಕರೆತರುವ ಉದ್ದೇಶದಿಂದ ಸೂಮ್ರಾಕ್ಷರನ್ನ ಕಳುಹಿಸಿದ್ದಾರೆ. ಹೂಂಕಾರದಿಂದ ಸುಟ್ಟಿದ್ದಾಳಂತೆ, ಹೋಗಿ ಎಳೆ ತನ್ನಿ.
ದರೆಯನ್ನು ರಕ್ಷಿಸುವುದಕ್ಕಾಗಿ ಮಹಾಕಾಳಿ ಚಂಡಮುಂಡರು ಚಂಡಿಕೆಯಾಗಿ ಶೀಲವನ್ನು ಚೆಂಡಾಡಿದ್ದಾಳಂತೆ. ಹೀಗೆ ಬಿಡಲಾರೆ, ಮಣ್ಣಿರೋದ ಸಿದ್ಧವಾಗಿದೆ. ಏರಿ ಹೋರಾಟ.
ನಮ್ಮರಾದಂತಹ ಚಂಡಮುಂಡರು ಲೋಕ ಸಂಚಾರಕ್ಕೆಂದು ಹೋದ ಕ್ಷಣದಲ್ಲಿ ಕದಂಬ ಕಾಂತಾರದಲ್ಲಿ ಒಬ್ಬಾಟ ಹೆಣ್ಣನ್ನು ಕಂಡರಂತೆ ಸುವರ್ಣದ ಉಯ್ಯಾಲೆಯಲ್ಲಿ ಮೆರೆಯುವುದನ್ನು ಕಂಡಂತಹ ಅವರು ಆ ವಿಚಾರವನ್ನು ನನ್ನಲ್ಲಿ ಹೇಳಿದರು. ಆಕೆಯನ್ನು ಮದುವೆಯಾಗಬೇಕೆಂದು ಮುಂದಾದೆ. ನಮ್ಮವರೇ ಆದಂತಹ ಸುಗ್ರೀವರನ್ನ ಸಂಧಾನಕ್ಕೆಂದು ಕಳುಹಿಸಿದೆ. ಇಲ್ಲ, ಸಂಧಾನವನ್ನೇ ಮರೆದು ದುರವನ್ನೇ ಬಯಸಿದ್ದವಂತೆ ಅಪೇಕ್ಷೆಯಿಂದ ಮುಂದುವರಿಯುತ್ತಾ ಇದ್ದಾಳೆ. ಈ ವಿಚಾರವನ್ನು ಮರೆತು ನೀನೇನು ಮಾಡಿದೆ? ನಮ್ಮವರೇ ಆದಂತಹ ಧೂಮ್ರಾಕ್ಷರನ್ನೇ ಅಟ್ಟಿದೆ. ಸಂಧಾನ ವ್ಯಕ್ತವಾದ ಮೇಲೆ ಧೂಮ್ರಾಕ್ಷರನ್ನು ಕಳುಹುವ ಅಗತ್ಯ ಅವಳನ್ನು ಕರೆತರುವುದೇ ನನ್ನ ಉದ್ದೇಶವಾಗಿತ್ತು. ಹೇಳದು ತಂದಲೇ ಇಲ್ಲ, ಆತನನ್ನ ಹೂಂಕಾರದಿಂದ ಸುತ್ತುಳಿದಳು. ಧೂಮ್ರಾಕ್ಷರನ ಮರಣ ಹೌದಯ್ಯ. ಆಮೇಲೆ ಗಂಡುಗಳಿಗಾದಂತಹ ಚಂಡಮುಂಡರನ್ನೇ ಕಳುಹಿಸಿದೆ. ಪರಿಣಾಮ ಅವರನ್ನ ಘೋರ ಸ್ವರೂಪದ ಚಂಡಿಕೆಯಾಗಿ ಚೆಂಡಾಡಿದಳು. ಈಗ ಚಂಡಮುಂಡರ ಸತ್ತು ಹೌದಯ್ಯ. ಆದರೂ ನೀನು ಮುಂದುವರಿಯುತ್ತಾ ಇದೆಯಲ್ಲದೆ ಅವರಿಗೆ ಸರಿಯಾದಂತಹ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಮಣಿರಥ ಏರಿ ಮನೋಗತವಾದಂತಹ ಅಭಿಪ್ರಾಯ ಅವಕಾಶ ಇದೆ. ಅವತರಿಸಬೇಕು. ಮನದಲ್ಲಿ ಯಾತಕಿನಿ ತೂನಿ ಭ್ರಮೆಯೋ
ಅನ್ನದಲ್ಲಿ ವ್ಯಕ್ತ ಮನದೀಗ ಸರಕೆ ಕೇಳುವಷ್ಟು ವ್ಯವಧಾನವನ್ನು ತಂದುಕೊಂಡೇ ಅಲ್ಲ ಪ್ರಭು. ಮತ್ತೊಬ್ಬ ಶಿರವನ್ನುವಾಗುತ್ತಾ ಇದ್ದೇನೆ. ಧನುಜೇಶ ಅನ್ನುವಂತ ನಿಗಲಿತೆಯನ್ನು ಹೊಂದಿದವನು ನೀನು. ಹಸುರ ಕುಲವೆಂಬ ಮಹಾಸಾಗರವನ್ನು ಮುಖೇರುವಂತೆ ಮಾಡಿದಂತ ಚಂದ್ರಮ ಎನ್ನುವ ಹಾಗೆ ಎಲ್ಲವರು ನಿನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ದಿಕ್ಕು ದೆಸೆಯಿಲ್ಲದೆ ಬಳಲುತ್ತಿದ್ದ ದಾನವರಿಗೊಂದು ಸರಿಯಾದಂತಹ ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಅವಿರತವಾದಂತಹ ಶ್ರಮಕ್ಕೆ ಸಿದ್ಧನಾದವ ನೀನು. ನಮ್ಮ ಜೀವನ ಅನ್ನೋದು ಸುಖದ ಸೋಪಾನವಾಗಿರಲಿಲ್ಲ, ಮುಳ್ಳಿನ ಹಾಸಿಗೆಯಾಗಿತ್ತು. ಯಾವುದನ್ನು ಲೆಕ್ಕಿಸದೆ 14 ಲೋಕದಲ್ಲಿ ರಾಕ್ಷಸರಿಗೆ ಒಂದು ಒಳ್ಳೆಯ ಸ್ಥಾನ ಮಾನವನ್ನು ಕಲ್ಪಿಸಿಕೊಡುವಲ್ಲಿ ಮಹತ್ತರವಾದಂತಹ ತ್ಯಾಗಕ್ಕೆ ಬದ್ಧನಾದವ ನೀನು. ಲೋಕೋತ್ತರವಾದಂತಹ ಕೀರ್ತಿಯನ್ನು ಬೆಳಗಿಸುವಲ್ಲಿ ಕೇವಲ ನಿನ್ನೊಬ್ಬರ ಅಪೇಕ್ಷೆ ಇದ್ದದ್ದಲ್ಲ. ಕರ್ತವ್ಯಾದಂತಹ ತನುದೇವಿ ಸದ್ವಿ ಶಿರೋಮಣಿ ಹಸಿರುಕುಲಕ್ಕೆ ಮಾತೆಯಾಗಿ ಒದಗಿ ಬಂದವನು. ಅಂತ ಮಹಾಮಾತೆ ಮಹತ್ತರವಾದಂತಹ ಕನಸಿನ ದರ್ಪವನ್ನೇ ತಲೆದಿದ್ದರತ್ತೆ. ವೀರಾದಿ ವೀರರನ್ನು ಪಡೆಯಬೇಕು, ಆ ಮೂಲಕವಾಗಿ ದಾನವರಿಗೆ ಏಳಿಗೆಯನ್ನು ಕಾಣುತ್ತಾ ಶೋಣಿತಾಪುರದಲ್ಲಿ ಸುಖವಾಗಿ ಕಾಲವನ್ನು ಕಳೆಯಬೇಕು ಎನ್ನುವ ಹಾಗೆ ಅವರ ಅಪೇಕ್ಷೆಯ ಪ್ರಕಾರ ಶುಂಭಾನಿ ಶುಂಭರಾದಂತಹ ನಿಂಬೀರ್ವರ ಹುಟ್ಟಾಯಿತು. ಹುಟ್ಟಿನ ಹಿನ್ನೆಲೆಯನ್ನು ಅರಿಯದೆ ಉದ್ದೇಶವನ್ನು ತಿಳಿಯದೆ ಯಾವಾತ ಮುಂದುವರಿಯುತ್ತಾನೋ ಅವ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತಾನೆ. ಆದ್ರೆ ಯಾರು ದೃಢಮಾನಸನೋ ಧೃತಿಯನ್ನು ಕಳೆದುಕೊಳ್ಳದೆ ಮುಂದುವರಿಯುತ್ತಾನೋ ಅವ ಜೀವನಕ್ಕೊಂದು ಬದ್ಧತೆಯನ್ನು ನೆಲೆಯನ್ನು ಕಲ್ಪಿಸಿಕೊಳ್ಳುವಲ್ಲಿ ಲೋಕದಲ್ಲಿ ತಾನಾಗಿಯೇ ಕಾಣಿಸಿಕೊಳ್ಳುತ್ತಾನೆ. ಈ ಪ್ರಪಂಚದಲ್ಲಿ ನೀನು ಒಂದು ವ್ಯಕ್ತಿಯಾಗಿ ಬಾಳಿದ್ದಿಲ್ಲ, ಒಂದು ಮಹಾಶಕ್ತಿಯಾಗಿದ್ದೀಯಾ. ಯಾವುದೇ ಒಂದು ಶಕ್ತಿ ಎದುರಾಗಿ ಬಂತು ಎಂದಾದ್ರೆ ಸಾಮರ್ಥ್ಯದ ಮೂಲಕವಾಗಿ ಎಲ್ಲವನ್ನು ನಿಪಾತಗೊಳಿಸುವಂತಹ ಶಕ್ತಿಯನ್ನು ಪಡೆದಂತಹ ವಿಕ್ರಮಿ ಪ್ರತಾಪಶಾಲಿ ನೀನಾಗಿದ್ಯೋ. ಆದ್ರೆ ಇಂದಿನ ದಿವಸ ಬಹು ವಿಚಿತ್ರವಾದಂತಹ ನಡೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಸಾಮಾನ್ಯ ಕಾಮನ ಹುಸಿ ಬಾಣಕ್ಕೆ ತನುವನ್ನು ತೆತ್ತು ಕಾಮಿನಿಯ ಬಯಕೆಯಿಂದ ಮುಂದುವರಿಯುತ್ತಾ ಇದ್ದಿ. ಹೆಣ್ಣನ್ನು ಬಯಸಿದ್ರೆ ಅಪರಾಧ ಏನು ಅಲ್ಲ. ತನ್ನ ಏರುವವರ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಅರ್ಹತೆಗೆ ಬೇಕಾದಂತಹ ಹೆಣ್ಣಪ್ಪನನ್ನು ನೋಡಿ ಅವಳನ್ನು ಮದುವೆಯಾಗಿ ಅವಳ ಅಂಗ ಸುಖವನ್ನು ಪಡೆಯಬಹುದು. ಆದ್ರೆ ಆ ಸಮಯದಲ್ಲಿ ನಿನ್ನ ಯೋಚನೆಗಳು ಏನು? ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ವೆಚ್ಚಿಸಿ ಅವನ ಕಾರುಣ್ಯಕ್ಕೆ ಒಳಗಾಗಿ ಅಮೋಘವಾದಂತಹ ಹೊರಬಲವನ್ನು ಹೊಂದಿದವನು ನೀನು. ಪಡೆದಂತಹ ಹೊರಬಲ ತನ್ನ ಸ್ವಾರ್ಥಕ್ಕಾಗಿ ವಿನಿಯೋಗಿಸಿದವನಲ್ಲ, ಉಳಿದ ದಾನವರ ಏಳಿಗೆಯನ್ನು ಕಾಣುತ್ತಾ ಮುಂದುವರಿದವ. ಆ ಸಮಯದಲ್ಲಿ ಕಾಮನ ಬಾಧೆ ಇರಲಿಲ್ಲ, ಹೆಣ್ಣೊಬ್ಬಳು ಬೇಕು ಅಂತ ಆಗ್ಲಿಲ್ಲ. ಹಿಂದಿನ ದಿವಸ ಆ ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣನ್ನು ಪಡೆಯುವಂತಹ ಅಭಿಲಾಷೆಯಿಂದ ಹೊರಟಿದ್ದಿ. ಪೂರ್ಣ ಕದಂಬವನದಲ್ಲಿಟ್ಟುಕೊಂಡು ಹೆಣ್ಣು ನಿನ್ನ ಮನವನ್ನು ಸೇರಿ ಚೆನ್ನಾಗಿ ಮತ್ತಿಸುವುದಕ್ಕೆ ತೊಡಗಿದ್ದಾಳೆ. ಮುಮುಕ್ಷಿಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳ ಕೈ ಹಿಡಿಬೇಕು ಅನ್ನುವಂತ ಅಪೇಕ್ಷೆಯಿಂದ ಹೊರಟೆ ಎಂದಾದ್ರೆ ಅವಳು ಇಹಕ್ಕೆ ಒದಗಿ ಬರುವವಳೇ ಅಲ್ಲ, ಪರವನಿತೆಯಾಗಿರ್ಬೇಕು. ಜಾಗೃತರಾಗುವುದು ಒಳ್ಳೆಯದು. ಹೆಣ್ಣದಾಕೆ ಪೌರುಷವನ್ನು ಮೆರೆಸುವುದಕ್ಕೆ ಬಂದಳೆಂದಾದರೆ ನಾವೇನು ವ್ಯರ್ಥರೇ? ಪರಾಕ್ರಮವನ್ನು ಮೆರೆಸುವುದಕ್ಕೆ ಹೋದವೋ
ಪರಾಕ್ರಮಶಾಲಿಯಾದಂತ ನೀನು ಪರಾಕ್ರಮದ ಮೂಲಕ ವರಿಸುತ್ತೇನೆ ಎಂಬ ಹಾಗೆ ಹೊರಟಿರುವಲ್ಲ ಪ್ರಭು. ಹೌದಯ್ಯ. ಮೂಲ ಸ್ವರೂಪದಲ್ಲಿ ಪರಾಕ್ರಮವನ್ನು ಮೆರೆಸುವುದಕ್ಕೆ ಹೋದೆವೆಂದಾದ್ರೆ ಬಂಡೆ ಕಲ್ಲಿಗೆ ತಲೆಯನ್ನು ತೆಚ್ಚಿಕೊಂಡಂತ ಅನುಭವ ಆಗ್ಲಿಕ್ಕಿಲ್ವೇ? ಯಾಕೋ? ಕಾಂತಾರದಲ್ಲಿರುವಂತಹ ಹೆಣ್ಣನ್ನು ಕರೆತರಬೇಕು ಅನ್ನುವಂತಹ ಉದ್ದೇಶದಿಂದ ಮೊದಲಾಗಿ ನೀನು ಕಳುಹಿಸಿಕೊಟ್ಟದ್ದು ಯಾರನ್ನು? ಸುಗ್ರೀವನನ್ನು. ವಯೋವೃದ್ಧನು ಜ್ಞಾನವೃದ್ಧನು ಆದಂತಹ ಸುಗ್ರೀವ ನಿನ್ನ ಆಜ್ಞೆಯನ್ನು ಶಿರಸ ವಹಿಸಿ ರಾಕ್ಷಸ ದೂತನಾಗಿ ಗೊಂಡಾರಣ್ಯವನ್ನು ಸೇರಿದ. ಬರುವಾಗ ಬದಲಾವಣೆಯಾಗಿದ್ದಾನೆ, ದೇವಿ ದೂತನಾಗಿ ಬಂದಿದ್ದಾನೆ, ದೇವಿ ದಾಸನಾಗಿದ್ದಾನೆ ಎನ್ನುವುದೇ ಅರ್ಥ. ಸಿದ್ಧರ ಸೆಕ್ಕೆ ಬಿದ್ದಂತ ಕಬ್ಬಿಣ ಮತ್ತೆ ಅದು ಕಬ್ಬಿಣವಾಗಿ ಉಳಿಯುವುದಿಲ್ಲ ಪ್ರಭು, ಬಂಗಾರವೇ ಆಗುವಂತೆ ಆರ್ತರಾಗಿ ಶರಣರಾಗಿ ಬಲಕರಾಗಿ ಯಾರೋ ಅವಳ ಕಾಲವನ್ನು ಸೇರ್ತಾರೋ ಅವರೆಲ್ಲ ಅವಳ ಶರಣರು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ. ಸುಗ್ರೀವ ಮುಂದೊಮ್ಮೆಗೆ ಸತ್ತು ಬಿದ್ದನಂತೆ, ಪುನರಪಿ ಎದ್ದು ಬಂದ. ನಾವು 1000 ಮಂದಿ ತಲೆಯನ್ನು ಕಡಿತೇವೆ, ಬೇಕು ಅಂತ ಹೇಳಿದ್ರೆ ಬದುಕಿಸುವಂತ ನಮ್ಮ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಅವಳು ಹಾಗಲ್ಲ, ನಿಗ್ರಹ ಅನುಗ್ರಹ ಶಕ್ತಿ ಸಂಪನ್ನ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ. ಪಣವೇ ಅಧಿಕವಾಗಿ ಹೋಯಿತು. ಹತ್ತಿ ಕಾಳಗದಲ್ಲಿ ಜಯಿಸಿ ಯಾರು ಮುಂದೆ ಬರ್ತಾರೋ ಅವರನ್ನು ನಾನು ಮದುವೆ ಆಗ್ತೀನಿ ಎನ್ನುವ ಹಾಗೆ ಹೇಳಿದ್ದಾಳಂತೆ. ಹೋರಾಟ ಏನು ಹೊಸತಲ್ಲವಲ್ಲ, ಎಂತೆಂತ ಕದನ ಕಣಿಗಳಲ್ಲಿ ನಮ್ಮ ಪರಾಕ್ರಮವನ್ನು ತೋರಿಸಿದ್ದೇವೆ. ಆದರೆ ನಿನ್ನ ಪಾಲಿಗೆ ಇಂದಿನವರೆಗೆ ಅಪಯಶಸ್ಸು ಬಂದದ್ದೇ ಇಲ್ಲ. ಹಿಂದಿನ ದಿವಸ ಒಬ್ಬಳಕ್ಕೆ ಹೆಣ್ಣು ನಮ್ಮ ಕದಂಬ ಕಾಂತಾರದಲ್ಲಿ ಕುಳಿತು ಯುದ್ಧಕ್ಕೆ ಕರೆಯುತ್ತಾ ಇದ್ದಾಳೆ ಎಂದಾದ್ರೆ 3 ಲೋಕದಲ್ಲಿ ಮೀರಿದ ಚೈತನ್ಯ ನಮ್ಮಿಂದಲೂ ಅಧಿಕವಾದಂತಹ ಶಕ್ತಿ ಅದು ಅನ್ನೋದನ್ನು ತಿಳಿಯಬೇಕು. ಅವಳ ಅದಟ್ಟನ್ನು ಮುರಿದು ಕರೆತರುವುದಕ್ಕಾಗಿ ದೈತ್ಯ ಸೇನೆಯ ಪ್ರತಿನಿಧಿಯಾದಂತಹ ಧೂಮ್ರಾಕ್ಷ ಹೋದ. ಮಾತಿಗೆ ಅವಕಾಶ ಇಲ್ಲ. ಮತ್ತೆ ಧೂಮ್ರಾಕ್ಷನಲ್ಲಿ ಎದ್ದು ಬಂದು ಯುದ್ಧವನ್ನು ಮಾಡಲಿಲ್ಲ, ಕುಳಿತಲ್ಲಿದ್ದಲೇ ಧೂಮ್ರಾಕ್ಷನನ್ನು ಸುಟ್ಟಿದ್ದಾಳೆ ಪ್ರಭು. ಸಮಸ್ತ ದೈತ್ಯ ಸೇನೆ ಹಿಡಿ ಪೂಜೆ ಹೋಗಿ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ. ಮನೋವೇಗವುಳ್ಳ ಚಂಡಮುಂಡರು, ಅಮಿತ ಪರಾಕ್ರಮಿಗಳು, ಬ್ರಹ್ಮಚರ್ಯ ವೃತ್ತವನ್ನು ಎಷ್ಟೇ ಜನಗ ಪಾಲಿಸ್ತಾರೋ ಅಷ್ಟೇ ಜನಕ ಮರಣದ ನೆರಳ ಹತ್ತಿರ ಸುಳಿಯುವುದಿಲ್ಲ. ಅಂತಹ ಚಂಡಮುಂಡರ ಬ್ರಹ್ಮಚರ್ಯವನ್ನು ಕೆಡಿಸಿ ಆ ಮೂಲಕವಾಗಿ ಹೋರಾಟವನ್ನು ಮಾಡಿ ಅವರ ಶಿರವನ್ನೇ ಎನ್ನುವಂತಹ ಬಿರುದನ್ನು ಪಡೆದಿದ್ದಾಳೆ. ಕೋಟಿ ಕೋಟಿ ಸಂಖ್ಯೆಯ ರಾಕ್ಷಸ ವೀರರೆಲ್ಲ ಅಳಿದಿದ್ದಾರೆ. ಯಮ ಕಾಲವನ್ನು ಕಾಯುತ್ತಾ ಇದ್ದಾನೆ. ಹಳೆಯ ದ್ವೇಷ ಅವನಿಗೆ. ಕಾಳಗದಲ್ಲಿ ಯಮನನ್ನು ಸೋಲಿಸಿ ಅವನ ಪಾರ್ಶ್ವವನ್ನು ಕಿತ್ತು ನಮ್ಮ ವಿರೋಧಿಗಳಿಗೆ ನೀನೇ ಯಮ ಸದೃಶನಾಗಿ ಬೆರೆಯುತ್ತಾ ಇದೆಯ. ಈ ಸಮಯವನ್ನೇ ಉಪಯೋಗಿಸಿ ದೈತ್ಯಾನ್ವಯವನ್ನೆಲ್ಲ ಯಮನಾಲಯಕ್ಕೆ ಕರೆಸಿ ವಿಚಾರಿಸುವಂತಹ ವೇಳೆಯಲ್ಲಿ ಅವ ಕೇಳಿದ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರ ಕೊಡಬೇಕಾಗಿತ್ತು. ಇದೆಲ್ಲ ಅಪ್ರಯೋಜಕ. ಇದರಿಂದ ಯಾವುದೇ ಶುಭವನ್ನು ಫಲವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಯೋಚಿಸೋಣ, ಇದ್ದಂತಹ ದಾನವರನ್ನು ಉಳಿಸೋಣ. ರಕ್ತಬೀಜ ಅವಳು ಯಾವ ರೀತಿಯ ಸಾಹಸವನ್ನು ಮೆರೆದರು? ಬರೇ ತರುಣಿಯಲ್ಲ, ತರುಣಿ ¡Ay!
ಹೊರೆಯನ್ನು ಹೊತ್ತವನು ತಾವು ನಡೆಯುತ್ತಿರುವಂತಹ ಹಾದಿಯಲ್ಲಿ ಎಳ್ಳಿನ 7 ಭಾಗದಷ್ಟು ಕೊರತೆ ಆಯಿತು ಎಂದಾದರೆ ಹೆಗಲ ಮೇಲಿರುವಂತಹ ಹೊರೆ ದಾರಿ ಕೆಳಗೆ ಬೀಳುವುದಕ್ಕೂ ಸಾಧ್ಯತೆ ಉಂಟು. ಕದನ ಕಲಾಪವನ್ನು ಕೈಗಾಣಿಸುವಂತಹ ಉದ್ದೇಶದಿಂದ ರಥವನ್ನೇ ಹೊರಟವನಿನು. ಒಬ್ಬಾತ ವ್ಯಕ್ತಿ ದೇಹವನ್ನು ಹೊತ್ತ ಇವತ್ತ ರಥವನ್ನು ಏರ್ತಾನೆ ಅನ್ನೋದು ಪ್ರಧಾನ ಅಲ್ಲ, ಸಂಬಂಧಕ್ಕೆ ಬೇಕಾಗಿ ಬದಲಾಯಿಸಲೂಬಹುದು. ಆದ್ರೆ ನಮ್ಮ ಜೀವನದಲ್ಲಿ ಮನೋರಥ ಏನು ಅನ್ನೋದನ್ನು ಚೆನ್ನಾಗಿ ನಾವು ತಿಳಿಯಬೇಕು. ನಿನ್ನ ಕೈಗಳಿಗೆ ದುಡಿಯುವವರು 1000 ಮಂದಿಗಳಿದ್ದಾರೆ, ನಿನ್ನ ಆಜ್ಞೆಯನ್ನು ಮೀರಿ ಹೋಗುವವರು ಯಾರೂ ಇಲ್ಲ. ಹಾಗಿದ್ರೆ ನಿನಗೆ ತಿಳಿಯ ಹೇಳುವಷ್ಟು ಪ್ರಬುದ್ಧರು ನಾವಲ್ಲ. ನಮ್ಮನ್ನು ಸರಿದಾರಿಗೆ ತರಬೇಕಾದುದು ನಿನ್ನ ಆದ್ಯ ಕರ್ತವ್ಯ. ಹಾಗಾಗಿ ದಾನವರ ಉದ್ಧಾರವನ್ನೇ ನೀನು ಬಯಸುತ್ತಾ ಇದ್ದವ. ದಾನವೇಶ ಅನ್ನುವಂತ ನೆಗಳುತ್ತೆ ನಿನಗೆ. ಆದ್ರೆ ಇಂದಿನ ದಿವಸ ಯಾಕೆ ಈ ಬುದ್ಧಿ ಬಂದು ಹೋಯ್ತು ಅರ್ಥವಾಗುವುದಿಲ್ಲ. ಯಾಕೋ ಕದಂಬ ಸಮೂಹ ಎನ್ನುವ ಹಾಗೆ ಕರೆಯುತ್ತಾರೆ. ಆ ಕದಂಬ ಕಾಂತಾರದಲ್ಲಿ ಆಕಾಶದಿಂದಲೇ ತೆರೆಗಿಳಿದಂತ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಹೆಣ್ಣೊಬ್ಬಳು ಸಂಗೀತ ಸುದೆಯನ್ನೇ ಹರಿಯಬಿಟ್ಟಿದ್ದಾಳೆ ಎಂದಾದ್ರೆ ದಾನವ ಕುಲಕ್ಕೆ ಹೆಮ್ಮಾರಿಯಾಗಿ ಕಾಣಿಸಿಕೊಂಡಿದ್ದಾಳೆ. ಅವಳ ಉದ್ದೇಶ ಏನು, ಅವಳ ಹಿನ್ನೆಲೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ನಾನು ಅರಿತಿದ್ದೇನೆ. 14 ಲೋಕವನ್ನು ಪಡೆಯುವಂತಹ ಅವಸರದಲ್ಲಿ ಧರೆಯಲ್ಲಿ ನಾವು ಅದೆಷ್ಟೋ ಅನ್ಯಾಯ ಧರ್ಮವನ್ನು ಮಾಡಿದ್ದೇವೆ. ಸಾಧು ಸಂತರು, ಋಷಿಮುನಿಗಳು, ಗೋವುಗಳು, ಮಾತೆಯರು ಕಣ್ಣೀರನ್ನೇ ಸುರಿಸುತ್ತಾ ಇದ್ದಾರೆ. ಹಾಗಿದ್ರೆ ಅವರಿಗೆ ಸುಖವಾದಂತಹ ಜೀವನವನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ನಾವು ಕೇಳಿದ ಪ್ರಕಾರ ಆದಿಯಲ್ಲಿ ಆದಿಮಾಯೆ ಅನ್ನುವಳು ತ್ರೈಮೂರ್ತಿಗಳ ಹುಟ್ಟಿಗೆ ಕಾರಣೀಕರ್ತಳಾಗಿ ಅವರಿಗೆ ಒಂದೊಂದು ಕರ್ತವ್ಯವನ್ನು ನಿಯೋಜಿಸಿ ಅವರಲ್ಲೇ ಒಂದು ಮಾತನ್ನು ಹೇಳಿದತ್ತೆ. ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ಕಷ್ಟ ಬಂತು ಎಂದಾದ್ರೆ ನನ್ನನ್ನೇ ಭಜಿಸಿರಿ, ನಾನೇ ಬರ್ತೇನೆ ಅನ್ನೋ ಹಾಗೆ. ಇಂದು ಅವಳು ಕಾಣಿಸಿಕೊಳ್ಬೇಕಿದ್ರೆ ಅವಳ ಮಂದಿಗೆ ಕಷ್ಟ ಬರಬೇಕು ಪ್ರಭು. ಯಾರು ಅವಳ ಮಂದಿಗಳು? ಯಾರು ಲೋಕದಲ್ಲಿ ಧರ್ಮ ಪಕ್ಷಪಾತಿಗಳಾಗಿ ಯಾರು ಮುನ್ನಡೆಯುತ್ತಾರೋ, ಸದ್ಧರ್ಮ ಮಾರ್ಗಾವಲಂಬಿಗಳಾಗಿ ಯಾರು ಇರ್ತಾರೋ ಅವರೇ ಅವಳ ಮಂದಿಗಳು ಆಗಿ ಹೋಗಿದ್ದಾರೆ. ನಾವು ಅನ್ಯಾಯವನ್ನೇ ಮಾಡುತ್ತಾ ಇದ್ದೇವೆ. ಹಾಗಾಗಿ ನಮ್ಮ ಒದೆಗೆ ಬೇಕಾಗಿ ನಮ್ಮ ಕಣ್ಣಿಗೆ ಕಾಣುವಂತ ಕದಂಬ ಕಾಂತಾರದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಆದಿಮಾಯೆ ಅನ್ನುವುದರಲ್ಲಿ ಸಂದೇಹವಿಲ್ಲ. ತ್ರಿದರ್ಶನವನ್ನು ಪಡೆಯುವುದಕ್ಕೆ ಬಂದಂತಹ ಲೋಕನಾಯಕಿ. ಬೇಡ ಬೇಡ ಈ ವಿಚಾರವನ್ನೆಲ್ಲ ಬಿಡು. ನನ್ನ ಅಳಿಯವಾಗಿ ನಿನ್ನ ಕೊನೆಯ ನಿರ್ಧಾರವೇನು? ನೀನು ಸುತ್ತಿರುವಂತಹ ಮಾರ್ಗ ಇದನ್ನು ಮನದ ಮೂರ್ಖತೆಯ ಜಗದೊಡತಿಯ ಚರವಾಗಿ ಭಕ್ತಿಯಿಂದಲೇ ಹೊರಮಡುತ್ತ
ಜಗದುರತಿಯ ಚರಣಗೆ ಭಕ್ತಿಯಿಂದಲೇ ಪೊಡಬಡುತ್ತ ಪಡೆದವಳ ಕಾರುಣ್ಯದಲ್ಲಿ ದಾತ್ರಿಯಲ್ಲಿ ಜಡಜ ಪೀಠನ ವರದ ತೆರದಲ್ಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳು ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳು ಬಿಡು 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 ಮನದ ಮೂರ್ಖತೆಯ ತುಮೆಗೆ ಒಳಗಾಗಬೇಡ. ಉಳಿದು ಕಿಡುಕನ್ನು ಯೋಚಿಸುವಂತಹ ಮತಿಯನ್ನು ಕಳೆದುಕೊಳ್ಳುತ್ತಾನಂತೆ. ಮೂರ್ಖವಾದವನು ಹಿಡಿದು ಗಮಿಸುವುದರಿಂದ ಜೀವನದಲ್ಲಿ ಯಾವತ್ತು ಯಾವನು ಏಳಿಗೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಮುಂದಿರಿಸಿದಂತಹ ಹೆಜ್ಜೆಯನ್ನು ಹಿಂದಕ್ಕೆಳೆದು ಎಂದಾದರೆ ಲೋಕದಲ್ಲಿ ಅಪವಾದ ಅಪಹಾಸ್ಯಕ್ಕೆ ಈಡಾಗ್ತೇವೆ ಅನ್ನೋ ಆತಂಕ ಅನವರತ ನಿನ್ನ ಮನಸ್ಸಿನಲ್ಲಿ ಕಾಡುತ್ತಾ ಇರಬಹುದು. ಊರಿನವರು ಸಾವಿರ ಹೇಳುತ್ತಾರೆ, ಅದಕ್ಕೆ ನಮ್ಮ ಕರುಣನ್ನು ಬಲಿ ಕೊಡುವುದಲ್ಲ. ಬಂದವಳು ಸಾಮಾನ್ಯದವಳಲ್ಲ, ಜಗಜ್ಜನನಿ ಲೋಕನಾಯಕಿ ಅನ್ನುವುದು ಸ್ಪಷ್ಟವಾಗಿದೆ. ಈ ಹಿಂದೆ ಜಡದ ಪೀಠನಿಂದ ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದಂತಹ ವರಬಲವನ್ನು ಹೊಂದಿದವನು ನೀನು. ಆಯುಷ್ಯ ಇರುವ ತನಕ ಆ ಶ್ರೀದೇವಿಯ ಕಾರುಣ್ಯಕ್ಕೆ ಒಳಗಾಗಿ ಈ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಏನು ಅವಳ ಕೈ ಹಿಡಿಯುವಂತ ಯೋಚನೆ ಬೇಡ. ಮತ್ತೆ ದೈತ್ಯರ ಉದ್ಧಾರವನ್ನು ಬಯಸಿ ಆ ಕೈಯ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟರೆಂತಾದ ನಾನು ಸಮಯ ಉಂಟು ಅಂತ ಮಾತಾಡಿದ್ದ. ಇದ್ದವರನ್ನಾದ್ರೂ ಉಳಿಸಿಕೊಳ್ಳುವ ಅಂತ ಎಲ್ಲ ಬರಿದಾದ ಆಸನ ಕಾಣುತ್ತಾ ಉಂಟು. ಏನು ಸಭೆ ರಕ್ತಬೀಜ ಉಳಿದವರನ್ನು ಹೇಗೆ ಉಳಿಸಬೇಕು ಎನ್ನುವ ಹಾಗೆ ಯೋಚಿಸಬೇಕಾದಂತಹ ಜವಾಬ್ದಾರಿಯ ಸ್ಥಾನದಲ್ಲಿ ನಾನಿದ್ದೇನೆ. ರಕ್ತಬೀಜ ಕದಂಬ ಕಾಂತಾರಕ್ಕೆ ಹೋದಂತಹ ವೀರರು ಯಾರು ಮರಳಿ ಬರಲಿಲ್ಲ, ಸುಗ್ರೀವ ಮಾತ್ರ ಬಂದಿದ್ದಾನೆ. ಅದನ್ನು ಕಂಡಂತಹ ನೀನು ಮನದಲ್ಲಿಯೇ ಯೋಚಿಸಿದ್ದೀಯ. ಏನಂತ? ನೀನು ರಣಕ್ಷೇತ್ರಕ್ಕೆ ನಿನ್ನನ್ನು ನಾನು ಕಳುಹಿಸಿದರೆ ಮರಳಿ ಬರುವುದಿಲ್ಲ ಎಂಬಂತಹ ಹೆದರಿಕೆಯಿಂದಾಗಿ ಈ ರೀತಿ ಮಾತನಾಡುವುದಕ್ಕೆ ತೊಡಗಿದ ಒಂದು ಭಯವೇ. ಮತ್ತೆ ಒಂದು ಕಾಲದಲ್ಲಿ ನಿನ್ನ ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಿದಂತಹ ವಿಕ್ರಮಿ ನಾನು. ಹೌದಯ್ಯ, ಆಗ ನನ್ನ ಪರಾಕ್ರಮದಲ್ಲಿ ಶಂಕೆ ಬರಲಿಲ್ಲ. ಅದು ಈ ಹಿಂದೆ ನಡೆದಂತಹ ವಿಚಾರ ಈ ಕಾಲಕ್ಕೆ ಗಣ್ಯವಲ್ಲವಯ್ಯ. ಓಹೋ, ಅದಕ್ಕಾಗಿ ನಿನಗೊಂದು ಒಳ್ಳೆ ಮಾತನ್ನು ಹೇಳ್ತೇನೆ. ಈಗಲೇ ಸಮಯ ಮೀರಿ ಹೋಗಿದೆ, ಆದರೂ ಇದ್ದವರನ್ನಾದ್ರೂ ಉಳಿಸುವಂತ ಯತ್ನದಿಂದ ಒಂದು 4 ಮಾತಾಡಿದ್ದ. ಈ ಹಿಂದೆ ನಾನು ಹೇಳಿದ್ದೇನೆ ನೋಡಯ್ಯ, ಉಳಿದವರನ್ನು ಹೇಗೆ ಉಳಿಸಬೇಕೆನ್ನುವಂತಹ ಯೋಚನೆ ನಾನು ಮಾಡ್ತೇನೆ. ನಿನಗೆ ಇದ್ಯಾವುದು ಶೋಭೆ ಅಲ್ಲ. ಇದೆಲ್ಲವನ್ನ ಕಳಚಿ ನಮ್ಮ ಭಂಡಾರಕ್ಕೆ ಒಪ್ಪಿಸು. ದೂರದಲ್ಲಿರುವಂತಹ ಪಾಕಶಾಲೆಯನ್ನ ಸೇರು, ಸೀರೆಯನ್ನ ಉಟ್ಟುಕೋ, ರಣ ಹೇಳಿಯಂತೆ ಬಾಳು. ಹುಟ್ಟಿದಂತ ನಾಡಿನಲ್ಲಿ ರಣ ಹಿಡಿಯಲಂತ ಶಬ್ದಕ್ಕೆ ಅವಕಾಶ ಇಲ್ಲ. ನಾನು
ಬದುಕುವುದಕ್ಕೆ ಬೇಕಾಗಿ ಮಾತಾಡಿದ್ದ. ಹೆಚ್ಚು ಮಾತಾಡಿದವರು ಹೆಚ್ಚು ವರ್ಷ ಬದುಕುತ್ತಾರೆ ಅಂತ ಯಾರು ಹೇಳಿದ್ರು? ನಾನೇ ಹೇಳಿದ್ದು. ಇದು ನಿನ್ನೆ ಅವನ ನಿಶ್ಚಯ ಎಂದಾದರೆ ನಿನಗಿಂತ ಮೊದಲು ತಲೆ ಕೊಡಬೇಕಾದವನನ್ನು ಹೋಗ್ಬೇಕಾದಮ್ಮವನಕ್ಕೆ ಮಾಡುವ ಯತ್ನ ಭಗವಂತನ ಜೀವಕ್ಕೆ ಕೊಡುವಪ್ಪ. ಏನಿದು ವಿಚಿತ್ರ ಅನುಭವ. ಹಗಲು ಕತ್ತಲೆಯಾಗಿ ಕಾಣಬೇಕಾದಂತಹ ಪ್ರದೇಶ, ಎಲ್ಲಿ ನೋಡಿದರೆ ಬೆಳಕೇ ಬೆಳಕು. ಏನು ವೈಭವ, ಏನು ವೈಭವ. ಇವತ್ತು ಇಲ್ಲಿಗೆ ಬೆಳಕಿನ ವ್ಯವಸ್ಥೆ ಮಾಡಿದವ ಎಲ್ಲಿದ್ದಾನಂತ ಬೇಕು ನನಗೆ. ಲೋಕ ವ್ಯವಸ್ಥೆಯನ್ನೇ ಕಾಪಾಡಬಲ್ಲವಳು ಇಲ್ಲಿ ಇದ್ದಾಳೆ ಎಂದಾದ ಮೇಲೆ ಅವಳಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಬೇಕೆ. ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತಬೀಜ ಮುಂದುವರಿ ಮಹತ್ತರವಾದಂತಹ ಚೇತನಕ್ಕೆ ತಲೆಬಾಗು. ಆಮೇಲೆ ಅನಂತದಲ್ಲಿ ಒಂದಾಗು ಎನ್ನುವ ಹಾಗೆ. ಹರಿಹರ ವಿಧಿ ಪ್ರೇರಣೆ ಅಲ್ಲವೇ ಅಲ್ಲ. ಯಾರ ಪ್ರೇರಣೆ? ದೇವಿ ಪ್ರೇರಣೆ ಅನ್ನೋದು ಸ್ಪಷ್ಟವಾಯಿತು. ಇದು ದೇವಿ ಮಹಾತ್ಮೆ. ಸೂರ್ಯ ರಶ್ಮಿಯು ಈ ಕಾಡಿನೊಳಗೆ ಪ್ರವೇಶ ಮಾಡುವ ಹಾಗಿಲ್ಲ. ಅಂಥದ್ದರಲ್ಲಿ ಕಾಡೆಲ್ಲ ಬೆಳಗಿದ ಅನುಭವ. ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ. ಸೂರ್ಯಮಂಡಲದಲ್ಲಿದ್ದುಕೊಂಡು ಯಾರು ಬ್ರಹ್ಮವನ್ನು ರಚಿಸುವಂತಹ ಸತ್ಪುರುಷರಿದ್ದಾರೋ ಅವರಿಗೆಲ್ಲ ಪ್ರೇರಕಿಯಾಗಿ, ಪ್ರಚೋದಕಿಯಾಗಿ, ಅನುಗ್ರಹಕಾರಕಳಾಗಿ ಕಾಲವನ್ನು ಕಳೆಯುವಂತಹ ಮಹಾಚೇತನ ಧರೆಗೆ ಇಳಿದಿದೆ ಅನ್ನೋದು ಸ್ಪಷ್ಟ. ಹಾಗಿದ್ರೆ ಇಲ್ಲಿವರೆಗೆ ಬಂದಾಗಿದೆ, ಅವಳನ್ನು ನಮ್ಮ ಕಣ್ಣಾರೆ ಕಾಣಬೇಕು. ಹೇಗಪ್ಪ ಸಾಗಲಿ, ಹೇಗೆ ಸಾಗಲಿ? ಸರಿ ಸರಿ ಸರಿ. ಮೃತ್ಯುವಿನಿಂದ ಅಮೃತತ್ವದೆಡೆಗೆ, ತಮಸ್ಸಿನಿಂದ ಜ್ಯೋತಿಯೆಡೆಗೆ ಜೀವಾತ್ಮರು ಸಾಗುವ ಹಾಗೆ ಬೆಳಕಿನ ಕಿರಣದ ಸೆಲೆಯನ್ನು ಹಿಡಿದು ಮುಂದೆ ಸಾಗ್ತೇನೆ. ನೋಡಿದನು ಖಾಲಿ ರಕ್ತವೀಡನು ಗರ್ವದೇ ಮೇರೆವ ಶಿವೆಯನು ಗಾಢ ಗರ್ವದಿ ಮೇರೆವ ಶಿವೆಯನು ಆಡಿದನು ತನ್ನೊಳಗೆ. ಇವಳನು ತಿಳಿಯದಿ ನಿಂತಾಯ್ತು. ಆಡಿದನು ತನ್ನೊಳಗೆ. ಇವಳನು ತಿಳಿಯದಿ ನಿಂತಾಯ್ತು. ಮಾಡಲಿನ್ನೇ ಅಕಟ ಮಾಡಲಿನ್ನೇ ಅಕಟ ಶುಂಭನ ಗುಡೆ ಮಾಡಲಿನ್ನೇ ಅಕಟ ಶುಂಭನ ಗುಡೆ ಇವಳು ಕೇಡು ಇವಳು ಆದರೂ ನುಡಿದಿದ ಬೆರದು ಆದರೂ ನುಡಿಸಿದ ಬೆರದು
ಮನಗಳು ಬೇಡಿದನು ಬೀಳು ಕೊಂಡಾಡಿದನು ನೋಡಿದನು ಕಲೆ ರಕ್ತ ಬೀಳನು ನೋಡಿದೆ, ಸರಿಯಾಗಿ ನೋಡಿದೆ. ಕೇವಲ ಮಾಂಸಾಕ್ಷಿಗಳಿಂದ ನೋಡಿದರೆ ಸಾಕಾಗುವುದಿಲ್ಲ ಈಕೆ ಸೌಂದರ್ಯವನ್ನು. ಬಗೆ ಗಣ್ಣನ್ನು ತೆರೆದು ನೋಡಿದೆ ಎಂದಾದರೆ ಈಕೆ ಯಾರು, ಏನು, ಎಷ್ಟು ಅನ್ನುವುದನ್ನು ತರ್ಕಿಸುವುದಕ್ಕೆ ಸಾಧ್ಯತೆ ಉಂಟು. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದಾನುಭೂತಿ ಆ ಕಾಲಕ್ಕೆ ಆಗ್ತದೆ ಅನ್ನುವುದನ್ನು ಕೇಳಿದ್ದೇನೆ. ಅಂತಹ ಒಂದು ಸಂತೋಷ, ಸಮಾಧಾನ ಈ ಕ್ಷೇತ್ರದಲ್ಲಿ ಆಗಿ ಹೋಯಿತಲ್ಲ. ಮೇಲೆ 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 ಎಷ್ಟು ಮೇಲೆ ನೋಡಿದರೂ ಕೂಡ ಉಯ್ಯಾಲೆಗೆ ಬಿಗಿದಂತಹ ಸರಪಳಿಯೇ ಕಾಣುವುದಿಲ್ಲ. ಹಾಗಿದ್ದರೆ ಅಂಬರದಿಂದಲೇ ದರೆಗಿಳಿದಂಥ ಬಂಗಾರದ ಉಯ್ಯಾಲೆ ಅನ್ನುವುದು ಸ್ಪಷ್ಟವಾಯಿತು. ಈ ಗೊಂಡಾರಣ್ಯದಲ್ಲಿ ಉಯ್ಯಾಲೆಯನ್ನು ಕೊಟ್ಟವರು ಯಾರು? ಇವಳಿಗೆ ಯಾರು ಕೊಡಬೇಕೆಂದೇನೂ ಇಲ್ಲ. ನಿಕ್ಕುಳಿದವರಿಗೆ ಅನುಗ್ರಹಿಸುವವಳು ಇವಳು ಅನ್ನೋದು ಸ್ಪಷ್ಟವಾಯಿತು. ಬಾಣಲ್ಲೂ ಇವಳೇ, ಭುವಿಯಲ್ಲೂ ಇವಳೇ, ತನ್ನ ಪ್ರಪಂಚವು ಪ್ರಕೃತಿ ಇವಳಿ ಎನ್ನುವ ಹಾಗೆ ಕಂಗೊಳಿಸುತ್ತಾ ಇದ್ದಾಳಲ್ಲ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರರು ಈಕೆ ಎರಡು ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರೆ. ಸೋಹ ಪತಿಯಾದಂಥ ಅಗ್ನಿದೇವ ಈಕೆ ಹಣೆಯ ಮುರುಡೆ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಂಬೂದ್ವೀಪಕ್ಕೆ ಆಧಾರ ಸಂವೇನಿಸಿರುವಂತಹ ಮೇರು ಪರ್ವತಗಳು ಈಕೆಯ ಸ್ತನಗಳಲ್ಲಿ ಗೋಚರಿಸುತ್ತಾ ಉಂಟು. ಆಗಸದಲ್ಲಿರುವಂತಹ ಅಸಂಖ್ಯಾತ ನಕ್ಷತ್ರ ಕೋಟಿಗಳು ಈಕೆ ಧರಿಸಿರುವಂತಹ ಮಾಲಾ ಮೌತ್ಯಗಳಲ್ಲಿ ಕಾಣುತ್ತಾ ಉಂಟು. 7 ಬಣ್ಣದ ಸೀರೆ ಉಟ್ಟಿದ್ದಾಳೆ ಅಮ್ಮ. 8 ಬಣ್ಣದ ಸೀರೆ ಉಡುವಂತಹ ಸಾಮರ್ಥ್ಯ ಇವಳಿಗಿಲ್ವೇ? ಹಾಗಲ್ಲ, ಸಪ್ತ ಸಾಗರಗಳೇ ನನಗೆ ವಸನ ಎನ್ನುವ ಹಾಗೆ ತೋರಿಸುತ್ತಾ ಇದ್ದಾಳೆ. ಸರಿಯಾಗಿ ನಾನು ನೋಡಿದ್ದು, ಎಡದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಕುರಿಸುವುದಕ್ಕೆ ತೊಡಗಿದ್ದಾಳೆ. 3 ಮೊನೆಯ ಆಯುಧ ಕೈಯಲ್ಲಿ ಶೋಭಿಸುತ್ತಾ ಇದೆ ಎನ್ನುವ ಕಾರಣಕ್ಕಲ್ಲ, ತ್ರಿಕಾಲಕ್ಕಾಗ್ಲಿ, ತ್ರಿಶಕ್ತಿಗಳಿಗಾಗ್ಲಿ, ತ್ರಿಮೂರ್ತಿಗಳಿಗಾಗ್ಲಿ, ತ್ರಿಲೋಕಕ್ಕಾಗ್ಲಿ ನಾನೇ ಕಾರಣಲಿದ್ದೇನೆ. ಬೇಕಾದ ಹಾಗೆ ಸೃಷ್ಟಿಸಿ ಬೇಡವಾದಾಗ ಲೈಗುಣಿಸುವಂಥ ಸಾಮರ್ಥ್ಯ ನನ್ನಲ್ಲಿ ಅಡಕವಾಗಿದೆ, ರಕ್ತಬೀಜ ಎನ್ನುವ ಹಾಗೆ ಸಂಕೇತವನ್ನು ನೀಡುತ್ತಾ ಇದ್ದಾಳೆ ಮಹಾತಾಯಿ. ದೂರದಿಂದಲೇ ನೋಡುತ್ತಾ ಇರುವ ಹಾಗೆ ಸನಿಹಕ್ಕೆ ಸಾಗಿದೆ. ಪಾವನವಾದಂತಹ ಪದದ್ವಯಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಅಮ್ಮನ ಒಮ್ಮೆ ಮುಖ ನೋಡೋಣ ಎನ್ನುವ ಹಾಗೆ ಭಾವನೆ ಬಂದು ಹೋಯಿತು. ಮುಖಾವಲೋಕನ ಮಾಡಿದ್ದೇ ತಡ, ನನ್ನನ್ನು ನೋಡಿ ಕ್ರೂರ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳಲ್ಲ. ಅರ್ಥವಾಯಿತು ನನಗೆ ಯಾಕೆ ಈ ದೃಷ್ಟಿ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣ ಆದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನರಿಗೆ ಅಭಯದಾನ ಮಾಡುವಳು ತಕ್ಕವಳು ಅನ್ನುವುದನ್ನು ಸ್ಪಷ್ಟವಾಗಿ ಅರಿತಿದ್ದೇನೆ. ನಾವು ಮಾಡಿದ್ದಷ್ಟೇ ಅಲ್ವೇ, ಯಜ್ಞದ ಮೂಲಕವಾಗಿ, ತಪಸ್ಸಿನ ಮೂಲಕವಾಗಿ, ದಾನದ ಮೂಲಕವಾಗಿ ಶ್ರೀದೇವಿಯನ್ನು ನಾವು ವರಿಸಿದ್ದಲ್ಲ, ನಾವು ದೌಷ್ಟ್ಯದಿಂದ ವರಿಸಿದ್ದೇವೆ. ನಾವು ದುಷ್ಟರಾದುದರಿಂದಲೇ ಈಕೆ ಧರೆಗೆ ಇಳಿದು ಬಂದಿದ್ದಾಳೆ. ದುಷ್ಟರಿಗೆ ಯಾವತ್ತೂ ದುಷ್ಫಲ ಅಲ್ಲದೆ ಸತ್ಫಲ ದೊರಕುವುದಕ್ಕೆ ಸಾಧ್ಯವೇ ಇಲ್ಲ, ಅನುಭವಿಸಲೇಬೇಕು. ಆದರೆ ಒಡೆಯನ ವಿಚಾರವಾಗಿ ಎನಿಸಿದಾಗ ಕರುಳಿಗೆ ಕತ್ತಿಟ್ಟಂತ ಅನುಭವ ಆಗುತ್ತಾ ಉಂಟು. ಒಂದು ಕಾಲದಲ್ಲಿ ಕಂಡೆಡೆಯಲ್ಲಿ ಪಂಡರೋಪಾದಿಯಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದವರು ಈಗ ಹಾಗಲ್ಲ. ವೃದ್ಧಿ 3ರಲ್ಲಿ ನಮಗೊಂದು ಒಳ್ಳೆಯ ಸ್ಥಾನ ಮಾನ ಲಭಿಸಿದೆ. ನಿರಾಯಾಸವಾಗಿರುವಂತಹ ವೇಳೆಯಲ್ಲಿ ಯಾರು ಔದಾರ್ಯದಿಂದ ತಂದುಕೊಟ್ಟಂತಹ ಕೊಡುಗೆ ಇದಲ್ಲ, ಸ್ವಪ್ರಯತ್ನದ ಸಾಧನೆಯ ಪ್ರತೀಕವಾಗಿ ಇಂದಿನ ಸುಖ ಪಡೆಯುವಲ್ಲಿ ಹಿಂದೆ ಅದೆಷ್ಟೋ ಕಷ್ಟವನ್ನು ನಷ್ಟವನ್ನು ನಾವು ಅನುಭವಿಸಿದ್ದೇವೆ. ಆದರೆ ನಮ್ಮ ಒಡೆಯನಿಗೆ ಯಾಕೆ ಅರ್ಥವಾಗುವುದಿಲ್ಲ, ಒಂದೂ ತಿಳಿಯುವುದಿಲ್ಲವಲ್ಲ. ಏನು, ಅವ ಮಕ್ಕಳ ಮುಖವನ್ನು ನೋಡದವನೇ, ಹೆಣ್ಣಿನ ಮುಖವನ್ನು ನೋಡದವನೇ. ಅವನ ಮಕ್ಕಳಿಗೆ ಮಕ್ಕಳಾಗಿದೆ, ಮೊಮ್ಮಕ್ಕಳನ್ನು ಎತ್ತಿ ಆಡಿಸಿ ಆಗಿದೆ. ಈ ಸಂದರ್ಭದಲ್ಲಿ ಮದುವೆ ಆಗುವುದಕ್ಕಾಗಿ ಹೊರಟಿದ್ದಾನೆ. ಏನೇ ಆಗಲಿ, ಅವನ ಉತ್ಪನ್ನವನ್ನು ಉಂಡು ಬದುಕಿದಂತಹ ದೇಹ. ಸುಗ್ರೀವನಲ್ಲೇ ಹೇಳಿದ್ದಾಳಂತೆ, ಯುದ್ಧವೇ ಬದ್ಧ. ಒಂದು ವೇಳೆ ನನ್ನ ಮಾತಿಗೆ ಒಪ್ಪಿಗೆ ನಿತ್ತು ಇವಳು ಶೋಣಿತಾಪುರಕ್ಕೆ ಬರ್ತಾಳೆ ಎಂದಾದರೆ ಅದು ನನ್ನ ಸೌಭಾಗ್ಯ. ಅಲ್ಲ, ಕಾಳಗವೇ ಮಾಡಬೇಕು ಅಂತಾದ್ರೆ ಇವಳಲ್ಲಿ ಹೋರಾಟವನ್ನು ಮಾಡ್ತೇನೆ. ಆಗ ನಾನು ಅಳಿದೆ ಎಂದಾದ್ರೆ ಬರಬಹುದಾದಂತಹ ಮರಣ ಏನಿದೆಯೋ ಅದು ನನಗೆ ಮಹಾನವಮಿ ಎನ್ನುವ ಹಾಗೆ ಭಾವಿಸ್ತೇನೆ.
ಆ ಮೂಲಕವಾಗಿ ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯುವುದಕ್ಕೆ ಮುಂದಾಗಬೇಕು. ಅಡಿಗರಾಗಿ ಕ್ಷಮಾಯಾಚನೆಯನ್ನು ಮಾಡ್ತೇನೆ. ನೀನೇ ನನಗೆ ಶುಂಭ ದಾನವ ಬಯದಿದೋಡೆ, ಶುಂಭ ದಾನವ ಬಯದಿದೋಡೆ. ಚಂದ್ರಕಲಾಧರಿ ಶಿವಭಕ್ತ ಮನೋಹರಿ ಮೋಹನ ಕಲ್ಯಾಣಿ ಕದಂಬ ವನವಾಸಿನಿ ತ್ರಿಪುರ ಸುಂದರಿ, ನಿನ್ನ ಪುಣ್ಯ ಪಾದಗಳಿಗೆ ನಿನ್ನ ಭಕ್ತನಾದಂತ ರಕ್ತಬೀಜನ ಸಾಷ್ಟಾಂಗ ಪ್ರಣಾಮಗಳು. ಅಮ್ಮ, ಕಣ್ಣುಗಳಲ್ಲಿ ನಿನ್ನ ಮೂರುತಿಯ ತುಂಬಿ, ಕಿವಿಗಳಲ್ಲಿ ನಿನ್ನ ಕೀರುತಿಯ ತುಂಬಿ, ನಾಲಗೆಯಲ್ಲಿ ನಿನ್ನ ನಾಮಾಮೃತವ ತುಂಬಿ, ಪಾದ ಬುಡದಲ್ಲಿ ನಾನೇ ತುಂಬಿ ಪಠಿಸುವುದಕ್ಕೆ ತೊಡಗಿದ್ದೇನಮ್ಮ. ಏನಾಂಕ ನಿಭವದನೆಯಾಗಿ ರಾರಾಜಿಸುತ್ತಾ ಇತಿ ಅನ್ನುತ್ತಾ ವರ್ತಮಾನ ನಮ್ಮುಡಿಯ ತಿಳಿದ ಕೂಡಲೇ ನಿನ್ನನ್ನು ಮದುವೆಯಾದ ಯುಕ್ತಿಯುಳ್ಳವನಾಗಿ ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿಸಿಕೊಟ್ಟ. ಹಣವೇ ಅಧಿಕವಾಗಿ ಹೋಯ್ತಮ್ಮ. ಸಮರಾಪೇಕ್ಷೆಯಿಂದ ಮುಂದುವರಿದೆ ಅಂತೆ. ಯಾಕೆ ದೂರ ಬೇಕಾ ಅಂತ ಕೇಳುವುದು ನಾನು. ಏನು ಯವನ, ಈಗ ನಿನಗೆ ಆಗಬೇಕಾದದ್ದೇನು? ಒಂದು ಸರಿಯಾದಂತಹ ಗಂಡು ಒದಗಿ ಬರಲೇಬೇಕು. ಅಂತಹ ಮಹಾಪರಾಕ್ರಮಿ ಯಾರು ಅಂತ ನೋಡಿದರೆ 14 ಲೋಕದಲ್ಲಿ ದಾನವೇಶ ಅನ್ನುವಂಥ ನೆಗಳೆತ್ತೆಯನ್ನು ಹೊಂದಿದವ ನಮ್ಮೊಡೆಯ ಶುಂಭ. ಲೋಕದ ಒಡೆಯನಿದ್ದಾನೆ, ನೀನು ಲೋಕದ ಒಡತಿ. ನೀನು ಒಂದು ಕಡೆಯಲ್ಲಿರುವುದು, ಅವ ಒಂದು ಕಡೆಯಲ್ಲಿರುವುದು ಅನ್ನೋದು ಸರಿಯಲ್ಲ. ಅನವರತವು ತ್ರಿಪುರ ಸುಂದರಿ ಎನ್ನುವ ಹಾಗೆ ಕನವರಿಸುತ್ತಾ ಇದ್ದಾನಮ್ಮ. ಹಾಗಾಗಿ ನಿನ್ನ ಯೋಚನೆಯಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ಅವನ ಆಸ್ಥಾನವನ್ನು ಸೇರಿ ಭರವಸೆಯ ನುಡಿಗಳನ್ನು ನಾಡಿ ಬಂದಿದ್ದೇನಮ್ಮ. ನೀನು ಬರ್ತಿ ಅನ್ನುವ ಹಾಗೆ ಚೆನ್ನಾಗಿ ಗೊತ್ತು ನನಗೆ. ನಾನಿಲ್ಲಿ ಭಜನೆ ಮಾಡುವುದಕ್ಕೆ ಹೊರಟಿದ್ದೇನೆ. ಆ ಶೋಣಿತಾಪುರದಲ್ಲಿ ಆದರೆ ನಗರ ಭಜನೆ, ಇದು ಕಾಡು, ಇಲ್ಲಿ ವನ ಭಜನೆ, ಇಲ್ಲಿ ಕಾಮ್ಯ ಕರ್ಮ ಉಂಟಮ್ಮ. ಹಾಗಾಗಿ ಇಂದಿನ ದಿವಸ ನಿನ್ನನ್ನು ಭಕ್ತಿಯಿಂದ ಪೂಜಿಸುವುದಕ್ಕೆ ತೊಡಗಿದ್ದೇನೆ. ಅಮ್ಮ, ಹೊನ್ನಂದನ ಸಿದ್ಧವಾಗಿದೆ, ಇದನ್ನು ಏರಬೇಕು. ಶೋಣಿತದ ಅರಮನೆಯನ್ನು ಸೇರಿ ನಮಗೆಲ್ಲ ಸುಖವನ್ನು ಒದಗಿಸಿಕೊಡಬೇಕು ಎನ್ನುವ ಹಾಗೆ ಪ್ರಾರ್ಥನೆ. ಬಾರಿಸುವ ಮರಣ ಮೃದಂಗವನ್ನು ಬದಿಗಿರಿಸು, ಕೈಯಲ್ಲಿ ವರನ ಮಾಲಿಕೆಯನ್ನು ಧರಿಸು, ಶುಂಭನ ಕೊರಳಿಗೆ ವರಿಸು, ನಮಗೆಲ್ಲ ಸುಖವನ್ನು ಉಳಿಸು. ಇಳಿದು ಬಾ, ನಲಿದು ಬಾ, ಒಲಿದು ಬಾ, ಆತ ಸಮರ್ಥನೆ. 3 ಲೋಕದಲ್ಲಿಯೂ ವಿಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನೆ. ಅವನಿಗೆ ಎದುರಾಗಿ ನಿಲ್ಲುವವರು ಯಾರೂ ಇಲ್ಲ. ಮನ್ಮಥ ಸದೃಶನಿದ್ದಾನೆ. ಬಣ್ಣದ ಶುಂಭ ಅನ್ನುವಂತ ನೆಗಳುತ್ತೆ ಅವನಿಗೆ. ಸಮರ್ಥನಿದ್ದಾನೆ, ರೂಪವಂತನೇ. ಅಯ್ಯಯ್ಯೋ, ಅವನ ರೂಪಕ್ಕೆ ಮಿಗಿಲಾದಂತ ರೂಪ ಮತ್ತೊಂದಿಲ್ಲ. ಒಂದೊಂದು ಗಳಿಗೆಯಲ್ಲಿ ಒಂದೊಂದು ರೂಪ. ಓಹೋ, ರಣ ಹೇಳಿ
ಪಕ್ಷವನ್ನು ವಹಿಸಿ ಬಂದೆಯ ನಿನ್ನ ಸಮರ್ಥವನ್ನು ಚೆನ್ನಾಗಿ ತಿಳಿದಿದ್ದೇನೆ. ನಿನ್ನ ಶಿರವನ್ನು ಜಯಿಸ್ತೇನೆ. ಹುಡುಗಿ ಮೃಗ ಹೊರ ಕಮಲಜರೆಲ್ಲ ನಮ್ಮ ದೀನದಲ್ಲಿರುವಾಗ ಮಾತ್ರಿಗೆ ಅಕ್ಷರಲ್ಲಿ ದುಷ್ಟನವಧೆ ಆಗಲೇಬೇಕು. ಅದಕ್ಕಾಗಿ ನನ್ನ ಮೈಯನ್ನು ಅಲುಗಡಿಸಿ ಶಬ್ದ ಮಾತುಗಳಲ್ಲಿ ಸೋಟಿದವು ಜನಪದವ ಸೋಕಿದರೆ ಇದ್ದರು ಕೋಟಿ ಸಂಖ್ಯೆಯಲ್ಲಿ ಬಿಟ್ಟು ಬಿದ್ದಲ್ಲ. ಯಾರೇ ಹೊಡೆಗ ಬರಿದವು? ಯಾರು ನೀನು? ನಾನು ಇಂದ್ರಾಣಿ. ಇಂದ್ರಾಣಿಯೇ, ನಿನ್ನ ಗಂಡ ಬರಲಿಲ್ಲ ಯುದ್ಧಕ್ಕೆ. ಯಾಕೆ? ನಿನ್ನಲ್ಲಿ ಆಯುಧವನ್ನು ಕೊಟ್ಟು ಕಳಿಸಿದರು. ಏನು ಹೊರಗೆ ಪೆಟ್ಟು ಬಿದ್ದ ಮಾತ್ರ ರಕ್ತ ಬಿಜರಿ ಸೋಲಾಗ್ತದೆ ಅಂತ ಭಾವಿಸಿದ್ದೆ. ಹೌದಾ? ಕೊಟ್ಟಿದ್ದಾಳೆ ಬ್ರಹ್ಮದೇವ. ಒಂದು ಬಿಂದು ರಕ್ತ ಭೂಮಿಗೆ ಸ್ಪರ್ಶವಾಯ್ತು ಅಂತಾದ್ರೆ 100 ಅಲ್ಲ 200 ಅಲ್ಲ 1000 ಅಲ್ಲ 1,00,000 ಅಲ್ಲ ಕೋಟಿ ಸಂಖ್ಯೆಯಲ್ಲಿ ಹುಟ್ಟಿ ಬರಲಿ. ಪರೀಕ್ಷೆ ನಡೆಯಲಿಲ್ಲ. ಈ ದುಷ್ಟರ ಮದಿಗಾಗಿ
ಸಮಾಧಾನಕ್ಕೆ ಮಾತನಾಡು. ಕೀರ್ತಿ ಬರಬೇಕು ಐಶ್ವರ್ಯರು ಭಾರಿ ಸಂತೋಷ ಭಾರಿ ಸಂತೋಷ ಜಾಗ ವಿಜ್ಞಾನ ಗಾಡಿ ಗೌಜಿ ಸಂತೋಷಾണ് ಭಕ್ತಿ ಶಕ್ತಿ ಕೊಟ್ಟ ಕೀರ್ತಿ ಬರಮಾಯರು ಮಾಯಗಾರ ಅಪ್ಪನ ಇಟ್ಟು ತೊಂದರೆ ಇದ್ದಿ ಅಂಚ 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 ಕೀರ್ತಿ ಬರಮಾಯರು ನಾಗೇಶ್ವರ ಶಕ್ತಿ ಕೊಡ್ತ ಕೀರ್ತಿ ಪೂರ ಕಟ್ಟಬೇಕಲ್ಲ ಒಂದು ರಾಶಿಗೆ ಮಾಡ್ರಂಚಿ ರಾಶಿಗೆ ಮಾತೆಲ್ಲ ಭಕ್ತಿ ಶಕ್ತಿ ಕೊಡ್ತ ಮಾಯಗಾರ ಅಮೃತ ಗಡಿಗೆ ವಿಷ ಗಡಿಗೆ ಒಂದುಂಡು ಬೇಗ ಮನೆ ಮಧ್ಯೆ ಹೋಗಿದ್ಕ ನಾನು ನಲ್ವ ಈ ಚಳಿಕೆ ಮಾಡವು ಭಕ್ತರಿಗೆ
పొన్నుడు దక్కనుడు ಗುರುಗಳಿದ್ದಾರಲ್ಲ ಶುಕ್ರಾಚಾರ್ಯರು ಹೋಗಲ್ಲಿಗೆ Thank you.
ಕಂದಯ ಸುರನಾಥ ದೈತ್ಯರ ತಂಡವನ್ನು ಸಂಗ್ರಾಮದಲ್ಲಿ ಪಾಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಭಾವವೇ ರೂಪದೋಡು ಹೊರಗಡೆಯಲ್ಲಿ ದುಷ್ಟರನ್ನೆಲ್ಲ ಕೊಂದಿದ್ದೇನೆ. ಇನ್ನು ನೆಮ್ಮದಿಯಾಗಿ ಸ್ವರ್ಗಲೋಕಕ್ಕೆ ಹೋಗಿ ನಿನ್ನ ಸ್ವರ್ಗದ ಅಧಿಕಾರವನ್ನು ಆಳುತ್ತಾ ಮುಂದೆ ಬಾ. ದುಷ್ಟರನ್ನು ಕೊಲ್ಲುವಾಗ ಹಲವಾರು ರೂಪವನ್ನು ಗಳಿಸಿದೆ. ಶಾಂತಳಾಗಿ ಕಂಡೆ ಹಲವಾರು ಘೋರ ರೂಪ ನೋಡಿದೆ. ಅಮ್ಮ ನಿನ್ನ ದೇವರು ಪರೀಕ್ಷಿಸುವಾಗ ರುದ್ರಶಕ್ತಿಯೇ ತಾಂಡವಾಡುತ್ತಿದೆ. ಅಮ್ಮ ಇನ್ನು ಮುಂದೆ ನಿಮ್ಮನ್ನು ಕಾಣಬೇಕೆಂದು ಇಚ್ಛೆ ಆದ್ರೆ ಯಾವಾಗ ಕಾಣುವುದಮ್ಮ? ಯಾವ ರೂಪದಲ್ಲಿ ಕಂಡೆವು? ಸುರಪಾಲ, ಇನ್ನು ಮುಂದೆ ನನ್ನನ್ನು ಕಾಣುವುದಕ್ಕೆ ಅದೆಷ್ಟೋ ಸಮಯಗಳೇ ಬೇಕಾಗುತ್ತದೆ. ಮುಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಭಗಿನಿಯಾಗಿ ಹುಟ್ಟುವುದಕ್ಕಿದ್ದೇನೆ. ಆ ಕ್ಷಣ ಮಾತ್ರದಲ್ಲಿ ಗೋಚರಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ಈ ರಣರಂಗದಿಂದ ಓಡಿ ಹೋದಂತಹ ಅರುಣಾಸುರನನ್ನು ವಧಿಸಲೇಬೇಕು. ಮುಂದೆ ಕಲಿಯುಗದಲ್ಲಿ ಭ್ರಮರಾಂಬಿಕೆಯಾಗಿ ಆ ದುಷ್ಟನನ್ನು ವಧಿಸುವುದಕ್ಕಿದ್ದೇನೆ. ನಿಶ್ಚಿಂತೆನೆ ಇದ್ದುಕ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಸ್ಮರಿಸಿದಲ್ಲಿ ಶ್ರೀದೇವಿ ಚರಣವ ಹರುಷದಲ್ಲಿ ಮನಧರ ಕೂಡುತ್ತಾ ಸಂಹಾರವಾಗಿ ಅಧರ್ಮ ನಾಶವಾಗಿ ಧರ್ಮ ಉಳಿಯುವುದಕ್ಕೆ ಸಂಶಯವಿಲ್ಲ. ಅಮ್ಮ ಹೇಳಿದ ಮಾತಿನಂತೆ ಸ್ವರ್ಗವ ನೇರಿದೆ, ದಿಕ್ಪಾಲಕರ ಕೂಡಿಕೊಂಡೆ, ಸ್ವರ್ಗ ಸಿಂಹಾಸನ ಇದ್ದುಕೊಂಡು ಸುಖವಾಗಿ ದಿನವನ್ನು ಕಳೆಯುತ್ತೇನೆ. ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಪ್ರದವಾದ ಕಥಾಮೃತವನ್ನು ಈ ಪುಣ್ಯಕ್ಷೇತ್ರದಲ್ಲಿ ಆಡಿಸಿದವರಿಗೂ ಹಾಡಿದವರಿಗೂ ನೋಡಿದವರಿಗೂ ಕೇಳಿದವರಿಗೂ ಸರ್ವಶಕ್ತಿ ಸ್ವರೂಪರಾಗಿದ್ದ ಭ್ರಮರಾಂಬಿಕೆ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಕಥೆಯನ್ನು